ಎಲ್ಲರಿಗೂ ನಮಸ್ಕಾರಗಳು. ಅಗಜಾನನ ಪದ್ಮಾರ್ಕಂ ಗಜಾನನ ಅಹರ್ನಿಶಂ ಅನೇಕದಂತಂ ಭಕ್ತಾನಂ ಏಕದಂತಂ ಉಪಾಸ್ಮಹೆ ಎನ್ನುವಂತೆ ನಮ್ಮೆಲ್ಲರ ಮನದಲ್ಲಿರುವ ದೇವರನ್ನು ಸ್ಮರಿಸುತ್ತಾ ಇಲ್ಲಿರುವ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ ಸಂಗೀತದ ನಾದ, ನೃತ್ಯದ ಲಾಸ್ಯ, ಸಾಹಿತ್ಯದ ಮಾಧುರ್ಯ, ಜ್ಞಾನದ ವಿಕಾಸ ಇವುಗಳ ಸಮ್ಮೇಳನವೇ ನಮ್ಮ ರಾಜ್ಯ ಮಟ್ಟದ ಮಕ್ಕಳ ಹಬ್ಬ ಕಾರ್ಯಕ್ರಮದ ವಿಶೇಷ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೆ, ಪ್ರೀತಿಯ ಮಕ್ಕಳಿಗೆ, ಪೋಷಕರಿಗೆ, ಕಲಾಭಿಮಾನಿಗಳಿಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ಆದರದ ಸುಸ್ವಾಗತ. ಇದೀಗ ಕಾರ್ಯಕ್ರಮವನ್ನು ಪ್ರಾರ್ಥನೆದ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆ ಅರ್ಚಿತ್ ವಿ ಕಶ್ಯಪ್. ವರದ ಶ್ರೀ ಮಹಾ ಗಣಪತಿ ಆಗಮ ವೇದ ದ್ಯಂತರಹಿತ ಮತೆ ಅಭೀಷ್ಟ ವರದ ಶ್ರೀ ಮಹಾ ಗಣಪತಿ ಕವೀಂದ್ರ ರವಿ ವಿನೋದ ಕನಕಮಯ ದಿವ್ಯ ಕವೀಂದ್ರ ರವಿ ವಿನೋದ ಕನಕಮಯ ದಿವ್ಯ ಚರಣ ಕಮಲ ಮುಖ ನಾಮಿ ಚರಣ ಕಮಲ ಮುಖ ನಾಮಿ ವರದಶಿ ಮಹಾ ಗಣಪತಿ ಅಭೀಷ್ಟ ವರದಶಿ ಮಹಾ ಗಣಪತಿ ಮಹಾ ಗಣಪತಿ. ಮೊಟ್ಟ ಮೊದಲನೇದಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ವಾಯ್ಸ್ ಆಫ್ ಆರಾಧನದ ರಾಜ್ಯ ಮಟ್ಟದ ಮಕ್ಕಳ ಹಬ್ಬಕ್ಕೆ ಆದರದ ಸುಸ್ವಾಗತಗಳು. ಇದೀಗ ನಮ್ಮನ್ನೆಲ್ಲರನ್ನು ಭರತನಾಟ್ಯದೊಂದಿಗೆ ರಂಜಿಸಲು ಬರುತ್ತಿದ್ದಾರೆ ಸಾಯಿ ಅದಿತ್ರಿ. ಇವರಿಗೆ ಈ ವೇದಿಕೆ. ஆயர் குலத்தினிலா நிறைவேற்றவன் ஆடியும் பாடியும் கூடி மகிழ்ந்தவன் ஆயர் குலத்தினில் நிறைவேற்றவன் ஆடியும் பாடியும் கூடி மகிழ்ந்தவன் ஆனந்தம் ஆனந்தம் ஆனந்தமானவன். ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರ ಕರ ಪಿರಾಗಧರ ಸುಂದರ ಕರ ಪಿರಾಗಧರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ
ಭರತನಾಟ್ಯ ಪ್ರದರ್ಶನ ಮಾಡಿದ ನಿಮಗೂ ತುಂಬು ಹೃದಯದ ಧನ್ಯವಾದಗಳು. ಸಾಧನೆ ಅನ್ನೋದು ಸುಮ್ಮನೆ ಆಗೋದಿಲ್ಲ. ಅದು ಏಳು ಬೀಳುಗಳ ಕಲ್ಲು ಮುಳ್ಳುಗಳ ರಹದಾರಿ. ಆ ದಾರಿಯಲ್ಲಿ ನಡೆಯಲು ನಮ್ಮ ಕಾಲುಗಳು ಗಟ್ಟಿ ಇದ್ದರೆ ಸಾಲದು, ಅದರ ಜೊತೆಗೆ ಸಾಗುವ ಮನಸ್ಸು ಇರಬೇಕು ಎಂದು ಹೇಳುತ್ತಾ ಮುಂದೆ ಅದ್ಭುತವಾಗಿ ಹಾಡನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆ ರಿದ್ವಿನ್ ಗಂಜಿಮಠ. ಮುಂದೆ ಚಾತುರ್ಯ ಎಕ್ಕಾರು ತಯಾರಿ ಇರಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ಶಿವ ಹತ್ತೂರಿನ ಒಡೆಯ ನೀನು, ಗೊತ್ತೇನೋ ಯಾರು ನಿಂಗೆ. ಸೈನ್ಯಾನೇ ಇಲ್ಲ ಇವಂಗೆ, ಹೊಂಟವ್ನೆ ರಾಜನಂಗೆ. ಬೆಳಗಾಗೋದ್ರಲ್ಲೇ ಬೆಳೆದ ಬೆಳಗಾಗೋದ್ರಲ್ಲೇ ಬೆಳೆದು ಫೇಮಸ್ಸು ಆಗೋದ್ನೆಲ್ಲ ನಾನು ನಾನಂದೋರ್ಗೆಲ್ಲ ತೊಡೆತಟ್ಟಿ ನಿಂತವ್ ನೋಡ್ಲಾ. ಬೆಳೆದ 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 ನೋಡು. ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ದೌಲತ್ತಲ್ಲಿ ಮೆರೆದವರೆಲ್ಲ ಹಿಸ್ಟ್ರಿಲಿ ಉಳಿದೇ ಇಲ್ಲ. ಕಾಲೆಳೆಯೋ ಬಂದವರೆಲ್ಲ ಕಾಲ ಕೆಳಗೆ ಉಳಿದೋದ್ರಲ್ಲ. ನೀನಂತೂ ನಲ್ವೇ ಅಲ್ಲ. ನೀನಂತೋ ನಲ್ವೇ ಅಲ್ಲ, ನಿನ್ನಂಗೆ ಯಾರೂ ಇಲ್ಲ. ಕಪ್ಪೇಟ ಹಿಡಿಯೋರ್ನೆ ಸೈಡ್ ಇಟ್ಟು ಒಯ್ತಾ ಇರ್ಲ. ಬೆಳೆದ 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 ನೋಡು. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಸುಂದರವಾದ ನೃತ್ಯ ಮಾಡಿದ ರಿದ್ವಿನ್ ಇವರಿಗೆ ಧನ್ಯವಾದಗಳು. ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದಲ್ಲಿ ಹಲವಾರು ಅಪ್ಪಟ ಪ್ರತಿಭೆಗಳಿವೆ. ಅವುಗಳಲ್ಲಿ ನೃತ್ಯವಾಗಲಿ ಸಂಗೀತವಾಗಲಿ ಸೈ ಎನ್ನುವ ಪ್ರತಿಭೆ ಚಾತುರ್ಯ ಎಕ್ಕಾರ್ ಇವರಿಂದ ನೃತ್ಯ. ಬಾರೋ ನಮ್ ತೇರಿ
ಅದ್ಭುತವಾಗಿ ನೃತ್ಯ ಪ್ರದರ್ಶನ ಮಾಡಿದ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆ ಚಾತುರ್ಯ ಏಕರ್ ಇವರಿಗೆ ಧನ್ಯವಾದಗಳು. ದೊಡ್ಡ ಗುರಿ, ಜ್ಞಾನ ಹೆಚ್ಚಿಸಿಕೊಳ್ಳುವುದು, ಕಠಿಣ ಪರಿಶ್ರಮ ಇವುಗಳೆಲ್ಲವನ್ನು ನಾವು ನಿರಂತರವಾಗಿ ಪಾಲಿಸಿದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಾವು ಏನನ್ನು ಬೇಕಾದರೂ ಸಾಧಿಸಬಹುದು ಎಂದು ಹೇಳುತ್ತಾ ಮುಂದೆ ನಮ್ಮನ್ನೆಲ್ಲರನ್ನು ರಂಜಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆ ಅಮೋಘ್ ಭಟ್. ಇದೀಗ ನಿಮ್ಮ ಮುಂದೆ ಪ್ರದರ್ಶನವನ್ನು ನೀಡಿದ ಅಮೋಘ್ ಇವರಿಗೆ ಧನ್ಯವಾದಗಳು.
ಸಂಗೀತವೆಂದರೆ ಕೇವಲ ಸ್ವರಗಳ ಆಟವಲ್ಲ, ಅದು ಹೃದಯವನ್ನು ತಾಗುವ ಭಾವನೆಗಳ ಹಾದಿ. ಇಂತಹ ಭಾವನೆಯನ್ನು ಇದೀಗ ಹಾಡಿನ ಮೂಲಕ ರಂಜಿಸಲು ಬರುತ್ತಿದ್ದಾರೆ ಆತ್ಮಿ ಅಜೇಕಾರ್. ಇವರಿಗೆ ಈ ವೇದಿಕೆ. ಮುಂದೆ ಪ್ರಿಷಾ ಹೊಸ್ಮಾರ್ ತಯಾರಿರಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಮುದ್ದು ರಾಮರ ಬೆಂಟ ಬುದ್ಧಿವುಳ್ಳ ಹನುಮಂತ ಹದ್ದಾಗಿ ಹಾರಿದರೆ ಆಕಾಶಕ್ಕೆ. ಮುದ್ದು ರಾಮರ ಬೆಂಟ ಬುದ್ಧಿವುಳ್ಳ ಹನುಮಂತ ಹದ್ದಾಗಿ ಹಾರಿದರೆ ಆಕಾಶಕ್ಕೆ. ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರ ಕಸರರೆಲ್ಲ ಗೆಲಿದಾಡ್ತಾರೆ. ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರ ಕಸರರೆಲ್ಲ ಗೆಲಿದಾಡ್ತಾರೆ. ಮುದ್ದು ರಾಮರ ಬೆಂಟ ಬುದ್ಧಿವುಳ್ಳ ಹನುಮಂತ ಹದ್ದಾಗಿ ಹಾರಿದರೆ ಆಕಾಶಕ್ಕೆ. ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ಧೀರರಾಮರ ಬಂಟ ಹನುಮಂತನೇ. ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ಧೀರರಾಮರ ಬಂಟ ಹನುಮಂತನೇ. ಮುದ್ದು ರಾಮರ ಬಂಟ ಬುದ್ಧಿವುಳ್ಳ ಹನುಮಂತ ಹದ್ದಾಗಿ ಹಾರಿದ ಆಕಾಶಕ್ಕೆ. ಸೀತಾದೇವಿ ಅಮ್ಮನಿಗೆ ಪ್ರೀತಿಯ ಬಂಟರಾದ ಮುಖ್ಯ ಪ್ರಾಣ ಹಯವನ ದೂರ್ತನೆ. ಸೀತಾದೇವಿ ಅಮ್ಮನಿಗೆ ಪ್ರೀತಿಯ ಬಂಟನ ಮುಖ್ಯ ಪ್ರಾಣ ಹಯವನ ದೂರ್ತನೆ. ಮುದ್ದು ರಾಮರ ಬೆಂಟ ಬುದ್ಧಿವುಳ್ಳ ಹನುಮಂತ ಹದ್ದಾಗಿ ಹಾರಿದರೆ ಆಕಾಶಕ್ಕೆ. ಥ್ಯಾಂಕ್ ಯು. ಅದ್ಭುತವಾಗಿ ಹಾಡನ್ನು ಹೇಳಿದ ಆತ್ಮೀಯ ಅಜೇಕಾರ್ ಧನ್ಯವಾದಗಳು. ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆ ಪ್ರಿಷಾ ಹೊಸ್ಮಾರ್ ಇದೀಗ ನಿಮ್ಮ ಮುಂದೆ ಶಿಕ್ಷಕಿಯಾಗಿಯೂ 1ನೇ ತರಗತಿಯ ವಿದ್ಯಾರ್ಥಿಯಾಗಿಯೂ ನಿಮ್ಮ ಮುಂದೆ ಏಕಪಾತ್ರ ಅಭಿನಯದ ಮೂಲಕ ನಿಮ್ಮನ್ನೆಲ್ಲರನ್ನು ರಂಜಿಸಲಿಕ್ಕೆ ಇದ್ದಾರೆ. ಇದೀಗ ನಿಮ್ಮ ಮುಂದೆ ಪ್ರಿಷಾ ಹೊಸ್ಮಾರ್. ನಮಸ್ತೆ ಮಕ್ಕಳೇ. ನಮಸ್ತೆ ಮ್ಯಾಮ್. ಇವತ್ತು ನಮ್ಮ ಶಾಲೆಯಲ್ಲಿ ಸಂಗೀತ ಸ್ಪರ್ಧೆ ಇದಲ್ವಾ? ಹೌದು ಮ್ಯಾಮ್. ಹಾಗಾದ್ರೆ ಒಬ್ರೊಬ್ರೆ ಬಂದು ಹಾಡ್ಬೇಕು. ಓಕೆ ಮ್ಯಾಮ್. ಚಂದ ಹಾಡ್ಬೇಕು. ಓಕೆ ಮ್ಯಾಮ್. ಮೊದಲಿಗೆ ಪ್ರಿಷಾ ಹೊಸ್ಮಾರ್. ಮರದ ಮೇಲೆ ಮಂಗ ಅಂಗಳದಲ್ಲಿ ಲಂಗ ಮಂಗ ಬಂದು ಲಂಗ ಹಾಕಿ ಕುಣಿಯುತ್ತಿತ್ತು ಮಂಗ. ಥ್ಯಾಂಕ್ ಯು. ಚಂದ ಹಾಡಿದ್ದು ಪ್ರಿಷಾ. ಚಾಕ್ಲೇಟ್. ಥ್ಯಾಂಕ್ ಯು ಮ್ಯಾಮ್. ಮುಂದಿನ ಸ್ಪರ್ಧಿ ರೋನಾ. ಮರದ ಮೇಲೆ ಮಂಗ ಅಂಗಳದಲ್ಲಿ ಲಂಗ ಮಂಗ ಬಂದು ಲಂಗ ಹಾಕಿ ಕುಣಿತಿತ್ತು ಮಂಗ. ಅಲ್ಲಿ ಬೇಡ, ಚಾಕ್ಲೇಟ್. ಥ್ಯಾಂಕ್ ಯು ಮ್ಯಾಮ್. ಮುಂದಿನ ಸ್ಪರ್ಧಿ ಹಸೀನಾ. ಮರದ ಮೇಲೆ ಮಂಗ ಅಂಗಳದಲ್ಲಿ ಲಂಗ ಮಂಗ ಬಂದು ಲಂಗ ಹಾಕಿ ಕುಣಿತಿತ್ತು ಮಂಗ. ಚಂದ ಹಾಡಿದ್ದಿ. ಚಾಕ್ಲೇಟ್. ಥ್ಯಾಂಕ್ ಯು ಮ್ಯಾಮ್. ಮುಂದಿನ ಸ್ಪರ್ಧಿ ಆಂಗ್ರಿಲಿ. ಮರದ ಮೇಲೆ ಮಂಗ ಅಂಗಳದಲ್ಲಿ ಲಂಗ ಮಂಗ ಬಂದು ಲಂಗ ಹಾಕಿ ಕುಣಿತಿದ್ದು ಮಂಗ. ಚಂದ ಹಾಡಿದ್ದಿ. ಚಾಕ್ಲೇಟ್. ಥ್ಯಾಂಕ್ ಯು ಮ್ಯಾಮ್.
ಸ್ಪರ್ಧಿ ಗಡಿಬಿಡಿ ರಂಗ. ಇಲ್ಲಿಯಾ ಮತ್ತೆಲ್ಲಿ? ಇಲ್ಲಿಯಾ? ಮರದ ಮೇಲೆ ರಂಗ, ಅಲ್ಲಲ್ಲ ಮರದ ಮೇಲೆ ರಂಗ, ರಂಗ ನಾನೇ ಅಂಗಳದಲ್ಲಿ ಲಂಗ. ಲಂಗ ಬಂದು ಮಂಗ ಹಾಕಿ ಕುಣಿತಿತ್ತು ಲಂಗ. ಎಂತ ಗಡಿಬಿಡಿಯ ನೀನು? ತಗೋ ಚಾಕ್ಲೇಟ್. ಥ್ಯಾಂಕ್ ಯು ಮ್ಯಾಮ್. ಮುಂದಿನ ಸ್ಪರ್ಧಿ ಶೈಲಿ. ನಾಚಿಕೆ ಆಗ್ತದೆ. ಮರದ ಮೇಲೆ ಮಂಗ, ಅಂಗಳದಲ್ಲಿ ಲಂಗ. ಮಂಗ ಬಂದು ಲಂಗ ಹಾಕಿ ಕುಣಿತಿತ್ತು ಮಂಗ. ಚಂದ ಮಾಡಿದ್ದಿ, ತಗೋ ಚಾಕ್ಲೇಟ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಮಕ್ಕಳು ಎಲ್ಲ ಚಂದ ಹಾಡಿದ್ದಾರಲ್ವಾ? ಅವ್ರಿಗೊಂದು ಜೋರಾಗಿ ಚಪ್ಪಲಿ ಕೊಡಿ. ಕೇಳ್ತಿಲ್ಲ, ಇನ್ನು ಜೋರಾಗಿ, ಇನ್ನು ಜೋರಾಗಿ. ಇಲ್ಲಿಗೆ ನಮ್ಮ ಸಂಗೀತ ಸ್ಪರ್ಧೆ ಮುಗೀತು. ಥ್ಯಾಂಕ್ ಯು. ಆರ್ಟ್ ಇಸ್ ಎ ಲೈ ದಟ್ ಮೇಕ್ಸ್ ಅಸ್ ರಿಯಲೈಸ್ ಟ್ರುತ್ ಎನ್ನುವಂತೆ ಕಲೆಯಿಂದ ಸತ್ಯದ ಅರಿವು ಸಾಧ್ಯ. ಅದು ನೃತ್ಯವಾಗಲಿ ಸಂಗೀತವಾಗಲಿ ಬದುಕಿನ ಸತ್ಯವನ್ನು ಪರಿಚಯಿಸುತ್ತದೆ ಎನ್ನುತ್ತಾ ಲೆಟ್ಸ್ ವೆಲ್ಕಮ್ ಪ್ರೀತಿ ಕೋಟೆಬಾಗಿಲು ಆನ್ ಸ್ಟೇಜ್ ವಿತ್ ಅ ಗ್ರೇಟ್ ಅಪ್ಲಾಸ್. ಪೀಠಡು ಮಲ್ಲಿಗೆದಲಂಕಾರಡು ಕಟಿಲ ಥಲತ ಪೀಠಡು ಮಲ್ಲಿಗೆದಲಂಕಾರಡು ಪೂತ ಪೂಜೆ ಕೈ ಕೊನುನ ಕಟಿಲೇಶ್ವರಿಯ ಕಟಿಲ ಥಲತ ಪೀಠಡು ಮಲ್ಲಿಗೆದಲಂಕಾರಡು ಪೂತ ಪೂಜೆ ಕೈ ಕೊನುನ ಕಟಿಲೇಶ್ವರಿಯೇ ಉಡಲ ತಲತ ಮಂಟಪಡು ಕುಲ್ಲದಿರನ್ ಮೂರ್ತಿಯಾದ ನಿತ್ಯ ಭಕ್ತಿ ಮಲ್ತನುವೆ ನಿತ್ಯ ಭಕ್ತಿ ಮಲ್ತನುವೆ ಪರಮೇಶ್ವರಿಯೇ ದುರ್ಗಾ ಪರಮೇಶ್ವರಿಯೇ ಕಟಿಲ ಥಲತ ಪೀಠುಡು ಮಲ್ಲಿಗೆದಲಂಕಾರಡು ಪೂತ ಪೂಜೆ ಕೈ ಕೊನುನ ಕಟಿಲೇಶ್ವರಿಯೇ ಜಯ ಜಯ ಶ್ರೀ ಭ್ರಾಮರಿ ಜಯ ಜಯ ಶ್ರೀ ಪರಮೇಶ್ವರಿ ಜಯ ಜಯ ಶ್ರೀ ಭ್ರಾಮರಿ ಜಯ ಜಯ ಶ್ರೀ ಪರಮೇಶ್ವರಿ ಕಟಿಲ ಥಲತ ಪೀಠಡು ಮಲ್ಲಿಗೆದಲಂಕಾರಡು ಪೂತ ಪೂಜೆ ಕೈ ಕೊನುನ ಕಟಿಲೇಶ್ವರಿಯೇ ಜಯ ಜಯ ಶ್ರೀ ಭ್ರಾಮರಿ ಜಯ ಜಯ ಶ್ರೀ ಕಟಿಲೇಶ್ವರಿ ತಂತ್ರ ಮಂತ್ರ ತೆರಿಯಂದಮ್ಮ ಪೂಜೆ ನಿಯಮ ಗೊತ್ತಿಜಮ್ಮ ತಂತ್ರ ಮಂತ್ರ ತೆರಿಯಂದ ಪೂಜೆ ನಿಯಮ ಗೊತ್ತಿಜಮ್ಮ ಇರೆನ ಸ್ಮರಣೆ ಒಂಜೆ ಗೊತ್ತು ವಿಶ್ವರೂಪಿಣಿ ತಂತ್ರ ಮಂತ್ರ ತೆರಿಯದಮ್ಮ ಪೂಜೆ ನಿಯಮ ಗೊತ್ತಿಜಮ್ಮ ಇರಿನ ಸ್ಮರಣೆ ಒಂಜೆ ಗೊತ್ತು ವಿಶ್ವರೂಪಿಣಿ ಭಕ್ತಿಯೊಂಜೆ ಎನ್ನ ಸತ್ತು ಬೊಕ್ಕ ಪೂರ ಈನ ಸತ್ತು ಭಕ್ತಿಯೊಂಜೆ ಎನ್ನ ಸತ್ತು ಬೊಕ್ಕ ಪೂರ ಈನ ಸತ್ತು ಕಾಪುಲಂದ ಅಡ್ಡಬೂರ್ವೆ ಕಟಿಲ ಉಲ್ಲಾಲ್ತೆ ದೇವಿ ಜಗದ ಗುರ್ಕಾರ್ದೆ ಜಯ ಜಯ ಶ್ರೀ ಭ್ರಾಮರಿ ಜಯ ಜಯ ಶ್ರೀ ಪರಮೇಶ್ವರಿ ಕಟಿಲ ತಲತ ಪೀಠುಡು ಮಲ್ಲಿಗೆದಲಂಕಾರುಡು ಪೂತ ಪೂಜೆ ಗೈ ಕೊನುನ ಕಟಿಲೇಶ್ವರಿಯೇ ಜಯ ಜಯ ಶ್ರೀ ಭ್ರಾಮರಿ ಜಯ ಜಯ ಶ್ರೀ ಪರಮೇಶ್ವರಿ ಜಯ ಜಯ ಶ್ರೀ ಭ್ರಾಮರಿ ಜಯ ಜಯ ಶ್ರೀ ಪರಮೇಶ್ವರಿ
ಶ್ವರೀ ಪಂಚಭೂತ ಪಂಚಪ್ರಾಣ ಪಂಚೇಂದ್ರಿಯನೇ ಈರುಗುಣ ಪಂಚಭೂತ ಪಂಚಪ್ರಾಣ ಪಂಚೇಂದ್ರಿಯನೇ ಈರುಗುಣ ಎಂಚೈರನು ಸುಗಿಪೊಡಮ್ಮ ಸೃಷ್ಟಿಕರ್ತಿದೆ ಪಂಚಭೂತ ಪಂಚಪ್ರಾಣ ಪಂಚೇಂದ್ರಿಯನೇ ಈರುಗುಣ ಎಂಚೈರನ ಸುಗಿಪೊಡಮ್ಮ ಸೃಷ್ಟಿಕರ್ತಿದೆ ಏತು ಕಾಲ ಕಾತು ನಿತ್ತೆ ಅಮ್ಮ ಅಮ್ಮ ಏತು ಕಾಲ ಕಾತು ನಿತ್ತೆ ಏತು ಕಾಲ ಕಾತು ನಿತ್ತೆ ಇರಿನ ಮೂರ್ತಿ ತೋವಡಿಂದು ಮುಕ್ತಿ ಸಾಧಿತೋ ಜಲಮ್ಮ ಮುಕ್ತಿದಾಯಿನಿ ಅಮ್ಮ ಭಾಗ್ಯದಾಯಿನಿ ಜಯ ಜಯ ಶ್ರೀ ಬ್ರಾಹ್ಮರಿ ಜಯ ಜಯ ಶ್ರೀ ಕಟೀಲೇಶ್ವರಿ ಜಯ ಜಯ ಶ್ರೀ ಬ್ರಾಹ್ಮರಿ ಜಯ ಜಯ ಶ್ರೀ ದುರ್ಗಾ ಪರಮೇಶ್ವರಿ ತಂತ್ರ ಮಂತ್ರ ತಂತ್ರ ಮಂತ್ರ ತಂತ್ರ ಮಂತ್ರ ತಂತ್ರ ಮಂತ್ರ ಇರೇನು ಸುಗಿಪೊಡಮ್ಮ ಸೃಷ್ಟಿಕರ್ತಿದೆ ಕಟಿಲ ಥಲತ ಪೀಟೊಡು ಮಲ್ಲಿಗೆದಲಂಕಾರೊಡು ಭೂತ ಪೂಜೆ ಕೈಕೊನುನ ಕಟಿಲೇಶ್ವರಿಯೇ ಕಟಿಲ ಥಲತ ಪೀಟೊಡು ಮಲ್ಲಿಗೆದಲಂಕಾರೊಡು ಭೂತ ಪೂಜೆ ಕೈಕೊನುನ ಕಟಿಲೇಶ್ವರಿಯೇ ಉಡಲ ತಳತ ಮಂಟಪೊಡು ಕುಲ್ಲದಿರನು ಮೂರ್ತಿಯಾದ ನಿತ್ಯ ಭಕ್ತಿ ಮಲ್ತನುವೆ ನಿತ್ಯ ಭಕ್ತಿ ಮಲ್ತನುವೆ ಪರಮೇಶ್ವರಿಯೇ ದುರ್ಗಾ ಪರಮೇಶ್ವರಿಯೇ ಕಟಿಲ ತಳತ ಪೀಟೊಡು ಮಲ್ಲಿಗೆದಲಂಕಾರೊಡು ಭೂತ ಪೂಜೆ ಕೈಕೊನು ಕಟಿಲೇಶ್ವರಿಯೇ ಕಟಿಲೇಶ್ವರಿಯೇ ಅಮ್ಮ ಕಟಿಲೇಶ್ವರಿಯೇ ಧನ್ಯವಾದ. ಅದ್ಭುತವಾದ ಹಾಡನ್ನು ಹೇಳಿದ ರಿದಿಪಿ ಬಂಗೇರ ಇವರಿಗೆ ಧನ್ಯವಾದಗಳು. ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ಮತ್ತು ಇದು ಯಾರಲ್ಲಿರುತ್ತದೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ಹೇಳುತ್ತಾ ಮುಂದೆ ಅದ್ಭುತವಾಗಿ ನೃತ್ಯ ಪ್ರದರ್ಶನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆ ಚಮನ್ ಬಂಗೇರ. ಇದೀಗ ನಿಮ್ಮ ಮುಂದೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಮನದಾನಿ ಪಾಡ್ಯದ ದಿನದಾನಿ ಪರ್ಬದ ಮನದಾನಿ ಪಾಡ್ಯದ ದಿನದಾನಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಗುರಿ
ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದು ತೂಲೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದು ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ शब्द केरले पुरल उर्पुना गानो केरले डोल गुद्दुना शब्द केरले पुरल उर्पुना गानो केरले हिरियेर मल्टी कट्टे मदपूनु बोच्चिये हिरियेर मल्टी कट्टे मदपूनु बोच्चिये ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ಧನ್ಯವಾದಗಳು. ನಟರಾಜನೆಂಬ ನಾಮಾಂಕಿತನಾದ ನಾಟ್ಯಪ್ರಿಯ ಈಶ್ವರ ಈ ದೇವರ ಆದಿಯಾಗಿ ಬಂದಿದ್ದೆ ನಾಟ್ಯ. ಇದೀಗ ನೃತ್ಯದೊಂದಿಗೆ ನಮ್ಮನ್ನೆಲ್ಲರನ್ನು ರಂಜಿಸಲು ಬರುತ್ತಿದ್ದಾರೆ ಶ್ರೀಮಾನ್ಯ ಭಟ್. ಈ ಕಾರ್ಯಕ್ರಮ ಆದ ಮೇಲೆ ಸಭಾ ಕಾರ್ಯಕ್ರಮ ನಡೆಯಲಿದೆ. ಆನಂತರ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮವು ಮುಂದುವರಿಯಲಿದೆ. ಇದೀಗ ಈ ವೇದಿಕೆಯಲ್ಲಿ ಶ್ರೀಮಾನ್ಯ ಭಟ್. ಪರ್ವಣೇಂದು ಸಮವದನೆ ಅಂಬ ಪಾಹಿ ಪರ್ವತ ನಂದಿನಿ ಮಾಮಯೇ 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 ವಾಹಿನಿ ತಟನಿ ವಾಸಿನಿ ಕೇಸರಿ ವಾಗನೆ ದಿದಿ ಜಾಳಿ ವಿತಾರಣಿ ವಾಹಿನಿ ತಟನಿ ವಾಸಿನಿ ಕೇಸರಿ ವಾಗನೆ ದಿದಿ ಜಾಳಿ ವಿತಾರಣಿ ಪಾಹಿ ಪರ್ವತ ನಂದಿನಿ ಮಾಮಯೇ ಪರ್ವಣೇಂದು ಸಮವದನೆ ಅಂಬ ಪಾಹಿ ಪರ್ವತ ನಂದಿನಿ ಮಾಮಯೇ ಚಂಜದಲ್ಲಿ ಲಲಿತ ಅಳಗೆ ತಿಲಕಾಂಚಿತ ಶಶಧರ ಕಲಾಳಿಕೆ ಚಂಜದಲ್ಲಿ ಲಲಿತ ಅಳಗೆ ತಿಲಕಾಂಚಿತ ಶಶಧರ ಕಲಾಳಿಕೆ ನತವಂಜಿ ನೃಪಾಲಕ ವಂಶ ಶುಭೋದಯ ವಂಜಿ ನೃಪಾಲಕ ವಂಶ ಶುಭೋದಯ ಸಂಜಯೇ ಕೃತಿ ಸದತ ಗುಣನಿಧೆ ಸಂಜ
ಸರಸ್ವತಿ ರಾಜೇಶ್ವರಿ ಬಂದಿರುವ ಎಲ್ಲ ಅತಿಥಿ ಗಣ್ಯರಿಗೂ ಕಲಾ ಪೋಷಕರಿಗೂ ನಮಸ್ಕರಿಸುತ್ತಾ, ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇತ್ರ ಎಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ ಎನ್ನುತ್ತಾ, ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಮನವಿರುವ ಮನುಜರೆಲ್ಲ ಮಕ್ಕಳಂತೆ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ ಎನ್ನುವ ಹಾಡಿನಂತೆ ನಮ್ಮ ಸಂಸ್ಕೃತಿ, ಸೃಜನಶೀಲತೆ ಮತ್ತು ಬಾಲ ಮನಗಳ ಪ್ರತಿಭೆಯನ್ನು ಆಚರಿಸುವ ಈ ಸಂತಸದ ಮಕ್ಕಳ ಹಬ್ಬವನ್ನು ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯವರು ಆತ್ಮೀಯವಾಗಿ ಆಯೋಜಿಸಿದ್ದಾರೆ. ಮಕ್ಕಳ ಉತ್ಸಾಹ, ಕಲಿಕೆ ಮತ್ತು ಕಲೆಯನ್ನು ಒಟ್ಟುಗೂಡಿಸುವ ಈ ಹಬ್ಬಕ್ಕೆ ವಾಯ್ಸ್ ಆಫ್ ಆರಾಧನಾ ಅವರ ಪ್ರೇರಣಾದಾಯಕ ಸಂಘಟನೆಯು ವಿಶೇಷ ಅರ್ಥ ನೀಡಿದೆ. ಮಕ್ಕಳ ಹಬ್ಬ ಅಂದರೆ ಅವರ ನಿರ್ದೋಷಿ ನಗು, ಸೃಜನಶೀಲತೆ, ಪ್ರತಿಭೆ ಮತ್ತು ಸಂಸ್ಕಾರದ ಹಬ್ಬ. ಇಂತಹ ಮಹತ್ವದ ಹಬ್ಬವನ್ನು ಉದ್ಘಾಟಿಸಲು ತಾವು ನಮ್ಮ ಜೊತೆ ಇರುವುದೇ ನಮ್ಮ ಭಾಗ್ಯ. ಇದೀಗ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಮತಿ ಪದ್ಮಶ್ರೀ ಭಟ್ ಅವರು ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಲಿರುವ ಕುಮಾರಿ ಶ್ರೇಯಾ ಸುಳ್ಯ, ಉದ್ಘಾಟಿಸಲಿರುವ ಶ್ರೀನಿಧಿ ದೇವಾಡಿಗ ಹಾಗೂ ಧರ್ಮದರ್ಶಿಗಳು ಡಾಕ್ಟರ್ ಹರಿಕೃಷ್ಣ ಪುನರೂರು, ಶ್ರೀ ಕೊಡೆತ್ತೂರು ಭುವನಾಭಿರಾಮ ಉಡುಪ, ಡಾಕ್ಟರ್ ರಾಜೇಶ್ ಆಳ್ವ ಬದಿಯಡ್ಕ, ಶ್ರೀ ಪ್ರವೀಣ್ ಕುಮಾರ್ ಕೊಡಿಯಾಲ್ ಬೈಲು, ಶ್ರೀ ರಾಘವೇಂದ್ರ ರಾವ್ ಅಗರಿ, ಶ್ರೀ ರಾಮಕೃಷ್ಣ ಶ್ರೀರೂರು, ಶ್ರೀ ಸುಬ್ರಹ್ಮಣ್ಯ ಭಟ್ ಹಾಗೂ ಅರುಣ್ ಅಜಕಾರು ಇವರನ್ನೆಲ್ಲ ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂದು ಕಳಕಳಿಯಿಂದ ವಿನಂತಿಸುತ್ತಿದ್ದೇನೆ. ಪ್ರೇಕ್ಷಕರು ದಯವಿಟ್ಟು ಅಬ್ಬರದ ಕರತಾಳದಿಂದ ಇವರನ್ನು ಸ್ವಾಗತಿಸಿಕೊಳ್ಳಿ. ನಿಮ್ಮೆಲ್ಲರ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿಯನ್ನು ಮತ್ತೊಮ್ಮೆ ನೆನೆಯುತ್ತಾ ಇಂದಿನ ಕಾರ್ಯಕ್ರಮದ ಚಾಲನೆಯನ್ನು ಪ್ರಾರ್ಥನೆಯೊಂದಿಗೆ ಮಾಡೋಣ. ಪ್ರಾರ್ಥಿಸಲು ಬರುತ್ತಿದ್ದಾರೆ ಕುಮಾರಿ ಶ್ರೀಮಾನ್ಯ ಭಟ್ ಕಡಂದಲೆ. मोदकहस्त चामरकर्ण विलम्बितसूत्र वामनरूप महेश्वर पुत्र विघ्नविनाशक पाद नमस्ते. ಶ್ರೀ ಮಹಾಮಾತೆಯು ನಮ್ಮ ಇಂದಿನ ಎಲ್ಲ ಕಾರ್ಯಕ್ರಮವು ಸುಗಮವಾಗಿ ನಡೆಸಲು ನಮ್ಮನ್ನು ಹರಸಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ಮುಂದಕ್ಕೆ, ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಆದರೆ ಕೆಲವೊಮ್ಮೆ ಖಚಿತವಾದ ಸಾವು ಆಕಸ್ಮಿಕವಾಗಿ ಬಂದಾಗ ಅವರನ್ನು ಕಳೆದುಕೊಂಡವರಿಗೆ ಆಗುವಂತಹ ನೋವು ಅಪಾರ. ಅದೇ ರೀತಿ ಇತ್ತೀಚೆಗಷ್ಟೇ ಕಟೀಲಿನಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿದ ಶ್ರೀ ಕೆ ಸದಾಶಿವ್ ಭಟ್ 28ನೇ ತಾರೀಕು ಸೆಪ್ಟೆಂಬರ್ 2025ರಂದು ದೈವಾಧೀನರಾಗಿದ್ದಾರೆ. ಅವರ ಆ ನಷ್ಟ ಅದು ನಿಜವಾಗಿಯೂ ತುಂಬಲಾರದ ನಷ್ಟ ಅವರ ಕುಟುಂಬದವರಿಗೆ. ಹಾಗಾಗಿ ಇವತ್ತು ಅವರ ಮಗಳು
ಶ್ರೀಮತಿ ಪದ್ಮಶ್ರೀ ಭಟ್ ಅವರೇ ಆಯೋಜಿಸಿದಂಥ ಈ ಕಾರ್ಯಕ್ರಮದಲ್ಲಿ ನಾವು ಅವರಿಗೋಸ್ಕರ 1 ನಿಮಿಷದ ಮೌನ ಪ್ರಾರ್ಥನೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹಾರೈಸುವುದು ನಿಮ್ಮೆಲ್ಲರ ಕರ್ತವ್ಯ. ಆದ್ದರಿಂದ 1 ನಿಮಿಷ ಎಲ್ಲರ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮೌನದಿಂದ ಅವರಿಗೋಸ್ಕರ ಪ್ರಾರ್ಥಿಸೋಣ. ಧನ್ಯವಾದಗಳು. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗದ ಆ ದಿವ್ಯ ಚೇತನ ಅವರು ಅಗಲಿ ಹೋದರೂ ಅವರು ಉಳಿದವರಿಗೆ ಅವರ ಆಶೀರ್ವಾದ ಆ ಲೋಕದಿಂದ ಸದಾ ಹರಸ್ತಾ ಇರಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸೋಣ. ಮುಂದಕ್ಕೆ ಬಂದಂಥ ಅತಿಥಿಗಳನ್ನು ನಾವೀಗ ಸ್ವಾಗತಿಸಬೇಕು. ನೃತ್ಯದಲ್ಲಿ ನಾಟ್ಯರಸ, ಗಾಯನದಲ್ಲಿ ಗಾನರಸ, ಅಭಿನಯದಲ್ಲಿ ಅಬ್ಬರಿಸಿದ ಕಲಾಶ್ರೀ, ಸುಳ್ಯದ ಕೀರ್ತಿಯ ಕಿರಣ, ಬಹುಮುಖ ಪ್ರತಿಭೆಯ ರತ್ನ, ನಮ್ಮ ಮಕ್ಕಳ ಹಬ್ಬದ ಮಾನ್ಯಾಧ್ಯಕ್ಷೆ ಕುಮಾರಿ MG ಶ್ರೇಯಾ ಅವರನ್ನು ಈ ಪವಿತ್ರ ವೇದಿಕೆಗೆ ನಾವು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಇವರಿಗೆ ಶ್ರೀಮತಿ ಪದ್ಮಶ್ರೀ ಭಟ್ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯ ಅಧ್ಯಕ್ಷರು ಶಾಲು ಹೊದಿಸಿ ಗೌರವಿಸಬೇಕೆಂತ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಮೇಡಮ್. ಶ್ರೀ ಶಾರದಾ ಸೆಂಟ್ರಲ್ ಸ್ಕೂಲ್ ಶಿಮಂತೂರಿನ ವಿದ್ಯಾರ್ಥಿನಿ, ಬಹುಮುಖ ಪ್ರತಿಭೆ ಕುಮಾರಿ ಶ್ರೀನಿಧಿ ದೇವಾಡಿಗ ಅವರು ಮಕ್ಕಳ ಹಬ್ಬದ ಉದ್ಘಾಟಕಿಯಾಗಿ ಆಗಮಿಸಿರುವುದಕ್ಕೆ ನಾವು ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತಿಸುತ್ತಿದ್ದೇವೆ. ಶ್ರೀಮತಿ ಮಲ್ಲಿಕಾ, ಕಾರ್ಯದರ್ಶಿಯವರು, ಕರ್ನಾಟಕ ಜಾನಪದ ಪರಿಷತ್ ಮೂಡಬಿದ್ರೆ ಘಟಕ, ಇವರು ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಮೇಡಮ್. ಮುಂದಕ್ಕೆ ಶ್ರೀಯುತ ಸುಬ್ರಹ್ಮಣ್ಯ ಭಟ್, ಕಡಂದಲೆ ಅರ್ಚಕರು ಹಾಗೂ ಕಡಂದಲೆ ದೇವಸ್ಥಾನದ ಅರ್ಚಕರು ಹಾಗೂ HDFC ಬ್ಯಾಂಕ್ ಮಂಗಳೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು, ಅವರು ಕೂಡ ನಮ್ಮೊಡನಿದ್ದಾರೆ. ಅವರಿಗೂ ಶ್ರೀ ಕೆ ಭುವನಾಭಿರಾಮ ಉಡುಪ ಅವರು ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು, ಮಾಜಿ ರಾಜ್ಯಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು, ಇವರಿಗೆ ನಮ್ಮ ಹೃತ್ಪೂರ್ವಕ ಹಾಗೂ ಸನ್ಮಾನಪೂರ್ವಕ ಸ್ವಾಗತ. ಕನ್ನಡದ ಪರಮ ಪ್ರೇಮಿಯೂ ಸಾಹಿತ್ಯದ ಅಳಲಿನ ದೂತನೂ ಆಗಿರುವ ಇವರ ಸಾನ್ನಿಧ್ಯ ನಮ್ಮ ಸಮಾರಂಭಕ್ಕೆ ಕೀರ್ತಿ ತಂದುಕೊಟ್ಟಿದೆ. ಅವರಿಗೆ ಶ್ರೀಮತಿ ಪದ್ಮಶ್ರೀ ಭಟ್ ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಮೇಡಮ್. ನಮ್ಮ ಮಕ್ಕಳ ಹಬ್ಬಕ್ಕೆ ಗೌರವಾನ್ವಿತ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀ ಕೊಡೆತ್ತೂರು ಭುವನಾಭಿರಾಮ ಉಡುಪ, ಯುಗಪುರುಷ ಕಿನ್ನಿಗೋಳಿ, ಸಮಾಜ ಸೇವಕ ಹಾಗೂ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತಿರುವ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ನಿಮ್ಮ ಸಾನ್ನಿಧ್ಯವು ಮಕ್ಕಳ ಹಬ್ಬಕ್ಕೆ ಶ್ರದ್ಧಾ, ಸಂತೋಷ ಮತ್ತು ಪ್ರೇರಣೆಯ ಬೆಳಕನ್ನು ತುಂಬಿಸುತ್ತದೆ ಸರ್. ಇವರನ್ನು ಡಾಕ್ಟರ್ ರಾಜೇಶ್ ಆಳ್ವ, ತುಳು ವರ್ಲ್ಡ್, ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಧನ್ಯವಾದಗಳು ಸರ್. ತುಳು ಲೋಕದ ಬೆಳಕಾಗಿ ತುಳು ವರ್ಲ್ಡ್ ಮುಖಾಂತರ ತುಳುವಿಗಾಗಿಯೇ ನಿರಂತರ ಹೋರಾಟ ನಡೆಸಿ ಬಂದಿರುವ ನಮ್ಮ ಆದರಣೀಯ ಡಾಕ್ಟರ್ ರಾಜೇಶ್ ಆಳ್ವ ಬದಿಯಡ್ಕ ಅವರಿಗೂ ಹೃತ್ಪೂರ್ವಕ ಸ್ವಾಗತ. ತುಳುನಾಡಿನ ಸಂಸ್ಕೃತಿ, ಸಾಹಿತ್ಯ ಹಾಗೂ ಪರಂಪರೆಯನ್ನು ಉಳಿಸಿ ಬೆಳೆಸುವ ನಿಮ್ಮ ಅಮೂಲ್ಯ ಸೇವೆ ನಮಗೆ ಸ್ಫೂರ್ತಿದಾಯಕ. ಇಂದು ನಮ್ಮ ಮಕ್ಕಳ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಸಾನ್ನಿಧ್ಯವು ಈ ವೇದಿಕೆಗೆ ವಿಶಿಷ್ಟ ಕಿರಣ ನೀಡುತ್ತದೆ. ನಮ್ಮೆಲ್ಲರ ಪರವಾಗಿ ಈ ಉತ್ಸವದ ಹರ್ಷದ ಕ್ಷಣದಲ್ಲಿ ನಿಮಗೆ ಹೃತ್ಪೂರ್ವಕ ಸ್ವಾಗತ ಹಾಗೂ ಅಭಿನಂದನೆಗಳನ್ನು ಶ್ರೀಯುತ ಅನಂತ ಪದ್ಮನಾಭ ಅಷ್ಟಣ್ಣರು ಇಲ್ಲಲ್ಲ ಶ್ರೀಯುತ ಧರ್ಮದರ್ಶಿಯವರಾದ ಡಾಕ್ಟರ್ ಹರಿಕೃಷ್ಣ ಪುನರೂರು ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕಂತ ಕೇಳಿಕೊಳ್ಳಿ. ಧನ್ಯವಾದಗಳು ಸರ್. ಇನ್ನೊಬ್ಬ ಮಹಾನ್ ವ್ಯಕ್ತಿ ನಮ್ಮೊಡನಿದ್ದಾರೆ. ಶ್ರೀ ರಾಮಕೃಷ್ಣ ಶೀರೂರು ಅಧ್ಯಾಪಕರು ಹಾಗೂ ಕರ್ನಾಟಕ ಜಾನಪದ ಪರಿಷತ್ನ ಸದಸ್ಯರು ಹೌದು. 10 ಹಲವಾರು ರಾಜ್ಯ ಪ್ರಶಸ್ತಿ ಪಡೆದಂತಹ ಬಹುಮುಖ ಪ್ರತಿಭೆ, ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿ. ಇವರಿಗೆ ಶ್ರೀ ಅಗರಿ ರಾಘವೇಂದ್ರ ರಾವ್ ಇವರು ಶಾಲು ಹೊದಿಸಿ ಸನ್ಮಾನ ಮಾಡಬೇಕಂತ ಕೇಳಿಕೊಳ್ಳುತ್ತೇನೆ. ನಮ್ಮ ಸಂಸ್ಕೃತಿ, ಜನಪದ ಮತ್ತು ಪರಂಪರೆಯ ಬೆನ್ನೆಲುಬಾಗಿ ಕೆಲಸ ಮಾಡುತ್ತಿರುವ ಕರ್ನಾಟಕ ಜನಪದ ಪರಿಷತ್ನ ಗೌರವಾನ್ವಿತ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಪ್ರವೀಣ್ ಕುಮಾರ್ ಕೊಡಿಯಾಲ್ಬೈಲ್ ಅವರಿಗೂ ನಮ್ಮ ಹೃತ್ಪೂರ್ವಕ ಸ್ವಾಗತ. ಜನಪದ ಕಲೆಗಳ ಸಂರಕ್ಷಣೆ ಮತ್ತು ಪ್ರಚಾರಕ್ಕಾಗಿ ನಿರಂತರ ಶ್ರಮಿಸುತ್ತಿರುವ ನಿಮ್ಮಂತಹ ನಾಯಕರು ನಮ್ಮ ಸಮಾಜಕ್ಕೆ ಸ್ಫೂರ್ತಿಯುತರಾದವರು. ಇಂದಿನ ಈ ಮಕ್ಕಳ ಹಬ್ಬದ ಸಂತಸದ ಕ್ಷಣದಲ್ಲಿ ನಿಮ್ಮ ಸಾನ್ನಿಧ್ಯವು ನಮ್ಮೆಲ್ಲರಿಗೂ ಗೌರವದ ವಿಷಯ. ನಮ್ಮ ಪರಂಪರೆಯ ಪರಿಪಾಲಕನಾದ ನಿಮಗೆ ಹೃದಯಪೂರ್ವಕ ಸ್ವಾಗತ ಮತ್ತು ಅಭಿನಂದನೆಗಳು ಸರ್. ನಿಮಗೆ ಶ್ರೀ ಅಭಿಷೇಕ್ ಶೆಟ್ಟಿ ಐಕಳ ಇವರು ಶಾಲು ಹೊದಿಸಿ ಗೌರವಿಸಲಿದ್ದಾರೆ. ಧನ್ಯವಾದಗಳು ಶ್ರೀಯುತ ಅಭಿಷೇಕ್ ಅವರೇ. ವಿದ್ಯಾರ್ಥಿಗಳನ್ನು ಸದಾ ಪ್ರೋತ್ಸಾಹಿಸುತ್ತಾ ಬಹುಮಾನಗಳ ಮೂಲಕ ಅವರ ಪ್ರತಿಭೆಯನ್ನು ಗೌರವಿಸುತ್ತಿರುವ ಅಗರಿ ಎಂಟರ್ಪ್ರೈಸಸ್ನ ಶ್ರೀ ರಾಘವೇಂದ್ರ ರಾವ್ ಅಗರಿ ಅವರಿಗೆ ನಮ್ಮ ಹೃತ್ಪೂರ್ವಕ ಸ್ವಾಗತ ಸರ್. ನಮ್ಮ ಮಕ್ಕಳ ಹಬ್ಬದ ಈ ಸುಂದರ ಕ್ಷಣದಲ್ಲಿ ನಿಮ್ಮ ಸಾನ್ನಿಧ್ಯ ನಮಗೆ ಪ್ರೇರಣೆಯಾಗಿದೆ. ಇವರಿಗೆ ಶ್ರೀಯುತ ದೀನ್ರಾಜ್ ಇವರು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮತ್ತೋರ್ವ ಗಣ್ಯ ವ್ಯಕ್ತಿ ಶ್ರೀ ಅರುಣ್ ಅಜಕಾರು. ನಮ್ಮ ಸಂಸ್ಥೆಗೆ ಮೊದಲಿನಿಂದಲೂ ಹೆಚ್ಚಿನ ರೀತಿಯ ಪ್ರೋತ್ಸಾಹ ಸಹಕಾರ ಕೊಡುತ್ತಾ ಬಂದಿರುವ ಇವರು ಮತ್ತೋರ್ವ ಕೃಷಿಕ. ಕೃಷಿಯಲ್ಲಿ ಅಗಾಧ ಬಹಳಷ್ಟು ಸಾಧನೆ ಮಾಡಿದ ಇವರಿಗೆ ಶ್ರೀಯುತ ಬಸವರಾಜ್ ಮಂತ್ರಿ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಂತ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಶ್ರೀಯುತ ಬಸವರಾಜ್ ಅವರಿಗೆ. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ ಇಂದಿನ ಸಮಾರಂಭದ ಮುಖ್ಯಸ್ಥೆ ಶ್ರೀಮತಿ ಪದ್ಮಶ್ರೀ ಭಟ್ ನಿಡ್ಯೋಡಿ. ಆರಾಧನಾ ಸಂಸ್ಥೆಯ ಧ್ವನಿಯಾಗಿರುವ ಇವರು ಸಮಾಜ ಸೇವಕಿ ಹಾಗೂ ಭಕ್ತಿಯ ಪ್ರೇರಣೆ ಎಂಬ ವ್ಯಕ್ತಿತ್ವ. ಅವರ ಸಾನ್ನಿಧ್ಯ ನಮ್ಮ ಸಮಾರಂಭಕ್ಕೆ ಶ್ರದ್ಧಾ ಪ್ರಭೆಯನ್ನು ತುಂಬುತ್ತದೆ. ನಮ್ಮ ಸಮಾರಂಭಕ್ಕೆ ಸನ್ಮಾನ ಪೂರ್ವಕವಾಗಿ ಸ್ವಾಗತಿಸುವ ಈ ನಿಟ್ಟಿನಲ್ಲಿ ಅವರು ಮಾಡಿದ ಸಮಾಜಮುಖಿ ಕಾರ್ಯಗಳು ಸಾಧಾರಣ 80 ಲಕ್ಷಕ್ಕೂ ಹೆಚ್ಚು ಅವರು ಮತ್ತು ಅವರ ತಂಡದವರು ಅವರ ಸದಸ್ಯರಿಂದ ಸಂಘಟಿಸಿ ಅವರಿಂದ ಹಣವನ್ನು ಸ್ವೀಕರಿಸಿ
ಅವರ ಕೈಯಿಂದ ಹಣ ಹಾಕಿ ಬಡವ, ಬಲ್ಲಿದರಿಗೆ, ಅನಾರೋಗ್ಯದವರಿಗೆ ಇವರು ಸಹಾಯ ಹಸ್ತವನ್ನು ನೀಡಿದ್ದಾರೆ. ಇಂತಹ ಸಮಾಜಮುಖಿ ಶ್ರೇಷ್ಠೆ ಶ್ರೀಮತಿ ಪದ್ಮಶ್ರೀ ಭಟ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ. ಮುಂದಕ್ಕೆ ನಮ್ಮ ಕಾರ್ಯಕ್ರಮದ ಉದ್ಘಾಟನೆ. ಇದನ್ನು ಉದ್ಘಾಟಿಸಲು ಇದ್ದಾರೆ ಕುಮಾರಿ ಶ್ರೀನಿಧಿ ದೇವಾಡಿಗ. ಅವರೊಡನೆ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ಕೈ ಜೋಡಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಕುಮಾರಿ ಶ್ರೀನಿಧಿ ದೇವಾಡಿಗ ಹಾಗೂ ಇತರ ಎಲ್ಲ ಗಣ್ಯರಿಗೂ ವಂದನೆಗಳು. ದೀಪ ಬೆಳಕಿನ ಸಂಕೇತವಂತೆ, ಅದೇ ರೀತಿ ನಮ್ಮ ಕಾರ್ಯಕ್ರಮ, ನಮ್ಮ ತಂಡವು ಸದಾ ಬೆಳಕಿನ ರೀತಿಯಲ್ಲಿ ಬೆಳಗುತ್ತಾ ಸಾಗಲಿ, ಮುಂದೆ ಸಾಗಲಿ ಅಂತ ನಾವು ನೀವೆಲ್ಲರೂ ಶ್ರೀ ಮಾತೆಯಲ್ಲಿ ಪ್ರಾರ್ಥಿಸೋಣ. ಮುಂದಕ್ಕೆ ಉದ್ಘಾಟಕಿಯಾಗಿ ಬಂದಂತಹ ಕುಮಾರಿ ಶ್ರೀನಿಧಿ ದೇವಾಡಿಗ ಅವರಿಂದ ಉದ್ಘಾಟಕರ ಮಾತು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ಇಲ್ಲಿ ನೆರೆದಿರುವ ಎಲ್ಲ ಅತಿಥಿಗಳಿಗೂ ನನ್ನ ವಂದನೆಗಳು. ಶ್ರೀದೇವಿಯ ಕೃಪೆಯಿಂದ ಕಟೀಲು ಎಂಬ ಪುಣ್ಯ ಭೂಮಿಯಲ್ಲಿ ನನಗೆ ಮಕ್ಕಳ ಹಬ್ಬ ಎಂಬ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರೆಂದು ಸಿಕ್ಕಿರುವ ಈ ಅವಕಾಶವು ತುಂಬ ಗೌರವ ಮತ್ತು ಭಾಗ್ಯದ ವಿಷಯವಾಗಿದೆ. ವಾಯ್ಸ್ ಆಫ್ ಆರಾಧನಾ ಎಂಬ ಈ ವೇದಿಕೆಯು ಮಕ್ಕಳಿಗೆ ತಮ್ಮ ಪ್ರತಿಭೆಯನ್ನು ತೋರಿಸಲು ಒಂದು ಅಮೂಲ್ಯವಾದ ಅವಕಾಶವನ್ನು ನೀಡುತ್ತದೆ. ಇಂತಹ ಕಾರ್ಯಕ್ರಮಗಳು ಮಕ್ಕಳ ಕನಸುಗಳಿಗೆ ರೆಕ್ಕೆಯಾಗಿವೆ. ಮಕ್ಕಳಲ್ಲಿರುವ ಕೌಶಲ್ಯತೆ, ಕುತೂಹಲ ಹಾಗೂ ಆತ್ಮವಿಶ್ವಾಸವನ್ನು ವೃದ್ಧಿಗೊಳಿಸಿ ನವೀನ ವಿಚಾರದಿಂದ ರಂಜಿಸುವ ಕಲೆಗಳನ್ನು ಮಕ್ಕಳಿಂದ ಹೊರತರುವಲ್ಲಿ ಇವು ಯಶಸ್ವಿಯಾಗಿವೆ. ಮಕ್ಕಳಿಗೆ ಸೂಕ್ತವಾದ ಪ್ರೋತ್ಸಾಹ ಹಾಗೂ ಅವಕಾಶ ನೀಡಿದಾಗ ಅವರು ತಮ್ಮ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಇತರರಿಗೂ ಪ್ರೇರಣೆಯಾಗುತ್ತಾರೆ. ಮಕ್ಕಳ ಹಬ್ಬವು ಮಕ್ಕಳಲ್ಲಿರುವ ಕುತೂಹಲ, ಮುಗ್ಧತೆ ಹಾಗೂ ಸೃಜನಶೀಲತೆಗೆ ಮಹತ್ವವನ್ನು ನೀಡುತ್ತದೆ. ಇದು ನಿಜವಾದ ಅರ್ಥದಲ್ಲಿ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ಜ್ಞಾನ, ಭಕ್ತಿ ಮತ್ತು ಕಲೆಗಳ ಭಂಡಾರವಾಗಿದೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಎಲ್ಲರಿಗೂ ನನ್ನ ಶುಭಕಾಮನೆಗಳು. ನಿಮ್ಮ ಶ್ರಮ ಮತ್ತು ಸಮರ್ಪಣೆ ಮಕ್ಕಳಲ್ಲಿ ಅಡಕವಾಗಿರುವ ಪ್ರತಿಭೆಯನ್ನು ಬೆಳಗಿಸುವ ದಾರಿದೀಪವಾಗಿದೆ. ಸಕಾರಾತ್ಮಕ ಚಿಂತನೆಯಿಂದ ಪ್ರಾರಂಭಿಸಿದ ಈ ಕಾರ್ಯಕ್ರಮವು ಪ್ರತಿಯೊಂದು ಹಂತದಲ್ಲಿ ಯಶಸ್ಸನ್ನು ಕಾಣಲಿ ಹಾಗೂ ಇನ್ನೂ ಎತ್ತರಕ್ಕೆ ಬೆಳೆದು ಸಾವಿರಾರು ಮಕ್ಕಳಿಗೆ ಮಾರ್ಗದರ್ಶನವಾಗಲಿ. ಧನ್ಯವಾದಗಳು.
ಧನ್ಯವಾದಗಳು ಕುಮಾರಿ ಶ್ರೀನಿಧಿ ದೇವಾಡಿಗ ಇವರೇ, ತುಂಬ ಅತ್ಯುತ್ತಮವಾಗಿ ಮಾತನಾಡಿದ್ದೀರಿ. ದೇವರು ಸದಾ ನಿಮ್ಮನ್ನು ಹರಸಲಿ. ಮುಂದಕ್ಕೆ ಪ್ರಸ್ತಾವನೆ, ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಂತಹ ಶ್ರೀಮತಿ ಪದ್ಮಶ್ರೀ ಭಟ್ ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತನಾಡದಿದ್ದರೆ ಕಾರ್ಯಕ್ರಮ ಅಪೂರ್ಣವಾಗಬಹುದು. ಹಾಗಾಗಿ ಶ್ರೀಮತಿ ಪದ್ಮಶ್ರೀ ಭಟ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕಟೀಲು ದೇವಿಯನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ವೇದಿಕೆಯಲ್ಲಿರುವ ಗಣ್ಯರು ಹಾಗೂ ಇಲ್ಲಿ ನೆರೆದ ವಾಯ್ಸ್ ಆಫ್ ಆರಾಧನಾ ತಂಡದ ಪ್ರತಿಭೆಗಳು, ಪೋಷಕರು ಹಾಗೂ ಕಲಾ ಪೋಷಕರಿಗೆ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕಳೆದ 8 ವರ್ಷದಿಂದ ಆರದಿರಲಿ ಬದುಕು ಆರಾಧನಾ ಸಂಸ್ಥೆ ರಚಿಸಿ ಪ್ರತಿ ತಿಂಗಳು ಅವರ ಮನೆ ಬಾಗಿಲಿಗೆ ಸಹಾಯ ನೀಡುತ್ತಾ ಬಂದಿದ್ದೇವೆ. ಇದುವರೆಗೆ 80 ಲಕ್ಷ ಸಹಾಯ ನೀಡಿದ ಹೆಮ್ಮೆ ನಮ್ಮ ತಂಡದ ಸದಸ್ಯರಿಗಿದೆ. ಕಳೆದ 6 ವರ್ಷದಿಂದ ವಾಯ್ಸ್ ಆಫ್ ಆರಾಧನಾ ತಂಡ ರಚಿಸಿ ಪ್ರತಿಭೆಗಳ ಕಲೆಗೆ ಪ್ರೋತ್ಸಾಹ ನೀಡುತ್ತಾ ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ನೀಡಿದ ಹೆಮ್ಮೆ ನಮ್ಮ ತಂಡಕ್ಕಿದೆ. ಜೀ ಕನ್ನಡದ ಮಹಾನಟಿ ಆರಾಧನಾ ಭಟ್ ಅವರ ಹೆಸರಿನಲ್ಲಿ ವಾಯ್ಸ್ ಆಫ್ ಆರಾಧನಾ ತಂಡ ರಚಿಸಿ ಪ್ರತಿಭೆಗಳ ಕಲೆಗೆ ಪ್ರೋತ್ಸಾಹ ನೀಡುತ್ತಾ ಬಂದಿರುವ ತಂಡ ಇದಾಗಿದೆ. ಕಳೆದ 3 ವರ್ಷಗಳಿಂದ ರಾಜ್ಯ ಮಟ್ಟದ ಮಕ್ಕಳ ಹಬ್ಬ ನಡೆಸುತ್ತಾ ಬಂದಿದ್ದೇವೆ. ಹಬ್ಬ ನಡ್ಕ, ಯುಗಪುರುಷ ಕಿಂಡಿಗೋಳಿ, ಇಂದು ಕಟೀಲಿನ ಸರಸ್ವತಿ ಸದನ, ಹೀಗೆ ಅನೇಕ ಕಾರ್ಯಕ್ರಮಗಳು ನಮ್ಮ ತಂಡದ ಮಕ್ಕಳಿಗೆ ನೀಡಿದೆ. ನಮ್ಮ ತಂಡದಲ್ಲಿ ಮಂಗಳೂರು, ಬೆಂಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕಾಸರಗೋಡು, ಹೈದರಾಬಾದ್, ಸುಳ್ಯ, ಪುತ್ತೂರು, ಮೂಡಬಿದ್ರೆ, ಕಾರ್ಕಳ, ಉಡುಪಿ, ಹೀಗೆ ಹಲವಾರು ಪ್ರತಿಭೆಗಳು ರಾಜ್ಯಾದ್ಯಂತ ಇದ್ದಾರೆ. ನಮ್ಮ ಸಂಸ್ಥೆ ಸಹಾಯದ ಜೊತೆ ಕಲೆಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ನಮ್ಮ ತಂಡದ ಕಲಾ ಪೋಷಕರಾದ ಬಸವರಾಜ್ ಮಂತ್ರಿ, ದೀನ್ ರಾಜ್, ಅಭಿಷೇಕ್ ಶೆಟ್ಟಿ ಐಕಳ, ಸಾಣೂರು, ಅರುಣ್ ಶೆಟ್ಟಿಗಾರ್ ಮುಂತಾದವರ ಸಹಕಾರದಿಂದ ಉತ್ತಮವಾಗಿದೆ. ನಮ್ಮ ತಂಡದಲ್ಲಿ ಕಲಾರಾಧನೆ ಎಂಬ ವಾಟ್ಸಪ್ ಗ್ರೂಪನ್ನು ರಚಿಸಿ ಪ್ರತಿಭೆಗಳ ಕಲೆಗೆ ಪ್ರತಿ ತಿಂಗಳು ಬಹುಮಾನ ನೀಡುತ್ತಾ ಬಂದಿದ್ದೇವೆ. ಬಹುಮಾನದ ಪ್ರಾಯೋಜಕರಾದ ಅಗರಿ ರಾಘವೇಂದ್ರ ರಾವ್, ರಿಪೋರ್ಟ್ ಕರ್ನಾಟಕ ಅಶೋಕ್ ಕಲ್ಲಡ್ಕ, ತುಳುನಾಡ ವಾರ್ತೆಯ ಪುನೀತ್ ಹಾಗೂ ಪ್ರಫುಲ್ಲ, ಅಭಿಮತ ವಾಹಿನಿ, ಅಭಿಷೇಕ್ ಶೆಟ್ಟಿ ಐಕಳ, ದೀನ್ ರಾಜ್, ಬಸವರಾಜ್ ಮಂತ್ರಿ, ಇಷ್ಟು ಮಂದಿ ನಮ್ಮ ತಂಡದ ಪ್ರಾಯೋಜಕರಾಗಿದ್ದಾರೆ. ನಮ್ಮ ತಂಡಕ್ಕೂ ಟೀಕೆ ಟಿಪ್ಪಣಿಗಳು ಬಂದಿವೆ. ಉತ್ತಮ ಕೆಲಸ ಮಾಡುವಾಗ ಬರುವುದು ಸಹಜ, ನಮಗೂ ಬಂದಿತ್ತು, ನಾವು ಎದುರಿಸಿಕೊಂಡು ಬಂದಿದ್ದೇವೆ. ನಮ್ಮ ತಂಡ ಉತ್ತಮ ಸಮಾಜಮುಖಿ ಕೆಲಸ ಮಾಡುತ್ತಾ ಬಂದಿದೆ. ನಿಮ್ಮೆಲ್ಲರ ಸಹಕಾರದಿಂದ ಉತ್ತಮವಾಗಿ ನಡೆಯುತ್ತಿದೆ. ಮುಂದೆಯೂ ಹಲವಾರು ಉತ್ತಮ ಕಾರ್ಯಕ್ರಮಗಳು ನಡೆಯಲಿದೆ. ರಾಜ್ಯ ಮಟ್ಟದಲ್ಲಿ ವಾಯ್ಸ್ ಆಫ್ ಆರಾಧನಾ ಹೆಸರು ಮಾಡಿರುವುದು ತುಂಬ ಖುಷಿ ನೀಡಿದೆ. ಕಟೀಲು ಸನ್ನಿಧಾನದಲ್ಲಿ ಉತ್ತಮ ವೇದಿಕೆ ಕಲ್ಪಿಸಿಕೊಟ್ಟ ಆಸ್ರಣ್ಣರಿಗೂ ಕಟೀಲಿನ ಆಡಳಿತ ಮಂಡಳಿಗೂ ಧನ್ಯವಾದವನ್ನು ತಿಳಿಸುತ್ತಾ ನನ್ನ ಪ್ರಸ್ತಾವನೆಯನ್ನು ಕೊನೆಗೊಳಿಸುವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಮೇಡಮ್. ನಿಮ್ಮ ಸಮಾಜಮುಖಿ ಕೆಲಸ ಇದೇ ರೀತಿ 100 ಕಾಲ ನಡೆಯಲಿ ಅಂತ ಶ್ರೀದೇವಿ ಹತ್ರ ಪ್ರಾರ್ಥಿಸೋಣ. ಮುಂದಕ್ಕೆ ಮುಖ್ಯ ಅತಿಥಿಗಳಿಂದ ಒಂದೆರಡು ಮಾತು. ಮೊದಲಾಗಿ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಕ್ಕಳ ಹಬ್ಬದ ಬಗ್ಗೆ ಒಂದೆರಡು ಶುಭ ನುಡಿಯನ್ನಾಡಬೇಕಂತ ಕೇಳಿಕೊಳ್ತೇನೆ ಸರ್. ತಾಯಿ ದುರ್ಗಾಂಬೆಗೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ನೇರ ಆತ್ಮೀಯ ಬಂಧುಗಳೇ, ಮುದ್ದು ಮಕ್ಕಳೇ, ಪ್ರತಿಯೊಂದು ಮಕ್ಕಳಲ್ಲೂ ಪ್ರತಿಭೆ ಇದೆ, ಆದರೆ ಪ್ರದರ್ಶನಕ್ಕೆ ಅವಕಾಶ ಇಲ್ಲ. ಮತ್ತು ಬಡ್ಡ ಮಕ್ಕಳು ಅದನ್ನು ನೋಡಿ ತಾವು ಕೂಡ ಪ್ರತಿಭಾವಂತರಾಗಬೇಕಂತ ಪ್ರಯತ್ನ ಮಾಡುವಂಥ ಅವಕಾಶ ಇದೆ. ಇವತ್ತು ಪದ್ಮಶ್ರೀ ಅವರು ಆ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಮಕ್ಕಳ ಪ್ರತಿಭೆಯನ್ನು ಸಮಾಜಕ್ಕೆ ತೋರಿಸುವಂಥ ಒಳ್ಳೆಯ ಕೆಲಸ. ಯಾಕೆಂದರೆ ಮಕ್ಕಳೇ ಮುಂದಿನ ಜನಾಂಗ, ಅವರು ಒಳ್ಳೆಯದಿದ್ದರೆ ಸಮಾಜ ಒಳ್ಳೆಯದಾಗಿರ್ತದೆ. ಇವತ್ತು ಅದು ತಾಯಿಯ ಸನ್ನಿಧಿಯಲ್ಲಿ, ಅದರಿಂದ ಇಲ್ಲಿ ಪ್ರತಿಭೆ ಪಡೆದಂಥ ಎಲ್ಲ ಮಕ್ಕಳಿಗೂ ತಾಯಿಯ ಅನುಗ್ರಹ ಖಂಡಿತ ಸಿಕ್ಕೇ ಸಿಗುತ್ತದೆ. ಯಾಕೆಂದರೆ ಈ ಸ್ಥಳ ಅಂತ ಪುಣ್ಯಕ್ಷೇತ್ರ, ಆದ್ದರಿಂದ ಒಳ್ಳೆಯ ಕೆಲಸ ಆಗ್ತಾ ಇದೆ. ಪದ್ಮಶ್ರೀ ಅವರಿಗೆ, ಅವರ ತಂಡಕ್ಕೂ ಮಕ್ಕಳಿಗೂ ಶುಭವನ್ನು ಹಾರೈಸುತ್ತಾ
ಕಾರ್ಯಕ್ರಮಕ್ಕೆ ಶುಭಾರಿಸುತ್ತೆ. ನಮಸ್ಕಾರ. ನಿಮ್ಮ ಶುಭಾಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಸರ್. ನಿಮಗೆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕರುಣಿಸಲಿ ಅಂತ ನಾವು ಹಾರೈಸ್ತೇವೆ. ಮುಂದಕ್ಕೆ ಶ್ರೀ ಕೊಡೆತ್ತೂರು ಭುವನಾಭಿರಾಮ ಉಡುಪ ಯುಗಪುರುಷ ಕಿನ್ನಿಗೋಳಿ ಸರ್, ಪ್ಲೀಸ್. ಬಂಧುಗಳೇ, ವಾಯ್ಸ್ ಆಫ್ ಆರಾಧನಾ ಸಂಸ್ಥೆ ಮೂಲಕ ನಡೆಯುತ್ತಿರುವಂಥ ರಾಜ್ಯ ಮಟ್ಟದ ಮಕ್ಕಳ ಹಬ್ಬ ಈ ಕಾರ್ಯಕ್ರಮದ ಸಂದರ್ಭ ವೇದಿಕೆಯಲ್ಲಿರುವ ಸಮಾರಂಭದ ಅಧ್ಯಕ್ಷರೇ, ಎಲ್ಲ ಗಣ್ಯರೇ ಸೇರುವಂಥ ಬಂಧುಗಳೇ, ಪದ್ಮಶ್ರೀ ಭಟ್ಟಲ್ಲಿ ಕೂತ್ಕೊಂಡಿದ್ದಾರೆ. ಭಾಳಷ್ಟು ಅರ್ಥಪೂರ್ಣವಾಗಿ ಅಲ್ಲಲ್ಲಲ್ಲಲ್ಲಿ ಬೇರೆ ಬೇರೆ ಕಡೆಗಳ ಮಕ್ಕಳನ್ನು ಹುಟ್ಟುಹಾಕಿ ಅವರ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆಯನ್ನು ಕಲ್ಪಿಸಿಕೊಡುವುದರಲ್ಲಿ ಪದ್ಮಶ್ರೀ ಭಟ್ರು ಅವರು ಭಾಳಷ್ಟು ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ. ಯಾರಾದರೂ ಒಂದು ಮುಂದಾಳತ್ವ ಬೇಕಲ್ವಾ? ಮಕ್ಕಳಲ್ಲಿ ಪ್ರತಿಭೆ ಇದೆ, ಹೌದು. ಒಂದು ಸಂಘಟನೆ ಮೂಲಕ ಎಲ್ಲ ಮಕ್ಕಳನ್ನು ಸೇರಿಸಿ ನಾವು ಬರುವಾಗ ನೋಡಿದ್ದೇವೆ, ಎಲ್ಲ ಒಳ್ಳೆಯ ಮುದ್ದು ಮಕ್ಕಳು ಮಾಡುತ್ತಿದ್ದಾರೆ. ನೃತ್ಯ ಇರ್ಬೋದು, ಮಾತುಗಾರಿಕೆ ಇರ್ಬೋದು, ಬೇರೆ ಬೇರೆ ರೀತಿಯ ಪ್ರದರ್ಶನಗಳನ್ನು ಇಲ್ಲಿ ಮಾತ್ರವಲ್ಲ 10 ಹಲವು ಕಡೆಯಲ್ಲಿ ಮಾಡಿ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆ ಎಲ್ಲ ಇದಕ್ಕೆ ಎಲ್ಲರಿಗೂ ಭಾಳಷ್ಟು ಮೆಚ್ಚುಗೆಗೆ ಪಾತ್ರರಾಗಿದೆ ಅಂತೇಳಿ ಭಾಳ ಸಂತೋಷದಿಂದ ನಾನು ಹೇಳ್ತಾ ಇದ್ದೇನೆ. ಜೊತೆಗೆ ಮಕ್ಕಳು ಕೇವಲ ತರಗತಿಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗೋದು, ರ್ಯಾಂಕ್ ಪಡೆಯೋದು, ಡಾಕ್ಟರ್ ಆಗೋದು, ಇಂಜಿನಿಯರ್ ಆಗೋದು ಅದೇ ಮುಖ್ಯವಲ್ಲ. ಆದರೆ ಅವರಲ್ಲಿ ಇರುವಂಥ ಸೂಕ್ತ ಪ್ರತಿಭೆಗೆ ಒಳ್ಳೆಯ ಅವಕಾಶ ಸಿಕ್ಕಿ ಸಾರ್ವಜನಿಕರಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿ ನಾವು ಬಾಳಬೇಕು, ಬದುಕಬೇಕು, ಇನ್ನಿತರರಿಗೆ ಯಾವ ರೀತಿ ನಾವು ಪರೋಪಕಾರವನ್ನು ಮಾಡಬೇಕು ಎನ್ನುವುದನ್ನು ತಿಳಿಯೋಸ್ಕರ ಇಂತಹ ಕಾರ್ಯಕ್ರಮ ಭಾಳಷ್ಟು ಮಹತ್ವ ವಹಿಸ್ತದೆ. ಮಕ್ಕಳ ಹಬ್ಬದ ಮೂಲಕ ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಗೆ ಅವಕಾಶ ಕೊಡುವಂಥ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆ ಇನ್ನಷ್ಟು ಇಂತಹ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳ ಪ್ರತಿಭೆಗೆ ಪ್ರೋತ್ಸಾಹವನ್ನು ನೀಡಲಿ. ಮಕ್ಕಳು ಇಂತಹ ವೇದಿಕೆಯನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಪಡಿಸಿ ಹೆತ್ತವರು ದಯವಿಟ್ಟು ಅಂತಹ ಮಕ್ಕಳಿಗೆ ಒಳ್ಳೆಯ ರೀತಿಯ ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಮ್ರಪೂರ್ವಕವಾಗಿ ಕೇಳುತ್ತಾ ಎಲ್ಲರಿಗೂ ಶುಭವಾಗಲೆಂದು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸಂಘಟನೆಯಲ್ಲಿ ಶಕ್ತಿ ಇದೆ. ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯು ಇದೇ ರೀತಿ ಇನ್ನೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟು ಮುಂದುವರಿಯಲಿ ಅಂತ ಆಶಿಸಿದ ನಮ್ಮ ಶ್ರೀಯುತ ಭುವನಾಭಿರಾಮ ಉಡುಪ ಇವರಿಗೆ ಧನ್ಯವಾದಗಳು. ಅದೇ ರೀತಿ ನಿಮ್ಮ ಸಹಕಾರ ಸದಾ ಈ ಸಂಸ್ಥೆಯ ಮೇಲೆ ಇರಲಿ ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಮುಂದಕ್ಕೆ ತುಳುವಿನ ಉಳಿವಿಗಾಗಿ ಹೋರಾಡಿದ ಡಾಕ್ಟರ್ ರಾಜೇಶ್ ಆಳ್ವ ಬದಿಯಡ್ಕ ಇವರು ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಂತ ಕೇಳಿಕೊಳ್ಳುತ್ತಿದ್ದೇನೆ. ಕಟೀಲ್ದೊಳ್ಳಾಲ್ದಿ ಅಪ್ಪೆ ಭ್ರಮರಾಂಬಿಕೆನ ನೆನೆತಂದು ಮುಲ್ಪ ನಮ್ಮ ಕಣ್ಣೆದುರು ದೋಪಿನ ಲೆಕ್ಕೆ ಸಿರಿ ಬೆಮ್ಮೇರಿನ ನೆನೆತಂದು ಈ ಕಟೀಲ್ನ ಪುಣ್ಯಕ್ಷೇತ್ರದಲ್ಲಿ ಮಕ್ಕಳ ಹಬ್ಬ ಈ ಕಾರ್ಯಕ್ರಮ ಆಯೋಜಿಸಿದಂತಹ ಪದ್ಮಶ್ರೀ ಭಟ್, ನಾವು ಮೊದಲೇ ಹೇಳುವಾಗೆ, ಯಾಕೆಂದರೆ ಹುಟ್ಟಿದಾಗಲೇ ಪದ್ಮಶ್ರೀ ಸಿಕ್ಕಿದವರು ಪದ್ಮಶ್ರೀ ಅಕ್ಕ, ಅವರು ಎಷ್ಟು ಕಷ್ಟ ಬಂದು ಈ ಒಂದು ಅದು ಕನ್ನಡದಾಗಲೂ ಒಳ್ಳೆಯರಿಗೆ ಕೆಲವರು ಕನ್ನಡ ತುಳು ಅರ್ಥ ಆಗ್ತದೆ ಎಲ್ಲರಿಗೂ, ತುಳು ಮಾತಾಡು ಓಕೆ ಆಗ್ಬೋದು. ಪದ್ಮಶ್ರೀಕನ ಬಗ್ಗೆ ಖಂಡಿತ ಅದ್ಲ ಪನ್ನೋಡು ಪನ್ನ ಮಕ್ಕಳ ಹಬ್ಬ ಮುಲ್ಪ ಏತೋ ಸಮಯದ ಬಕ್ಕ ಅವಳ ಆರ್ನ ಪಪ್ಪ ತೀರ್ದು ಪೋಯಿನ ಪೊರ್ತುಡ್ಲ ಈ ಕಾರ್ಯಕ್ರಮನು ದುಂಬುಕೊಣೊಪ್ಪೆರು ಪಂಡ ಆರ್ನ ಪ್ರಾಮಾಣಿಕತೆಗೆ ಒಂದು ಮಲ್ಲ ಉದಾಹರಣೆ ನಿಜವಾದ ಪಂಡ ಪಂಡ ಇನ್ನು ಪ್ರತಿಯೊರಿ ಅಲ್ಲ ಪ್ರತಿ ಊರ್ದಾಗ್ಲ ಪಂಡ ಜೋಕ್ಲೆಡ ಮಸ್ತ್ ಪೋಡಿಗೆ ಉಪ್ಪುಂಡು. ಅಜ್ಞಾನದ ಆರಂಭನೆ ಭಯತ್ತ ಮೂಲ ಅಂದ, ಅಜ್ಞಾನದ ಆರಂಭವೇ ಭಯದ ಮೂಲ ಪಂಡ ಜೋಕ್ಲೆಡ ಏರಡ ಭಯ ಉಂಡ ಆಯೆ ಅಜ್ಞಾನೋಡು ಭಯ ಪಡ್ಬೇಕು ದಾಯಗ ಭಯ ಉಂಡು ಪಂಡ ದಾಯಗ ಪೋಡಿಗೆ ಉಂಡು ಪಂಡ ಐತ ಬಗ್ಗೆ ಗೊತ್ತಿದ್ದ ನಡೆದವರ ಆಗ ಪೋಡಿಗೆ ಉಂಡು ಎರೆಗಂಡ್ಲ ಒಂಜಿ ಪೋಡಿಗೆ ಉಂಡು ಅಂಡ ಐತ ಒಂಜಿ ಕಾಡಡೆ ಪೋಡುಂದಿತ್ತಂಡ ಆ ಕಾಡದ ಬಗ್ಗೆ ಆ ಸಾಧಿದ ಬಗ್ಗೆ ಗೊತ್ತುಜಿ ಐಡದವರಾಗ ಪೋಡಿಗೆ ಹಾಕೊಂಡು ಆಗ ಅಜ್ಞಾನ ಆ ಐತ ಬಗ್ಗೆ ತಿಳುವಳಿಕೆ ಇಜ್ಜಂದನ ಇಡ್ದವರ ಆಗ ದಾದಾಪುನ ದುಂಬು ಪೋಯರ ಸಾದಿ ಗೊತ್ತಾಪುಜಿ ಅಂಚಿತನ ಪೋಡಿಗೆನ ಬೊಡುದು ಅಂಚಿತನ ಭಯನ ಬೊಡುದು ಏರು ಜೋಕುಲು ಮಲ್ಲ ಆಪ್ಯಾರ ಅಕ್ಲೆ ಶ್ರೇಷ್ಠ ವ್ಯಕ್ತಿತ್ವಗಳು ಆಪ್ಯಾರು
ಅಂಚಿತ್ತ ಜೋಕ್ಲೇನೆ ಪಂಡ ಆರಾಧನಕ್ಕನ ಸ್ಟೇಟಸ್ ತುಂಡ ಗೊತ್ತಾಪುಂಡು ಅಕ್ಲೆನ ಟೀಮ್ದು ಅಕ್ಲ ಸ್ಟೇಟಸ್ ತುಂಡ ಗೊತ್ತಾಪುಂಡು ಎಲ್ಲೆಲ್ಲೇ ಜೋಕುಲು ಎಂಚಿನ ಖುಷಿ ಖುಷಿ ಇತ್ತಪಂಡ ಇನ್ನು ತೂಣಗನೆ ಒಂಜಿ ದಿನ ಒಂಜಿ ಅರ್ಧ ಗಂಟೆ ದಾತ್ ಸ್ಟೇಟಸ್ ಆರ್ನ ಇಟ್ಟು ಅರ್ಧ ಗಂಟೆ ಒಂಜಿ ಗಂಟೆ ಸ್ಟೇಟಸ್ ಆರ್ನ ಉಪ್ಪುಂಡು ಆ ಜೋಕುಲು ಎಲ್ಲೆಲ್ಲೇ ಜೋಕುಲ್ಲ ಒಂಜಿ ಪದ ಅವಾರ್ಡ್ ಆ ಖುಷಿ ಪಡ್ಡು ಬೇತೆ ಬೇತೆ ವಿಷಯ ಪಂಡ ಇನ್ನೊಂದು ಎಡ್ಡೊಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಪೋಯ್ಲೆಕ್ಕ ಹಾಕೊಂಡು ಆರ್ನ ಸ್ಟೇಟಸ್ ತೂಣಾಗ ಪಂಡ ಜೋಕ್ಲೆಡ ಪೋಡಿಂಚಂಚಿತನ ಒಂಜಿ ಬೆಳವಣಿಗೆನ ಉಂಡು ಮಲ್ಪೆರೆ ಐಕ್ ಖಂಡಿತವತ್ಲ ಅರೆಡ್ದು ಈ ಒಂಜಿ ಆರಾಧನ ವಯಸ್ಸಾಪಾರಾಧನ ಐಕ್ ಗೊತ್ತ ಆರ್ನ ಮಗಲಿನ ತೂಣ ಗೊತ್ತಾಪುಂಡು ಎಲ್ಲೆಡ್ದೊಪ್ಪಗನೆ ಮಗಲಿನ ಬುಲೆಪ್ಪೈನ ರೀತಿ ಆ ರೀತಿಡ್ ಬುಲೆಪ್ಪೆದೇರು ಅಂಚ ಎನ್ನ ಮಗಲು ಮಾತ್ರ ತಂಚ ಬುಲೆ ಒಡೈನೆ ಇಡೀ ಸಮಾಜದ ಜೋಕುಲು ಪೂರ ಅಂಚ ಪ್ರತಿಭೆ ಬುಳೆವಡೊಂದು ಪನಪುನ ಒಂಜಿ ಯೋಜನೆ ಆರು ಪಾಡ್ನ ಉಂಡಾತ ಅವು ಮಲ್ಲ ಸಂಗತಿ ಇನಿ ನಮಕ್ ಯಾನ್ ಯಾಕಡೆ ಪಂಡ್ಲಕ್ಕನೆ ನಮ್ಮ ಜೋಕ್ಲೆಡ ಆ ಭಯ ಇಜ್ಜಂದ ಉಪ್ಪಡ ದಾದ ಅವಡು ಪಂಡ ಅಕ್ಕಲಿ ಚೋದ್ಯಕ್ಕೆ ನೋಡು ಅವ್ರ ಕ್ವಶನ್ ಕೇಳಬೇಕು ವಾಟ್ ಹೌ ವೆನ್ ವೇರ್ ಓಲು ಎಂಚಿನ ದಾದ ಪಂಡದ ಒಂಜಿ ಕ್ವಶನ್ ಕೇಳಿನಾಗ ಅಕ್ಲೆಗೆ ಜ್ಞಾನ ತೆಕ್ಕಿರ ಸ್ಟಾರ್ಟ್ ಆಗ್ಬಂಡು ಇತ್ತ ನಮಕ್ ಪೂರದ ಕೆಟ್ಲ ಜ್ಞಾನ ಒಂಜಿ ಅರಿವು ಉಂಟು ಪಣ್ಣಾಗ ಈ ಅರಿವು ದಾಯ ತೆಕ್ಕುಜಿಂದು ಪಂಡ ಐತ ಬಗ್ಗೆ ನಮ್ಮ ಕ್ವಶನ್ ಕೇನುಜ ನಿಕ್ಲೆ ಕಂಡ ಶಾಲೆಡ ಮಾರ್ಕ್ ತೆಕ್ಕುಜಿ ಅತನ ಪಪ್ಪ ನೆರ್ಪೇರು ಅತನ ಅಮ್ಮ ನೆರ್ಪೇರು ಎಂದು ಪಣ್ಣಾಗ ನಿಕ್ಲಿ ಉಳ್ಳಾಗಿಡ ಜೋಕುಲು ಒಂಜಿ ಕ್ವಶನ್ ಪಾಡ್ಲಿ ದಾಯ ನೆರ್ಪೇರು ಈ ಕ್ವಶನ್ ನಿಕ್ಲು ಪಾಡ್ಡ ನಿಕ್ಲಿಗೆ ಐಕ ಉತ್ತರ ತಿಕ್ಕೊಂಡು ಅಂಡ ಜೋಕ್ಲೆಡ ಇನಿ ಜೋಕ್ಲೆಡ ಅವಡು ಮಲ್ಲಾಕ್ಲೆಡ ನಮ್ಮ ಪುರ ಈ ಕ್ವಶನ್ ಕೇಳಿನಾಗ ಎರಡ್ಲ ಕ್ವಶನ್ ಕೇಂಡೇರ್ನ ಅಕ್ಲೆ ನಮ್ಗೆ ಪಕ್ಕ ಕೋಪ ಬರ್ಬ ನೀ ಮನಿ ಪಂದೆ ಕುಲ್ಲು ನಿಕ್ಕದ ಈಗವು ಪಂಡ ಏಪ ನಮ್ಮ ವೈ ವಾಟ್ ಹೌ ನಿಕ್ಲು ವೈ ವಾಟ್ ನಿಕ್ಲು ಕ್ಲಿಯರ್ ಮಲ್ತಾರಂಡಲ್ಲ ಒವ್ವೇ ವಿಷಯ ಆವಡು ನಿಕ್ಲು ಕಲ್ಪುನ ಇಟ್ಟ ಆವಡು ಅತಂಡ ಒವ್ವೇ ವಿಷಯ ಆವಡು ಅತನ ಮುಲ್ತೊಂಜಿ 100 ಮೀಟರ್ ಎಂಕ್ ಬಲ್ಪೆರ ಆಪುಜಿ ನಿತ್ತಂಡ ದಾಯಗೆ ಎಂಕ್ ಬಲ್ಪೆರ ಆಪುಜಿ ಐಕೆ ಅಂದ ಆದ ಮಲ್ಪೊಡು ಈ ರಡ್ ಕ್ವಶನ್ ನಿಕ್ಲೆನ ಜೋಕ್ಲೆಗೆ ನಿಕ್ಲೆಗೆ ಉತ್ತರ ತಿಕ್ಕಂಡ ಹೌ ಒಂದು ಪನ್ಪುಣ ಎಂಚಂದ ಪನ್ಪುಣಗೆ ಉತ್ತರ ನಿಕ್ಲೆಗೆ 100% ತಿಕ್ಕೊಂಡು ಐಟ್ ಬೇತೆ ಡೌಟ್ ಇಚ್ ಅಂಡ ಜೋಕ್ಲೆಡ ನಮ್ಮ ವಹಿವಾಟು ಕಲ್ಪವುಜ ಅವ್ನು ತುಳುಟ ಮಣ್ಪೆರದ ವಹಿವಾಟು ಸರಿಯಾವಡೊಂದು ಆ ವಹಿವಾಟು ಸರಿಯಾವಡಂಡ ಎಂಚ ಜೋಕುಲು ಮಲ್ಲಾವಡೊಂದು ಪಣ್ಣಾಗ ನಿಕ್ಲು ವಹಿವಾಟು ಕೇನೋಡು ನಿಕ್ಲು ವಹಿವಾಟ್ ಎಂಚ ಜೋಕುಲು ಎಂಚಿನ ಮಲ್ಪೋಡು ಎಂಚ ಬುಳೆವಡು ಆ ಒಂಜಿ ಯೋಜನೆ ನಮ್ಮ ಜೋಕ್ಲೆಡ ನಮ್ಮ ಪುಟ್ಟವಡು ನಮ್ಮ ಜೋಕುಲು ಪೂರ ಸಿಂಹೊಲೆ ಜೋಕುಲು ಸಿಂಹಲಾದೇ ಪುಟ್ಟುದೀನಿ ಮಾತ್ರ ಅಕ್ಲೆಡ ಸಂಶಯ ಬರ್ಪುಲೇಕ ನಮ್ಮ ಪೋಡಿಗಟ್ಟವಾಗ್ಲೇನು ಐದವರ ಹೌದಾದ ಪುಣ ಪೂರ ಕುದುಕೇರಪ್ಪ ಅಕ್ಲೆಗ ಪೋಡಿಗೆ ಬರ್ಪುಂಡು ಅಂಚನೆ ಒಂಜಿ ಸಿಂಹನೇ ಐಕ್ ಪೋಡಿಗೆ ಅಂಡು ಪೋಡಿಗೆ ಆತು ಸಿಂಹ ಯಾರು ಕಾಡದ ರಾಜತ ಸಿಂಹ ಕಾಡದ ರಾಜೆ ಐಕ್ ಪೋಡಿಗೆ ಅಂಡು ಯಾನು ರಾಜ ಅಂದ ಅತ್ತ ಅಂದ ಐಕಡೆ ಒಂಜಿ ಡೌಟ್ ಆಯ್ತು ಒಳಾಯಿಡು ಅಂಚ ಅವು ಟೆಸ್ಟ್ ಮನ್ಪೆರ ಬಾಡದು ಮೇರ್ ಪೂರ ಸಾದಿಡ ಬಾಪುಂಡದ ಮೇರ್ ಡಬ್ಬ ಹೊತ್ತಕ್ಕೆ ಅಂಡೆಗೆ ಮೇರ್ ಈ ಕಾಡದ ರಾಜ ಯಾರು ಗೊತ್ತುಂಡ ಅಂದು ಅಪ್ಪ ಮೇರ್ ಪಂಡು ಈರೆತ್ತ ರಾಜೆ ಅಂದು ಓ ನಮಸ್ಕಾರ ಮಣ್ಣು ಓ ಅಪ್ಪ ಖುಷಿ ಅಣ್ಣೋ ಯಾನೆ ಮೇರ್ ಯಾನೆ ರಾಜೆ ಎಂದು ಮಂಡದ ಖುಷಿ ಅಂಡು ಕೂಡ ಅಂಚೆ ಚೂರು ತುಂಬ ಅದನ್ನು ಜಿಂಕೆ ಡಕೆಂಡಿಗ ಜಿಂಕೆ ಈ ಕಾಡದ ರಾಜ ಯಾರು ಗೊತ್ತುಂಡ ಅಂದು ಕೂಡ ಈಗ ಜಿಂಕೆಗಳದ ಆದ ತೆಕ್ಕದಾನಂದು ಅದನ್ನ ಈರೇ ರಾಜೆ ಬೊಕ್ಕ ಬೇತಿಯರು ಓ ಅಂದ ಅಂಚ ಬಾರಿ ಖುಷಿ ಅಂಡು ಅಂಚ ತಿಕ್ಕನ ಪೂರ ಪ್ರಾಣಿಲೆಡ ಕಾಡದ ರಾಜ್ಯರು ಸಿಂಹ ಕೆಣ್ಣು ಗೊತ್ತಂಡತೆ ಕಾಡದ ರಾಜ್ಯರು ಗೊತ್ತುಂಡ ಟೆಸ್ಟ್ ಮನ್ಪುಂಡ ಐಕಟ್ಟು ಕುಡಲ ಡೌಟು ಅಂಚ ಕಡೇಕ್ ಒಂಜಿ ಆನೆ ಮಸ್ತ್ ಬಡಾದ್ ಬಂಗಮರ ಒಂದು ಎತ್ತಂಡು ಅಪ್ಪ ಈ ಆನೆ ದಾದಾಲ ಪುಂಡ ಈ ತಾರಿದ ಒಲಿ ಉಂಡಾತೆ ಇಂಚ ತಾರಿದ ಒಲಿನ ಇಂಚ ಪತ್ತದು ಮಡಲ್ ಇಂಚ ಪತ್ತದು ಒಯ್ಪೆರ ತೂಣಗ ದೂರಡುಂತದ್ದು ಈ ಸಿಂಹ ಕೇಂಡು ಆನೆ ಈ ಕಾಡದ ರಾಜರು ಗೊತ್ತುಂಡ ಐಕ ಆನೆಗೆ ಬಡವಣ ಉಂಡ ಪಂಡ ಇಂಚ ತಿಕ್ಕುಂಡ ಇಜ್ಜ ಅಂದು ಇಂಚ ಟ್ರೈ ಮಲ್ತೊಂದುಂಡು ಅಂಚ ಕೂಡ ಐತ ಕೈಕಿ ಸ್ವಾಗೆ ತಿಕ್ಕದು ತುಂಡಿಲು ಆನೆ ಮನಿ ತೀಜಿ ಅಪ್ಪ ಮನಿದು ಸುಂಡಿಲೆ ತಿರ್ತ ಬರ್ತಮ್ಮ ಸಿಂಹ ಕೂಡ ಕೇಳುಂಡು ಆನೆ ನಿನ್ನಡ ಕೇಣ್ಣೆ ಈ ಕಾಡದ ರಾಜರು ಗೊತ್ತುಂಡ ಅನ್ನು ಕೂಡ ಆನೆ ಮನಿ ತೀಜಿ ಕಣ್ಣ ಈಗ ಬಡ ಪುಡ ತಿನ್ನೊಂದುಂಡು ಕೂಡ ಆಯ್ತ ಸುಂಡಿಲ್ದ ಕೈತಲ್ ಬತ್ತ ಸುಂಡಿಲ್ ನಿಂಚ ಆಡದು ಸಿಂಹ ಕೇಂಡು ಆನೆ ಈ ಕಾಡದ ರಾಜರು ಗೊತ್ತುಂಡ ಅನ್ನು ಆನೆಗೆ ಕೋಪ ಬತ್ತ ಸಾಧ್ಯ ಅಜ್ಜಿ ಆನೆ ಸಿಂಹವನ್ನು ಪತ್ತು ಒಯ್ತು ದಕ್ಕಂಡು ಅಪ್ಪ ದಕ್ಕನಲ್ತು ಈ ಬೂರ್ನಲ್ತ ಸಿಂಹ ಪನ್ಪುನು ಗೊತ್ತಿಜಿ ಪನಿಯರ ಪಂಟ್ರೆ ಆಪುಜ ಪಕ್ಕಡದಾಯ ದಕ್ಕುನು ಒಂದು ಗೊತ್ತಿಜಿ ಪಂಟ್ರೆ ಆಪುಂಡ ಪಕ್ಕಡದಾಯ ದಕ್ಕುನು ಒಂದು ಪಂಡ ನಮ್ಮ ಜೋಕಲ್ನ ಅವಸ್ಥೆ ಅಂಚ ನಮ್ಮ ಏತ್ ಬುದ್ಧಿವಾದ ಒಂದು ಪಂಡಲ್ಲ ಅಕ್ಲೆನ ಉಳೈಡ್ ಆ ಶಕ್ತಿ
ಆ ಭಯದ ವಾತಾವರಣ ಇತ್ತಿನ ಹಿಡ್ದವರ ಪ್ರತಿಯೊಂದು ಭಯ ಆಗ್ಲಿಕ್ಕೆ ಪ್ರೋಡಿಗೆ ಶಾಲೆಗೆ ಪೋಡ್ಲ ಭಯ ಇಂಚನೆ ಒಂದುವೆ ಡ್ರೆಸ್ ಇಡು ಒಂದುವೆ ಇಪ್ಪೋಡು ಇಂಚನೆ ಪೋಡು ಇಂಚನೆ ಶೂ ಪಾಡೋಡು ಇಂಚನೆ ಸಾಕ್ಸ್ ಪಾಡೋಡು ಇಲ್ಲಗ ಬತ್ತದಲ್ಲ ಅಂಚನೆ ಪಂಡ ಅಕ್ಲಿಗೆ ಸ್ವಾತಂತ್ರ್ಯ ಅಂತ ಪನ್ಪುಂಡ ಪಂಡ ತುಳುಟೊಂಜಿ ಗಾದೆ ಉಂಡು ಕಲ್ತ ನಾಯಗೆ ಒಂಜಿ ಬೇಲೆ ಕಲ್ಪಂದ ನಾಯಕ ನೂದು ಬೇಲೆ ಅಂದು ಕಲ್ತ ನಾಯಕ ಒಂಜಿ ಬೇಲೆ ಕಲ್ಪಂದ ನಾಯಕ ನೂದು ಬೇಲೆ ಅಂದು ಇನ್ನು ತೋಲೆ ಜಗತ್ತಡ ಮಲಮಲ್ಲ ಜನಕ್ಕೆಲ್ಲ ಹಾಕೊಂಡ ಹೆಚ್ಚಿನಕ್ಕಿಲ್ಲ ಕಲ್ಪಂದ ನಕಲಿ ಮಸ್ತ್ ಕಲ್ತ ನಕಲು ಕಡಿಮೆ ಅಪ್ಪ ದಾಯಿಗೆ ಕಲ್ಪಡು ಎಂಚ ಕಲ್ಪೋಡು ಪಂಡ ಈ ಪ್ರಕೃತಿದೊಟ್ಟಿಗೆ ಬದುಕೆರೆ ಕಲ್ಪೋಡು ಜೀವನೋಡು ಶಕ್ತಿ ದಿಂಜಿದ ಕಲ್ಪೆರ ತೂವೋಡು ಪಂಡ ನಮ್ಮ ಪ್ರತಿಯೊಂದು ವಿಷಯ ಉಂಟಲ್ಲ ಅಕ್ಕಲಿ ಎಂಚ ಬುಲೆವೋಡು ವಾ ರೀತಿಡ್ ಅಕ್ಕಲಿ ಬದುಕೋಡು ವಾ ರೀತಿಡ್ ಈ ಸಮಾಜದೊಟ್ಟಿಗೆ ಬುಲೆವೋಡು ಸಾಂಸ್ಕೃತಿಕವಾದ ಎಂಚ ಬುಲೆವೋಡು ನಮ್ಮ ಕಲ್ಪಂಡ ಜೋಕ್ಲಿಗೆ ಅವೇಮಲ್ಲ ಪ್ರೇರಣೆ ಅಂಚಿತ್ನ ಪ್ರೇರಣೆನು ಅಂಚಿತ್ನ ಶಕ್ತಿನು ನಮ್ಮ ವಾಯ್ಸ್ ಆಫ್ ಆರಾಧನದ ಮುಖಾಂತರ ಪ್ರತಿ ಈ ನಮ್ಮ ಮಾತ ತಂಡಗಳ ಪ್ರತಿಯೊರಿಯೆಲ್ಲ ಮುಗ್ದಿರೆ ಆಕ್ಲೆಟ್ ಓಲು ಮುಗ್ಧತೆ ಉಂಡ ಅವಳು ಖಂಡಿತವಾತಿಲ್ಲ ಜ್ಞಾನ ಉಂಡೊಂದು ಲೆಕ್ಕ ಪಂಡ ಈ ನಮ್ಮ ಊರುಡು ದೈವ ಕಟ್ಟು ನಕ್ಲೇನೆ ತೂತ್ವಾರು ಆ ದೈವ ಕಟ್ಟುನಕ್ಲ ಬಜ್ಜಿ ಮುಗ್ದಿರಾಕ್ಲ ಅಕ್ಲು ಪ್ರಾಯೋಡು ಮಲ್ಲ ಅದು ಪೇತಿಲ್ಲ ಏರು ಅಲ್ಪ ಮುಗ್ಧತೆ ಎತ್ತಿನ ಹಿಡ್ದವ್ರು ಅಕ್ಲ ದೈವಡ ಒಪ್ಪುಂಡ ಅತನ ಬ್ರಾಹ್ಮಣರು ಬ್ರಾಹ್ಮಣರಿಂದ ಪನ್ಪೇರು ಆ ಬ್ರಾಹ್ಮಣರ್ಲ ಅಕ್ಲೆ ತುಳಿ ಅಕ್ಲೆ ತೂಣ ಅಕ್ಲೆ ಬಜ್ಜಿ ಮುಗ್ಧತೆ ಅಕ್ಲಿನ ಮನಸ್ಸು ಡುಪ್ಪುಂಡು ಎರಡ ಮುಗ್ಧತೆ ಒಪ್ಪುಂಡ ಆ ಮುಗ್ಧತೆ ನಮ್ಮನ್ನು ದುಂಬುಕೊಂಡು ಹೋಗ್ಬಿಡು ಅಂಚಿತ್ನ ಮುಗ್ಧತೆ ದಿಂಜಿನ ಒಂಜಿ ಟೀಮ್ ವಾಯ್ಸ್ ಆಫ್ ಆರಾಧನಾ ಐದವರ ವಾಯ್ಸ್ ಆಫ್ ಆರಾಧನಾ ಪೂರ ತಂಡದಕ್ಲಿಗಳ ಸಾರ ಸೊಲ್ಮೆ ಸಂದ ಒಂದು ಎನ್ನ ಈ ರಡ್ಡ ಪಾತ್ರೆ ಅಂತವೆ ಜೈ ಭಾರತ್ ಜೈ ಕರ್ನಾಟಕ ಜೈ ತುಳುನಾಡು. ತುಳುವಿನಲ್ಲಿರುವ ಪ್ರೀತಿಯಿಂದ ತುಳುವಿನಲ್ಲೇ ಮಾತನಾಡಿದ ಡಾಕ್ಟರ್ ರಾಜೇಶ್ ಆಳ್ವ ಅವರಿಗೆ ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳು. ಈಗ ಬೇರೆ ಕಾರ್ಯಕ್ರಮದ ನಿಮಿತ್ತ ಡಾಕ್ಟರ್ ಹರಿಕೃಷ್ಣ ಪುನರೂರು ಅವರು ವೇದಿಕೆಯಿಂದ ತೆರಳಲಿದ್ದಾರೆ. ಅವರಿಗೆ ಗೌರವದ ಸಂಕೇತವಾಗಿ ಒಂದು ಸ್ಮರಣಿಕೆಯನ್ನು ಶ್ರೀಮತಿ ಪದ್ಮಶ್ರೀ ಭಟ್ ಅವರು ಕೊಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು ಸರ್. ನಿಮ್ಮ ಉಪಸ್ಥಿತಿ ನಮಗೆ ಆಶೀರ್ವಾದ ಇದ್ದಂತೆ. ಮುಂದಕ್ಕೆ ಶ್ರೀ ಪ್ರವೀಣ್ ಕುಮಾರ್ ಕೊಡಿಯಾಲ್ಬೈಲ್, ಕರ್ನಾಟಕ ಜಾನಪದ ಪರಿಷತ್ನ ಜಿಲ್ಲಾಧ್ಯಕ್ಷರು, ಅವರು ನಿಮ್ಮನ್ನು ಎಲ್ಲರನ್ನು ಕುರಿತು ಒಂದೆರಡು ಮಾತನಾಡಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಗುರುಭ್ಯ ನಮ. ತಾಯಿ ಕಟೀಲಮ್ಮನ ಪಾದಾರವಿಂದಕ್ಕೆ ನಮಿಸ್ತಾ ವೇದಿಕೆಯಲ್ಲಿ ಆಸೀನರಾಗಿದ್ದ ಗೌರವಾನ್ವಿತ ನಮ್ಮ ಈಗ ತಾನೇ ಹೋದ ಹರಿಕೃಷ್ಣ ಪುನರವರೇ ಹಾಗೂ ನಮ್ಮ ಬೋನಾಬಿ ಉಡುಪರೆ, ರಾಜೇಶ್ ಆಳ್ವರೆ ಹಾಗೂ ಅಗರಿ ರಂಜನ್ ಭಟ್ರೆ ಹಾಗೂ ಎಲ್ಲ ವೇದಿಕೆಯಲ್ಲಿ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಮಕ್ಕಳೇ, ಈ ವಾಯ್ಸ್ ಆಫ್ ಆರಾಧನಾ ಮತ್ತು ಈ ತಂಡದವರು ಈ ಕಾರ್ಯಕ್ರಮ ಹಲವು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ನಾನು ಎಲ್ಲ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬರ್ತಾ ಇದ್ದೇನೆ. ನಾನು ನಮ್ಮ ಪದ್ಮಶ್ರೀ ಭಟ್ರ ಬಗ್ಗೆ ಎಲ್ಲರೂ ಅತಿಥಿಗಳು ತುಂಬ ಸವಿಸ್ತಾರವಾಗಿ ಮಾತಾಡಿದರು. ಇನ್ನು ನಾನು ಏನು ಮಾತಾಡುವುದು, ಅವರೆಲ್ಲ ಹೇಳಿ ಆಗಿದೆ. ನಾನು ಸದಾ ಅವರ ಜೊತೆ ಯಾವಾಗಲೂ ಇರ್ತೇನೆ ಅಂತ ಹೇಳಿ, ನಾನು ನಿಮ್ಮೊಂದಿಗೆ ಇರ್ತೇನೆ ಅಂತ ಹೇಳಿ ಆಶಿಸ್ತಾ ನನ್ನ ಎರಡು ಮಾತಿಗೆ ವಿರಾಮ ಇಡ್ತಿದ್ದೇನೆ. ಜೈ ಹಿಂದ್, ಜೈ ತುಳುನಾಡು. ಧನ್ಯವಾದಗಳು ಸರ್. ನಿಮ್ಮ ಸಹಕಾರದಿಂದ ನಮ್ಮೆಲ್ಲ ಕಾರ್ಯಕ್ರಮವನ್ನು ನಾವು ಮುಂದುವರಿಸುತ್ತಿದ್ದೇವೆ. ಮುಂದಕ್ಕೆ ಶ್ರೀ ರಾಘವೇಂದ್ರ ರಾವ್ ಅಗರಿ ಎಂಟರ್ಪ್ರೈಸಸ್ ಇವರು ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬಹುಮಾನ ಅಥವಾ ಏನೇ ಒಂದು ಮೊಮೆಂಟೋ ಕೊಡಬೇಕಿದ್ರೆ ಇವರೇ ಯಾವಾಗಲೂ ಸ್ಪಾನ್ಸರ್ ಮಾಡೋದು. ಪ್ರತಿ ಒಂದು ಪ್ರೋಗ್ರಾಮಲ್ಲಿ ಬೆನ್ನೆಲುಬಾಗಿ ನಿಂತು ಸಹಕಾರ ಕೊಡ್ತಾ ಇದ್ದಾರೆ. ಇವರು ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಂತ ಕೇಳಿಕೊಳ್ತಿದ್ದೇನೆ. ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ವಂದಿಸ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರಿಗೆ ವಂದಿಸ್ತಾ, ವಾಯ್ಸ್ ಆಫ್ ಆರಾಧನಾ ಅದನ್ನು ಮುನ್ನಡೆಸುವಂಥ ಎಲ್ಲ ಮಾತೆಯರು, ಹಿರಿಯರು, ಅನಂತರ ಮುದ್ದು ಮಕ್ಕಳು, ಎಲ್ಲ ಸಭೆಯಲ್ಲಿ ವಿಶೇಷ ಇದೆ. ಅಧ್ಯಕ್ಷರು ಹಿರಿಯರು ಇರ್ತಾರೆ,
ಮಕ್ಕಳು ಬೇರೆ ಬೇರೆ ನೃತ್ಯ ಕಾರ್ಯಕ್ರಮಗಳನ್ನು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷ ಏನಂದರೆ ಮಕ್ಕಳೇ ಅಧ್ಯಕ್ಷರು, ನಾವೆಲ್ಲ ಅವರಿಗೆ ಸಪೋರ್ಟ್. ಇದು ಒಂದು ವಿಶೇಷ. ಹಾಗಾಗಿ ಮಕ್ಕಳ ಈ ಒಂದು ರಾಜ್ಯ ಮಟ್ಟದ ಮಕ್ಕಳ ಹಬ್ಬ ಇದನ್ನು ಒಂದು ಸಂಘಟನೆ ಮಾಡಬೇಕು ಅಂತೇಳಿ ಆದರೆ ಅದಕ್ಕೆ ಹಿಂದೆ ಇರುವವರು ಪದ್ಮಶ್ರೀ ಅವರು ತುಂಬ ಕಾರ್ಯಕ್ರಮ, ಅಂದರೆ ಅದು ಒಂದು ದಿನದಲ್ಲಿ ಆಗಲಿಲ್ಲ, ಸುಮಾರು 7 ವರ್ಷದಿಂದ ನಿರಂತರವಾಗಿ ಬೇರೆ ಬೇರೆ ಕಡೆಯಲ್ಲಿ ಪ್ರೋಗ್ರಾಮನ್ನು ಕೊಟ್ಟು ಒಂದು ಸಂಘಟನೆಯನ್ನು ಮಾಡಿದ್ದಾರೆ. 250ಕ್ಕೂ ಹೆಚ್ಚು ಮಕ್ಕಳು ಬೇರೆ ಬೇರೆ ಕಡೆಯಲ್ಲಿದ್ದಾರೆ. ವಿಶೇಷ ಏನಂತ ಹೇಳಿದ್ರೆ ಇವರು ಒಂದು ಕರೆ ಕೊಟ್ಟರೆ ಸಾಕು ಎಲ್ಲ ಬರ್ತಾರೆ, ಅದು ವಿಶೇಷ. ಒಳ್ಳೆ ಕಾರ್ಯಕ್ರಮ ಕೊಡ್ತಾರೆ. ಆಮೇಲೆ ಮಕ್ಕಳಲ್ಲಿ ಯಾವುದೆಲ್ಲ ಪ್ರತಿಭೆ ಇದೆ ಅಂತ ಹೇಳಿ ಅದು ನೋಡಬೇಕು ಅಂತ ಹೇಳಿದರೆ ಅವರ ಕಾರ್ಯಕ್ರಮಕ್ಕೆ ಬರಬೇಕು. ಬಂದ ಕೂಡಲೇ ಅಲ್ಲಿ ನೃತ್ಯ ಮಾಡುವವರು, ಹಾಡುವವರು, ಡ್ಯಾನ್ಸ್ ಮಾಡುವವರು, ಯೋಗ ಮಾಡುವವರು, ಅನಂತರ ಏನೆಲ್ಲ ಪ್ರತಿಭೆ, ಹುಲಿ ಕುಣಿತ, ಅಲ್ಲಿ ನಮ್ಮ ಹುಲಿ ಕುಣಿತದಲ್ಲಿ ನಮ್ಮ ಅವರೆಲ್ಲ ಈಗ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಬಂದಿದ್ದಾರೆ. ಆ ರೀತಿಯ ಸಣ್ಣ ಸಣ್ಣ ಮಕ್ಕಳಿಗೆ, ಅಂದರೆ ಇಲ್ಲಿ ಮುಖ್ಯ ಏನಂತ ಹೇಳಿದರೆ ಮಕ್ಕಳಿಗೆ ಒಂದು ಪ್ರಾಕ್ಟೀಸ್ ಸಾಕಾಗೋದಿಲ್ಲ, ಅಥವಾ ಶಾಲೆಯಲ್ಲಿ ಬೇರೆ ಬೇರೆ ಅಲ್ಲಿದ್ದಾಗ ಅಲ್ಲಿನ ಕಾರ್ಯಕ್ರಮಗಳಾಗ್ತಾ ಇರುವಾಗ ಮಕ್ಕಳು ಭಾಗವಹಿಸ್ತಾರೆ. ಆದರೆ 1 ವೇದಿಕೆ, 2 ವೇದಿಕೆ, 5 ವೇದಿಕೆ ಸಿಗ್ತದೆ. ಆದರೆ ಇಲ್ಲಿ ಹಾಗಲ್ಲ, ಮಕ್ಕಳಿಗೆ ನಿರಂತರ ವೇದಿಕೆ ಸಿಗ್ತದೆ. ಹಾಗಾಗಿ ಅವರು ಬೆಳೀತಾ ಬರ್ತಾರೆ. ಬೆಳೀತಾ ಬಂದಾಗ ಅದು ಒಂದು ದೊಡ್ಡ ಒಂದು ಅವರ ಕಲೆಯನ್ನು ಶಕ್ತಿಯಾಗಿ ನಾವು ಹೊರಹೊಮ್ಮಲಿಕ್ಕೆ ನಾವು ನೋಡ್ತಾ ಇದ್ದೇವೆ. ತುಂಬ ಉದಾಹರಣೆಗಳಿದ್ದೇವೆ. ಇದಕ್ಕೆ ಒಂದು ಹೇಳಬೇಕಿದ್ರೆ ಆರಾಧನನೇ ಒಂದು ಸಾಕ್ಷಿ. ಯಾಕೆ ಹೇಳಿದ್ರೆ ನಾನು ಯಾವಾಗಲೂ ಹೇಳ್ತೇನೆ, ಅವರ ಮಗಳು ಈಗ ಒಂದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಒಂದು ಗುರುತಿಸುವಂತಾಗಿದ್ದಾರೆ. ಅದಕ್ಕೆ ಕಾರಣ ಒಂದು ಇವರ ಒಂದು ಇದರ ಹಿನ್ನೆಲೆಯಲ್ಲಿ ಪದ್ಮಶ್ರೀ ಅವರು ಇದ್ದಾರೆ, ಅವರು ಕೂಡ ಇದ್ದಾರೆ. ಯಾಕೆ ಇದ್ದಾರೆ ಅಂತ ಹೇಳಿದ್ರೆ ಅವರು ಇದನ್ನ ಒಂದು ಬಿಸ್ನೆಸ್ ಆಗಿ ಆಗಲಿ ಅಥವಾ ನನಗೆ ಏನಾದ್ರು ಬೇಕಂತಾಗಿ ತಗೊಳ್ಳಿಲ್ಲ, ಸಮಾಜಕ್ಕಾಗಿ ಮಾಡಿದರು. ಸುಮಾರು 80 ಲಕ್ಷದವರೆಗೆ ಈಗಾಗಲೇ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆ ಮಕ್ಕಳನ್ನು ಕರೀತಾರೆ. ಅವರ ಒಂದು ಕಾರ್ಯಕ್ರಮಕ್ಕೆ ಅದರ ಸಂಘಟಕರು ಎಷ್ಟು ಯೋಚನೆ ಮಾಡ್ತಾರೋ ಗೊತ್ತಿಲ್ಲ. ಇವರ ಟೆನ್ಷನ್ ಅಂತೂ ತುಂಬ ಜಾಸ್ತಿ. ಪದ್ಮಶ್ರೀ ಅವರು ನಾಳ್ದು ಕಾರ್ಯಕ್ರಮ ಒಳ್ಳೆದಾಗಬೇಕು, ಮಕ್ಕಳು ಬೇರೆ ಬೇರೆ ಬರಬೇಕು, ಅವರನ್ನು ಚಂದ ಮಾಡಿ ಅವರಿಗೆ ಬೇಕಾದಂಥ ಕಾರ್ಯಕ್ರಮವನ್ನು ಅವರ ಹತ್ರ ತೆಗಿಸಬೇಕು, ಯಾವ್ಯಾವ ಕಾರ್ಯಕ್ರಮವನ್ನು ಇಡಬೇಕು, ಅನಂತರ ಆ ಮಕ್ಕಳನ್ನು ಮನೆಗೆ ಕರ್ಕೊಂಡು ಹೋಗೋದು ಹೇಗೆ, ಅವರಿಗೆ ಬೇಕಾದಂಥ ಊಟದ ವ್ಯವಸ್ಥೆ ಹೇಗೆ, ಅವರಿಗೆ ಒಂದು ಏನಾದರೂ ಒಂದು ಗಿಫ್ಟು ಆಮೇಲೆ ಸರ್ಟಿಫಿಕೇಟ್ ಎಲ್ಲ ಕೊಟ್ಟು ಅವರಿಗೆ ಒಂದು ಗುರುತಿಸಬೇಕು. ಅಂದರೆ ಆ ಮಕ್ಕಳಿಗೆ ಒಂದು ಮಗುವಿನಲ್ಲಿ ಒಂದು ಚೈತನ್ಯ ಇರಬೇಕು. ನನ್ನನ್ನು ಗುರುತಿಸಿದ್ದಾರೆ, ನಾನೊಂದು ಇಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇನೆ, ಆಗ ಮಗು ಏನಾಗ್ತದೆ, ಬೆಳೀತಾ ಬರ್ತದೆ. ಅನಂತರ ಒಂದು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅದು ಬೆಳೆದು ಆ ಒಂದು ಪ್ರತಿಭೆಯನ್ನು ಗುರುತಿಸಲಿಕ್ಕಾಗ್ತದೆ. ಈ ಒಂದು ದೊಡ್ಡ ಕೆಲಸ ಅಂದರೆ ಬೇರೆಲ್ಲ ಕಾರ್ಯಕ್ರಮ ಕೊಡ್ಬೋದು, ಎಲ್ಲ ಕೊಡ್ಬೋದು, ಆದರೆ ಒಂದು ಮರಕ್ಕೆ ಗಿಡ ನಟ್ಟು ಅದಕ್ಕೆ ಬೇಕಾದಂಥ ಎಲ್ಲ ನೀರು, ಮಣ್ಣು, ಗೊಬ್ಬರ ಎಲ್ಲ ಹಾಕುವಂಥ ಒಂದು ಕೆಲಸ ಮಾಡಿದರೆ ಅದು ದೊಡ್ಡದಾಗಿ ಮುಂದೆ ಬೆಳಿಲಿಕ್ಕಾಗ್ತದೆ. ಅಂತ ದೊಡ್ಡ ಕೆಲಸವನ್ನು ಪದ್ಮಶ್ರೀ ಭಟ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ಎಲ್ಲ ಮಾತೆಯರ ತಾಯಿ, ಅಂದರೆ ಅಲ್ಲಿ ಅವರು ಮಾತ್ರ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರನ್ನು ಕಳಿಸಿದಂಥ ಮಕ್ಕಳು, ಅವರ ತಂದೆ ತಾಯಿಯಂದರು ಎಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರಾಷ್ಟ್ರ ಮಟ್ಟದ ಒಂದು ಮಕ್ಕಳ ಹಬ್ಬ ಇವತ್ತು ನಡೀತಾ ಇದೆ. ಎಲ್ಲೆಲ್ಲಿಂದ ಬಂದಿದ್ದಾರೆ ಅದನ್ನು ಯಾಕಂತ ಹೇಳಿದರೆ ರಾಯಚೂರು, ಹುಬ್ಬಳ್ಳಿ, ಬೇರೆ ಬೇರೆ ಕಡೆಯಿಂದ ಇವರ ಪ್ರತಿಭೆಯನ್ನು ಗುರುತಿಸಿ ನಮ್ಮ ಒಂದು ವಾಯ್ಸ್ ಆಫ್ ಆರಾಧನೆಯಲ್ಲಿ ನಾವು ಇರಬೇಕು, ಗುರುತಿಸಬೇಕು. ಕಾರಣಗಳು ಕೆಲವರು ಬರ್ತಾರೆ, ಆಮೇಲೆ ಇದು ನಿರಂತರ ನಡೀತಾ ಇರೋದ್ರಿಂದ ಅವರಿಗೂ ಕೂಡ ಅವಕಾಶ ಸಿಗ್ತದೆ. ಕೆಲವೊಮ್ಮೆ ಬರೋದಿಲ್ಲ, ಆದರೆ ಇದು ಒಂದೇ ಕಡೆಯಲ್ಲಿ ಇರುವುದಿಲ್ಲ, ವರ್ಷಕ್ಕೊಮ್ಮೆ ಅಲ್ಲ. ಎಲ್ಲಿ ಬೇಕಾದರೂ, ಯಾವ ಸಂಸ್ಥೆ ಬೇಕಾದರೂ, ಎಲ್ಲಿ ಬೇಕಾದರೂ ಪದ್ಮಶ್ರೀ ಭಟ್ ಅವರು ಇಮ್ಮಿಡಿಯೇಟ್ ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮವನ್ನು ಕೊಡುವಂಥ ಒಂದು ಶಕ್ತಿ ಇದ್ದರೆ, ಒಂದು 20 ಮಕ್ಕಳನ್ನು ತಗೊಂಡು ಅಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಪದ್ಮಶ್ರೀ ಭಟ್. ಅದು ಕೂಡ ಯಾವುದೇ ಖರ್ಚಿಲ್ಲ, ಅವರಿಗೆ ಏನು ಹಣ ಕೊಡಬೇಕಿಲ್ಲ, ಯಾವುದೇ ಬೇಕಲ್ಲ. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಅನಂತರ ಯಾರೆಲ್ಲ ಬರ್ತಾರೆ ಅಂತ ಹೇಳಿಕೊಂಡು ಅವರೇ ಒಂದು ಪ್ಲಾನಿಂಗ್ ಮಾಡುವಂತ ಮಾಡಿಕೊಂಡು ಮಾಡ್ತಾ ಬಂದಿದ್ದಾರೆ. ಖಂಡಿತವಾಗಿಯೂ ಅವರಿಗೆ ಅದು ಒಂದು ಹೊಸ ರೀತಿಯ ಒಂದು ಹುರುಪನ್ನು ಕೊಡ್ತಾ ಇದ್ದಾರೆ. ಅವರು ಅದನ್ನೇ ತನ್ನ ಒಂದು ಏನು ಹೇಳಿದ್ರೆ ಹವ್ಯಾಸವಾಗಿ ಮಾಡಿಕೊಂಡು ತುಂಬ ಮಕ್ಕಳಿಗೆ ಪ್ರತಿಭೆಯನ್ನು ಗುರುತಿಸಿ ಅವರು ಬೆಳೀಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅದರ ಒಂದು ಇವತ್ತಿನ ಕಾರ್ಯಕ್ರಮವೇ ರಾಜ್ಯ ಮಟ್ಟದ ಮಕ್ಕಳ ಹಬ್ಬ. ಇದೊಂದು ವಿಶೇಷವಾಗಿ ಆಗಿದೆ. ಭುವನಾಭಿರ ಉಡುಪರು ನಾನು ನೋಡಿದಾಗ ಅವರದರಲ್ಲಿ ಸುಮಾರು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಮಕ್ಕಳು ಬೆಳೀಲಿ, ಅವರ ವೇದಿಕೆಯಲ್ಲೇ ಒಂದು 8-10 ಪ್ರೋಗ್ರಾಮನ್ನು ಈಗಾಗಲೇ ಕೊಟ್ಟಾಗಿದೆ ಅವರು. ಅಂದರೆ ಅದನ್ನು ಯಾವುದು ಇನ್ನು
ಕೂಡ ಅವರು ಯಾವಾಗಲೂ ನಮ್ಮೊಟ್ಟಿಗಿದ್ದಾರೆ, ಕೊಡ್ತಾನೆ ಇದ್ದಾರೆ. ಹಾಗಾಗಿ ನಮ್ಮ ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲರೂ ಕೂಡ, ಒಬ್ಬರು ಜಾನಪದದಲ್ಲಿದ್ದಾರೆ, ತುಳು ಇದರಲ್ಲೇ ಇದ್ದಾರೆ, ಎಲ್ಲರೂ ಕೂಡ ಅಂದರೆ ಅವರೆಲ್ಲ ಬೇಕು. ಅದನ್ನು ಜಾನಪದ ಮತ್ತು ತುಳು ನಮ್ಮ ಈ ಕಲೆಯ ಒಂದು ಮೇಯ್ನ್ ಅದೊಂದು ಏನಂದರೆ ಶಕ್ತಿ. ಅದರಲ್ಲಿರುವಂಥ ಎಲ್ಲ ವ್ಯವಸ್ಥೆ, ಅದರಲ್ಲಿರುವಂಥ ಎಲ್ಲ ನಮ್ಮ ಏನು ಜಾನಪದದಲ್ಲಿ ಏನೆಲ್ಲ ಬರ್ತದೆ ಅದನ್ನು ನಮ್ಮ ಮಕ್ಕಳು ಮಾಡಿ ತೋರಿಸ್ತಾರೆ. ಅವರು ಓದುತ್ತಾರೆ, ಅದರ ಬಗ್ಗೆ ಪ್ರಬಂಧ ಬರೀತಾರೆ. ಆ ರೀತಿಯ ಒಂದು ಸಮನ್ವಯದಿಂದ ಇದು ಒಂದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ನಮ್ಮ ಪದ್ಮಶ್ರೀ ಭಟ್ ಅವರ ಈ ಒಂದು ಶ್ರಮ ಮುಂದೆ ಖಂಡಿತವಾಗಿಯೂ ನಮಗೆ ಒಂದು ಸಂತೋಷ ಏನು ಹೇಳಿದರೆ, ಮುಂದೆ ಯಾವಾಗಲೂ ಇರುವಾಗ ಪದ್ಮಶ್ರೀ ಇರಲಿ, ಯಾರೇ ಇರಲಿ, ನಮ್ಮ ಇಲ್ಲಿಯ ಅಧ್ಯಕ್ಷರು ರಾಜೇಶ್ವರಿ ಇರಲಿ, ಪಮ್ಮೆಯವರು ಇರಲಿ, ಯಾರು ಬೇರೆ ಇದ್ರೂ ಕೂಡ ಆ ಮಗು ನಾನು ಆರಾಧನಾ ಅಂತ ಸಂಸ್ಥೆಯಲ್ಲಿ ಬೆಳೆದಿದ್ದೇನೆ, ನಾಳೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಬಂದು ಇಲ್ಲಿಗೆ ಬಂದು ಹೇಳಿದಾಗ ಅದು ತುಂಬ ಸಂತೋಷ ಆಗ್ತದೆ. ಅಂಥ ಕ್ಷಣವನ್ನು ನಾವು ಅನುಭವಿಸುವ ಅಂಥ ಒಂದು ದೊಡ್ಡ ಬೆಳವಣಿಗೆ ನಾವು ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬೆಳೆಯುವಂತಾಗಲಿಂದ ಶುಭ ಹಾರೈಸ್ತಾ, ಮಕ್ಕಳ ಹಬ್ಬ ನಮ್ಮ ಇದಕ್ಕೆ ಬಹಳ ಅಗತ್ಯವಾಗಿದೆ. ಇದು ಒಂದು ಏನಂತ ಹೇಳಿದ್ರೆ ಮಕ್ಕಳೇ ಅಧ್ಯಕ್ಷರು. ನೋಡಿ, ಇದೊಂದು ವಿಶೇಷ. ಅವಳಿಗೆ ಈಗ ನಮ್ಮ ಇವರು ಎಲ್ಲೆಲ್ಲೋ ಕಾರ್ಯಕ್ರಮಕ್ಕೆ, ಎಷ್ಟೋ ಅಧ್ಯಕ್ಷರ ಕಾರ್ಯಕ್ರಮಕ್ಕೆ ನಮ್ಮ ಈಗಿನ ಅಧ್ಯಕ್ಷರು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಆದರೆ ಅವರ ಅಧ್ಯಕ್ಷತನದಲ್ಲೇ ನಡೆಯುವಂತಿರುವುದು ಇದು ಮಕ್ಕಳ ಹಬ್ಬದಲ್ಲಿ ಮಾತ್ರ ಆಗ್ತದೆ. ಇದನ್ನು ಸಂಘಟಿಸಿದಂತಹ ಪದ್ಮಶ್ರೀ ಭಟ್ ಮತ್ತು ಅವರ ಎಲ್ಲ ಸರ್ವ ತಂಡಕ್ಕೆ ವಂದಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್, ನಿಮ್ಮ ಉತ್ತಮ ಶುಭ ನುಡಿಗಾಗಿ. ನಿಮ್ಮ ಸಹಕಾರ ಈ ತಂಡದ ಮೇಲೆ ಸದಾ ಇರಲಿ ಅಂತ ಹಾರೈಸ್ತೇನೆ. ಮುಂದಕ್ಕೆ ಹಲವಾರು ರಾಜ್ಯ ಪ್ರಶಸ್ತಿಯನ್ನು ತಮ್ಮ ಮುಡಿಗೆ ಏರಿಸಿಕೊಂಡಂತಹ ಅತ್ಯಂತ ಸರಳ ವ್ಯಕ್ತಿ ಶ್ರೀಯುತ ರಾಮಕೃಷ್ಣ ಶೀರೂರು ಅವರು ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳಿಕೊಳ್ತಿದ್ದೆ. ತಾಯಿ ದೇವಿಗೆ ವಂದಿಸುತ್ತಾ, ಮಕ್ಕಳ ಹಬ್ಬ 2025 ವಾಟ್ಸಪ್ ಆರಾಧನಾ ಸಂಸ್ಥೆಯ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರೇ, ಅಧ್ಯಕ್ಷರೇ, ಇಂದಿನ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂಥವರೇ, ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಪದ್ಮಶ್ರೀ ಭಟ್ ಅವರೇ, ಇವತ್ತು ಕಾರ್ಯಕ್ರಮವನ್ನು ರಂಗುಗೊಳಿಸಲಿಕ್ಕೆ ಆಗಮಿಸಿರುವಂಥ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳೇ, ಮುದ್ದು ಮಕ್ಕಳೇ, ಅವರ ಪಾಲಕ ಬಂಧುಗಳೇ, ಹಲವು ವರ್ಷಗಳಿಂದ ಪದ್ಮಶ್ರೀ ಮೇಡಮ್ ಅವರ ಹೆಸರನ್ನು ಕೇಳ್ತಾ ಇದ್ದೆ. ಮತ್ತು ಅವರ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆ ನಿತ್ಯ ಅಲ್ಲಲ್ಲಿ ಕಾರ್ಯಕ್ರಮ ಕೊಡುವುದನ್ನು ಕೇಳ್ತಾ ಇದ್ದೆ. ಹಲವು ಕಾರ್ಯಕ್ರಮಗಳಲ್ಲಿ ಒಂದೆರಡು ಕಾರ್ಯಕ್ರಮದಲ್ಲಿ ಅದನ್ನು ನೋಡಬೇಕೆನ್ನುವ ಯೋಚನೆಯಿಂದ ಬಂದು ನೋಡಿದಾಗ, ಈಗ ನನಗೆ ಎಲ್ಲಿ ಬಿಡುವಿರುತ್ತದೋ ಅಲ್ಲೆಲ್ಲ ಬಂದು ನಾನು ಆ ಕಾರ್ಯಕ್ರಮ ನೋಡುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದೇನೆ. ಭಾಳ ಅದ್ಭುತ ಪ್ರತಿಭಾವಂತರಾಗಿದ್ದಾರೆ ಅವರು. ಮಾತ್ರವಲ್ಲ, ಎಲ್ಲ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಹೊರಹೊಮ್ಮಿಸುವ ಬಹಳ ವಿಶಾಲ ಮನಸ್ಸನ್ನು ಹೊಂದಿ ನಿರಂತರವಾಗಿ ಆ ಮುದ್ದು ಮಕ್ಕಳ ಚಿಂತನೆಯಲ್ಲೇ ತಮ್ಮ ಬದುಕನ್ನು ಬೆಳೆಸಿಕೊಂಡರು ಅಥವಾ ಬದುಕನ್ನು ಕಳೆಯುತ್ತಿರುವರು ಅಂತ ಅನ್ನಿಸ್ತಾ ಇದೆ. ನನಗೆ ಆಶ್ಚರ್ಯ ಆಗೋದು, ಒಂದೊಂದು ಕಾರ್ಯಕ್ರಮ ಮಾಡುವಾಗಲೇ ನಮಗೆ ಅದರ ಜವಾಬ್ದಾರಿ ಮುಗೀತು ಅಂತ ಸಂತೋಷ ಪಡುವ ಸ್ಥಿತಿಯಲ್ಲಿರ್ತೇವೆ. ಆದರೆ ಪದ್ಮಶ್ರೀ ಭಟ್ರಿಗಾಗಲ್ಲ, ಇವತ್ತಿನ ಕಾರ್ಯಕ್ರಮ ಮುಗಿಯುವಾಗಲೇ ಇನ್ನೊಂದು 4 ಕಾರ್ಯಕ್ರಮವನ್ನು ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡುವಂಥ ಒಂದು ಯೋಚನೆ ಇಟ್ಕೊಂಡವರಾಗಿದ್ದಾರೆ. ಆಶ್ಚರ್ಯ ಆಗ್ತದೆ. ಅವರೆಲ್ಲ ನಮ್ಮಂಥ ಈ ಸಾಹಿತ್ಯ ಸಂಘಟನೆ ಮಾಡಬೇಕು, ಸಾಂಸ್ಕೃತಿಕ ಸಂಘಟನೆ ಮಾಡಬೇಕನ್ನೋರಿಗೆ ಮಾರ್ಗದರ್ಶಿಯಾಗಿದ್ದಾರೆ, ಮಾದರಿಯಾಗಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಶಾಲೆಯಲ್ಲಿ ನಾವು ಶಿಕ್ಷಣವನ್ನು ಮಾತ್ರ ಪಡಿತೇವೆ. ಎಲ್ಲೋ ಅಪರೂಪದಲ್ಲಿ ನೃತ್ಯವೋ ಭಾಷಣವೋ ಅಪರೂಪದಲ್ಲಿ ವರ್ಷಕ್ಕೆ 2-3 ಅವಕಾಶ ಇರ್ತದೆ. ಅದರಲ್ಲಿ 100 ಮಕ್ಕಳು, 1000 ಮಕ್ಕಳು ಇರುವಲ್ಲಿ ಸಾಮಾನ್ಯ ಪ್ರತಿಭಾವಂತರಾದವರಿಗೆ, ತುಂಬ ಪ್ರತಿಭಾವಂತರಾದವರಿಗೆ ಮಾತ್ರ ವೇದಿಕೆ ಸಿಗುವುದು ಸಹಜ ಆಗಿದೆ. ಆದರೆ ಅದನ್ನು ಗಮನದಲ್ಲಿಟ್ಟುಕೊಂಡು ಹೊರಟರೂ ಗೊತ್ತಿಲ್ಲ. ಪದ್ಮಶ್ರೀ ಮೇಡಮ್ ಹಾಗಲ್ಲ, ಎಲ್ಲ ಮಕ್ಕಳಲ್ಲಿ ಪ್ರತಿಭೆ ಇದೆ, ಅದನ್ನು ಹೊರಸೂಸುವಂಥ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಕೇವಲ ತನ್ನ ಮಗಳು ಮಾತ್ರ ಅಲ್ಲ, ರಾಜ್ಯದ ಎಲ್ಲ ಮಕ್ಕಳಲ್ಲಿರುವಂಥ ಪ್ರತಿಭೆ ಹೊರಹೊಮ್ಮಬೇಕೆನ್ನುವ ಉದ್ದೇಶವನ್ನು ಇಟ್ಟುಕೊಂಡು ನಿತ್ಯ ನಿರಂತರವಾಗಿ ಈ ಕಾರ್ಯಕ್ರಮ ನಡೆಸುವ ಅಭ್ಯಾಸವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಇದು ಆ ವಿದ್ಯಾರ್ಥಿಗಳಲ್ಲಿ ಅಥವಾ ಮಗುವಿನಲ್ಲಿ, ವಿದ್ಯಾರ್ಥಿ ಅಂದರೆ ಶಾಲೆಗೆ ಹೋಗಬೇಕಂತಿಲ್ಲ ಅವರಿಗೆ, ಯಾವುದೇ ಮಕ್ಕಳು, ಯಾವುದೇ ಜಿಲ್ಲೆ ಇರ್ಬೋದು, ಯಾವುದೇ ತಾಲೂಕಿರ್ಬೋದು, ಆ ಮೂಲೆಯಿಂದ ಬಂದ ವಿದ್ಯಾರ್ಥಿಗಳಿಗೆ ಅಥವಾ ಮಕ್ಕಳಿಗೆ
ವೇದಿಕೆಯನ್ನು ಕಲ್ಪಿಸಿಕೊಡ್ತಾರೆ. ಹಾಡುವ, ಕುಣಿಯುವ, ಅಭಿನಯಿಸುವಂಥ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಈ ಸೇವೆ ನಿರಂತರವಾಗಿ ನಡೆಯಲಿ. ಆ ಮೂಲಕ ಸಾಂಸ್ಕೃತಿಕ ರಂಗದಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರಲಿಕ್ಕೆ ಅವಕಾಶ ಕಲ್ಪಿಸಿಕೊಡಲಿ ಅಂತ ಭಾವಿಸ್ತಾ ಇದ್ದೇನೆ. ನಾವೆಲ್ಲ ಇನ್ನು ಸಂಘಟನೆಗಳನ್ನು ಯೋಚನೆ ಮಾಡಿದರೆ, ಅಥವಾ ಸಾಹಿತ್ಯ ಸಂಘಟನೆ ಇರಬಹುದು, ಸಾಹಿತ್ಯ ಪರಿಷತ್ತು, ಸಾಂಸ್ಕೃತಿಕ ಪರಿಷತ್ತು, ಇವುಗಳನ್ನು ನೋಡಿದಾಗ ಎಲ್ಲೋ ಒಂದು ವರ್ಷಕ್ಕೆ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಬಹಳ ಜವಾಬ್ದಾರಿಯಿಂದ, ಮುತುವರ್ಜಿಯಿಂದ, ಅಥವಾ ಸಾಕಷ್ಟು ಪ್ರಯತ್ನ ಪಟ್ಟು ಆ ಕೆಲಸ ಮಾಡ್ತಾ ಇರ್ತೇವೆ. ದೊಡ್ಡ ಜವಾಬ್ದಾರಿಯನ್ನು ಹೊಳಿತಿಲ್ಲ. ಆದರೆ ಪದ್ಮಶ್ರೀ ಭಟ್ರಿಗೆ ಹೋಲಿಸ್ಕೊಂಡಾಗ ನಿತ್ಯ ನಿರಂತರ ಒಂದೊಂದು ಕಾರ್ಯಕ್ರಮವನ್ನು ಮಾಡುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಇದು ಅವರಿಗೆ ಮಾತ್ರ ಸಾಧ್ಯ ಅಂತ ಅನ್ನಿಸ್ತಾ ಇದೆ ನನಗೆ. ಇನ್ನು ನಿರಂತರವಾಗಿ ಈ ಕೆಲಸವನ್ನು ಅವರು ಮುಂದುವರಿಸಲಿ. ಯುವ ಪ್ರತಿಭೆಗಳಿಗೆ ಮತ್ತಷ್ಟು ಅವಕಾಶ ಸಿಗುವಂತಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕೃತಜ್ಞತೆಗಳು ಸರ್. ಇಲ್ಲೊಂದು ಪ್ರಕಟಣೆ ಇದೆ. ನಾಡಿದ್ದು ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಯುಗಪುರುಷ ಕಿನ್ನಿಗೋಳಿಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಯುಗಪುರುಷ ಕಿನ್ನಿಗೋಳಿ ಹಾಗೂ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯ ಸಹಕಾರದಿಂದ ನಡೆಸುತ್ತಿದ್ದಾರೆ. ಅದಕ್ಕೆ ತಮಗೆಲ್ಲರಿಗೂ ಆದರದ ಆಮಂತ್ರಣವನ್ನು ಶ್ರೀಯುತ ಭುವನಾಭಿರಾಮ ಉಡುಪ ಅವರು ಹಂಚಿಕೊಳ್ಳುತ್ತಿದ್ದಾರೆ. ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮುಂದಕ್ಕೆ ನಮ್ಮಲ್ಲಿರುವಂತಹ ಶ್ರೀಯುತ ಅರುಣ್ ಅಜೆಕಾರು ಅವರು ಮಾತನಾಡುವುದಿಲ್ಲಂತೆ, ಸದಾ ಹಸನ್ಮುಖದಿಂದ ಮನಸ್ಸಿನ ಒಳಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಿದ್ದಾರೆ. ಧನ್ಯವಾದಗಳು ಸರ್. ಮುಂದಕ್ಕೆ ಕಾರ್ಯಕ್ರಮದ ಮುಖ್ಯಸ್ಥೆ, ಇವತ್ತಿನ ಕೇಂದ್ರ ಬಿಂದು ಕುಮಾರಿ ಶ್ರೇಯಾ ಸುಳ್ಯ ಇವರು ಅವರ ಅಧ್ಯಕ್ಷೀಯ ಭಾಷಣವನ್ನು ಮಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದ ಚರಣಗಳಿಗೆ ನಮಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಮೊಟ್ಟ ಮೊದಲನೆಯದಾಗಿ ಮಕ್ಕಳ ಹಬ್ಬ, ಈ ಒಂದು ರಾಜ್ಯ ಮಟ್ಟದ ಅದ್ಧೂರಿ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ವಾಯ್ಸ್ ಆಫ್ ಆರಾಧನಾ ಕಾರ್ಯಕ್ರಮದಲ್ಲಿ ನನ್ನನ್ನು ಅಧ್ಯಕ್ಷೆಯನ್ನಾಗಿ ಆಯ್ಕೆ ಮಾಡಿದಂತಹ ನಿಮಗೆ ಅಂದರೆ ಪದ್ಮಶ್ರೀ ಮೇಡಮ್ ಅವರಿಗೆ ಹಾಗೂ ವಾಯ್ಸ್ ಆಫ್ ಆರಾಧನಾ ತಂಡದ ಸರ್ವ ಸದಸ್ಯರಿಗೂ ಕೂಡ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊಟ್ಟ ಮೊದಲನೆಯದಾಗಿ ಮಕ್ಕಳು ಅಂತ ಹೇಳಿದರೆ ನಮ್ಮ ಸಮಾಜದ ಮುಂದಿನ ಆಶಾ ಕಿರಣಗಳು ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ಅದೆಷ್ಟು ಮಕ್ಕಳ ಬಳಿ ನೃತ್ಯದ ಕಲೆ ಇದ್ದರೆ ಇನ್ನೆಷ್ಟು ಮಕ್ಕಳ ಬಳಿ ಸಂಗೀತ ಆಗಿರ್ಬೋದು, ಮಾತುಗಾರಿಕೆ ಆಗಿರ್ಬೋದು, ಈ ಎಲ್ಲ ಕಲೆಗಳನ್ನು ಹೊಂದಿರ್ತಾರೆ. ಸೊ ಆದ್ದರಿಂದ ನಮ್ಮೆಲ್ಲರ ಕರ್ತವ್ಯ ಏನು ಅಂತ ಹೇಳಿದರೆ, ಒಂದು ಕಲಾವಿದೆಯಾಗಿ ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ, ಅವರ ಪ್ರತಿಭೆಗೆ ನಾವು ಒಂದು ಅಳತೆಯನ್ನು ನೋಡದೆ, ಅವನು ನೃತ್ಯದಲ್ಲೇ ಇರಲಿ, ಸಂಗೀತದಲ್ಲೇ ಇರಲಿ, ಯಾವುದರಲ್ಲೇ ಇರಲಿ, ನಮ್ಮ ಕೈಯಲ್ಲಿ ಎಷ್ಟು ಸಹಾಯವನ್ನು ಮಾಡಲಿಕ್ಕೆ ಆಗ್ತದೋ, ಅಥವಾ ಆ ಒಂದು ಪ್ರತಿಭೆ ನಮ್ಮ ಮುಂದೆ ಬರುವಂತಹ ಸಂದರ್ಭದಲ್ಲಿ ನಿನ್ನಿಂದ ಸಾಧ್ಯ, ನೀನು ಈ ಒಂದು ಸಾಧನೆಯನ್ನು ಮಾಡಬಲ್ಲೆ ಅಂತ ಹೇಳುವಂತಹ ಧೈರ್ಯವನ್ನು ನೀವು ಕೊಟ್ಟರೆ, ಆ ಒಂದು ಪ್ರತಿಭೆ ಮುಂದೆ ಬೆಳೆದು ನಮ್ಮ ಊರಿಗೆ, ನಮ್ಮ ಮನೆಗೆ, ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರಲಿಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು. ಸೊ ನಾವೀಗ ನೋಡ್ಬೋದು, ಒಂದು ಅಬ್ದುಲ್ ಕಲಾಮರ ಒಂದು ಉದಾಹರಣೆಯನ್ನು ತಗೊಂಡ್ರೆ, ಅವರು ಮೀನುಗಾರರ ಒಂದು ಕುಟುಂಬದಲ್ಲಿ ಜನನವನ್ನು ಪಡಿತಾರೆ. ಮೀನುಗಾರರ ಕುಟುಂಬದಲ್ಲಿ ಜನನವನ್ನು ಪಡೆದ್ರು ಅಂತ ಹೇಳಿದರೆ ಅವರ ಜೀವನ ಅಷ್ಟು ಸುಲಭವಾಗಿರಲಿಕ್ಕೆ ಸಾಧ್ಯವಿಲ್ಲ. ಅದೆಷ್ಟೋ ಕಷ್ಟಗಳು ಇರ್ತದೆ. ಓದಬೇಕು ಅಂತ ಹೇಳುವಂತಹ ಛಲ ಇದ್ರೂ ಆ ಒಂದು ಕಷ್ಟಗಳು ಅವರನ್ನು ಆ ಒಂದು ಛಲದಲ್ಲಿ ಅಷ್ಟು ಸುಲಭವಾಗಿ ಹೋಗಲಿಕ್ಕೆ ಬಿಡ್ತಾ ಇರುವುದಿಲ್ಲ. ಆ ಒಂದು ಸಂದರ್ಭದಲ್ಲಿ ಅವರು ಆ ಒಂದು ಕಷ್ಟಗಳಿಗೆ ಯೋಚನೆಯನ್ನು ಮಾಡದೆ, ಆ ಒಂದು ಛಲವನ್ನು ಬಿಡದೆ, ಅವರ ತಂದೆ ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ತಾನೂ ಕೂಡ ಕೆಲಸಕ್ಕೆ ಹೋಗಿ ಅಲ್ಲಿ ಬಂದ ಹಣದಲ್ಲಿ ಅವರ ಒಂದು ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವರು ಮನೆಯಲ್ಲಿ ಒಂದು ದಿನ ಕುಳಿತುಕೊಂಡು ಆಕಾಶದಲ್ಲಿ ಹೋಗ್ತಿದ್ದಂತಹ ವಿಮಾನವನ್ನು ನೋಡಿ ಯೋಚನೆ ಮಾಡ್ತಾರಂತೆ, ನಾನೂ ಕೂಡ ಒಂದು ದಿನ ಆಕಾಶವನ್ನು ಮುಟ್ಟುವಂತಾಗಬೇಕು ಅಂತ. ಆದರೆ ಇವಾಗ ಅವರು ಬಂದಂತಹ ಕಷ್ಟಕ್ಕೆ ನಾವು ಯಾವುದೋ ಒಂದು ರಾಕೆಟ್ ಹೋದರೆ ನಾವು ಮನಸ್ಸಿನಲ್ಲಿ ನೆನೆಸಿಕೊಳ್ಳುವಂಥ ಮೊದಲ ಹೆಸರು ಅದು ಅಬ್ದುಲ್ ಕಲಾಂ ಅವರು. ಆದ್ದರಿಂದ ಜೀವನದಲ್ಲಿ ಮಾಡುವಂತಹ ಸಾಧನೆಗೆ
ಕಷ್ಟಗಳು ಅಂತ ಹೇಳುವಂತಹದ್ದು ಅದು ಒಂದು ಸಣ್ಣ ನೆಪ ಅಷ್ಟೇ. ವಿವೇಕಾನಂದರವರ ಮಾತಿನ ಹಾಗೆ ಏಳಿ ಎದ್ದೇಳಿ ಗುರು ಮುಟ್ಟುವ ತನಕ ನಿಲ್ಲದಿರಿ ಅಂತ. ಜೀವನದಲ್ಲಿ ಒಂದು ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟೇ ಚಿಕ್ಕ ವಯಸ್ಸಿನಿಂದ ಬಂದರೂ ಕೂಡ ಕಷ್ಟಗಳು ಎಂಬುವಂಥದ್ದು 100% ಬಂದೇ ಬರ್ತದೆ. ಆದರೆ ಯಾರು ಆ ಕಷ್ಟಗಳನ್ನ ಲೆಕ್ಕಿಸದೆ ನಾನು ಸಾಧನೆಯನ್ನ ಮಾಡಬಲ್ಲೆ ಅಂತ ಹೇಳಿ ಹೊರಡ್ತಾರೆ ನೋಡಿ, ಅವರಿಗೆ ಮಾತ್ರ ಮುಂದೊಂದು ದಿನ ಒಂದು ದೊಡ್ಡ ಹೆಸರನ್ನ ತರಲಿಕ್ಕೆ ಸಾಧ್ಯ ಅಂತ ಹೇಳ್ತೇನೆ. ಅಂಡ್ ಇದೀಗ ಈ ಒಂದು ಕಷ್ಟಗಳು ಅಂತ ಹೇಳುವಂತಹ ವಿಚಾರ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಪ್ರತಿಭೆಗಳಿಗೆ ಬೇಡ ಅಂತ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಪ್ರತಿಭೆಗಳಿಗೆ ಒಂದು ಟೆನ್ಷನ್ ಅಂತ ಹೇಳುವುದಂತಿರುವುದಂತ ಏನಂತ ಹೇಳಿದ್ರೆ ನನಗೆ ವೇದಿಕೆಗಳು ಸಿಗ್ಲಿಕ್ಕೆ ಸ್ವಲ್ಪ ಕಷ್ಟ ಅಂತ. ಆದ್ರೆ ವಾಯ್ಸ್ ಆಫ್ ಆರಾಧನಾ ತಂಡದ ಪ್ರತಿಭೆಗಳಿಗೆ ವೇದಿಕೆಗಳಿಲ್ಲ ಅಂತ ಹೇಳುವಂತಹ ಟೆನ್ಷನ್ನೇ ಬೇಡ. ಯಾಕೆ ಅಂತ ಹೇಳಿದ್ರೆ ತಿಂಗಳಲ್ಲಿ ಕಡಿಮೆಗೆ 4 ಸ್ಟೇಜ್ ಆದ್ರೂ ಸಿಕ್ಕೇ ಸಿಗ್ತದೆ ಎಲ್ಲರಿಗೂ ಕೂಡ. ಅಷ್ಟೇ ಅಲ್ಲದೆ ಮೇಡಮ್ ಅವರು ಈಗೊಂದು ಆಪರ್ಚುನಿಟಿಯನ್ನ ಬೇರೆಯವರು ಕೊಡುವುದೇ ಕಷ್ಟ, ಅದರಲ್ಲಿ ನಮ್ಮ ಪದ್ಮಶ್ರೀ ಮೇಡಮ್ ಅವರು ಆಪರ್ಚುನಿಟಿಯನ್ನ ಕೊಡುವುದರ ಜೊತೆಗೆ ನೀವು ಕಾರ್ಯಕ್ರಮಕ್ಕೆ ಬರದಿದ್ರೆ ನಾನು ಬಿಡುವುದೇ ಇಲ್ಲ ಅಂತ ಹೇಳುವಂತಹ ರೇಂಜ್ ಅಲ್ಲಿ ನಮಗೆ ಫೋನ್ ಅನ್ನ ಮಾಡ್ತಾರೆ. ಒಂದು ಪ್ರೋಗ್ರಾಮ್ ಇದ್ರೆ ಅದಕ್ಕೆ 10 ದಿವಸದಿಂದಲೇ ಶುರು ಮಾಡ್ತಾರೆ ಮೆಸೇಜ್ ಅನ್ನ ಹಾಕ್ಲಿಕ್ಕೆ, ಬರ್ತಿರಲ್ಲ 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 ಅಂತ. ಸೊ ಅಷ್ಟು ಒಂದು ಪ್ರೋತ್ಸಾಹ ಮಾಡುವಂತಹ ತಂಡದಲ್ಲಿ ನಾವೆಲ್ಲರೂ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಇಂದು ನಾನು ಈ ಒಂದು ವೇದಿಕೆಯಲ್ಲಿ ಮೈಕನ್ನ ಹಿಡ್ಕೊಂಡು ಎಷ್ಟೋ ವೇದಿಕೆಯಲ್ಲಿ ಆಂಕರಿಂಗ್ ಅನ್ನ ಮಾಡ್ತೇನೆ, ಮಾತನ್ನ ಆಡ್ತೇನೆ. ಈ ಒಂದು ಧ್ವನಿ ಇದೆ ಅಂತ ಹೇಳಿ ನನಗೆ ತಿಳಿಸಿಕೊಟ್ಟದ್ದು ಕೂಡ ನಮ್ಮ ಪದ್ಮಶ್ರೀ ಭಟ್ ಮೇಡಮ್ ಅವರೇ. ಇಲ್ಲಾದ್ರೆ ನನಗೆ ವೇದಿಕೆಯ ಮೇಲೆ ಬಂದು ಮಾತಾಡುವಂತಹ ಒಂದು ಶಕ್ತಿ ಇದೆ ಅಂತ ಕೂಡ ನನಗೆ ಗೊತ್ತಿರ್ತಾ ಇರಲಿಲ್ಲ. ಆದ್ರಿಂದ ಪದ್ಮಶ್ರೀ ಭಟ್ ಮೇಡಮ್ ಅವರಿಗೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ಆ್ಯಂಡ್ ಅವರು ಮಾಡಿದಂತಹ ಪ್ರೋತ್ಸಾಹಕ್ಕೆ, ಅವರು ಪ್ರತಿಭೆಗಳಿಗೆ ನೀಡ್ತಿರುವಂತಹ ಅವಕಾಶಕ್ಕೆ ಅವರ ಮಗಳು ನಮ್ಮ ಆರಾಧನಾ ಭಟ್ ಮೇಡಮ್ ಅವರು ಕೂಡ ಇವಾಗ ಆ ಒಂದು ವೇದಿಕೆಯಲ್ಲಿ ಇದ್ದಾರೆ. ಅವರಿಗೆ ಅಷ್ಟೊಂದು ಹೆಗ್ಗಳಿಕೆಗಳು ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ವಾಯ್ಸ್ ಆಫ್ ಆರಾಧನೆ ತಂಡದಲ್ಲಿರುವಂತಹ ನಾವೆಲ್ಲರೂ ನಮಗೆ ಗೊತ್ತಿಲ್ಲದ ಹಾಗೆ ಅದೆಷ್ಟೋ ಮನೆಗಳಿಗೆ ಆಸರೆಯಾಗಿದ್ದೇವೆ ಅಂತಾನೆ ಹೇಳ್ಬೋದು. ತಿಂಗಳು ತಿಂಗಳು ಧನ ಸಹಾಯವನ್ನ ಮಾಡಿ ಆ ಒಂದು ಮನೆಯವರು ನೀಡ್ತಿರುವಂತಹ ಎಲ್ಲ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತಿದ್ದೇವೆ ಅಂತ ಹೇಳಲಿಕ್ಕೂ ಕೂಡ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ನಮ್ಮ ಕಲಾ ಪೋಷಕರ ಬಗ್ಗೆ ನಾನು ಇವಾಗ ಹೇಳಲೇಬೇಕು. ವಾಯ್ಸ್ ಆಫ್ ಆರಾಧನಾ ತಂಡ ಅಂತ ಹೇಳಿದ್ರೆ ಅದೆಷ್ಟೋ ಕಲಾ ಪೋಷಕರು, ಬಸವರಾಜ್ ಸರ್ ಆಗಿರ್ಬೋದು, ದೀನ್ರಾಜ್ ಸರ್ ಆಗಿರ್ಬೋದು, ಅರುಣಜಕರ್ ಆಗಿರ್ಬೋದು, ಅಭಿಷೇಕ್ ಐಕಳ ಸರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಾವು ಬಂದು ಕೂತ್ಕೊಂಡ್ವಿ, ಸ್ಪೀಚ್ ಮಾಡ್ತಾ ಇದ್ದೇವೆ, ಎಲ್ಲ ಇದ್ದೇವೆ. ಆದರೆ ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗುವ ಮುಂಚೆ ಚೇರನ್ನು ಸೆಟ್ ಮಾಡೋದಾಗಿರ್ಬೋದು, ಬ್ಯಾನರ್ಗಳನ್ನು ಹಾಕುವುದಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಬೆನ್ನೆಲುಬಾಗಿ ನಿಂತಿರುವವರು ನಮ್ಮ ಕಲಾ ಪೋಷಕರು ಅಂತಾನೆ ಹೇಳ್ಬೋದು. ಅವರಿಗೆ ಈ ಒಂದು ಕಾರ್ಯಕ್ರಮ ಅಲ್ಲ, ಎಲ್ಲ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮ 10 ಗಂಟೆಗೆ ಸ್ಟಾರ್ಟ್ ಆಗೋದಾದ್ರೆ ಅಲ್ಲಿ 7 ಗಂಟೆಗೆ ಅವರು ಇರ್ತಾರೆ. ಅಷ್ಟೇ ಅಲ್ಲದೆ ವಿಡಿಯೋಸ್ಗಳನ್ನ ಶೇರ್ ಮಾಡೋದಾಗಿರ್ಬೋದು, ಎಲ್ಲದರಲ್ಲೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಆದ್ರಿಂದ ನಾನು ಎಲ್ಲರಿಗೂ ಹೇಳುವಂಥದ್ದು ಇಷ್ಟೇ, ಯಾವುದೇ ವೇದಿಕೆ ಸಿಗ್ಲಿ, ಚಿಕ್ಕ ವೇದಿಕೆಯೇ ಸಿಗ್ಲಿ, ದೊಡ್ಡ ವೇದಿಕೆಯೇ ಸಿಗ್ಲಿ, ವೇದಿಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ಆದ್ರಿಂದ ನಮಗೆ ಸಿಕ್ಕಿರುವಂತಹ ಎಲ್ಲ ಒಂದು ಸ್ಟೇಜಸ್ಗಳನ್ನ ನಾವು ಯುಟಿಲೈಸ್ ಮಾಡ್ಕೊಳ್ಳುವ, ಅದರಲ್ಲೇ ಮುಂದಕ್ಕೆ ಒಂದು ದೊಡ್ಡ ಸ್ಟೇಜ್ ನಮಗೆ ಸಿಗ್ಲಿಕ್ಕೆ ಸಾಧ್ಯ. ಯಾಕೆಂತ ಹೇಳಿದ್ರೆ ಆ ಒಂದು ಸ್ಟೇಜ್ ಫಿಯರ್ ಅಂತ ಹೇಳುವಂಥದ್ದು ನಮ್ಮಿಂದ ಹೋಗ್ತದೆ ಅಂತ. ಯಾಕೆಂತ ಹೇಳಿದ್ರೆ ನನಗೀಗ ಒಂದು ವೇದಿಕೆಯ ಮುಂದೆ ಬಂದು ಈ ಒಂದು ತಟ್ಟನೆ ಏನೋ ಮಾತಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನನಗೆ ಅಭ್ಯಾಸ ಆಗಿರುವಂತಹದ್ದೇ ನನಗೆ ವಾಯ್ಸ್ ಆಫ್ ಆರಾಧನಾದಲ್ಲಿ ಸಿಕ್ಕಿರುವಂತಹ ಈ ಎಲ್ಲ ಸ್ಟೇಜ್ಗಳು ಅಂತಾನೆ ಹೇಳ್ಬೋದು. ಆದ್ರಿಂದ ನಾವೆಲ್ಲರೂ ಕೂಡ ಸಿಗುವಂತಹ ಎಲ್ಲ ಸ್ಟೇಜ್ಗಳನ್ನ ಯೂಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತೇನೆ. ಆ್ಯಂಡ್ ಇವಾಗಷ್ಟೇ ನಾನೊಂದು ವಿಡಿಯೋವನ್ನ ಮಾಡಿ ಬಂದೆ. ಏನು ಅಂತ ಹೇಳಿದ್ರೆ ನಾವೀಗ ಕೂತ್ಕೊಂಡಿರುವಾಗ ನಾನು ಆಚೆ ಈಚೆ ನೋಡ್ತಾ ಇದ್ದೆ. ಸೊ ಅವಾಗ ಪೇರೆಂಟ್ಸ್ಗಳು ಮಕ್ಕಳನ್ನು ರೆಡಿ ಮಾಡೋದಾಗಿರ್ಬೋದು, ಅವರಿಗೆ ಸಾಂಗ್ ಕೇಳಿಸೋದಾಗಿರ್ಬೋದು, ಮೇಕಪ್ ಮಾಡೋದೆಲ್ಲ ಆಗಿರ್ಬೋದು. ಸೊ ಯಾವುದೇ ಪ್ರತಿಭೆ ಆದರೂ ಪೇರೆಂಟ್ಸ್ನ ಸಪೋರ್ಟ್ ಇಲ್ಲದೆ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ, ಬಂದರೂ ಕೂಡ ಅದು ತುಂಬ ಕಷ್ಟ. ಆದರೆ ಆ ಒಂದು ಸಪೋರ್ಟಿವ್ ಪೇರೆಂಟ್ಸ್ ನಿಮ್ಗೆಲ್ಲರಿಗೂ ಸಿಕ್ಕಿದ್ದಾರೆ, ನಮಗೆಲ್ಲರಿಗೂ ಸಿಕ್ಕಿದ್ದಾರೆ ಅಂತ ಹೇಳಿದರೆ ನಾವು ಪುಣ್ಯವಂತರು ಅಂತಲೇ ಹೇಳ್ಬೋದು. ಆದ್ದರಿಂದ ಆ ಪೇರೆಂಟ್ಸ್ಗಳಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದ. ಹೀಗೆ ನಿಮ್ಮ ಸಪೋರ್ಟ್ ಇದ್ದರೆ ಮುಂದೊಂದು ದಿನ ಅವರು ಕೂಡ ಒಂದು ಎತ್ತರದ ಸ್ಟೇಜಲ್ಲಿ ನಿಮ್ಮ ಹೆಸರನ್ನ ಹೇಳುವ ಹಾಗೆ ಆಗ್ತದೆ ಅಂತ ಹೇಳ್ತೇನೆ. ಆ್ಯಂಡ್ ಜಾಸ್ತಿ ಹೊತ್ತು ಮಾತಾಡೋದಿಲ್ಲ, ಯಾಕೆ ಅಂತ ಹೇಳಿದರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ನಡೀಲಿಕ್ಕಿದೆ. ಆದ್ದರಿಂದ
ಕೊನೆಯದಾಗಿ ಒಂದು ಮಾತು, ನಾವು ಎಷ್ಟೇ ಎತ್ತರದ ವೇದಿಕೆಗಳಿಗೆ ಹೋದರೂ ಕೂಡ ನಾವು ನಡೆದು ಬಂದಿರುವಂತಹ ದಾರಿ ಅಂದರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡವನ್ನು ಕೊನೆಯವರೆಗೂ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ, ಯಾವುದೇ ಒಂದು ವೇದಿಕೆಗೆ ಹೋದ್ರು ಅಂತ ಹೇಳ್ತಾ ಈ ಒಂದು ಅದ್ಭುತವಾದಂತಹ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ತಂಡದ ಸರ್ವ ಸದಸ್ಯರಿಗೂ ಪದ್ಮಶ್ರೀ ಮೇಡಮ್ ಅವರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಈ ಶ್ರೇಯಾ ಸುಳ್ಯನ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಪ್ರೀತಿಯ, ಅಭಿಮಾನದ, ಗೌರವದ ಧನ್ಯವಾದ. ಅತ್ಯಂತ ಸುಮಧುರವಾಗಿ ಆ ಶ್ರೇಯಾ ಸುಳ್ಯ ನೋಡಲಿಕ್ಕೆ ಹೇಗಿದ್ದೀರಾ ಅದೇ ರೀತಿ ಅಷ್ಟೇ ಚೆನ್ನಾಗಿ ನಿಮ್ಮ ಬಾಯಿಂದ ಬಂದ ಮಾತುಗಳು ಕೂಡ ಇದ್ದವು. ನಿಮ್ಮ ಟ್ಯಾಲೆಂಟ್, ನಿಮ್ಮ ಪರಿಶ್ರಮ, ನಿಮ್ಮ ಎಫರ್ಟ್ ಇನ್ನೂ ಸಹ ಅದೇ ರೀತಿ ಮುಂದುವರಿಯಲಿ. ಆ ಶ್ರೀದೇವಿ ಮಾತೆ, ಅದೇ ರೀತಿ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಹಿರಿಯರು, ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಇದೇ ರೀತಿ ನೀವು ಮುಂದುವರಿಯಿರಿ. ಆ ಮಾತು ಕೇಳೋದಕ್ಕೆ ಚಂದ. ನಾನು ಇನ್ನೂ ಸೆಣಿಸಿದೆ, ಇನ್ನೂ ಸಹ ಮಾತಾಡ್ತಾಳೆ, ನಾನು ಕೇಳ್ತಾ ಇರ್ತೇನಂತ. ಆದರೆ ಸಮಯದ ಅಭಾವ ಅಂತ ಅನ್ನಿಸ್ತದೆ. ಒಳ್ಳೆಯ ಡಿಗ್ನಿಫೈಡ್ ಆಗಿ ಅಧ್ಯಕ್ಷತೆಯನ್ನು ನಿರ್ವಹಿಸಿದ ನಿಮಗಿದು ನಮ್ಮ ಕೃತಜ್ಞತೆಗಳು. ಮುಂದಕ್ಕೆ ಮೊನ್ನೆ ಸೆಪ್ಟೆಂಬರ್ 29ರಂದು ನಮ್ಮ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯ ಮುಖ್ಯಸ್ಥೆ ಶ್ರೀಮತಿ ಪದ್ಮಶ್ರೀ ಭಟ್ ಅವರ ಹುಟ್ಟುಹಬ್ಬ ಇತ್ತು. ಆದರೆ ಅವರ ಅಪ್ಪ ಮೊದಲನೇ ದಿನ ತೀರಿಕೊಂಡ ಕಾರಣ ಅದನ್ನು ಆಚರಿಸಲಿಕ್ಕೆ ಆಗಲಿಲ್ಲ. ಹಾಗಾಗಿ ವಾಯ್ಸ್ ಆಫ್ ಆರಾಧನಾ ತಂಡದ ಎಲ್ಲ ಮಕ್ಕಳ ಒಂದು ಆಶೆ ಅಂದರೆ ಅದನ್ನು ಇವತ್ತು ಗಣ್ಯರ ಸಮ್ಮುಖದಲ್ಲೇ ಆಚರಿಸಬೇಕು. ಒಂದು ಕೇಕನ್ನು ಕತ್ತರಿಸಿ ಅವರ ಹುಟ್ಟುಹಬ್ಬ ಆಚರಿಸಬೇಕು ಅಂತ ಇಷ್ಟಪಡ್ತಿದ್ದಾರೆ. ಅದಕ್ಕೋಸ್ಕರ ಅವಾಗಿ ಒಂದು 2 ನಿಮಿಷ ನಾವು ಹುಟ್ಟುಹಬ್ಬದ ಆಚರಣೆಗಾಗಿ ನಾವು ತೆಗೆದುಕೊಳ್ಳುತ್ತಿದ್ದೇವೆ. ಆ ಎಲ್ಲ ಮಕ್ಕಳು ಅವರ ಜೊತೆ ಸೇರ್ಬೇಕಂತ ಕೇಳಿಕೊಳ್ತಿದ್ದೇನೆ. Happy birthday to you. Happy birthday. Happy birthday to you, dear Padmashri ma'am. Happy birthday to you. May the good God bless you. May the good God bless you. May the good God bless you and keep you. Happy birthday to you. Happy birthday to you. Happy birthday to you. Happy birthday to you, dear Padmashri ma'am. Happy birthday to you. ಎಲ್ಲ ಮಕ್ಕಳಿಗೆ ಧನ್ಯವಾದಗಳು. ಅದೇ ರೀತಿ ಪದ್ಮಶ್ರೀ ಭಟ್ ಅವರಿಗೆ ಆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನಷ್ಟು ಸಮಾಜಮುಖಿ ಕಾರ್ಯವನ್ನು ನೆರವೇರಿಸುವಂತೆ ಆಶೀರ್ವದಿಸಲಿ ಅಂತ ನಿಮ್ಮೆಲ್ಲರ ಹಾರೈಕೆ ಇರಲಿ. ಮುಂದಕ್ಕೆ ಒಂದು ಅಡಿಗೆ ಮಾಡಿದರೆ ಅದಕ್ಕೊಂದು ಚೆನ್ನಾಗಿ ರುಚಿಕರವಾದ ಒಗ್ಗರಣೆ ಹಾಕದಿದ್ರೆ ಆ ಅಡುಗೆ ರುಚಿಯಾಗಿಯೇ ಇರುವುದಿಲ್ಲ. ಅದೇ ರೀತಿ ಆಲ್ ಗುಡ್ ಥಿಂಗ್ಸ್ ವಿಲ್ ಹ್ಯಾವ್ ಟು ಎಂಡ್ ಅಟ್ ಸಮ್ ಟೈಮ್. ಸೊ ಈಗ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಶ್ರೀಮತಿ ಮಲ್ಲಿಕಾ ಸುಕೇಶ್ ಇವರಿಂದ.
ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರುವ ಶ್ರೇಯ ಸುಳ್ಯ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇವರಿಗೆ ಸುನಿಕ್ಷಾ ಇವರು ಸ್ಮರಣಿಕೆ ಕೊಟ್ಟು ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ಶ್ರೀನಿಧಿ ಕುಮಾರಿ ದೇವಾಡಿಗ ಉದ್ಘಾಟಕರಾಗಿ ನಮ್ಮೊಡನೆ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಇವರಿಗೆ ಧನ್ಯವಾದಗಳು. ಇವರಿಗೆ ಶ್ರೀಮಾನ್ಯ ಭಟ್ ಇವರು ಸ್ಮರಣಿಕೆ ಕೊಟ್ಟು ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಮಾನ್ಯ ಭಟ್. ಅಂತೆಯೇ ನಮ್ಮ ಈ ಕಾರ್ಯಕ್ರಮವನ್ನು ಇಷ್ಟು ಚಂದವಾಗಿ ಕಾಣಿಸಿಕೊಟ್ಟ ನಿಮ್ಮೆಲ್ಲರ ಪ್ರೀತಿಯ ಪದ್ಮಶ್ರೀ ಭಟ್ ಇವರಿಗೆ ಮನದಾಳದ ಧನ್ಯವಾದಗಳು. ಇವರಿಗೆ ಪ್ರಮೀಳಾ ಮೇಡಮ್ ಇವರು ಸ್ಮರಣಿಕೆ ಕೊಟ್ಟು ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಭುವನಾಭಿರಾಮ ಇವರಿಗೆ ಧನ್ಯವಾದಗಳು. ಇವರಿಗೆ ಅಭಿಷೇಕ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ರಾಜೇಶ್ ಆಳ್ವ ತುಳುನಾಡ ವರ್ಲ್ಡ್ ಇವರಿಗೆ ಧನ್ಯವಾದಗಳು. ಇವರಿಗೆ ಬಸವಣ್ಣ ಸರ್ ಇವರು ಸ್ಮರಣಿಕೆ ಕೊಟ್ಟು ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಅರುಣ್ ಅಜೇಕರ್ ಸರ್ ಉದ್ಯಮಿ ಇವರಿಗೆ ಧನ್ಯವಾದಗಳು. ಇವರಿಗೆ ದೀನ್ರಾಜ್ ಸರ್ ಇವರು ಸ್ಮರಣಿಕೆ ಕೊಟ್ಟು ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ರಾಮಕೃಷ್ಣ ಶೀರೂರು ಅಧ್ಯಾಪಕರು ಇವರಿಗೂ ಧನ್ಯವಾದಗಳು. ಇವರಿಗೆ ರೂಪಾ ಮೇಡಮ್ ಇವರು ಸ್ಮರಣಿಕೆ ಕೊಟ್ಟು ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಜಾನಪದ ಪರಿಷತ್ನ ಪ್ರವೀಣ್ ಕೊಡಿಯಲ್ ಬೈಲ್ ಇವರಿಗೂ ಧನ್ಯವಾದಗಳು. ಇವರಿಗೆ ದೀನ್ರಾಜ್ ಸರ್ ಭಾಸ್ಕರ ದೇವಾಡಿಗ ಇವರು ಸ್ಮರಣಿಕೆ ಕೊಟ್ಟು ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಅಗರಿ ರಾಘವೇಂದ್ರ ಸರ್ ಇವರಿಗೂ ಧನ್ಯವಾದಗಳು. ರಾಘವೇಂದ್ರ ಸರ್ ಇವರಿಗೆ ಬಸವಣ್ಣ ಇವರು ಸ್ಮರಣಿಕೆ ಕೊಟ್ಟು ಇವರಿಗೂ ಧನ್ಯವಾದಗಳು. ಇವರಿಗೆ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಹರಿಪ್ರಸಾದ್ ರೈ ಇವರಿಗೂ ಧನ್ಯವಾದಗಳು. ಇವರಿಗೆ ಪದ್ಮಶ್ರೀ ಮೇಡಮ್ ಇವರು ಸ್ಮರಣಿಕೆ ಕೊಟ್ಟು ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಕಟೀಲಿನ ಆಡಳಿತ ಮಂಡಳಿ ಇವರಿಗೂ ಧನ್ಯವಾದಗಳು. ನಮಗೆ ಒಳ್ಳೆಯ ಧ್ವನಿವರ್ಧಕ ನೀಡಿದ ಇವರಿಗೂ ಧನ್ಯವಾದಗಳು. ಸಾರಂಗ ರೇಡಿಯೋದ ಅಡ್ವೈಸರ್ ಆಗಿರುವಂತಹ ಇವರು ವೇದಿಕೆಗೆ ಬಂದು ಸ್ಮರಣಿಕೆ
ತೆಗೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರಿಗೆ ಪದ್ಮಶ್ರೀ ಮೇಡಮ್ ಇವರು ಸ್ಮರಣಿಕೆ ಕೊಟ್ಟು ಗೌರವಿಸಬೇಕೆಂದು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮೊಡನೆ ಸಹಕರಿಸಿದ ಮಕ್ಕಳಿಗೂ ಪೋಷಕರಿಗೂ ಮನದಾಳದ ಧನ್ಯವಾದಗಳು. ಸರಿ, ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂತಹ ಚೇತನ ಮೇಡಮ್ ಇವರಿಗೂ ಧನ್ಯವಾದಗಳು. ಇವರಿಗೆ ಆಶಾ ಸುರೇಂದ್ರ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಆಶೀರ್ವಾದವನ್ನು ಕೋರಿದ ನಮ್ಮ ಪ್ರೀತಿಯ ಆಡಿಯನ್ಸ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ. ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ ಹಾಗೂ ನಿಮ್ಮ ಉಪಸ್ಥಿತಿ ಸದಾ ನಮ್ಮೊಂದಿಗಿರಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸಂಗೀತದ ನಾದದಲ್ಲಿ ಮೈ ಮರೆಯೋಣ, ನೃತ್ಯದ ಲಾಸ್ಯದಲ್ಲಿ ತೇಲಾಡೋಣ, ಕಲೆಯ ಸೊಬಗನ್ನು ಸವಿಯುತ್ತಾ ಮುಂದಿನ ನೃತ್ಯವನ್ನು ಆನಂದಿಸೋಣ ಎಂದು ಹೇಳುತ್ತಾ ಮುಂದೆ ಅದ್ಭುತವಾಗಿ ಯಕ್ಷಗಾನ ಪ್ರದರ್ಶನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆ ಶ್ರಾವ್ಯ ಪೂಜಾರಿ ಎಕ್ಕಾರಿ. ಇದೀಗ ನಿಮ್ಮ ಮುಂದೆ ಮಯಕಡುಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಮೊನೆದರಂಗಿಡಿ ಪೊರ್ಲಾತಲಿಗೆ ಮೂಡುಂಡಿಗೆ ಮಯಕಡುಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜಿಗೆ ಜೀವ ಕಲೆ ಬಂದಂಡಿಗೆ ರೋಡೆ ಪಲ್ಲಿಕ್ಕಿದ ಅದಿಟ್ಟಿ ತೂಪಿನ ಉಡಲದ ರಸಿನ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಅಮರೆದೂರುದ ರಾಜಕುವರನೇ ಸೇರುನ ಆಸೆ ನಮ್ಮ ಕುವರಿಗೆ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಅಯಕಡುಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಮೊನೆದರಂಗಿಡಿ ಪೊರ್ಲಾತಲಿಗೆ ಮೂಡುಂಡಿಗೆ ಅಯಕಡುಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜಿಗೆ ಜೀವ ಕಲೆ ಬಂದಂಡಿಗೆ ತೊಂತರಿ ದಿರಿನ 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 ತೊಂತರಿ ದಿರಿನ ದಿರಿ 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 ದಿರಿನ ದಿರಿನ ಬಿರ್ತಿದ್ದ ಬಿರ್ಸೆ ಕತ್ತಡೆನೆ ನಡತೆಗೆ ಕನ್ನಡಿಡಿ ಆಲೆ ಕಂಡದನೆ ತುಯಲಿಗೆ ಉಡಲ್ಡೆ ಸಾರ ಭ್ರಮರದ ಝಿಂಕರಗೆ ಮುಗುರು ತೆಲ್ಲಿ ಕೆಡಿ ಭೂಬರ್ಸ ಪನಿಡೆಗೆ ಇರ್ಲಿ ಬಗಿಲೆ ಅಲೆನುಲ ಇಡಿ ಉಂಜಾಯಿನ ಅರಸೆ ಇಂಬೆನೆಗೆ ಇರ್ಲಿ ಬಗಿಲೆ ಅಲೆನುಲ ಇಡಿ ಉಂಜಾಯಿನ ಅರಸೆ ಇಂಬೆನೆಗೆ ಆಯನ ಕಣ್ಣ ನೋಟೊಡು ಸಾವಿರ ಮೆಚ್ಚಿದ ಪರ್ಪಗೆ ಅಯಕಡುಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಮೊನೆದರಂಗಿಡಿ ಪೊರ್ಲಾತಲಿಗೆ ಮೂಡುಂಡಿಗೆ ಅಯಕಡುಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜೆ
ಆಯಕಡೊಂಜಿ ಹೊಣ್ಣಗಾಳಿ ಬಿಜಿಂಡಿಗೆ ಕಾರದ ಗೆಜ್ಜೆಗೆ ಜೀವ ಕಲೆ ಬತ್ತಂಡಿಗೆ ಮುದ್ದು ಮುದ್ದಾದ ಯಕ್ಷಗಾನವನ್ನು ಮಾಡಿ ನಮ್ಮನ್ನೆಲ್ಲರನ್ನು ರಂಜಿಸಿದ ನಿಮಗೆ ಧನ್ಯವಾದಗಳು. ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮ್ಮ ವಾಯ್ಸ್ ಆಫ್ ಆರಾಧನದ ಮಕ್ಕಳ ಹಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆದರದ ಸುಸ್ವಾಗತಗಳು. ಅವಕಾಶಗಳನ್ನು ಪಡೆಯುವವನಿಗೆ ಅದೃಷ್ಟವಂತ ಎಂದು ಕರೆಯುತ್ತಾರೆ. ಅವಕಾಶಗಳನ್ನು ರೂಪಿಸಿಕೊಳ್ಳುವವನಿಗೆ ಬುದ್ಧಿವಂತ ಎಂದು ಕರೆಯುತ್ತಾರೆ. ಈ ಮಾತುಗಳನ್ನು ಸ್ವಾಮಿ ವಿವೇಕಾನಂದ ಅವರು ಹೇಳುತ್ತಾರೆ. ಹೌದು, ನಮ್ಮ ವಾಯ್ಸ್ ಆಫ್ ಆರಾಧನಾ ಪ್ರೀತಿಯ ಪದ್ಮಶ್ರೀ ಮ್ಯಾಮ್ ನಮಗಾಗಿ ಹಲವಾರು ಅವಕಾಶಗಳನ್ನು ಮಾಡಿಕೊಡುತ್ತಾರೆ. ಅವರಿಗೆ ನಮ್ಮ ಮನದಾಳದ ಧನ್ಯವಾದಗಳನ್ನು ತಿಳಿಸುತ್ತಾ ಇದೀಗ ಒಂದು ಭರತನಾಟ್ಯದೊಂದಿಗೆ ನಮ್ಮನ್ನೆಲ್ಲರನ್ನು ರಂಜಿಸಲು ಬರುತ್ತಿದ್ದಾರೆ ನವ್ಯ ಎಕಾರ್. ಇವರಿಗೆ ಈ ವೇದಿಕೆ. ನಟರಾಜ ईश्वरनाट्य पूजितम् नमामि नमामि शङ्करपादवन्दितम् ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀತನಂ ಸಂಗೀತ ಸಾಹಿತ್ಯ ಆನಂದ ಲಾಭವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ
ಧನ್ಯವಾದಗಳನ್ನ ಸಲ್ಲಿಸ್ತಾ ನೋಡ್ಬೋದು ಇಷ್ಟು ಹೊತ್ತು ಅದ್ಭುತವಾದಂತಹ ಬಾಲ ಪ್ರತಿಭೆಗಳು ನಿಮ್ಮ ಮುಂದೆ ನೃತ್ಯ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಸ್ಟೇಜ್ ಫಿಯರ್ ಇಲ್ಲದೆ ಇಲ್ಲಿ ಒಂದು ಹಾಡುಗಳನ್ನ ಕೂಡ ಹಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರತಿಭೆಗಳಿಗೆ ಬೇಕಾಗಿರುವಂತಹದ್ದು ನಿಮ್ಮ ಒಂದು ಚಪ್ಪಾಳೆಯ ಪ್ರೋತ್ಸಾಹ ಮಾತ್ರ. ಆದ್ರಿಂದ ಕೊನೆಯವರೆಗೂ ಜೋರಾದ ಚಪ್ಪಾಳೆಯ ಆಶೀರ್ವಾದವನ್ನ ನೀಡ್ತಾ ಇರಬೇಕಾಗಿ ಕೇಳ್ಕೊಳ್ತಾ ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾಗಿರುವಂತಹ ರಿಷಿತಾ ರೈ ಇವರು. ಅದ್ಭುತವಾಗಿ ನೃತ್ಯ ಪ್ರದರ್ಶನ ಮಾಡಿದ ನಿಮಗೂ ಧನ್ಯವಾದಗಳು. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ.
ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ನಮ್ಮ ಜೀವನದಲ್ಲಿ ನಮಗೆ ಮಾರ್ಗದರ್ಶನ ನೀಡುವವರು ಇಲ್ಲದಿದ್ದರೇನು? ಹೊಸ ದಾರಿ ಸೃಷ್ಟಿಸುವ ಧೈರ್ಯ, ತಾಕತ್ತು ನಮ್ಮಲ್ಲಿದ್ದರೆ ನಮ್ಮ ಜೀವನದಲ್ಲಿ ನಾವು ಏನನ್ನು ಬೇಕಾದರೂ ಸಾಧಿಸಬಹುದು ಎಂದು ಹೇಳುತ್ತಾ ಮುಂದೆ ಅದ್ಭುತವಾದ ನೃತ್ಯ ಪ್ರದರ್ಶನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾದಂಥ ಯಶ್ವಿತ್ ವೇಣೂರು. ಇದೀಗ ನಿಮ್ಮ ಮುಂದೆ. ಅದ್ಭುತವಾಗಿ ನೃತ್ಯವನ್ನು ಮಾಡಿದ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದೆ ನಾವೆಲ್ಲರೂ ಕೂಡ ಜನನವನ್ನು ಪಡೆಯುವಂಥದ್ದು ಒಂದೇ ರೀತಿ, ಆದರೆ ನಾವು ಜೀವನವನ್ನು ನಡೆಸುವಂತಹ ರೀತಿ ನಮ್ಮನ್ನು ಬೇರೆಯವರಿಗಿಂತ ವಿಭಿನ್ನವಾಗಿಟ್ಟಿರ್ತದೆ. ಆದ್ದರಿಂದ ಕೆಲವರು ತಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೊರಡ್ತಾರೆ, ಇನ್ನು ಕೆಲವರು ಸಾಧನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಏನೋ ಒಂದು ಎರಡು ಕಷ್ಟಗಳು ಬಂತು ಅಂತ ಹೇಳುವಂತಹ ಸಂದರ್ಭದಲ್ಲಿ ಹಿಂಜರಿತಾರೆ. ಆದರೆ ಯಾರು ಆ ಒಂದು ಕಷ್ಟಗಳನ್ನು ಮೆಟ್ಟಿ ನಿಂತು ನಾನು ಸಾಧನೆಯನ್ನು ಮಾಡಬಲ್ಲೆ ಅಂತ ಮುಂದುವರಿತಾರೆ ನೋಡಿ, ಅವರು ಮಾತ್ರ
ಅವರ ಜೀವನದಲ್ಲಿ ಒಂದು ಒಳ್ಳೆಯ ಹೆಸರನ್ನ ಮಾಡಬಲ್ಲರು. ಎಸ್, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ವರ್ಷಿಣಿ ಮತ್ತು ಸಮೀಕ್ಷಾ ಮೂಡಬಿದ್ರೆ ಇವರು. ಪ್ರಣವಾಲಯ ಪರಿಪಾಲಯ ಪರಮೇಶಿ ಕಮಲಾಲಯ ಶ್ರೀದೇವಿ ಕುರಿಪಿಂಚವೇ ಕರುಣಾಂಬುರಾಸಿ ಧೀಂ ತಾರಾ ಧೀಂ ಧೀಂ ತಾರಾ ಜತುಲతో ప్రాణమే నాట్యం చేసే గతులతో నామశతం మూల నతులతో నా పైన నీ చూపు ఆపేలా శరణంటినే జనని నాద వినోదిని భువన పాలిని వే అనాథ రక్షణ నీ విధి కాదటే మొరవిని చేరవటే ఆలోచనే నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని దేహమునే కోవెలగా నిన్ను కొలువుంచా జీవముతో భావముతో సేవలు చేసా ప్రతి ఋతువు ప్రతి ఋతువు నీవని ఎంచా సతతము నీ స్మరణే ధీం తానా ధీం ధీం తానా జతులతో ప్రాణమే నాట్యం చేసే గతులతో నామశతం మూల నతులతో నా పైన నీ చూపు ఆపేలా नमामि नमामि ईश्वरनाट्य पूजितम् नमामि नमामि ईश्वरनाट्य पूजितम् नमामि नमामि शङ्करपादावन्दितम् चिगणनादातोतनं पादकर कुणिताधीर्तनं संगीत साहित्यानन्दालापवे
ಸುಂದರವಾದ ನೃತ್ಯ ಮಾಡಿದ ನಿಮಗೆ ಧನ್ಯವಾದಗಳು. ನಾವು ಅಜ್ಞಾನವೆಂಬ ಅಂಧಕಾರದಲ್ಲಿ ಜನಿಸಿರುತ್ತೇವೆ. ನಮಗೆ ನಮ್ಮ ಗುರುಗಳು ಜ್ಞಾನವೆಂಬ ದೀಪದಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುತ್ತಾರೆ. ಕವಿ ಕುವೆಂಪು ಅವರು ಹೇಳುತ್ತಾರೆ, ಮುಂದೆ ಗುರಿ ಇದ್ದು ಹಿಂದೆ ಗುರು ಇದ್ದು ಸಾಗುತ್ತಿದೆ ವೀರರ ದಂಡು ಎನ್ನುವಂತೆ ನಮ್ಮೆಲ್ಲರ ಬದುಕಿನಲ್ಲಿ ಗುರುವಿಗೆ ಮಹತ್ವದ ಸ್ಥಾನವಿದೆ. ನಮ್ಮೆಲ್ಲರ ಗುರುಗಳಿಗೆ ಮನದಾಳದ ಧನ್ಯವಾದಗಳನ್ನು ಹೇಳುತ್ತಾ ಇದೀಗ ನಮ್ಮನ್ನೆಲ್ಲರನ್ನು ಭರತನಾಟ್ಯದೊಂದಿಗೆ ರಂಜಿಸಲು ಬರುತ್ತಿದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ಬಹುಮುಖ ಪ್ರತಿಭೆಯಾದ ಸುಭೀಕ್ಷಾ. ಇವರಿಗೆ ಈ ವೇದಿಕೆ. ಮುದ್ದು ಮುದ್ದಾಗಿ ನೃತ್ಯವನ್ನ ಮಾಡಿದಂತಹ ಪುಟಾಣಿಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇಂದು ನಮ್ಮ ಮಕ್ಕಳ ಹಬ್ಬ ಈ ಒಂದು ಕಟೀಲಿನ ಸರಸ್ವತಿ ಸದನದಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ಇಷ್ಟೊಂದು ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳಿದರೆ ಇದಕ್ಕೆ ಸಹಕಾರವನ್ನು ನೀಡಿದಂತಹ ಹರಿನಾರಾಯಣ ಅಸ್ರಣ್ಣ ಸರ್ ಅವರಾಗಿರ್ಬೋದು, ಅನಂತ ಪದ್ಮನಾಭ ಅಸ್ರಣ್ಣ ಸರ್ ಅವರು, ಅರುಣ್ ಅಜಗರು ಸರ್ ಅವರು, ದೀನ್ರಾಜ್ ಸರ್ ಹಾಗೂ ಬಸವರಾಜ್ ಸರ್ ಹಾಗೂ ಅಭಿಷೇಕ್ ಐಕಳ ಸರ್ ಇವರೆಲ್ಲರಿಗೂ ಕೂಡ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಸರ್ವ ಸದಸ್ಯರ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಎಸ್, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾಗಿರುವಂತಹ ಪ್ರತೀಕ್ಷಾ ಇವರು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ.
ಅದ್ಭುತವಾಗಿ ನೃತ್ಯ ಪ್ರದರ್ಶನ ಮಾಡಿದ ನಿಮಗೂ ಧನ್ಯವಾದಗಳು. ನಮ್ಮ ಜೀವನದಲ್ಲಿ ನಾವು ಹಿಂದಕ್ಕೆ ನೋಡಿದರೆ ಅನುಭವ ಸಿಗುತ್ತೆ, ಮುಂದೆ ನೋಡಿದರೆ ಭವಿಷ್ಯ ಸಿಗುತ್ತೆ, ಸುತ್ತಲೂ ನೋಡಿದರೆ ಸತ್ಯ ಅರಿವಾಗುತ್ತದೆ, ನಮ್ಮೊಳಗೆ ನಾವು ನೋಡಿದರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಹೆಜ್ಜೆಗಳು ದಾರಿ ತೋರಿಸಿದರೆ ಕಷ್ಟಗಳು ಗುರಿ ಮುಟ್ಟಿಸುತ್ತವೆ ಎಂದು ಹೇಳುತ್ತಾ ಇನ್ನು ಮುಂದೆ ಅದ್ಭುತವಾದ ನೃತ್ಯ ಪ್ರದರ್ಶನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾದಂಥ ಪ್ರಕೃತಿ ಆಚಾರ್ಯ ಅಜಕಾರಿ. ಇದೀಗ ನಿಮ್ಮ ಮುಂದೆ Bye.
ఆకాశలింగమై ఆవహించరా ఢమ ఢమ ఢమమని డమరుక ధ్వని సలిపి జడదని వదిలించరా శ్రీవాయులింగమై సంచరించరా అణువణువున తన తనువున నిలిచి చలనమే కలిగించరా భస్మం చేసే అసురునే అగ్నిలింగమై పలికారా వరదై ముంచై జలలింగమై ఘోరా వరమై వసమై ప్రబలమౌ భూలింగమై బలమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రళయ భయంకర దిగిరారా ಸುಂದರವಾದ ನೃತ್ಯ ಮಾಡಿದ ನಿಮಗೆ ಧನ್ಯವಾದಗಳು. ಎವ್ರಿ ಮೂಮೆಂಟ್ ಇಸ್ ಅ ಫ್ರೆಶ್ ಬಿಗಿನಿಂಗ್ ಎನ್ನುವಂತೆ ಇದೀಗ ಇನ್ನೊಂದು ಪರ್ಫಾರ್ಮೆನ್ಸ್ ರೆಡಿ ಆಗಿದೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪಂಚಮಿ ಅಜಕಾನ್ ಇವರಿಗೆ ಈ ವೇದಿಕೆ. కటిల తలతా పీఠుడు మల్లిగదలంకారుడు పూత పూజే కై కొనన కటిలేశ్వరియే కటిల తలతా పీఠుడు మల్లిగదలంకారుడు పూత పూజే కై కొనన కటిలేశ్వరియే ఉడల తలతా ಮಂಟಪಡು ಕುಲ್ಲಾದಿರೆನ ಮೂರ್ತಿಯಾದ ನಿತ್ಯ ಭಕ್ತಿ ಮಲ್ತೊನುವ ನಿತ್ಯ ಭಕ್ತಿ ಮಲ್ತೊನುವ ಪರಮೇಶ್ವರಿಯೇ ದುರ್ಗಾ ಪರಮೇಶ್ವರಿಯೇ కటిల తలతా పీఠుడు మల్లిగదలంకారుడు పూత పూజే కై కొనన కటిలేశ్వరియే దుర్గా పరమేశ్వరియే ತಂತ್ರ ಮಂತ್ರ ತಿರಿಯಂದಮ್ಮ ಪೂಜೆ ನಿಯಮ ಗೊತ್ತಿಜಮ್ಮ ಇರನ ಸ್ಮರಣೆ ಒಂಜೆ ಗೊತ್ತು ವಿಶ್ವರೂಪಿಣಿ ಭಕ್ತಿ ಒಂಜೆ ಎನ್ನ ಸೊತ್ತು ಬೊಕ್ಕ ಪೂರ ಇರನ ಸೊತ್ತು ಭಕ್ತಿ ಒಂಜೆ ಎನ್ನ ಸೊತ್ತು ಬೊಕ್ಕ ಪೂರ ಇರನ ಸೊತ್ತು ಕಾಪುಲೆಂದು ಅಡ್ಡಪೂರ್ವ ಕಟಿಲ ಉಳ್ಳಾಲ್ದೇ ದೇವಿ ಜಗದ ಗುರ್ಕಾದೇ ಕಟಿಲ ತಲತಾ ಪೀಠುಡು ಮಲ್ಲಿಗದಲಂಕಾರುಡು ಭೂತ ಪೂಜೆ ಕೈ ಕೊನನ ಕಟಿಲೇಶ್ವರಿಯೇ ದುರ್ಗಾ ಪರಮೇಶ್ವರಿಯೇ ಪಂಚಭೂತ ಪಂಚಪ್ರಾಣ ಪಂಚೇಂದ್ರಿಯನೇ ಈರ ಕೊರ್ನ ಪಂಚಭೂತ ಪಂಚಪ್ರಾಣ
പഞ്ചേന്ദ്രിയനെ ഈറുകൊർണ എഞ്ചയിരന് സുഖിപൂടമ്മ സൃഷ്ടികർത്തതയെ ಮುಕ್ತಿದಾಯಿನಿ ಅಮ್ಮ ಭಾಗ್ಯದಾಯಿನಿ ಕಡಿಲ ತಲದ ಪೀಡುಡು ಮಲ್ಲಿಗೆದಲಂಕಾರುಡು ಭೂತ ಪೂಜೆ ಕೈ ಕೊನನ ಕಡಿಲೇಶ್ವರಿಯೇ ಕಡಿಲ ತಲದ ಪೀಡುಡು ಮಲ್ಲಿಗೆದಲಂಕಾರುಡು ಭೂತ ಪೂಜೆ ಕೈ ಕೊನನ ಕಡಿಲೇಶ್ವರಿಯೇ ದುರ್ಗಾ ಪರಮೇಶ್ವರಿಯೇ. ಥ್ಯಾಂಕ್ ಯು. ಕಟೀಲು ಅಮ್ಮನವರ ಈ ಒಂದು ಪುಣ್ಯವಾದಂತಹ ಸ್ಥಾನದಲ್ಲಿ ಅವರ ಒಂದು ಅದ್ಭುತವಾದಂತಹ ಗೀತೆಗೆ ಧ್ವನಿಯಾದಂತಹ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇನ್ನು ಮುಂದಕ್ಕೂ ಕೂಡ ಅದ್ಭುತವಾದಂತಹ ಕಲಾವಿದರು ಬಂದು ನಿಮ್ಮ ಮುಂದೆ ನಿಮ್ಮನ್ನೆಲ್ಲರನ್ನೂ ಕೂಡ ಸಾಂಸ್ಕೃತಿಕ ಲೋಕಕ್ಕೆ ಕರೆದೊಯ್ಯಲಿಕ್ಕಿದ್ದಾರೆ. ಆದ್ರಿಂದ ನೀವೆಲ್ಲರೂ ಕೂಡ ಕೊನೆಯವರೆಗೂ ಇರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಕೊನೆಯವರೆಗೂ ಇದ್ದಂತಹ ನಿಮಗೂ ಕೂಡ ಒಂದು ಬಂಪರ್ ಬಹುಮಾನವೂ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಅಗರಿ ಎಂಟರ್ಪ್ರೈಸಸ್ ಇವರ ಪ್ರಾಯೋಜಕತ್ವದಲ್ಲಿ ಒಂದು ಲಕ್ಕಿ ಡ್ರಾ ಕೂಡ ಇದೆ. ಸೊ ನಮ್ಮ ಬಸವರಾಜ್ ಸರ್ ಕೈಯಲ್ಲಿ ಒಂದು ಬಾಕ್ಸ್ ಕಾಣ್ತಾ ಇದೆ ಅಲ್ಲ, ಅವರೇ ಬಂದು ನಿಮ್ಮ ಕೈಯಲ್ಲಿ ಒಂದು ಚೀಟಿಯನ್ನ ಕೊಡ್ತಾರೆ. ಆ ಚೀಟಿಯಲ್ಲಿ ನಿಮ್ಮ ಹೆಸರು ಹಾಗೂ ನಿಮ್ಮ ಒಂದು ದೂರವಾಣಿ ಸಂಖ್ಯೆಯನ್ನ ಬರೆದು ಆ ಒಂದು ಬಾಕ್ಸ್ ಒಳಗೆ ಹಾಕಬೇಕು. ಆದ್ರಿಂದ ನೀವು ಕೊನೆಯವರೆಗೂ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ರೆ ನೀವು ಕೂಡ ಆ ಒಂದು ಬಂಪರ್ ಬಹುಮಾನವನ್ನ ನಿಮ್ಮದಾಗಿಸಿಕೊಳ್ಳುವಂತಹ ಒಂದು ಅದೃಷ್ಟಶಾಲಿಗಳಾಗಬಹುದು ಅಂತ ಹೇಳ್ತಾ ಆದಷ್ಟು ಬೇಗ ಬಸವರಾಜ್ ಸರ್ ಹತ್ರ ಬಂದು ಎಲ್ಲರೂ ಕೂಡ ಆ ಒಂದು ಬಾಕ್ಸ್ಗೆ ಚೀಟಿಯನ್ನ ಹಾಕಿಸ್ಕೊಳ್ಳಿ ಅಂತ ಹೇಳ್ತಾ ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಪುಟಾಣಿ ಬಾಲ ಪ್ರತಿಭೆಯಾಗಿರುವಂತಹ ವಾಗ್ಮಿ ಪುತ್ತೂರು ಇವರು ಇದೀಗ ನಿಮ್ಮ ಮುಂದೆ ಜೋರಾದ ಚಪ್ಪಾಳೆ. ಮೈನಿಲಿಗೆ ಮಲ್ಲಿಗೆದ ಅಲಂಕಾರುಣಿ ಕಣ್ಣನಿಲಿಗೆ ಭಯಭಕ್ತಿ ಸನ್ನಿಧಾನುಡಿ ಮೈನಿಲಿಗೆ ಮಲ್ಲಿಗೆದ ಅಲಂಕಾರುಣಿ ಕಣ್ಣನಿಲಿಗೆ ಭಯಭಕ್ತಿ ಸನ್ನಿಧಾನುಡಿ ಕಟೀಲದ ಅಪ್ಪೆ ಶ್ರೀ ಭ್ರಮರಾಂಬಿಕೆ ಕಟೀಲದ ಅಪ್ಪೆ ಶ್ರೀ ಭ್ರಮರಾಂಬಿಕೆ ತುಳುನಾಡ ಕಾರ್ಣಿಕದ ಜಗದಂಬಿಕೆ ತುಳುನಾಡ ಕಾರ್ಣಿಕದ ಜಗದಂಬಿಕೆ ಮೈನಿಲಿಕೆ ಮಲ್ಲಿಗೆದ ಅಲಂಕಾರುಣಿ
ಸನ್ನಿಧಾನೊಡೆ ಅಪ್ಪೈರೇನು ಕಣನಿಲಿಕೆ ಹೊರತು ಓಡು ಭಕ್ತಿದ ಪೂಜೆನು ಸಂದಾವಡು ನಂದಿನಿ ತುದ ನೀರು ನಮಮೀ ಒಡು ನಮ ಮಲ್ತಿ ಪಾಪೊಲೇನು ಮಾಜಾವೋಡು ನಮ ಮಲ್ತಿ ಪಾಪೊಲೇನು ಮಾಜಾವೋಡು ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರನೇ ನಿಲಿಕೆ ಭಯ ಭಕ್ತಿ ಸನ್ನಿಧಾನೊಡೆ ಸುಂದರವಾದ ನೃತ್ಯ ಮಾಡಿದ ನಿಮಗೆ ಧನ್ಯವಾದಗಳು. ಪ್ರತಿಯೊಬ್ಬ ಮಕ್ಕಳು ಚಿಗುರು ಗಿಡದಂತೆ. ಆ ಗಿಡದಲ್ಲಿ ಹೂವು ಅರಳಿದಾಗ ಆ ಗಿಡ ಎಷ್ಟು ಸುಂದರವೋ ಹಾಗೆಯೇ ಯಾರಿಗೆ ಯಾವ ಪ್ರತಿಭೆ ಅಡಗಿದೆ ಎಂಬುದು ಕುಣಿಯುವಾಗ, ನಗುವಾಗ ಹಾಗೂ ಹಾಡುವಾಗ ಮಾತ್ರ ಗೊತ್ತಾಗುತ್ತದೆ. ಇದೀಗ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಅಂತಹ ಪ್ರತಿಭೆಗಳಾದ ಮೇಘನಾ ರೈ ಆ್ಯಂಡ್ ಕುಶ್ ರೈ ಇವರಿಂದ ಭರತನಾಟ್ಯ. Namah Shivaya. Namah Shivaya. Sari ga ma ga ri sa ga pa ri sa ni pa ga ni sa ri ri ga ri sa sa ni pa ga ri sa ni ta ta ta. Dim 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 ta di di dim ta ta. Di ta ta di di tum tum dum dum ta ta di di tum tum dum dum ta 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 di di tum 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 dum 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 ta 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 di di tum 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 dum 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 tam tari ta ka junu dim tari ta ka junu tari kita ta ka tam tari kita ta ka tari kita ta ka tam tari kita ta ka tari kita ta ka tari kita ta ka ta ta ta. Dim 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 ta di di dim ta ta. Di di ta ta di di tum tum dum dum ta ta di di tum tum dum dum ta 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 di di tum 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 dum 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 ta 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 di di tum 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 dum 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 tam tari ta ka junu dim tari ta ka junu tari kita ta ka tam tari kita ta ka tari kita ta ka tam tari kita ta ka tari kita ta ka tari kita ta ka.
ನೃತ್ಯ ಪ್ರದರ್ಶನ ಮಾಡಿದ ನಿಮಗೂ ಧನ್ಯವಾದಗಳು. ಸೂರ್ಯನಂತೆ ಹೊಳೆಯುವ ಆಸೆ ನಿಮಗಿದ್ದರೆ ಮೊದಲು ಸೂರ್ಯನಂತೆ ಹೊತ್ತಿ ಉರಿಯುವುದನ್ನು ಕಲಿಬೇಕು ಎಂದು ಹೇಳುತ್ತಾ ಮುಂದೆ ಅದ್ಭುತವಾದ ನೃತ್ಯ ಪ್ರದರ್ಶನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆ ನಿಷ್ಕಾ ಇವರು. ಇದೀಗ ನಿಮ್ಮ ಮುಂದೆ ನಿಮಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಪ್ರತಿಯೊಂದು ಪ್ರತಿಭೆಯ ಮನಸ್ಸಿನಲ್ಲಿ ಒಂದಲ್ಲ ಒಂದು ಕನಸು ಅಡಗಿರ್ತದೆ. ಕೆಲವರಿಗೆ ನೃತ್ಯಗಾರನಾಗಬೇಕು, ಇನ್ನು ಕೆಲವರಿಗೆ ಹಾಡುಗಾರನಾಗಬೇಕು, ಇನ್ನು ಕೆಲವರಿಗೆ ನಾನು ಮಾತುಗಾರಿಕೆಯಲ್ಲಿ ಮುಂದೆ ಬರಬೇಕು, ಇನ್ನು ಕೆಲವರಿಗೆ ನಟನೆಯಲ್ಲಿ. ಸೊ ಆದ್ರಿಂದ ನಮ್ಮೆಲ್ಲರ ಕರ್ತವ್ಯ ಏನು ಅಂತ ಹೇಳಿದ್ರೆ ಅವರ ಆ ಒಂದು ಕನಸುಗಳಿಗೆ ನಾವು ರೆಕ್ಕೆಯನ್ನ ಕಟ್ಟಬೇಕೇ ಹೊರತು ಆ ಒಂದು ಕನಸಿಗೆ ನಾವು ಯಾವತ್ತೂ ಕೂಡ ಅಳತೆಯನ್ನ ನೋಡಬಾರ್ದು. ನೀನು ನೃತ್ಯವನ್ನ ಮಾಡಿದ್ರೆ ನೀನು ಹಾಡುಗಾರಿಕೆಗಿಂತ ಸ್ವಲ್ಪ ಕೆಳಗೆ ಹೋಗ್ಬೋದು, ಅಥವಾ ನೀನು ಹಾಡುಗಾರಿಕೆಯನ್ನ ಮಾಡಿದ್ರೆ ನೃತ್ಯಗಾರರ ಮುಂದೆ ನೀನು ಸ್ವಲ್ಪ ಕೆಳಗೆ ಹೋಗ್ಬೋದು ಅಂತ. ಆದರೆ ನಿನಗೆ ಆ ಒಂದು ಪ್ರತಿಭೆ ಇದೆ, ನಿನ್ನಿಂದ ಸಾಧ್ಯ ಅಂತ ನಾವು ಅವರಿಗೆ ಧೈರ್ಯವನ್ನ ತುಂಬಿಸಿದ್ರೆ ಮಾತ್ರ ಮುಂದೊಂದು ದಿನ ಅವರು ಒಂದು ಉನ್ನತವಾದಂತಹ ವೇದಿಕೆಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದೀಗ ಮುಂದೆ ನಿಮ್ಮ ಮುಂದೆ ಅದ್ಭುತವಾದಂತಹ ನೃತ್ಯದ ಮೂಲಕ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾಗಿರುವಂತಹ ಮನಿಷ್ಕಾ ಮಂಗಳೂರು ಇವರು. ಜೋರಾದ ಚಪ್ಪಾಳೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರಕರ ಪಿರಾಗಧರ ಸುಂದರಕರ ಪಿರಾಗ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ.
ಧರಿಸಿದ ಪರಮ ವೈಷ್ಣವನು ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ಸುಂದರವಾದ ನೃತ್ಯ ಮಾಡಿದ ನಿಮಗೆ ಧನ್ಯವಾದಗಳು. ಒಂದು ಪುಸ್ತಕ, ಒಂದು ಪೆನ್ನು, ಒಂದು ಮಗು ಹಾಗೂ ಒಬ್ಬ ಶಿಕ್ಷಕ ಜಗತ್ತನ್ನೇ ಬದಲಾಯಿಸಬಹುದು, ಹೌದಲ್ಲವೇ? ಒಂದು ಪುಸ್ತಕ ಮತ್ತು ಪೆನ್ನು ಬೆರೆತಾಗ, ಒಂದು ಮಗು ಶಿಕ್ಷಣವನ್ನು ಕಲಿತಾಗ ಜಗತ್ತಿನಲ್ಲಿ ಏನು ಸಾಧ್ಯವಾಗುವುದಿಲ್ಲ, ಎಲ್ಲವೂ ಸಾಧ್ಯವಾಗುತ್ತದೆ. ಇದೀಗ ನಮ್ಮನ್ನೆಲ್ಲರನ್ನು ರಂಜಿಸಲು ಬರುತ್ತಿದ್ದಾರೆ ಸಚಿನ್ ಎಸ್ ಹೆಗ್ಡೆ ಹಾಡಿನ ಮೂಲಕ. ಇವರಿಗೆ ಈ ವೇದಿಕೆ.
ಪಂಚಭೂತ ಪಂಚಪ್ರಾಣ ಪಂಚೇಂದ್ರಿಯನೇ ಈರುಕೊರ್ಣ ಎಂಚೈರನೆ ಸುಗಿಪೊಡಮ್ಮ ಸೃಷ್ಟಿಕರ್ತದೆ ಪಂಚಭೂತ ಪಂಚಪ್ರಾಣ ಪಂಚೇಂದ್ರಿಯನೇ ಈರುಕೊರ್ಣ ಎಂಚೈರನೆ ಸುಗಿಪೊಡಮ್ಮ ಸೃಷ್ಟಿಕರ್ತದೆ ಏತ ಕಾಲ ಕಾತಂದೇತೆ ಅಮ್ಮ ಅಮ್ಮ ಏತ ಕಾಲ ಕಾತಂದೇತೆ ಏತ ಕಾಲ ಕಾತಂದೇತೆ ಏನ ಮೂರ್ತಿ ತೋರುಂಡು ಮುಕ್ತಿ ಸಾಧಿತೋ ಜಲಮ್ಮ ಮುಕ್ತಿದಾನಿ ಅಮ್ಮ ಭಾಗ್ಯದಾನಿ ಜಯ ಜಯ ಶ್ರೀ ಭ್ರಾಮರಿ ಜಯ ಜಯ ಶ್ರೀ ಪರಮೇಶ್ವರಿ ಶ್ರೀ ಕಟಿಲೇಶ್ವರಿ ಕಟಿಲ ತಲತ ಪೀಠುಡು ಮಲ್ಲಿಗೆದಲಂಕಾರುಡು ಭೂತ ಪೂಜೆ ಕೈ ಕೊನ್ನ ಕಟಿಲೇಶ್ವರಿ ಕಟಿಲ ತಲತ ಪೀಠುಡು ಮಲ್ಲಿಗೆದಲಂಕಾರುಡು ಭೂತ ಪೂಜೆ ಕೈ ಕೊನ್ನ ಕಟಿಲೇಶ್ವರಿ ಉಡಲ ತಲತ ಮಂಟಪುಡು ಕೊಲ್ಲದಿರನ ಮೂರ್ತಿಯಾದೆ ನಿತ್ಯ ಭಕ್ತಿ ಮೈತನವೇ ನಿತ್ಯ ಭಕ್ತಿ ಮೈತನವೇ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಜಯ ಜಯ ಶ್ರೀ ಭ್ರಾಮರಿ ಜಯ ಜಯ ಶ್ರೀ ಕಟಿಲೇಶ್ವರಿ ಶ್ರೀ ಪರಮೇಶ್ವರಿ ಕಟಿಲ ತಲತ ಪೀಠುಡು ಮಲ್ಲಿಗೆದಲಂಕಾರುಡು ಭೂತ ಪೂಜೆ ಕೈಗೊಳ್ಳ ಕಟಿಲೇಶ್ವರಿ ಪರಮೇಶ್ವರಿ ದೇವಿ ಕಟಿಲೇಶ್ವರಿ ಅದ್ಭುತವಂತಹ ಹಾಡನ್ನು ಹಾಡಿದಂತಹ ನಿಮಗೂ ಕೂಡ ಮತ್ತೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ನಿನ್ನಿಂದ ಸಾಧ್ಯ ಎಂಬುವಂತಹ ಈ ಒಂದು ಮಾತಿಗೆ ಎಷ್ಟು ಶಕ್ತಿ ಇದೆ ಅಲ್ವಾ. ಯಾವುದೋ ಒಂದು ಕಲಾವಿದ ನಿಮ್ಮ ಮುಂದೆ ಬಂದು ಈ ಒಂದು ಕೆಲಸ ನನ್ನಿಂದ ಸಾಧ್ಯವಾ ಎನ್ನುವಂತಹ ಸಂದರ್ಭದಲ್ಲಿ ಪೂರ್ತಿ ಮನಸ್ಸಿನಿಂದ ಖುಷಿಯಾಗಿ ಎಲ್ಲ ನಂಜಿ ಮತ್ಸರವನ್ನು ಬಿಟ್ಟು ಹೌದು ನಿನ್ನಿಂದ ಸಾಧ್ಯ ನೀನು ಮಾಡಬಲ್ಲೆ ಎಂಬುವಂತಹ ಆ ಒಂದು ಮಾತನ್ನು ಆ ಒಂದು ಕಲಾವಿದನಿಗೆ ಹೇಳಿದರೆ ಅವನ ಜೀವನದಲ್ಲಿ ಅವನು ಎಷ್ಟೋ ಉನ್ನತವಾದಂತಹ ವೇದಿಕೆಗಳಿಗೆ ನಿಮ್ಮ ಒಂದು ಮಾತಿನಿಂದ ಹೋಗಲು ಸಾಧ್ಯ. ಆದ್ದರಿಂದ ನಿಮ್ಮ ಮುಂದೆ ಯಾವುದೇ ಕಲಾವಿದರು ಇದ್ದರೂ ಕೂಡ ಅವರಿಗೆ ಆದಷ್ಟು ನೀವು ಸಪೋರ್ಟನ್ನು ಮಾಡಿ ಪ್ರೋತ್ಸಾಹವನ್ನು ಮಾಡಿ ಅಂತ ಕೇಳ್ಕೊಳ್ತೇನೆ. ಆದ್ದರಿಂದ ಮುಂದೆ ಕೂತಿರುವಂತಹ ಕಲಾಭಿಮಾನಿಗಳ ಒಂದು ಕರ್ತವ್ಯ ಏನು ಅಂತ ಹೇಳಿದರೆ ಯಾವತ್ತೂ ಕೂಡ ಆ್ಯಂಕರ್ಗಳು ಹೇಳುವಂತಹ ಒಂದೇ ಮಾತು ಜೋರಾದ ಚಪ್ಪಾಳೆ. ಈ ಒಂದು ಚಪ್ಪಾಳೆ ಕೊನೆಯವರೆಗೂ ಬರಲಿ ಅಂತ ಹೇಳ್ತಾ ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ಭರತನಾಟ್ಯ ನೃತ್ಯದ ಮೂಲಕ ನಿಮ್ಮ ಮುಂದೆ ದೀಕ್ಷಾ ಪ್ರಿಯಾ ಇವರು ಜೋರಾದ ಚಪ್ಪಾಳೆ. ಗಂಗೆ തുടിയിൽ ഉണരും പ്രകുട കേട്ടു തുയിലുണർന്നു
സൂര്യനാളമൊരു സ്വരമഴയുടെ മിഴിമന്ത്ര തീർത്ഥമൊഴുകിയ പുലരിയിൽ അനുരാഗമാർന്ന ശിവജൈല ശൃംഗമുടി നേടി വന്ന പുരുഷാർത്ഥ സാര ശിവഗംഗേ തുടിയിൽ ഉണരും പ്രകുടകേട്ടു തുയിലുണർന്നു പാടിയെന്റെ നടന മണ്ഡപം തുറന്നു ഗംഗേ ഗംഗേ. മാംഗല്യമണികുങ്കുമം നിനക്കായി മാലേയ സന്ധ്യയൊരുക്കി മാംഗല്യമണികുങ്കുമം നിനക്കായി മാലേയ സന്ധ്യയൊരുക്കി കാർക്കൂന്തൽ ചുരുളിലരിയ വരവാർ തിങ്കൾ തുളസി തിരുകിയൊരു ശ്രീരാഗ ശ്രുതിയിലരിയ വരു വരമൊഴി പാർവതി നീ കാർക്കൂന്തൽ ചുരുളിലരിയ വരവാർ തിങ്കൾ തുളസി തിരുകിയൊരു ശ്രീരാഗ ശ്രുതിയിലരിയ വരു വരമൊഴി പാർവതി നീ പൂനിലാവിലാളു മരളിമരം പോലെ ഗംഗേ തുടിയിൽ ഉണരും ത്രിപുടകേട്ടു തുയിലുണർന്നു പാടിയെന്റെ നടന മണ്ഡപം തുറന്നു ഗംഗേ 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 ഏകാന്ത പദയാത്രയിൽ മനസ്സിന്റെ മൺകൂട് പിന്നിൽ വെടിഞ്ഞു ഏകാന്ത പദയാത്രയിൽ മനസ്സിന്റെ മൺകൂട് പിന്നിൽ വെടിഞ്ഞു നിൻ പാട്ടിൻ പ്രണയമഴയിലൊരു വെൺപ്രാവായി ചിറകു കുടയും ഇരു പൊൻതൂവൽ പകലിലെരിയും ഒരു കനലിനു കാവലുമായി നിൻ പാട്ടിൻ പ്രണയമഴയിലൊരു വെൺപ്രാവായി ചിറകു കുടയും ഇരു പൊൻതൂവൽ പകലിലെരിയും ഒരു കനലിനു കാവലുമായി ഞാൻ തിരഞ്ഞതെന്റെ ജവലയ ജലതീർത്ഥം സൂര്യനാളമൊരു സ്വരമഴയുടെ മിഴിമന്ത്ര തീർത്ഥമൊഴുകിയ പുലരിയിൽ അനുരാഗമാർന്ന ശിവജൈല ശൃംഗമുടി നേടി വന്ന പുരുഷാർത്ഥ സാര ശിവഗംഗേ ഗംഗേ 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 ഗംഗേ. ಅದ್ಭುತವಾಗಿ ನೃತ್ಯ ಪ್ರದರ್ಶನ ಮಾಡಿದ ನಿಮಗೂ ಧನ್ಯವಾದಗಳು. ಹುಟ್ಟು ನಮ್ಮದಲ್ಲ, ಸಾವು ನಮ್ಮದಲ್ಲ, ಪ್ರಕೃತಿ ನಮ್ಮದಲ್ಲ, ಈ ಭೂಮಿ ನಮ್ಮದಲ್ಲ. ನಮ್ಮದು ಎಂದು ಉಳಿಯುವುದು ಕೇವಲ ಪ್ರೀತಿ ಹಾಗೂ ಸ್ನೇಹ ಮಾತ್ರ ಎಂದು ಹೇಳುತ್ತಾ ಮುಂದೆ ಅದ್ಭುತವಾಗಿ ಹಾಡನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆ ನಿಹಾಲ್ ಮೂಡುಬಿದ್ರೆ. ಇದೀಗ ನಿಮ್ಮ ಮುಂದೆ ह्रीं 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 चापतुष्टे हिमरुचिमुकुटे वल्लकी व्यक्
शुक्रहस्ते मातर्मातर्नमस्ते दह दह जडता देहि बुद्धिं प्रशान्ता विद्ये वेदान्त वेद्ये परिणत पठिते मोक्षदे मुक्तिमार्गे मार्गातीर्थस्वरूपे भव मम वरदा शारदे सुप्रभाते। ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲಿದೆ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆಯಮ್ಮ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ಒಂದು ಬಳ್ಳುತ್ತಿದೆ ಬಂದು ಕೈಯ ಹಿಡಿದೆ ತಂದೆ ಕಳುವೆ ಮುಂದೆ ದಾರಿದೆ ಎಂದು ನೀನೆ ನುಡಿದೆ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದನಮ್ಮ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಶಾರದೆ 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 ಅದ್ಭುತವಾಗಿ ಹಾಡನ್ನ ಹಾಡಿದಂತಹ ನಿಮಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳು. ನಾವು ಎಷ್ಟೇ ಸಾಧನೆಯನ್ನ ಮಾಡ್ತಿದ್ರು ಅಥವಾ ಯಾವುದೋ ಒಂದು ವೇದಿಕೆಯ ಮೇಲೆ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರು, ನಮಗೆ ಈ ಒಂದು ಅವಕಾಶವನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಆ ಒಂದು ಬೆನ್ನೆಲುಬಾಗಿ ಸಹಾಯವನ್ನ ಮಾಡ್ತಾ ಬಂದಿರುವವರನ್ನ ನಾವು ಸದಾ ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದಂತೆ. ಆದ್ರಿಂದ ಇದೀಗ ವೇದಿಕೆಯ ಮೇಲೆ ಪಾಪಣ್ಣ ಪೂಜಾರಿ ಮಾತನಾಡಿ ಇವರು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಹಾಗೆ ಇವರಿಗೆ
ಶೈಲಜಾ ಅನಿಲ್ ಇವರು ವೇದಿಕೆಯ ಮೇಲೆ ಬಂದು ಸ್ಮರಣಿಕೆಯನ್ನ ನೀಡಿ ಗೌರವವನ್ನ ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಮೇಡಮ್. ನಿಮ್ಮೆಲ್ಲರ ಪ್ರೀತಿ, ನಿಮ್ಮ ಸಪೋರ್ಟ್ ನಮ್ಮ ಎಲ್ಲ ಪ್ರತಿಭೆಗಳ ಮೇಲೆ ಕೊನೆಯವರೆಗೆ ಇರಲಿ ಅಂತ ಹೇಳುವಂಥದ್ದೇ ನಮ್ಮೆಲ್ಲರ ಆಶಯ. ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳು ಸರ್. ಹಾಗೆ ಎಕ್ಕಾರು ದಯಾಮಣಿ ಶೆಟ್ಟಿ ಇವರು ಕೂಡ ವೇದಿಕೆಯ ಮೇಲೆ ಬರಬೇಕು. ಇವರಿಗೆ ರೇಷ್ಮಾ ಮೇಡಮ್ ಇವರು ವೇದಿಕೆಯ ಮೇಲೆ ಬಂದು ಸ್ಮರಣಿಕೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಿಮಗೂ ಕೂಡ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಸರ್ವ ಸದಸ್ಯರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ಹಾಡಿನ ಮೂಲಕ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಅದ್ಭುತ ಗಾಯಕಿ ದೀಕ್ಷಣಾ ಕಲ್ಮಾಡಿ ಇವರು ಇದೀಗ ನಿಮ್ಮ ಮುಂದೆ. ಹಲೋ ಭಾವಗೀತೆ
ಅದ್ಭುತವಾಗಿ ಹಾಡಿದ ನಿಮಗೂ ಧನ್ಯವಾದಗಳು. ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಗ್ಗೆ ಹೇಳುವುದಾದರೆ, ನಮ್ಮ ತಂಡದಲ್ಲಿ ಬಾಲ ಪ್ರತಿಭೆಯಿಂದ ಹಿಡಿದು ಬಹುಮುಖ ಪ್ರತಿಭೆವರೆಗೂ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದಲ್ಲಿದ್ದಾರೆ. ನಮ್ಮ ತಂಡದ ಪ್ರತಿಭೆಗಳು ಬರೀ ದಕ್ಷಿಣ ಕನ್ನಡ ಮಾತ್ರವಲ್ಲದೆ ಬೇರೆ ಬೇರೆ ಊರಿನ ಪ್ರತಿಭೆಗಳು ಕೂಡ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದಲ್ಲಿದ್ದಾರೆ. ನಮ್ಮ ಪ್ರತಿಭೆಗಳಿಗೆ ಸಿಗುವ ಅವಕಾಶ ಬೇರೆ ಯಾರಿಗೂ ಸಿಗಲು ಕಷ್ಟ ಅಂತ ಹೇಳಿದ್ರೂ ಕೂಡ ತಪ್ಪಾಗುವುದಿಲ್ಲ ಎಂದು ಹೇಳುತ್ತಾ, ಮುಂದೆ ಅದ್ಭುತವಾದ ನೃತ್ಯ ಪ್ರದರ್ಶನವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾದಂತ ಸ್ವಸ್ತಿ ಮೂಡುಬಿದ್ರಿ. ಇದೀಗ ನಿಮ್ಮ ಮುಂದೆ ಅದ್ಭುತವಾಗಿ ನೃತ್ಯವನ್ನ ಮಾಡಿದ ನಿಮಗೂ ಕೂಡ ಮತ್ತೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ, ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ನೀಡುವಂತಹ ಮನಸ್ಸು ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾರು ಆ ಪ್ರೋತ್ಸಾಹವನ್ನ ನೀಡ್ತಾರೆ ನೋಡಿ, ಅವರಿಗೆ ಮಾತ್ರ ಆ ಒಂದು ಕಲೆಯ
ಆ ಒಂದು ಬೆಲೆ ಗೊತ್ತಿರಲಿಕ್ಕೆ ಸಾಧ್ಯ. ಎಸ್, ಇದೀಗ ಮುಂದಕ್ಕೆ ಈ ವೇದಿಕೆಯ ಮೇಲೆ ಪ್ರದೀಪ್ ಮೂಡುಬಿದ್ರೆ ಅವರು ಬರಬೇಕಾಗಿ ವಿನಂತಿ. ಇವರಿಗೆ ಸುನೀತಾ ಮೇಡಮ್ ಇವರು ಬಂದು ಸ್ಮರಣಿಕೆಯನ್ನ ನೀಡಬೇಕಾಗಿ ವಿನಂತಿ. ಮ್ಯಾಮ್, ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಮ್ಮ ತಂಡದ ಮೇಲೆ ಸದಾ ಇರಲಿ ಅಂತ ವಿನಂತಿ. ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹವನ್ನ ನೀಡಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಮುಂದೆ ನವೀನ್ ಕಲ್ಮಾಡಿ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಇವರಿಗೆ ನಳಿನಿ ಮೇಡಮ್ ಅವರು ವೇದಿಕೆಯ ಮೇಲೆ ಬಂದು ಸ್ಮರಣಿಕೆಯನ್ನ ನೀಡಬೇಕಾಗಿ ವಿನಂತಿ. ಮ್ಯಾಮ್, ಆಗಿರುವಂತಹ ಅಪೂರ್ವ ಮಾರ್ನಾಟ್ಕಿಯವರು ಜೋರಾದ ಚಪ್ಪಾಳೆ. ನಟರಾಜ ನಟರಾಜ ईश्वरनाट्य पूजितम् नमामि नमामि शङ्करपादवन्दितम् ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ಮನೋಹರಾಕಾರಂ ಸರಿಗಮ ಶ್ರೀಕಾರಂ ಹೆಜ್ಜೆಗೆ ಹೆಜ್ಜೆಯ ತನನಂ ಸಂಗೀತ ಲೀಲೋತ್ಸವಂ ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನಿನಾದ ನಿನ್ನಲ್ಲಿ ಕೈಸೆದೆ ನಮಾಮಿ ನಮಾಮಿ ಈಶ್ವರನಾಟ್ಯ ಪೂಜಿತಂ
ಅದ್ಭುತವಾಗಿ ನೃತ್ಯ ಪ್ರದರ್ಶನ ಮಾಡಿದ ನಿಮಗೂ ಧನ್ಯವಾದಗಳು. ಒಳ್ಳೆಯದನ್ನ ಮತ್ತು ಕೆಟ್ಟದ್ದನ್ನ ಎರಡನ್ನೂ ಸಮಾನವಾಗಿ ಸ್ವೀಕರಿಸಿದವರಿಗೆ ಜೀವನ ಅನ್ನೋದು ಸಾರ್ಥಕ ಎಂದು ಹೇಳುತ್ತಾ ಮುಂದೆ ಅದ್ಭುತವಾಗಿ ನೃತ್ಯ ಪ್ರದರ್ಶನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆ ರಿಷಿಕಾ ಕೊಡಿಪಾಡಿ. ಇದೀಗ ನಿಮ್ಮ ಮುಂದೆ. ಭರತ್ ರಾಜ್ ಕಮ್ಮಾಜೆ ಇವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅದೆಷ್ಟು ವರ್ಷಗಳಿಂದ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಪ್ರತಿಭೆಗಳಿಗೆ ಅದೆಷ್ಟೋ ಬಾರಿ ಪ್ರೋತ್ಸಾಹವನ್ನ ನೀಡುವಂತಹ ಒಂದು ಕಲಾ ಪೋಷಕರು ಅಂತಾನೆ ಹೇಳ್ಬೋದು. ಇವರಿಗೆ ವೇದಿಕೆಯ ಮೇಲೆ ಭವ್ಯ ಮ್ಯಾಮ್ ಅವರು ಬಂದು ಒಂದು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಮ್ಯಾಮ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ತಂಡದ ಮೇಲೆ ಸದಾ ಇರಲಿ ಅಂತ ಕೋರ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದಲ್ಲಿ ಬರೀ ದಕ್ಷಿಣ ಕನ್ನಡದ ಪ್ರತಿಭೆಗಳು ಮಾತ್ರ ಅಲ್ಲದೆ ಅದೆಷ್ಟೋ ದೂರದ ಪ್ರತಿಭೆಗಳು ಕೂಡ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದಲ್ಲಿ ಇದ್ದಾರೆ. ಅಷ್ಟೇ ಅಲ್ಲದೆ ಆ ಒಂದು ಕಾರ್ಯಕ್ರಮ ಎಲ್ಲಿ ಆದರೂ ಕೂಡ ಆ ಒಂದು ಪ್ರತಿಭೆಗಳು ಅವರ ಊರಿನಿಂದ ಇಲ್ಲಿಯವರೆಗೆ ಬಂದು ಅವರ ಪ್ರತಿಭೆಯ ಪ್ರದರ್ಶನವನ್ನ ನೀಡ್ತಾರೆ. ಎಸ್, ಇದೀಗ ನಿಮ್ಮ ಮುಂದೆ ಒಂದು ಅದ್ಭುತವಾದಂತಹ ಹಾಡಿನ ಮೂಲಕ ಸ್ಪಂದಿತ ಚಿಕ್ಕಮಗಳೂರು ಇವರು ಅಷ್ಟು ದೂರದಿಂದ ಬಂದಿದ್ದಾರೆ. ಅವರಿಗೆ ನಿಮ್ಮ ಚಪ್ಪಾಳೆಯ ಪ್ರೋತ್ಸಾಹ ಅಂತೂ ಬೇಕೇ ಬೇಕು. ಜೋರಾದ ಚಪ್ಪಾಳೆ ಬರಲಿ. ಎಸ್, ಥ್ಯಾಂಕ್ ಯು ಸೋ ಮಚ್.
ಯು. ಅದ್ಭುತವಾಗಿ ಹಾಡನ್ನು ಹಾಡಿದ ನಿಮಗೂ ಧನ್ಯವಾದಗಳು. ಒಂದು ಪ್ರಯತ್ನ ಮಾಡಿ 1000 ಗುರಿಯನ್ನು ಮಾಡುವ ಆಸೆ ನಾವಿಟ್ಟುಕೊಳ್ಳಬೇಕು. ಬದಲಿಗೆ ಒಂದು ಪ್ರಯತ್ನ ಮಾಡಿ 1000 ಗುರಿಯನ್ನು ಸಾಧಿಸುವ ಕನಸು ಹೊತ್ತುಕೊಳ್ಳಬಾರದೆಂದು ಹೇಳುತ್ತಾ ಇನ್ನು ಮುಂದೆ ಅದ್ಭುತವಾದ ಹಾಡನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆ ಐಶಾನಿ ಸುಲ್ಯ ಇವರು. ಇದೀಗ ನಿಮ್ಮ ಮುಂದೆ. जापतुष्टे हिमरुचि मुकुटे वल्लकी व्यग्रहस्ते माते नमस्ते दह दह जडता देहि बुद्धिं प्रशान्ता विद्ये वेदान्त वेद्ये परिणत पठिते मोक्षदे मुक्ति मार्गे मार्गातीत स्वरूपे भव मम वरदा शारदे ಕೊರಳದ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಣ್ಗಳ ಬೆಳಕನ್ನು ನನ್ನ ಕಂಗಳು ತುಂಬಿದೆ ನಿನ್ನ ಕಂಗಳ ಬೆಳಕನ್ನು ನನ್ನ ಕಂಗಳಲ್ಲಿ ತುಂಬಿದೆ ಏಳು ಮಗು ಮೇಲೇಳು ಎಂದೋ ಸಬಾಳ ತಂದೆಯಮ್ಮ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ಅಂಧಕಾರದಲ್ಲಿ ಒಂದು ಬಳಲುತ್ತಿರ ಬಂದು ಕೈಯ ಹಿಡಿದೆ ಅಂದಗೆ ಕಳುವೆ ಮುಂದೆ ದಾರಿದೆ ಎಂದು ನೀನೆ ನುಡಿದೆ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ
ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆವೆನಮ್ಮ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ. ಶಾರದೆ 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 ಶಾರದೆ. ಥ್ಯಾಂಕ್ ಯು. ಮುದ್ದು ಮುದ್ದಾಗಿ ಹಾಡನ್ನು ಹಾಡಿದಂತಹ ಪುಟಾಣಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ವಿದ್ಯಾಭ್ಯಾಸದ ಜೊತೆ ಸನ್ನಡತೆಯನ್ನ ಕೂಡ ಒಳಗೊಂಡಿರ್ಬೇಕಂತೆ. ಸನ್ನಡತೆ ಅಂತ ಹೇಳಿದ್ರೆ ಒಳ್ಳೆಯ ಗುಣ. ಈ ಒಂದು ವಿದ್ಯಾಭ್ಯಾಸ ಹಾಗೂ ಒಳ್ಳೆಯ ಗುಣ ಎಂಬುವಂಥದ್ದು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ. ಒಂದು ಕಡೆಯಲ್ಲಿ ವಿದ್ಯಾಭ್ಯಾಸ ಇದ್ದು ಒಳ್ಳೆಯ ಗುಣ ಇಲ್ಲದೆ ಹೋದರೆ, ಅಥವಾ ಒಳ್ಳೆಯ ಗುಣವಿದ್ದು ಅಲ್ಲಿ ವಿದ್ಯಾಭ್ಯಾಸವಿಲ್ಲದೆ ಹೋದರೆ ಅದು ಸವೆದು ಹೋದ ನಾಣ್ಯದ ಹಾಗೆ. ಹೇಗೆ ಆ ನಾಣ್ಯಕ್ಕೆ ಯಾವುದೇ ಬೆಲೆ ಇರೋದಿಲ್ವೋ ಅದೇ ರೀತಿ ನಮ್ಮ ಜೀವನಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಬೆಲೆ ಇರೋದಿಲ್ಲ. ಆದ್ರಿಂದ ನಾವೆಲ್ಲರೂ ನಮ್ಮ ಜೀವನದಲ್ಲಿ ವಿದ್ಯಾಭ್ಯಾಸದ ಜೊತೆ ಒಳ್ಳೆಯ ಗುಣಗಳನ್ನ ಕೂಡ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ, ಇದೀಗ ಮುಂದೆ ಅದ್ಭುತವಾದಂತಹ ನೃತ್ಯದ ಮೂಲಕ ರಿಷಿಕಾ ಕೊಡಿಪಾಡಿ ಇವರು ಜೋರಾದ ಚಪ್ಪಾಳೆ. ഗണപതി പാരിന്റെ അധിപതി കൊമ്പാർന്നുണരണവൻപി തന്റെ തുമ്പിക്കെ ചേർത്തേണം നെഞ്ചി വിഘ്നങ്ങൾ വിധി പോലെ തീർത്തേണം പമ്പാ ഗണപതി പാരിന്റെ അധിപതി കൊമ്പാർന്നുണരണവൻപി തന്റെ തുമ്പിക്കെ ചേർത്തേണം നെഞ്ചി വിഘ്നങ്ങൾ വിധി പോലെ തീർത്തേണം വേദാന്ത പൊരുളിൻ ആധാരശിലയെ കാരുണ്യക്കടൽ കണ്ട കലികാല പ്രഭുവേ കണി കാണാൻ മുന്നിൽ ചെല്ലുമ്പോൾ ദുഃഖങ്ങൾ കർപ്പൂരത്തിരിയായി കത്തുമ്പോൾ അയ്യപ്പൻ കളഭച്ചാട്ടണിയാൻ നിൽക്കുമ്പോൾ നെയ്യഭിഷേകം സ്വാമിക്ക് പാലഭിഷേകം സ്വാമിക്ക് തിരുവാഭരണം സ്വാമിക്ക് തിരുവാഭരണം സ്വാമിക്ക് പന്തളനാഥൻ വൻപുലിമേലെ വന്നെഴുന്നള്ളും മാമലയിൽ മകരവിളക്കിൻ മഞ്ചുളനാളം മിഴിതെളിയാനായി കാണും ഞാൻ. ഓദയാമയ പരാൽ പര ശരണജപങ്ങളോടെ നീക്കവേ ഒരു നെയ്ത്തിരിക്കു പകരം എരിഞ്ഞു നരജന്മമെന്നു ഗുരു പമ്പാ ഗണപതി പാരിന്റെ അധിപതി കൊമ്പാർന്നുണരണവൻപി തന്റെ തുമ്പിക്കെ ചേർക്കണം നെഞ്ചിൽ വിഘ്നങ്ങൾ വിധി പോലെ തീർക്കണം
ಅದ್ಭುತವಾದ ನೃತ್ಯ ಪ್ರದರ್ಶನ ಮಾಡಿದ ನಿಮಗೂ ಧನ್ಯವಾದಗಳು. ಹಾಡಿನ ಹನಿಯು ಮನವ ತಣಿಸಲಿ, ನೃತ್ಯದ ಸೊಬಗು ಕಣ್ಣಿಗೆ ಹಬ್ಬವಾಗಲಿ. ಮುಂದಿನ ಹಾಡನ್ನು ಆನಂದಿಸೋಣ ಎಂದು ಹೇಳುತ್ತಾ ಮುಂದೆ ಅದ್ಭುತವಾಗಿ ಹಾಡನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆ ಮೌರ್ಯ ಸುಲ್ಯ ಇವರು. ಇದೀಗ ನಿಮ್ಮ ಮುಂದೆ ಅದ್ಭುತವಾಗಿ ಹಾಡನ್ನ ಹಾಡಿದ ನಿಮಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಸಲ್ಲಿಸ್ತಾ
ಸಾಧನೆಯ ಹಾದಿಯಲ್ಲಿ ಕಷ್ಟಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಚಿಂತಿಸಬಾರ್ದು. ಯಾಕೆ ಅಂತ ಹೇಳಿದ್ರೆ ಆ ಕಷ್ಟವು ನಮಗೆ ತಿಳಿಸ್ತಾ ಇರ್ತದೆ ಮುಂದೊಂದು ದಿನ ನೀನು ಉನ್ನತವಾದಂತಹ ವೇದಿಕೆಯನ್ನ ಏರ್ಲಿಕ್ಕಿದೆಯಾ ಅಂತ. ಆದ್ರಿಂದ ಸಾಧಕರಾದಂತಹ ನಾವು ಬರುವಂತಹ ಎಲ್ಲ ಕಷ್ಟಗಳನ್ನ ಮೆಟ್ಟಿ ನಿಂತು ಒಂದು ಸಾಧನೆಯ ಹಾದಿಯಲ್ಲಿ ಸಾಗಿ ಆ ಒಂದು ಸಾಧನೆಯನ್ನ ಮಾಡಬೇಕಾಗ್ತದೆ. ಎಸ್, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ಅಭಿನಯ ಗೀತೆಯ ಮೂಲಕ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆ ಗಾನವಿ ಮೂಡುಬಿದ್ರೆ ಇವರು. ಸೊ ಇದಕ್ಕಿಂತ ಮೊದಲು ಇನ್ನು ಮುಂದಕ್ಕೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಹಾಗೂ ಕವಿಗೋಷ್ಠಿಯೂ ಕೂಡ ಇದೆ. ಆದ್ರಿಂದ ಕೊನೆಯವರೆಗೂ ಇದ್ದು ಆ ಒಂದು ಲಕ್ಕಿ ಬಹುಮಾನವನ್ನು ಕೂಡ ಗೆದ್ದು ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ಆಶೀರ್ವಾದವನ್ನ ನೀಡ್ತಾ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದೀಗ ನಿಮ್ಮ ಮುಂದೆ ಗಾನವಿ ಇವರು. ಜೋರಾದ ಚಪ್ಪಾಳೆ. ಕೀಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ದೂರದಲ್ಲೊಂದು ಕಾಡಿತ್ತು, ಕಾಡಲಿ ಒಂದು ಮನೆಯಿತ್ತು, ಮುಂಗುಸಿಯೊಂದು ಅಲ್ಲಿತ್ತು, ಮನೆಯನ್ನು ಕಾವಲು ಕಾಯ್ತಿತ್ತು. ಆ ಮನೆ ಬಡತಿ ಗಂಗಮ್ಮ, ತೊಟ್ಟಿರಳವಳ ಕಂದಮ್ಮ, ಮುಂಗುಸಿಯಲ್ಲದೆ ಬೇರೇನು ಮಗುವಿನ ಆಟಕ್ಕೆ ಇಲ್ಲಮ್ಮ. ಮುಂಗುಸಿಯೊಡನೆ ಪ್ರೀತಿಯಲಿ, ಕಂದನ ಜೊತೆಗೆ ಪ್ರೇಮದಲ್ಲಿ, ಮುಂಗುಸಿಯೊಡನೆ ಪ್ರೀತಿಯಲಿ, ಕಂದನ ಜೊತೆಗೆ ಪ್ರೇಮದಲ್ಲಿ ಬಾಳುತ್ತಳಿದ್ದಳು ಗಂಗಮ್ಮ, ಬಾಳುತ್ತಳಿದ್ದಳು ಗಂಗಮ್ಮ. ಮುಂದೇನಾಯಿತು ಕೇಳಮ್ಮ, ಮನೆಯಲ್ಲಿ ನೀರು ಮುಗಿದಿರಲು ಹೊಳೆಯ ಕಡೆಗೆ ಹೊರಟಿಹಳು, ಕಂದನು ಇನ್ನು ಮಲಗಿಹನು, ಮುಂಗುಸಿಯನ್ನು ಕೂಗಿದಳು. ಮನೆಯಲ್ಲಿ ಬೇರೆ ಯಾರೂ ಇಲ್ಲ, ಮಗುವಿಗೆ ಯಾರೂ ಜೊತೆ ಇಲ್ಲ, ತೊಟ್ಟಿಲ ಬಳಿಯೇ ಕಾವಲಿರು, ಹೊರಗಡೆಯಲ್ಲೂ ಹೋಗದಿರು. ಗಂಗೆಯು ನೀರಿಗೆ ಹೊರಟಾಗ ಬೇಲಿಯಲ್ಲಿದ್ದ ಕರಿನಾಗ ಸರಸರ ಹೊರಿತು ರಭಸದಲ್ಲಿ, ಮನೆಯನ್ನು ಸೇರಿತು ನಿಮಿಷದಲ್ಲಿ. ಮುಂಗುಸಿ ನೋಡಿತು ಹಾವನ್ನ, ತೊಟ್ಟಿಲ ಬಳಿಗೆ ಬರುವುದನು, ಮೇಲೆ ಬಿದ್ದಿತು ವೇಗದಲ್ಲಿ, ಕಾಳದ ನಡೆಯಿತು ರೋಷದಲ್ಲಿ, ಸೋತಿತು ಹಾವು ನಿಮಿಷದಲ್ಲಿ, ಮುಂಗುಸಿ ಗೆಲುವಿನ ಹರುಷದಲ್ಲಿ, ಹಾವಿನ ಪ್ರಾಣವ ಹೀರಿತ್ತು, ಬಾಯಲಿ ರಕ್ತದ ಕಲೆಯಿರಲು. ಗಂಗೆಯ ನೀರನ್ನು ತರುತ್ತಿರಲು, ಕೈ ಬಳೆ ನಾದವ ಕೇಳಿಸಲು, ಮುಂಗುಸಿ ಬಾಗಿಲ ಬಳಿ ಬರಲು, ಬಾಯಲಿ ರಕ್ತದ ಕಲೆಯಿರಲು. ಬೆಚ್ಚುದ ಗಂಗೆಯು ನೋಡಿದಳು, ಮಗುವನ್ನು ಕೊಂದಿದೆ ಇದು ಎಂದು, ಮುಂಗುಸಿಯನ್ನು ಚಚ್ಚಿದಳು, ಅಳುತ್ತಾ ಮನೆಗೆ ಓಡಿದಳು. ತೊಟ್ಟಿನ ಕಂದನು ನಗುತ್ತಿತ್ತು, ನೆಲದಲ್ಲಿ ಹಾವು ಸತ್ತಿತ್ತು, ದುಡುಕಿದ ದುಃಖಗೆ ಬಲಿಯಾಗಿ ಮುಂಗುಸಿ ಕಥೆಯು ಮುಗಿದಿತ್ತು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿ
ಯೋಚಿಸಿದಾಗ ನಿಜವು ತಿಳಿಯುವುದು, ನಿಜವು ತಿಳಿಯುವುದು, ನಿಜವು ತಿಳಿಯುವುದು. ಧನ್ಯವಾದಗಳು. ಅದ್ಭುತವಾಗಿ ಪ್ರದರ್ಶನ ಮಾಡಿದ ನಿಮಗೂ ಧನ್ಯವಾದಗಳು. ಗುರುವಿನಿಂದ ಜ್ಞಾನ ಕಲಿ, ತಂದೆಯಿಂದ ಜೀವನದ ಹೋರಾಟ ಕಲಿ, ತಾಯಿಯಿಂದ ಸಂಸ್ಕಾರ ಕಲಿ, ಉಳಿದಿದ್ದೆಲ್ಲ ಜಗತ್ತು ಕಾಲ ಕಾಲಕ್ಕೆ ತಿಳಿಸಿಕೊಡುತ್ತದೆ ಎಂದು ಹೇಳುತ್ತಾ ಮುಂದೆ ಅದ್ಭುತವಾಗಿ ಹಾಡನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾದಂಥ ಅರ್ಚಿತ್ ವಿ ಕಶ್ಯಪ್. ಇದೀಗ ನಿಮ್ಮ ಮುಂದೆ ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನುವು ನಿನ್ನದು ಮನವು ನಿನ್ನದು. ನೀನು ಹೊಳಿದರೆ ನಾನು ಹೊಳಿವೆನು, ನೀನು ಬೆಳೆದರೆ ನಾನು ಬೆಳೆವೆನು. ನೀನು ಹೊಳಿದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು. ನನ್ನ ಹರಣ ಹರಣ ನೀನು, ನನ್ನ ಮರಣದ ಮರಣವು, ನನ್ನ ಮರಣದ ಮರಣವು. ತನುವು ನಿನ್ನದು ಮನವು ನಿನ್ನದು.
ಅದ್ಭುತವಾಗಿ ಹಾಡನ್ನ ಹಾಡಿದಂತಹ ಅದ್ಭುತವಾದಂತಹ ಹಾಡುಗಾರ ಹಾಗೂ ನಿರೂಪಕ ಆಗಿರುವಂತಹ ನಿಮಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀಗ ಈ ವೇದಿಕೆಯ ಮೇಲೆ ಮಕ್ಕಳ ಕವಿಗೋಷ್ಠಿಯು ಕೂಡ ನಡೀಲಿಕ್ಕಿದೆ. ಆದ್ರಿಂದ ಕೊನೆಯವರೆಗೂ ನೀವೆಲ್ಲರೂ ಕೂಡ ಇರಬೇಕು. ಅಷ್ಟೇ ಅಲ್ಲದೆ ಆ ಕವಿಗೋಷ್ಠಿ ಮುಗಿದ ನಂತರ ಮತ್ತೊಮ್ಮೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವು ಮುಂದುವರಿಲಿಕ್ಕಿದೆ. ಆದ್ರಿಂದ ಅಷ್ಟೇ ಅಲ್ಲದೆ ಇನ್ನೊಂದು ಸೂಚನೆ, ವಾಯ್ಸ್ ಆಫ್ ಆರಾಧನಾ ತಂಡದ ಪ್ರತಿಭೆಗಳಿಗೆ ಊಟದ ಒಂದು ವ್ಯವಸ್ಥೆಯೂ ಕೂಡ ಆಗಿದೆ. ಹಾಗೆಯೇ ಆ ಒಂದು ಊಟವನ್ನ ತೆಗೆದುಕೊಂಡು ಬಂದು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಒಂದು ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದೀಗ ವೇದಿಕೆಯ ಮೇಲೆ ಕವಿಗೋಷ್ಠಿ. ಇದೀಗ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ನಮ್ಮ ತಂಡದ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಕವಿಗೋಷ್ಠಿಯಲ್ಲಿ ಭಾಗವಹಿಸುವ ಬಹುಮುಖ ಪ್ರತಿಭೆಗಳು ರಿಷಿಕಾ ಕೊಡಪಾಡಿ, ಪಂಚಮಿ ಅಜೆಕಾರು, ಮನಿಷ್ಕಾ ಕುಲಾಲ್, ದೀಕ್ಷ್ಮಾ ಕಲ್ಮಾಡಿ, ಗಾನವಿ ಪೂಜಾರಿ ಮಾರ್ನಾಡ್, ರಿದಿಪಿ ಬಂಗೇರ, ಸ್ಪಂದಿತಾ ಚಿಕ್ಕಮಂಗಳೂರು, ಅರ್ಚಿತ್ ವಿ ಕಶ್ಯಪ್, ಅಮೋಘ್ ಭಟ್, ಕೇಶವ, ಶ್ರೀನಿಧಿ, ಲೋಹಿತ್, ಪ್ರಣವ್, ಚಿತನ್ ಇವರಿಗೂ ಸ್ವಾಗತ ಕೋರುತ್ತಿದ್ದೇನೆ. ನಮ್ಮ ಭಾವನೆ, ನಮ್ಮ ಪ್ರೀತಿ, ನಮ್ಮ ಪ್ರಕೃತಿಯನ್ನು ಒಂದೇ ಸೂರ್ಯನುಡಿಯಲ್ಲಿ ರಾಗ, ತಾಳ, ಪ್ರಾಸಬದ್ಧವಾಗಿ ಹೇಳುವುದೇ ಕವನ. ಕವನದಿಂದ ಎಲ್ಲವನ್ನೂ ವ್ಯಕ್ತಪಡಿಸಲು ಸಾಧ್ಯ. ಈ ಸುಂದರ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳಿಂದ ಚಿಕ್ಕದಾದ ಚೊಕ್ಕದಾದ ಕವನ ವಾಚನವನ್ನು ಪ್ರಸ್ತುತಪಡಿಸಲಿದ್ದೇವೆ. ನಿಮ್ಮ ಆಶೀರ್ವಾದ ಮತ್ತು ಪ್ರೋತ್ಸಾಹದ ಕೈ ಚಪ್ಪಾಳೆ ನಮಗಿರಲಿ ಎಂದು ಹೇಳುತ್ತಾ ನನ್ನದೊಂದು ಚಿಕ್ಕ ಕವನ. ನಾವಿದ್ದೇವೆ ಮಕ್ಕಳ ಹಬ್ಬ ಅನ್ನುವ ಕಾರ್ಯಕ್ರಮದಲ್ಲಿ ನಮ್ಮ ಪ್ರತಿಭೆಯನ್ನು ನೋಡಲಿದ್ದಾರೆ ಗಣ್ಯ ವ್ಯಕ್ತಿಗಳು. ನಾವಿದ್ದೇವೆ ಮಕ್ಕಳ ಹಬ್ಬ ಅನ್ನುವ ಕಾರ್ಯಕ್ರಮದಲ್ಲಿ ನಮ್ಮ ಪ್ರತಿಭೆಯನ್ನು ನೋಡಲಿದ್ದಾರೆ ಗಣ್ಯ ವ್ಯಕ್ತಿಗಳು. ನಾವೆಲ್ಲ ಈ ವೇದಿಕೆಗೆ ಬರುತ್ತಿದ್ದೇವೆ ಸ್ವಲ್ಪ ಆತಂಕ ತುಂಬ ಸಂತಸದಲ್ಲಿ. ನಾವೆಲ್ಲ ಈ ವೇದಿಕೆಗೆ ಬರುತ್ತಿದ್ದೇವೆ ಸ್ವಲ್ಪ ಆತಂಕ ತುಂಬ ಸಂತಸದಲ್ಲಿ. ನಮ್ಮಿ ಮಕ್ಕಳ ಹಬ್ಬ ಕಾರ್ಯಕ್ರಮ ಚಿರಕಾಲ ಬೆರೆಯುತ್ತಿರಲಿ, ಸದಾ ಕಾಲ ನಗುತ್ತಿರಲಿ. ನಮ್ಮಿ ಮಕ್ಕಳ ಹಬ್ಬ ಕಾರ್ಯಕ್ರಮ ಚಿರಕಾಲ ಬೆರೆಯುತ್ತಿರಲಿ, ಸದಾ ಕಾಲ ನಗುತ್ತಿರಲಿ. ನಮ್ಮೆಲ್ಲರ ಕನಸುಗಳು ನನಸಾಗಲಿ, ನಮ್ಮೆಲ್ಲರ ಕನಸುಗಳು ನನಸಾಗಲಿ. ಇದೀಗ ರಿದಿಪಿ ಬಂಗೇರ ಇವರು ಇವರ ಕವನದೊಂದಿಗೆ ಕವನ ವಾಚನ ಮಾಡಲಿದ್ದಾರೆ.
ಎಲ್ಲರಿಗೂ ನಮಸ್ಕಾರಗಳು. ನಾನು ರಿದಿಪಿ ಭಂಗೇರ ಮೂಡಬಿದ್ರೆಯಿಂದ ಬಂದಿದ್ದೇನೆ. ನಾನು ಮರಳಿ ಮಗುವಾಗುವ ಆಸೆ ಎಂಬ ಕವನ ವಾಚನ ಮಾಡಲಿದ್ದೇನೆ. ನನ್ನ ಕವನದ ಶೀರ್ಷಿಕೆ ಮರಳಿ ಮಗುವಾಗುವ ಆಸೆ. ನನ್ನ ಕವನದ ಶೀರ್ಷಿಕೆ ಮರಳಿ ಮಗುವಾಗುವ ಆಸೆ. ಎನಗೇಕೋ ಇಂದು ಮರಳಿ ಮಗುವಾಗುವ ಆಸೆ. ಏಕೋ ಇಂದು ಮರಳಿ ಮಗುವಾಗುವ ಆಸೆ. ಅಪ್ಪ ಅಮ್ಮನ ತೋಲಲ್ಲಿ ಆಡುವ ಆಸೆ. ಅಪ್ಪ ಅಮ್ಮನ ತೋಲಲ್ಲಿ ಆಡುವ ಆಸೆ. ಆಟಿಕೆಗಳಿಗಾಗಿ ಮೊಂಡು ಹಠ ಹಿಡಿಯುವ ಆಸೆ. ಆಟಿಕೆಗಳಿಗಾಗಿ ಮೊಂಡು ಹಠ ಹಿಡಿಯುವ ಆಸೆ. ಓಡುತ್ತಾ ಕುಣಿಯುತ್ತಾ ನಲಿದಾಡುವ ಆಸೆ. ಓಡುತ್ತಾ ಕುಣಿಯುತ್ತಾ ನಲಿದಾಡುವ ಆಸೆ. ಸಹೋದರನೊಂದಿಗೆ ಜಗಳವಾಡುವ ಆಸೆ. ಸಹೋದರನೊಂದಿಗೆ ಜಗಳವಾಡುವ ಆಸೆ. ಚಾಕ್ಲೇಟ್ಗಳನ್ನು ಕಿಸೆಯಲ್ಲಿ ತುಂಬಿಸಿ ತಿನ್ನುವ ಆಸೆ. ಚಾಕ್ಲೇಟ್ಗಳನ್ನು ಕಿಸೆಯಲ್ಲಿ ತುಂಬಿಸಿ ತಿನ್ನುವ ಆಸೆ. ಸೈಕಲ್ನಲ್ಲಿ ಸುತ್ತಾಡುವ ಆಸೆ. ಸೈಕಲ್ನಲ್ಲಿ ಸುತ್ತಾಡುವ ಆಸೆ. ಎನಗೇಕೋ ಇಂದು ಮರಳಿ ಮಗುವಾಗುವ ಆಸೆ. ಏಕೋ ಇಂದು ಮರಳಿ ಮಗುವಾಗುವ ಆಸೆ. ಶಾಲೆಗೆ ಹೋಗಲಾರೆನೆಂದು ಹಠ ಹಿಡಿಯುವ ಆಸೆ. ಶಾಲೆಗೆ ಹೋಗಲಾರೆನೆಂದು ಹಠ ಹಿಡಿಯುವ ಆಸೆ. ಆದ ಸಣ್ಣ ಗಾಯಗಳಿಗೂ ದೊಡ್ಡ ರಂಪ ಮಾಡುವ ಆಸೆ. ಆದ ಸಣ್ಣ ಗಾಯಗಳಿಗೂ ದೊಡ್ಡ ರಂಪ ಮಾಡುವ ಆಸೆ. ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಆಸೆ. ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಆಸೆ. ಎನಗೇಕೋ ಇಂದು ಮರಳಿ ಮಗುವಾಗುವ ಆಸೆ. ಜಾತ್ರೆಯಲ್ಲಿ ಅಪ್ಪ ಅಮ್ಮನ ಕೈ ಹಿಡಿದು ಸುತ್ತಾಡುವ ಆಸೆ. ಜಾತ್ರೆಯಲ್ಲಿ ಅಪ್ಪ ಅಮ್ಮನ ಕೈ ಹಿಡಿದು ಸುತ್ತಾಡುವ ಆಸೆ. ಪುಟ್ಟ ಪುಟ್ಟ ಲಂಗವ ತೊಟ್ಟು ನೃತ್ಯ ಮಾಡುವ ಆಸೆ. ಪುಟ್ಟ ಪುಟ್ಟ ಲಂಗವ ತೊಟ್ಟು ನೃತ್ಯ ಮಾಡುವ ಆಸೆ. ಪಟ ಪಟ ಎಂದು ಗಲಿಗೆಗಾಗಿ ಸಾವಿರ ಮಾತುಗಳ ಆಡುವ ಆಸೆ. ಪಟ ಪಟ ಎಂದು ಗಲಿಗೆಗಾಗಿ ಸಾವಿರ ಮಾತುಗಳ ಆಡುವ ಆಸೆ. ಚಿಂತೆ ಇಲ್ಲದ ಬಾಲ್ಯವ ಕಳೆಯುವ ಆಸೆ. ಚಿಂತೆ ಇಲ್ಲದ ಬಾಲ್ಯವ ಕಳೆಯುವ ಆಸೆ. ಎನಗೇಕೋ ಇಂದು ಮರಳಿ ಮಗುವಾಗುವ ಆಸೆ. ಏಕೋ ಇಂದು ಮರಳಿ ಮಗುವಾಗುವ ಆಸೆ. ಧನ್ಯವಾದಗಳು. ಅದ್ಭುತವಾಗಿ ಕವನ ವಾಚನ ಮಾಡಿದ ನಿಮಗೂ ಧನ್ಯವಾದಗಳು. ಮುಂದೆ ಅದ್ಭುತವಾಗಿ ಕವನ ವಾಚನ ಮಾಡಲಿಕ್ಕಿದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾದಂಥ ರಿಷಿಕಾ ಕೊಡಪಾಡಿ ಇವರು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರಿಷಿಕಾ ಕೊಡಿಪಾಡಿ. ನನ್ನ ಕವನದ ಶೀರ್ಷಿಕೆ ಮಾತೃಪ್ರೇಮ. ಜ್ಞಾನದ ಕಡಲು ವಿಜ್ಞಾನದ ಹೊನಲು, ಪ್ರೀತಿಯ ಒಡಲು, ಅಮ್ಮ ಬೇಡುವೆ ನಾ ನಿನ್ನ ಮಡಿಲು. ಅಮ್ಮ ಬೇಡುವೆ ನಾ ನಿನ್ನ ಮಡಿಲು. ದೇವರ ಒಂದು ಅಂಶವಾದ ಮಾತೆ, ಇನ್ನೊಂದು ಜೀವಕ್ಕೆ ಜೀವವನ್ನು ನೀಡುವ ದೇವತೆ. ಕರುಣಾಮಯಿ ಎಂದೇ ಜಗದ್ವಿಖ್ಯಾತೆ, ನಿನ್ನ ನುಡಿನ ನಾ ಭಜಿಪೆ. ನಿನ್ನ ನುಡಿನ ನಾ ಭಜಿಪೆ. ಜಗದ ನಿಯಮವ ನೀ ಅರಿತೆ, ಕಷ್ಟ ಸಹಿಷ್ಣುತೆಯನ್ನು ನೀ ಕಲಿತೆ. ಮಗುವಿನ ನಗುವಲ್ಲಿ ನೀ ಬೆರೆತೆ, ನಿನ್ನೆಲ್ಲ ನೋವುಗಳನ್ನು ಮರೆತೆ. ನಿನ್ನೆಲ್ಲ ನೋವುಗಳನ್ನು ಮರೆತೆ. ನಿನ್ನ ಪ್ರೀತಿಗೆ ಇಲ್ಲ ಕೊರತೆ, ಪದಗಳಲ್ಲಿ ವರ್ಣಿಸಲಾಗದು ನಿನ್ನ ಮಮತೆ. ನಿನ್ನ ತ್ಯಾಗಕ್ಕೆ ನಾ ಮನಸೋತೆ, ನಿನಗಿದೋ ಅರ್ಪಣೆ ಈ ಕವಿತೆ. ನಿನಗಿದೋ ಅರ್ಪಣೆ ಈ ಕವಿತೆ. ಅದ್ಭುತವಾಗಿ ಕವನ ವಾಚನ ಮಾಡಿದ ನಿಮಗೂ ಧನ್ಯವಾದಗಳು. ನಮಸ್ಕಾರಗಳು. ನನ್ನ ಹೆಸರು ಪಂಚಮಿ ಪ್ರಕಾಶ್ ಅಜೆಕಾರ್. ಇವತ್ತು ನಾನು ನಮ್ಮ ಹೆಮ್ಮೆ ಸೈನಿಕರು ಎಂಬ ವಿಷಯದ ಬಗ್ಗೆ ಕವನ ವಾಚನ ಮಾಡುತ್ತಿದ್ದೇನೆ. ನಮ್ಮ ಸೈನಿಕರು ನಮ್ಮ ಹೆಮ್ಮೆ. ನಮ್ಮ ಸೈನಿಕರು ಭಾರತ ಭೂಮಿಯ ವೀರಪುತ್ರರು, ಭಾರತ ದೇಶದ ಗಡಿಯ ರಕ್ಷಕರು. ಜನನಿಯರ ಮುದ್ದು ಮಕ್ಕಳಾದರೂ ಜನ್ಮಭೂಮಿಯೇ ಸ್ವರ್ಗವೆಂದರು. ಜನನಿಯರ ಮುದ್ದು ಮಕ್ಕಳಾದರೂ ಜನ್ಮಭೂಮಿಯೇ ಸ್ವರ್ಗವೆಂದರು. ಜಾತಿ ಧರ್ಮ ಭಾಷೆ ಮರೆಯುವರು, ಭಾರತಾಂಬೆಯ ಮಕ್ಕಳಿವರು. ವಂದೇ ಮಾತರಂ ಮಂತ್ರ ಜಪಿಸುವರು,
ಭಾರತಾಂಬೆಯ ಮಕ್ಕಳಿವರು. ವಂದೇ ಮಾತರಂ ಮಂತ್ರ ಜಪಿಸುವರು ನಮ್ಮ ಹೆಮ್ಮೆಯ ಸೈನಿಕರು. ನಾನು ನೀನು ನನ್ನದು ಎನ್ನದೆ ಐಕ್ಯತೆ ಎನ್ನುತ್ತಾ ಭಾರತ ಮಾತೆಯ ರಕ್ಷಣೆಗಾಗಿ ಪಣ ತೊಟ್ಟು ನಿಂತವರು ನಮ್ಮ ಸೈನಿಕರು. ಮಳೆ ಗುಡುಗು ಮಿಂಚಿಗೆ ಅಂಜದವರು ಸಿಡಿಲ ಮರಿಗಳು ನಮ್ಮ ಸೈನಿಕರು. ಬಿಸಿಲು ಚಳಿ ಗಾಳಿಗೆ ಅಂಜದ ಯೋಧರು ದೇಶವೇ ಇವರ ಉಸಿರು. ದೇಶ ಕಾಯುವ ದೇವರು ಅಂದರು ತಪ್ಪಾಗಲಾರದು. ದೇಶ ಕಾಯುವ ದೇವರು ಅಂದರು ತಪ್ಪಾಗಲಾರದು. ಪ್ರತಿ ಪ್ರಜೆಯ ರಕ್ಷಣೆಯನ್ನು ಶಿರದಲ್ಲಿ ಹೊತ್ತವರು ನಮ್ಮ ಹೆಮ್ಮೆಯ ಸೈನಿಕರು. ಬಸದೆಯಲ್ಲಿ ಭಾರತಾಂಬೆ ಕೀರ್ತಿ ಬೆಳೆಸುವರು. ಭಾರತ ಮಾತೆಗಾಗಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟವರು ನಮ್ಮ ಹೆಮ್ಮೆಯ ಸೈನಿಕರು. ದೇಶದ ತುದಿಯಲ್ಲಿ ಎದೆಯುಬ್ಬಿಸಿ ನಿಂತು ಭಾರತ್ ಮಾತಾ ಕಿ ಜೈ ಎಂದು ಹೇಳುವ ವೀರಯೋಧರು ನಮ್ಮ ಸೈನಿಕರು. ಓ ವೀರಯೋಧ ನಿನಗೆ ನನ್ನ ಪ್ರಣಾಮಗಳು. ಓ ವೀರ ಸೈನಿಕ ನಿನಗೆ ನನ್ನ ಪ್ರಣಾಮಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಮುಂದೆ ಅದ್ಭುತವಾಗಿ ಕವನ ವಾಚನ ಮಾಡಲಿಕ್ಕಿದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆ ಮನಿಷ್ಕಾ ಕುಲಾಲ್ ಇವರು. ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಮನಿಷ್ಕಾ ದಯಾನಂದ್ ಮಂಗಳೂರು ಮಾಡುವ ಕವನ ವಾಚನ. ಶಿಖಿಗೆ ಬರೆದ ಪತ್ರ ಎಂಬ ಶೀರ್ಷಿಕೆಯೊಂದಿಗೆ ಇಲ್ಲಿ ನಾನು ನವಿಲನ್ನು ಶಿಖಿ ಎಂದು ಅನುಮೋದಿಸಿದ್ದೇನೆ. ಮುಸ್ಸಂಜೆಯಲ್ಲಿ ನಾನು ನನ್ನೂರನ್ನು ಹರಸಿ ಹೋಗುವಾಗ ದಾರಿಯಲ್ಲಿ ಕಂಡ ದೃಶ್ಯ ಇನ್ನೂ ಕಣ್ಗತ್ತಿದೆ. ವಸಂತಕಾಲದ ಮುಸ್ಸಂಜೆಯಲ್ಲಿ ತುಂತುರು ಮಳೆ ಬೀಸುತ್ತಿರಲು ಹಸಿರಸಿರು ಮೈತನ ತುಂಬಿಹ ಪ್ರಕೃತಿ ಸೌಂದರ್ಯವೂ ಕಣ್ತುಂಬಿಸುತ್ತಿರಲು ಕರಿಮೋಡದ ಅಲೆಯಲ್ಲಿ ತಣ್ಣನೆ ಗಾಳಿ ಬೀಸುತ್ತಿರಲು ಹಸಿರು ತುಂಬಿಹ ಗಿಡ ಮರಗಳ ರಾಶಿಯ ಬಿಟ್ಟು ಒಣ ಮರದ ಕೊಂಬೆಯಲ್ಲಿ ಗರಿಬಿಚ್ಚಿ ಶಿಖಿಯು ಕುಳಿತಿರಲು ಮನಮೋಹಕ ವಿಸ್ಮಯದಲ್ಲೊಂದು ಪ್ರಕೃತಿ ಕಲಿಸುತ್ತಿರುವ ಪಾಠ ಅರಿತವರಾರು. ಯಾರನ್ನು ಕಡೆಗಣಿಸದೆ ಕೆಡುಕಿನಲ್ಲೂ ಒಳ್ಳೆಯತನ ಬಯಸು. ನೀ ಎಲ್ಲಿರುವೆ, ಹೇಗಿರುವೆ, ಹೆಂಗಿರುವೆನೆನ್ನುವುದು ಮುಖ್ಯವಲ್ಲವನುಜ. ನಿನ್ನ ಇರುವಿಕೆಯಲ್ಲಿ ನಿನ್ನತನದ ನಿಜವು ತಿಳಿಯುವುದು. ತಿರಸ್ಕರಿಸಬೇಡ ಯಾವುದನ್ನು. ತಿಳಿದು ಬದುಕು, ಸ್ವಚ್ಛಂದವಾಗಿ ಹಾರಾಡು ಮನ ಬಂದಂತೆ. ಹೇ ಶಿಖಿಯೇ, ನನ್ನೀ ಪ್ರಶ್ನೆಗೆ ಉತ್ತರ ಕೊಡುವೆಯಾ ನನ್ನೀ ಹೆಸರಿಗೆ? ಇತಿ ಮನಿಷ್ಕಾ ದಯಾನಂದ್ ಮಂಗಳೂರು. ಧನ್ಯವಾದಗಳು. ಮುಂದೆ ಅದ್ಭುತವಾಗಿ ಕವನ ವಾಚನ ಮಾಡಲಿಕ್ಕಿದ್ದಾರೆ ನಮ್ಮ ವಾಯ್ಸ್ ಆಫ್. ಎಲ್ಲರಿಗೂ ನಮಸ್ಕಾರ ಹಾಗೂ ನಮ್ಮ ಪ್ರೀತಿಯ ಅಧ್ಯಕ್ಷತೆ ಕೂಡ ನಮಸ್ಕಾರಗಳನ್ನು ಹೇಳುತ್ತಾ ನಾನು ನಿಮ್ಮ ಪ್ರೀತಿಯ ದೀಕ್ಷಣೆಯನ್ನು ಕಲ್ಮಾಡಿ. ನನ್ನ ಕವನದ ಶೀರ್ಷಿಕೆ ಅಪ್ಪ ಅಮ್ಮ. ಅಪ್ಪನ ಹೆಗಲಿಗಿಂತ ಎತ್ತರದ ಸ್ಥಾನವಿಲ್ಲ. ಅಮ್ಮನ ಮಡಲಿಗಿಂತ ನೆಮ್ಮದಿ ಕೊಡೋ ಜಾಗವಿಲ್ಲ. ನನ್ನ ಆಸೆಗೆ ರೆಕ್ಕೆ ಕೊಟ್ಟ ಅಪ್ಪ, ನನ್ನ ನೋವಿಗೆ ಸಾಂತ್ವನ ನೀಡಿದ ಅಮ್ಮ, ನನ್ನ ಆಕಾಶಕ್ಕೆ ಸೂರ್ಯಚಂದ್ರರಿದ್ದಂತೆ. ನೀವು ನನ್ನ ಪಾಲಿನ ದೇವರಾದರೆ ನಾನು ನಿಮ್ಮ ಪಾಲಿನ ಮಗು. ಅಪ್ಪನ ದುಡಿಮೆ ಅದು ಸಾಗರದಷ್ಟು ಆಳ. ಕಷ್ಟವನುಂಗಿ ನಮ್ಮ ನಗುವಿಗೆ ಕಾರಣರಾದವರು. ಅಪ್ಪನ ಒಂದೊಂದು ಬೆವರ ಹನಿಯಲ್ಲೂ ನಮ್ಮ ಭವಿಷ್ಯವಿದೆ. ಮಕ್ಕಳಿಗಾಗಿ ತಮ್ಮ ಆಸೆಯ ಮರೆತು ಪ್ರತಿಯೊಂದು ಸುಖವನ್ನು ನಮಗೆ ನೀಡಿದ ಅವರ ಸ್ಥಾನ ಎಂದಿಗೂ ಮರೆಯಲಾಗದು. ಅಪ್ಪ ಗಂಧದ ಕೊರಡು, ತೇದು ತೇದು ಸವಿದದ್ದು ಯಾರಿಗೂ ತಿಳಿಯುವುದಿಲ್ಲ. ಅಪ್ಪನ ಕಣ್ಣಲ್ಲಿ ಯಾವತ್ತೂ ನೀರಿಲ್ಲ. ಅಪ್ಪ ನೋವು ನುಂಗಿ ಇಂಗಿದ ಭಾವಿ. ಅಮ್ಮ ಮಮತೆ, ಅಪ್ಪ ಭದ್ರತೆ. ನಮ್ಮ ಭವಿಷ್ಯಕ್ಕಾಗಿ ಬದುಕನ್ನೇ ಮುಡಿಪಿಟ್ಟು ಬೆಳಗುವ ಕರ್ಪೂರದ ಹಣತೆ. ಅಪ್ಪನಿಲ್ಲದ ಬಾಳು ಕತ್ತಲ ಕೋಣೆ. ಅಪ್ಪ ಅಮ್ಮ ಇಬ್ಬರು ನನ್ನೆರಡು ಕಣ್ಣುಗಳು. ಧನ್ಯವಾದಗಳು. ಧನ್ಯವಾದಗಳು. ಮುಂದೆ ಅದ್ಭುತವಾಗಿ ಕವನ ವಾಚನ ಮಾಡಲಿದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾದಂಥ ಗಾನವಿ ಪೂಜಾರಿ ಮಾರ್ನಾಡ್.
ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನವಿ ಪೂಜಾರಿ ಮಾರ್ನಾಡ್. ನಾನು ಮೂಡಬಿದ್ರೆಯಿಂದ ಬಂದಿದ್ದೇನೆ. ನನ್ನ ಕವನದ ಶೀರ್ಷಿಕೆ ನನ್ನ ದೇವರುಗಳು. ನನ್ನ ಕವನದ ಶೀರ್ಷಿಕೆ ನನ್ನ ದೇವರುಗಳು. ಮಮತೆಯ ಮಡಿಲು ಅಮ್ಮನಾದರೆ ತುತ್ತು ಅನ್ನಕ್ಕೆ ಸಾಹುಕಾರ ಅಪ್ಪ. ಮಮತೆಯ ಮಡಿಲು ಅಮ್ಮನಾದರೆ ತುತ್ತು ಅನ್ನಕ್ಕೆ ಸಾಹುಕಾರ ಅಪ್ಪ. ಎಡವಿ ಬಿದ್ದಾಗ ಅಮ್ಮ ಕೈ ಹಿಡಿದು ಸಲಹುವಳು. ತನ್ನ ಮಗಳನ್ನ ಹೆಗಲ ಮೇಲೆ ಹೊತ್ತು ಇಡೀ ಜಗತ್ತನ್ನೇ ಕಾಣುವವನು ಅಪ್ಪ. ಎಡವಿ ಬಿದ್ದಾಗ ಅಮ್ಮ ಕೈ ಹಿಡಿದು ಸಲಹುವಳು. ತನ್ನ ಮಗಳನ್ನ ಹೆಗಲ ಮೇಲೆ ಹೊತ್ತು ಇಡೀ ಜಗತ್ತನ್ನೇ ಕಾಣುವವನು ಅಪ್ಪ. ಅಮ್ಮ ತನ್ನ ಪ್ರೀತಿಯ ಕಾಳಜಿ ಮರೆಮಾಚುವಳು. ಅಪ್ಪ ತನ್ನ ಪ್ರೀತಿಯ ಕಾಳಜಿ ಮರೆಮಾಚಿ ಗಂಭೀರತನದ ಮುಖವಾಡ ಹಾಕುವನು. ಅಮ್ಮ ತನ್ನ ಪ್ರೀತಿಯ ಕಾಳಜಿ ಮರೆಮಾಚುವಳು. ಅಪ್ಪ ತನ್ನ ಪ್ರೀತಿಯ ಕಾಳಜಿ ಮರೆಮಾಚಿ ಗಂಭೀರತನದ ಮುಖವಾಡ ಹಾಕುವನು. ಕುಡುಕನಾದರೂ ಬಡವನಾದರೂ ತನ್ನ ಮಕ್ಕಳ ಕಣ್ಣ ಮುಂದೆ ಯಾವತ್ತೂ ಹೀರೋ ಅಪ್ಪ. ಜೀವನದಲ್ಲಿ ಬೇರೇನೂ ಆಸೆ ಇಟ್ಟುಕೊಳ್ಳದೆ ತನ್ನ ಮಕ್ಕಳಿಗಾಗಿ ಬದುಕುವವಳು ಅಮ್ಮ. ಕುಡುಕನಾದರೂ ಬಡವನಾದರೂ ತನ್ನ ಮಕ್ಕಳ ಕಣ್ಣ ಮುಂದೆ ಯಾವತ್ತೂ ಹೀರೋ ಅಪ್ಪ. ಜೀವನದಲ್ಲಿ ಬೇರೇನೂ ಆಸೆ ಇಟ್ಟುಕೊಳ್ಳದೆ ತನ್ನ ಮಕ್ಕಳಿಗಾಗಿ ಬದುಕುವವಳು ಅಮ್ಮ. ತನ್ನ ಮಕ್ಕಳಿಗೆ ಅಪ್ಪನೇ ಭರವಸೆಯ ಕಾವಲುಗಾರ, ಅಮ್ಮನ ಮಡಿಲೆ ಸುಖದ ಹಾಸಿಗೆ. ತನ್ನ ಮಕ್ಕಳಿಗೆ ಅಪ್ಪನೇ ಭರವಸೆಯ ಕಾವಲುಗಾರ, ಅಮ್ಮನ ಮಡಿಲೆ ಸುಖದ ಹಾಸಿಗೆ. ಅಪ್ಪನ ಪ್ರೀತಿಯ ಕೋಟೆಯಲ್ಲಿ ಅವನ ಮಕ್ಕಳೇ ರಾಜಕುಮಾರಿಯರು, ಅಮ್ಮನೇ ರಾಣಿಯಾಗಿರಲು. ಅಪ್ಪನ ಪ್ರೀತಿಯ ಕೋಟೆಯಲ್ಲಿ ಅವನ ಮಕ್ಕಳೇ ರಾಜಕುಮಾರಿಯರು, ಅಮ್ಮನೇ ರಾಣಿಯಾಗಿರಲು. ನನ್ನದೇ ಪುಸ್ತಕದಲ್ಲಿ ಬರೆದ ಮೊದಲ ಸಾಲುಗಳು ನನ್ನ ಪಾಲಿನ ದೇವರುಗಳ ಬಗ್ಗೆ. ನನ್ನ ನೆಚ್ಚಿನ ಪುಸ್ತಕವದು. ಆ ಕಾದಂಬರಿಗೆ ನಾನಿಟ್ಟ ಹೆಸರೇ ನನ್ನ ದೇವರುಗಳು. ನನ್ನ ದೇವರುಗಳು ಅಪ್ಪ ಅಮ್ಮ. ಧನ್ಯವಾದಗಳು. ಅದ್ಭುತ ಕವನ ವಾಚನ ಮಾಡಿದ ನಿಮಗೂ ಧನ್ಯವಾದಗಳು. ಇನ್ನು ಮುಂದೆ ಅದ್ಭುತವಾದ ಕವನ ವಾಚನ ನಾನು ನಿಮ್ಮ ಸ್ಪಂದಿತ ಚಿಕ್ಕಮಗಳೂರು. ಕವನದ ಶೀರ್ಷಿಕೆ ಈ ನೆಲ ಈ ಜಲ ಈ ಕಾಡು. ರಚನೆ ಎಚ್ ದುಂಡುರಾಜ್. ಈ ನೆಲ ಈ ಜಲ ಈ ಕಾಡು, ಗೀಜಗ ಕಟ್ಟಿದ ಈ ಗೂಡು. ಈ ನೆಲ ಈ ಜಲ ಈ ಕಾಡು, ಗೀಜಗ ಕಟ್ಟಿದ ಈ ಗೂಡು. ಇರಲಿ ಇರಲಿ ಹೀಗೆ ಪ್ರಕೃತಿ ಕೊಟ್ಟ ಕೊಡುಗೆ. ಇರಲಿ ಇರಲಿ ಹೀಗೆ ಪ್ರಕೃತಿ ಕೊಟ್ಟ ಕೊಡುಗೆ. ಜುಳು ಜುಳು ಹರಿವ ಹೊಳೆಗೆ ಕೊಳೆಯು ಬೆರಸು ಕಳರೆ. ಜುಳು ಜುಳು ಹರಿವ ಹೊಳೆಗೆ ಕೊಳೆಯು ಬೆರಸು ಕಳರೆ. ಬಗೆಬಗೆ ಹೊಗೆಯನ್ನು ಉಗುಳಿ ಮಲಿನಗೊಳಿಸದಿರಿ ಗಾಳಿ. ಬಗೆ ಬಗೆ ಹೊಗೆಯನ್ನು ಉಗುಳಿ ಮಲಿನಗೊಳಿಸದಿರಿ ಗಾಳಿ. ಸಾಕು ಇನ್ನು ಸಾಕು ಈ ತಪ್ಪ ತಿದ್ದಬೇಕು. ಮರಗಳ ಕಡಿದು ಕಡಿದು ಸಾಕು ಇನ್ನು ಸಾಕು ಈ ತಪ್ಪ ತಿದ್ದಬೇಕು. ಮರಗಳ ಕಡಿದು ಕಡಿದು ಎಲ್ಲೆಡೆ ಬಣಬಣ ಬಿಸಿಲು. ಎಲ್ಲೆಡೆ ಬಣಬಣ ಬಿಸಿಲು. ಚಿಲಿಪಿಲಿ ಉರಿವ ಹಕ್ಕಿ ಅಳುತ್ತಿದೆ ಬಿಕ್ಕಿ ಬಿಕ್ಕಿ. ಚಿಲಿಪಿಲಿ ಉರಿವ ಹಕ್ಕಿ ಅಳುತ್ತಿದೆ ಬಿಕ್ಕಿ ಬಿಕ್ಕಿ. ಸಾಕು ಇನ್ನು ಸಾಕು ಹಸಿರಾಗಬೇಕು ಬದುಕು. ಸಾಕು ಇನ್ನು ಸಾಕು ಹಸಿರಾಗಬೇಕು ಬದುಕು. ರಕ್ಷಿಸಬೇಕು ಬಿಡದೆ ನಮ್ಮ ನೆಲ ಜಲಗಳ ನಾವು. ರಕ್ಷಿಸಬೇಕು ಬಿಡದೆ ನಮ್ಮ ನೆಲ ಜಲಗಳ ನಾವು. ನಾಳಿನ ಪೀಳಿಗೆಗಾಗಿ ಉಳಿಸಿರಿ ನಾಡಿನ ಚೆಲುವು. ಈ ಸಿರಿನಾಡ ಚೆಲುವು ಕರುನಾಡ ಚೆಲುವು. ಉಳಿಸಿರಿ ನಾಳಿನ ಚೆಲುವು. ಈ ಸಿರಿನಾಡ ಚೆಲುವು ಕರುನಾಡ ಚೆಲುವು. ಧನ್ಯವಾದಗಳು. ಧನ್ಯವಾದಗಳು. ಮುಂದೆ ಅದ್ಭುತವಾಗಿ ಕವನ ವಾಚನ ಮಾಡಲಿಕ್ಕಿದ್ದಾರೆ ಅದ್ಭುತ ಪ್ರತಿಭೆಯಾದಂಥ ಅರ್ಚಿತ್ ವಿ ಕಶ್ಯಪ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತಂದೆ ತಾಯಿ ದೇವರು ಎಂಬ ವಿಷಯದೊಂದಿಗೆ ಕವನವನ್ನು ವಾಚಿಸುತ್ತಿದ್ದೇನೆ. ತಂದೆ ತಾಯಿ ದೇವರು ನಮ್ಮ ಬದುಕಿನ ಬೆಳಕು.
ಅವರ ಪ್ರೀತಿಯ ತಂಗಾಳಿ ಹೃದಯ ತುಂಬುವ ಚಿಲುಮೆ. ತಂದೆ ತಾಯಿ ದೇವರು ನಮ್ಮ ಬದುಕಿನ ಬೆಳಕು. ಅವರ ಪ್ರೀತಿಯ ತಂಗಾಳಿ ಹೃದಯ ತುಂಬುವ ಚಿಲುಮೆ. ತಂದೆ ಕೊಡುವರು ಬಲ ಬೆಟ್ಟದಂತೆ ನಿಂತು, ತಾಯಿ ಕೊಡುವರು ಮಮತೆ ನದಿಯಂತೆ ಹರಿದು. ತಂದೆ ಹೇಳುವರು ಧೈರ್ಯ ಓದಿನ ದಾರಿಯಲ್ಲಿ, ತಾಯಿ ಕಲಿಸುವರು ಮೌಲ್ಯ ಬದುಕಿನ ಸಾರದಲ್ಲಿ. ತಂದೆ ಬೆವರಿಡುವರು ನಮ್ಮ ಕನಸಿಗಾಗಿ, ತಾಯಿ ಬಾಳು ಕಟ್ಟುವರು ಹಿತಕ್ಕಾಗಿ. ತಂದೆ ತಾಯಿ ಜೊತೆಗಿದ್ದರೆ ಕತ್ತಲು ಬೆಳಕು, ಅವರ ಆಶೀರ್ವಾದದಿಂದ ನಾವು ಸಾಗುವೆವು ಶುಭದ ದಾರಿಯಲ್ಲಿ. ಮಗನಿಗಿದು ಪಾಠ ಹೃದಯದಲ್ಲಿ ಬರೆಯಬೇಕು, ತಂದೆ ತಾಯಿ ಸೇವೆ ಜೀವನದ ದೊಡ್ಡ ಪುಣ್ಯ. ಅವರ ನಗು ಕಾಣಲು ಪ್ರಯತ್ನ ಮಾಡುವುದು ಸಾರ್ಥಕ. ತಂದೆ ತಾಯಿಗೆ ಪ್ರೀತಿ ಸಲ್ಲುವುದೇ ನಮ್ಮ ಕರ್ತವ್ಯ. ಇಷ್ಟೊತ್ತು ನನ್ನ ಕವನವನ್ನು ವೀಕ್ಷಿಸಿ ಆಲಿಸಿ ಹಾಗೂ ಪ್ರೋತ್ಸಾಹಿಸಿದ ನಿಮಗೆಲ್ಲರಿಗೂ ಮನದಾಳದ ಧನ್ಯವಾದಗಳು. ಧನ್ಯವಾದಗಳು. ಮುಂದೆ ಅದ್ಭುತವಾಗಿ ಕವನ ವಾಚನ ಮಾಡಲಿಕ್ಕಿದ್ದಾರೆ ಅದ್ಭುತ ಪ್ರತಿಭೆಯಾದಂಥ ಅಮೋಘ್ ಭಟ್. ನನ್ನ ಹೆಸರು ಅಮೋಘ್ ಭಟ್. ನನ್ನ ಕವನದ ಶೀರ್ಷಿಕೆ ಸ್ನೇಹದ ಕಡಲು. ನನ್ನೊಂದಿಗೆ ಆಡುವಳು ನಾ ಬೆದ್ದಾಗ ಎತ್ತುವಳು, ನನ್ನೊಂದಿಗೆ ಆಡುವಳು ನಾ ಬೆದ್ದಾಗ ಎತ್ತುವಳು, ನನ್ನೊಂದಿಗೆ ನಗುವಳು ನಾ ತಪ್ಪಿದಾಗ ತಿದ್ದುವಳು, ನನ್ನೊಂದಿಗೆ ನಗುವಳು ನಾ ತಪ್ಪಿದಾಗ ತಿದ್ದುವಳು. ನನ್ನ ಅಮ್ಮ ನನ್ನ ಮೊದಲ ಸ್ನೇಹಿತೆಯಾದಳು, ನನ್ನ ಅಮ್ಮ ನನ್ನ ಮೊದಲ ಸ್ನೇಹಿತೆಯಾದಳು. ಸ್ನೇಹದ ಕಡಲಲ್ಲಿ ನನ್ನ ತೇಲಿಸುವಳು, ಸ್ನೇಹದ ಕಡಲಲ್ಲಿ ನನ್ನ ತೇಲಿಸುವಳು. ಹೆಗಲ ಮೇಲೆ ಕೂರಿಸಿ ಸುತ್ತಾಡಿಸುವನಪ್ಪ, ಹೆಗಲ ಮೇಲೆ ಕೂರಿಸಿ ಸುತ್ತಾಡಿಸುವನಪ್ಪ. ಸ್ನೇಹದ ಕಡಲಲ್ಲಿ ನನ್ನ ತೇಲಿಸುವನಪ್ಪ, ಸ್ನೇಹದ ಕಡಲಲ್ಲಿ ನನ್ನ ತೇಲಿಸುವನಪ್ಪ. ಜೀವಕ್ಕೆ ಜೀವ ನನ್ನಪ್ಪ, ಜೀವಕ್ಕೆ ಜೀವ ನನ್ನಪ್ಪ. ನಿಮ್ಮ ಸ್ನೇಹಕ್ಕೆ ಸಾಟಿ ಈ ಜಗದೊಳಿಲ್ಲಪ್ಪ, ನಿಮ್ಮ ಸ್ನೇಹಕ್ಕೆ ಸಾಟಿ ಈ ಜಗದೊಳಿಲ್ಲಪ್ಪ. ಅವಕಾಶಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಮುಂದೆ ಅದ್ಭುತವಾಗಿ ಕವನ ವಾಚನ ಮಾಡಲಿಕ್ಕಿದ್ದಾರೆ ಬಹುಮುಖ ಪ್ರತಿಭೆಯಾದಂಥ ಕೇಶವ. ಎಲ್ಲರಿಗೂ ಶುಭ ಮಧ್ಯಾಹ್ನ. ನನ್ನ ಕವನದ ಶೀರ್ಷಿಕೆ ಪ್ರೀತಿಯ ಉಳಿಯೇಟು. ಮಕ್ಕಳು ಮತ್ತು ದೇವರು ಒಂದಾದರೆ ಮಕ್ಕಳಿಗೆ ಶಿಕ್ಷೆ ಬೇಕೆ? ಮಕ್ಕಳು ಮತ್ತು ದೇವರು ಒಂದಾದರೆ ಮಕ್ಕಳಿಗೆ ಶಿಕ್ಷೆ ಬೇಕೆ? ದೇವಮಾನುಷರನ್ನು ತಿದ್ದಲು ಜನ್ಮ ಕೊಟ್ಟ ಇಳಿ ಮಾನುಷರ ಏಟು ಸಾಕೆ. ದೇವಮಾನುಷರನ್ನು ತಿದ್ದಲು ಜನ್ಮ ಕೊಟ್ಟ ಇಳಿ ಮನುಷ್ಯರ ಏಟು ಸಾಕೆ. ಎಷ್ಟೋ ಉಳಿ ಏಟು ತಿಂದು ಆಗುತ್ತೆ ಗರ್ಭಗುಡಿಯ ಸುಂದರ ವಿಗ್ರಹ. ಹಾಗೆ ಸಂಸ್ಕಾರಯುತ ಮಕ್ಕಳು ಬೇಕಾದರೆ ಇರಬೇಕು ತಾಯಿ ತಂದೆಯರ ನಿಗ್ರಹ. ಕ್ರೋಧದ ಉರಿತಾಗಿ ಕರಗಿ ಹೋದರೆ ಶಿಲೆಯ ಸ್ವರೂಪ ನಾಶವಾಗುತ್ತದೆ. ಪ್ರತಿರೂಪ ಪ್ರೀತಿಯಲ್ಲಿ ಅರಳಬೇಕು, ದೇವಲೋಕದ ಬೆಳಕು ಭೂಮಿಗಿಳಿಯಬೇಕು. ಮಂದಿರ ಕೊಟ್ಟಲು ಬೇಕು ತಾಳ್ಮೆಯ ಸೌಧ, ಕಟ್ಟಿಗೆ ಸುಡದಿರಲಿ ಜ್ವಾಲೆಯ ಕೋಪದ ದ್ವಂದ್ವ. ದೇವಮೂರ್ತಿಯಾಗಿ ಸಲುವ ಮಗುವಿಗೆ ಬೇಕಿದಾಗಿದೆಯೇನೆಂದರೆ ತಂದೆಯ ಹೃದಯದ ಮೌನ, ತಾಯಿಯ ಆಲಿಂಗದ ಮೌನ. ಧನ್ಯವಾದಗಳು. ಧನ್ಯವಾದಗಳು. ಮುಂದೆ ಅದ್ಭುತವಾಗಿ ಕವನ ವಾಚನ ಮಾಡಲಿಕ್ಕಿದ್ದಾರೆ ಅದ್ಭುತ ಪ್ರತಿಭೆಯಾದಂಥ ಶ್ರೀನಿಧಿ. ಎಲ್ಲರಿಗೂ ನಮಸ್ತೆ. ನನ್ನ ಕವನೆಯ ಶೀರ್ಷಿಕೆ ಮುಗ್ಧತೆಯ ಕನಸು. ಅರಳಿದ ಕಣ್ಣು ಮುಗ್ಧತೆ ತುಂಬಿ ವಿಸ್ಮಯದಿಂದ ನೋಡುವುದು, ದೃಶ್ಯಗಳ ಸ್ವಪ್ನ ಲೋಕಕ್ಕೆ ಕರೆಯೋಲೆ ಕುತೂಹಲ ಮೂಡುವುದು. ಭಯದ ಅರ್ಥವನ್ನು ತಿಳಿಯದೆ ಆಕಾಶದ ಆಳವನ್ನು ನೋಡುವುದು, ಪ್ರತಿ ದೃಶ್ಯ ಹೊಸ ಕನಸು ಹೊಸ ಲೋಕ ಮೂಡುವುದು. ಹಸಿರು ತುಂಬಿದ ಹೊಲ ಕಳೆದು ಹೋಗುವ ಕಣಿವೆ, ನದಿಯ ಹರಿವು ಹಾಡಿನಂತೆ ಅದೇ ಸೃಷ್ಟಿಯ ಆತ್ಮ. ಕೆಸರಿನ ಹೊಳ್ಳಗಳು ಮಳೆಗಾಲದ ಆಟ, ವಿಚಲಿತವಾಗದಂಥ ಭಕ್ತಿ ದೇವರನ್ನೇ ಮನೆ ತರುವಂತೆ.
ಪ್ರತಿ ಕೆಲಸದಲ್ಲಿ ಹೊಸ ಅರ್ಥದ ಬಣ್ಣಗಳು, ಹೂವಿನ ಹನಿಯಲ್ಲಿ ಇಂದ್ರಧನುಷಿನ ಹುಡುಕಾಟ, ಸೇವಂತಿಯ ಸ್ಪರ್ಶದಲ್ಲಿ ಹರ್ಷದ ನೋಟ, ಸೂರ್ಯರಶ್ಮಿಯ ನಗು, ಬಾಲ್ಯದ ಉಡುಗೊರೆ, ಕ್ಷಣ ಕ್ಷಣವು ಚೈತನ್ಯದಿಂದ ತುಂಬಿ ಹರಿಯುವುದು, ಸಾಧ್ಯತೆಯ ತೇಲಾಟ, ಅಂತರಾಳದ ಹುಡುಕಾಟ, ಹೃದಯಗಳಲ್ಲಿ ಹೊಳೆಯುತ್ತಾ ನಿಷ್ಕಪಟ ನಗೆಯ ಚಿಮ್ಮಾಟ, ವಸಂತದ ಸುಗಂಧದಲ್ಲಿ ಶರದಿನ ಕ್ಷಯವ ಮರೆಯುತ್ತಾ, ನಿಷ್ಕಳಂಕ ಮನಸ್ಸು ಚಿಕ್ಕ ನಗುವ ಸಿರಿ, ಮೂಲೆ ಮೂಲೆಗೂ ಸಾಗಿ ಮಿಂಚು ಹುಳ ಸೇರಿಸುತ್ತ, ನಕ್ಷತ್ರಗಳ ಕಣ್ತುಂಬಿ ತಲುಪುವ ಹಂಬಲ, ಮಗುವಿನ ಲೋಕ ಮಮತೆಯಿಂದ ಹೊಂದಿಸಿದ ವಿಸ್ಮಯ ಕನಸು. ಧನ್ಯವಾದಗಳು. ಧನ್ಯವಾದಗಳು. ಮುಂದೆ ಅದ್ಭುತವಾಗಿ ಕವನ ವಾಚನ ಮಾಡಲಿಕ್ಕಿದ್ದಾರೆ ಲೋಹಿತ್ ಇವರು. ನನ್ನ ಕವನದ ಶೀರ್ಷಿಕೆ ನಮ್ಮ ಜೀವನ. ನಾಲ್ಕು ತಂತಿಯಂತೆ ನೋಡು ನಮ್ಮ ಜೀವನ, ನಾಲ್ಕು ತಂತಿಯಂತೆ ನೋಡು ನಮ್ಮ ಜೀವನ, ನಗುವು ಅಲುವು ಸಾವು ನೋವು ಇದರ ಸರಿಗಮ, ನಗುವು ಅಲುವು ಸಾವು ನೋವು ಇದರ ಸರಿಗಮ, ಹಸಿವು ಕಷ್ಟ ಹಿಂಸೆಯಿಂದ ಮುರಿದು ತನುಮನ, ಹಸಿವು ಕಷ್ಟ ಹಿಂಸೆಯಿಂದ ಮುರಿದು ತನುಮನ, ಯಾರು ಇಟ್ಟರಿದನ್ನು ಹೇಳಿ ನಮಗೆ ಅನುದಿನ, ಯಾರು ಇಟ್ಟರಿದನ್ನು ಹೇಳು ನಮಗೆ ಅನುದಿನ, ತಂತಿ ಮುರಿದು ಬಿದ್ದರೆ ಇಲ್ಲ ಜೀವನ, ತಂತಿ ಮುರಿದು ಬಿದ್ದರೆ ಇಲ್ಲ ಜೀವನ, ಮುರಿದ ತಂತಿ ಜೋಡಿಸಲು ಕಲಿತಿಲ್ಲ ನಮ್ಮ ಜನ, ಮುರಿದ ತಂತಿ ಜೋಡಿಸಲು ಕಲಿತಿಲ್ಲ ನಮ್ಮ ಜನ, ಇರುವ ತನಕ ಬಾಳಬೇಕು ಬಿಟ್ಟು ಹಗೆತನ, ಇರುವ ತನಕ ಬಾಳಬೇಕು ಬಿಟ್ಟು ಹಗೆತನ, ಇದರಲ್ಲಿ ಕಾಣುವೆ ನಿನ್ನ ನಿಜವಾದ ದೇವನ, ಇದರಲ್ಲಿ ಕಾಣುವೆ ನಿನ್ನ ನಿಜವಾದ ದೇವನ. ಧನ್ಯವಾದಗಳು. ಧನ್ಯವಾದಗಳು. ಮುಂದೆ ಅದ್ಭುತವಾಗಿ ಕವನ ವಾಚನ ಮಾಡಲಿಕ್ಕಿದ್ದಾರೆ ಪ್ರಣವ್ ಇವರು. ಎಲ್ಲರಿಗೂ ಕವನದ ಶೀರ್ಷಿಕೆ ನನ್ನ ಬದುಕು ನನ್ನ ಜೀವನ. ಇರಬೇಕಿಲ್ಲ ನಾವು ಅವರಂತೆ ಇವರಂತೆ, ಇರಬೇಕಿಲ್ಲ ನಾವು ಅವರಂತೆ ಇವರಂತೆ, ಇದ್ದರೆ ಸಾಕು ಯಾರಿಗೂ ಹೊರೆಯಾಗದಂತೆ, ಇದ್ದರೆ ಸಾಕು ಯಾರಿಗೂ ಹೊರೆಯಾಗದಂತೆ, ಬೇಕಿಲ್ಲ ನಮಗೆ ಅವರು ಹೀಗಂತೆ ಹಾಗಂತೆ, ಬೇಕಿಲ್ಲ ನಮಗೆ ಅವರು ಹಾಗಂತೆ ಹೀಗಂತೆ, ನಮ್ಮಷ್ಟಕ್ಕೆ ನಾವಿದ್ದರೆ ಇಲ್ಲಿ ಬೇರಾವ ಚಿಂತೆ, ನಮ್ಮಷ್ಟಕ್ಕೆ ನಾವಿದ್ದರೆ ಇಲ್ಲಿ ಬೇರಾವ ಚಿಂತೆ, ಸುಖ ದುಃಖ ಏನಾದರೇನಂತೆ ಬಂದಿದುವನ್ನು ಸ್ವೀಕರಿಸೋಣ ಬಂದಂತೆ, ಸುಖ ದುಃಖ ಏನಾದರೇನಂತೆ ಬಂದುದ ಸ್ವೀಕರಿಸೋಣ ಬಂದಂತೆ. ಧನ್ಯವಾದ. ಧನ್ಯವಾದಗಳು. ಮುಂದೆ ಅದ್ಭುತವಾಗಿ ಕವನ ವಾಚನ ಮಾಡಲಿಕ್ಕಿದ್ದಾರೆ ಚಿತ್ತನ್ ಇವರು. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಕವನದ ಶೀರ್ಷಿಕೆ ಹೆಸರು ಶಿಕ್ಷಕರು. ಹೃದಯದ ಘನತೆಯಲ್ಲಿ ಜ್ಞಾನದ ಬೆಳಕು ಹಚ್ಚುವರು, ಹೃದಯದ ಘನತೆಯಲ್ಲಿ ಜ್ಞಾನದ ಬೆಳಕು ಹಚ್ಚುವರು, ವಿದ್ಯೆ ದೇಗುಲದಿ ವಿದ್ಯಾಮಂತ್ರವ ಬೋಧಿಸುವರು, ಕಪಟ ವಂಚನೆ ಮೇಲು ಕೀಲಿಲ್ಲ ತನ್ನ ಮಕ್ಕಳಂತೆ ಕಾಣುವರು, ದುರ್ಬಲನಾಗಿರಿ ನಿನ್ನಲ್ಲಿ ಶಕ್ತಿಯಿಂದ ಎಂದು ಧೈರ್ಯ ತುಂಬುವರು, ಜ್ಞಾನ ಮಂದಿರಕ್ಕೆ ಸುಜ್ಞಾನವನ್ನೇವರು, ಪ್ರತಿ ಹಂತದಲ್ಲೂ ಮಾರ್ಗದರ್ಶನ ಕರಿವರು, ಹೃದಯಗಳ ಕೀಟಲೆಗಳ ಸಹಿಸುವರು, ಸತ್ಯದ ಅರಿವು ಮೂಡಿಸುವರು, ಯಾರಿಷ್ಟೇ ದೊಡ್ಡ ವ್ಯಕ್ತಿಯಾದರೂ ಆತನ ಗೆಲುವಿಗೆ ಕಾರಣ ಗುರುಗಳು, ಸಮಾಜದಿ ಹೇಗೆ ತಲೆ ಎತ್ತಿ ನಿಲ್ಲಬೇಕೆಂದು ಹೇಳಿಕೊಟ್ಟವರು, ತೈಲ ಮುಗಿದಾಗ ದೀಪ ಹಾರುವುದು, ಗುರುಗಳಿತ್ತ ವಿದ್ಯೆಯೊಂದು ಆಗದು, ತಪ್ಪು ತಿದ್ದಿ ಒಂದು ಮಾತು ಬೈವರು, ತಿದ್ದಿ ನಡೆಯಲು ಯಶ ಕಾಣುವರು, ಬೋಧಿಸುವುದು ಮಾತ್ರವಲ್ಲದೆ ನಡೆಯಲು ಸನ್ಮಾರ್ಗ ತೋರುವರು, ಕಷ್ಟದಿ ಸಹಾಯಹಸ್ತ ಚಾಚುವರು, ಸೋತಾಗ ಆತ್ಮಸ್ಥೈರ್ಯ ತುಂಬುವರು, ನಮಗೆ ಶಿಕ್ಷಣ ನೀಡಿದವರನ್ನು ಜೀವನದ ದಾರಿದೀಪವಾಗಿರುವವರನ್ನು ಈ ಮನಗಳು ಎಂದೂ ಮರೆಯಲಾರದು, ಏನೇ ಇರಲಿ ನಮ್ಮ ಪ್ರೀತಿ ಮಾಸದು. ಧನ್ಯವಾದಗಳು. ಧನ್ಯವಾದಗಳು. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದ ನಮ್ಮ ರಾಜ್ಯ ಮಟ್ಟದ ಮಕ್ಕಳ ಹಬ್ಬದ ಕಾರ್ಯಕ್ರಮದ ಅಧ್ಯಕ್ಷೆ ಶ್ರೇಯಾ ಸುಲ್ಯ ಇವರಿಂದ ಈ ಕಾರ್ಯಕ್ರಮದ ಅನಿಸಿಕೆಯ ಮಾತು. ಕವನಗಳು ಎಂದರೆ ಏನು ಎಂದು ಮರೆತು ಹೋಗುವಂತಹ ಈ ಒಂದು ಕಾಲಘಟ್ಟದಲ್ಲಿ ಇಷ್ಟು ಸುಂದರವಾಗಿ ಒಂದೊಂದು ವಿಷಯವನ್ನು ಕೂಡ ತಿಳಿದುಕೊಂಡು ಅವರಾಗಿ ಆ ಒಂದು ವಿಷಯದ ಬಗ್ಗೆ ಬರೆದು ಇಷ್ಟು ಸುಂದರವಾಗಿ ಧೈರ್ಯದಿಂದ ಬಂದು ವೇದಿಕೆಯ ಮೇಲೆ ಇಷ್ಟು ಚೆನ್ನಾಗಿ ಪ್ರಸ್ತುತಪಡಿಸಿದ್ದಾರೆ. ಆದ್ದರಿಂದ ಈ ಒಂದು ಸುಂದರವಾದಂತಹ ಕವಿಗೋಷ್ಠಿಯಲ್ಲಿ ನನ್ನನ್ನು ಕೂಡ ಸೇರಿಸಿಕೊಂಡಂತಹ ವಾಯ್ಸ್ ಆಫ್ ಆರಾಧನಾ ತಂಡದ ಸರ್ವ ಸದಸ್ಯರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಸುನೀಕ್ಷಾ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆ್ಯಂಡ್ ಮುಂದಿನ ಜೀವನದಲ್ಲಿ ದೊಡ್ಡ ಕವಿಗಳಾಗಿ ನೀವೆಲ್ಲರೂ ಹೊರಹೊಮ್ಮುವ ಹಾಗೆ ಆಗಲಿ ಎಂಬುವಂಥದ್ದು ನನ್ನ ಒಂದು ಆಶಯ. ಧನ್ಯವಾದಗಳು. ಧನ್ಯವಾದಗಳು.
ಪುಣ್ಯ ಕ್ಷೇತ್ರ ಕಟೀಲಿನ ಸರಸ್ವತಿ ಸದನದಲ್ಲಿ ನಡೆದ ರಾಜ್ಯ ಮಟ್ಟದ ಮಕ್ಕಳ ಹಬ್ಬದ ಅಂಗವಾಗಿ ನಡೆಯುತ್ತಿರುವ ಮಕ್ಕಳ ಕವಿಗೋಷ್ಠಿಯಲ್ಲಿ ಇಷ್ಟು ಹೊತ್ತು ಅದ್ಭುತವಾಗಿ ಕವನ ವಾಚನ ಮಾಡಿದ ಎಲ್ಲ ಕವಿಗಳಿಗೂ ಕೇಳುವಾಯು ನಮ್ಮ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ ಎಂದು ಹೇಳುತ್ತಾ ಮತ್ತೊಮ್ಮೆ ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು. ಇಲ್ಲಿಗೆ ನಮ್ಮ ಪ್ರತಿಭೆಗಳ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ
ಅದ್ಭುತವಾದ ನೃತ್ಯ ಮಾಡಿದ ನಿಮಗೆ ಧನ್ಯವಾದಗಳು. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಸ್ವಾಮಿ ವಿವೇಕಾನಂದ ಅವರು ಹೇಳುತ್ತಾರೆ. ಹೌದು, ಅಂತಹ ಇಚ್ಛಾಶಕ್ತಿ ಇದ್ದರೆ ಏನನ್ನು ಸಾಧಿಸಬಹುದು. ಅಂತಹ ಇಚ್ಛಾಶಕ್ತಿಯೊಂದಿಗೆ ಸಾಧನೆಯ ಹಾದಿಯಲ್ಲಿರುವ ನಮ್ಮ ವಾಯ್ಸ್ ಆಫ್ ಆರಾಧನದ ಬಹುಮುಖ ಪ್ರತಿಭೆಯಾದ ಆರ್ಯಾಹಿ ಇವರಿಂದ ಹಾಡು. ಮುಕುಂದ ಮುಕುಂದ ನಂದ ನಂದನ ನೀನು ಶ್ರೀ ಕೃಷ್ಣ ನಂದ ಬಂಧುವೇ ನೀನು ಶ್ರೀ ಕೃಷ್ಣ ನಂದ ನಂದನ ನೀನು ಶ್ರೀ ಕೃಷ್ಣ ನಂದ ಬಂಧುವೇ ನೀನು ಶ್ರೀ ಕೃಷ್ಣ ಬೇಡಿದೆ ನಾನಿನ್ನ ಆಸರೆಯ ಆಲಿಸು ಬಾರಯ್ಯ ಈ ಮೊರೆಯ ಹನುಮನ ಉಸಿರಲಿ ನೀನೇನೆ ನಿಜ ಪ್ರಾಣ ಕೃಷ್ಣ ನಿನ ಪ್ರಾಣ ಹನುಮಾನೆ ಕೃಷ್ಣ ಶ್ರೀರಾಮನವತಾರ ಕೃಷ್ಣ ವೇದಾಂತದ ಸಾರ ಕೃಷ್ಣ ನಂದ ನಂದನ ನೀನು ಶ್ರೀ ಕೃಷ್ಣ ನಂದ ಬಂಧುವೇ ನೀನು ಶ್ರೀ ಕೃಷ್ಣ ಶ್ರೀ ಕೃಷ್ಣ ಹರೆ ರಾಮ ಹರೆ ಶ್ರೀ ಕೃಷ್ಣ ಹರೆ ರಾಮ ಹರೆ ಶ್ರೀ ಕೃಷ್ಣ ಹರೆ ರಾಮ ಹರೆ ಶ್ರೀ ಕೃಷ್ಣ ಹರೆ ಕೃಷ್ಣ ಹರೆ ಕೃಷ್ಣ ಕರೆದಾಗ ಎದುರಿಗೆ ಬರುವೆ ಬಯಸೋ ರಾಮನ ಸಲಿರುವೆ ವರ ನೀಡೋ ಪುರುಷೋತ್ತಮ ಕೃಷ್ಣ 16,000 ಮಡದಿ ಕೇಳುವೆ ನೀ ಮನೆ ಮನೆ ವರದಿ ನನದೊಂದು ಇದೆ ವಿನ್ನಹ ಕೃಷ್ಣ ಬಾರು ಬಾರು ವೇಣುನಾದ ಸ್ವರಗಳ ಹರಿಸೋ ಪ್ರಾಣದೇವಾಂಜನೇಯ ಭಯ ಭಯ ತಿಳಿಸೋ ಹನುಮನ ಉಸಿರಲಿ ನೀನೇನೆ ನಿಜ ಪ್ರಾಣ ಕೃಷ್ಣ ನಿನ್ನ ಪ್ರಾಣ ಹನುಮಾನೆ ಕೃಷ್ಣ ಶ್ರೀರಾಮನವತಾರ ಕೃಷ್ಣ ವೇದಾಂತದ ಸಾರ ಕೃಷ್ಣ ನಂದ ನಂದನ ನೀನು ಶ್ರೀ ಕೃಷ್ಣ ನಂದ ಬಂಧುವೇ ನೀನು ಶ್ರೀ ಕೃಷ್ಣ ಶ್ರೀ ಹರಿ ಕೃಷ್ಣ ಜಯ ಹರಿ ಕೃಷ್ಣ ಹಗಲೇ
ಕೃಷ್ಣ ನಂದ ಬಂಧುವೇ ನೀನು ಶ್ರೀ ಕೃಷ್ಣ. ಥ್ಯಾಂಕ್ ಯು. ಅದ್ಭುತವಾಗಿ ಹಾಡನ್ನು ಹಾಡಿದಂತಹ ನಿಮಗೂ ಕೂಡ ಮತ್ತೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ, ಉತ್ತರದ ಹಿಮಾಲಯದಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೆ ನೆರೆದಿರುವಂತಹ ಅದ್ಭುತವಾದಂತಹ ದೇಶ ನನ್ನ ಭಾರತ. ಯಕ್ಷಗಾನ, ಹುಳಿ ಕುಣಿತ, ಕಥಕ್, ಭರತನಾಟ್ಯ ಇಂತಹ ಎಲ್ಲ ಅದ್ಭುತವಾದಂತಹ ಸಾಂಸ್ಕೃತಿಕ ವೈಶಿಷ್ಟ್ಯತೆಯನ್ನು ಹೊಂದಿರುವಂತಹ ದೇಶ ನನ್ನ ಭಾರತ. ಆ ಎಲ್ಲ ಒಂದು ಸಾಂಸ್ಕೃತಿಕ ವೈಶಿಷ್ಟ್ಯತೆಗಳಲ್ಲಿ ಒಂದಾಗಿರುವಂತಹ ಅದ್ಭುತವಾದಂತಹ ಜಾನಪದ ನೃತ್ಯದ ಮೂಲಕ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆ ಆಗಿರುವಂತಹ ಆನ್ಯಾ ಮೋಹನ್ ಇವರು ಇದೀಗ ನಿಮ್ಮ ಮುಂದೆ ಜೋರಾದ ಚಪ್ಪಾಳೆ. ಸುಂದರವಾದ ಜನಪದ ನೃತ್ಯವನ್ನು ಮಾಡಿ ನಮ್ಮನ್ನೆಲ್ಲರನ್ನು ರಂಜಿಸಿದ ನಿಮಗೆ ಧನ್ಯವಾದಗಳು. ನಿಮಗೆ ದೊಡ್ಡ ಕೆಲಸಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ ಬೇಡ, ಆದರೆ ನೀವು ಮಾಡುವ ಸಣ್ಣ ಕೆಲಸಗಳನ್ನೇ ಉತ್ತಮ ರೀತಿಯಲ್ಲಿ ಮಾಡಬಹುದು.
ಎನ್ನುತ್ತಾ ಇದೀಗ ನಮ್ಮನ್ನೆಲ್ಲರನ್ನು ನೃತ್ಯದ ಮೂಲಕ ರಂಜಿಸಲು ಬರುತ್ತಿದ್ದಾರೆ ಅಭಿಷ್. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅಭಿಷ್. ಬಾಳಿನಲ್ಲಿ ಭಾಗ್ಯ ತಂದಿತೋ, ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಭೂಮಿ ತಾಯಿ ಕಾಳು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಬಣವೆ ಅಂದ ಕಾಳು ಕಾಳು ರಾಶಿ ಇವು ಎಂಥ ಚಂದ, ಆಳುವುದ ರಾಶಿ ಇವು ನೋಡಲಂದ. ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ ನೋಡಿ, ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಅದ್ಭುತವಾಗಿ ನೃತ್ಯವನ್ನ ಮಾಡಿದಂತಹ ನಿಮಗೂ ಕೂಡ ಮತ್ತೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಸಲ್ಲಿಸ್ತಾ, ಶಿವನಿಗೆ ಯಾಕೆ 3 ಕಣ್ಣು ಎಂಬುವಂತಹ ವಿಚಾರದ ಮೇರೆಗೆ ಅದೆಷ್ಟೋ ಕಥೆಗಳಿವೆ. ಅದರಲ್ಲಿ ಒಂದಾದಂತಹ ಒಂದು ಕಥೆಯನ್ನ ಹೇಳೋದಾದ್ರೆ, ಒಂದು ದಿನ ನಮ್ಮ ಶಿವನು ಧ್ಯಾನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಪಾರ್ವತಿ ಮಾತೆಯು ಒಂದು ಸಣ್ಣ ಆಟವನ್ನ ಆಡಿಸುವ ಅಂತ ಹೇಳುವಂತಹ ವಿಚಾರದ ಮೇರೆಗೆ ಶಿವ ಧ್ಯಾನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹಿಂದಿನಿಂದ ಬಂದು ಅವನ 2 ಕಣ್ಣುಗಳನ್ನ ಅಡ್ಡವಾಗಿ ಕೈ ಹಿಡಿತಾರಂತೆ. ಆ ಸಂದರ್ಭದಲ್ಲಿ ನಮಗೆ ಗೊತ್ತಿರುವ ಹಾಗೆ ಶಿವನ 2 ಕಣ್ಣುಗಳು ಕೂಡ ಸೂರ್ಯ ಹಾಗೂ ಚಂದ್ರನನ್ನ ಸೂಚಿಸ್ತಾರೆ. ಆದ್ರಿಂದ ಯಾವಾಗ ಒಂದು ಪಾರ್ವತಿಯ ಕೈಯು ಅವನ ಕಣ್ಣಿನ ಮುಂದೆ ಅಡ್ಡವಾಗಿ ನಿಲ್ತದೆ ನೋಡಿ, ಅವಾಗ ಇಡೀ ಬ್ರಹ್ಮಾಂಡವೇ ಕತ್ತಲೆಯತ್ತ ತಿರುಗ್ತದಂತೆ. ಆವಾಗ ನಮ್ಮ ಶಿವನು ತಮ್ಮ ನೆತ್ತಿಯ ಮೇಲೆ 3ನೆಯ ಕಣ್ಣನ್ನ ಸೃಷ್ಟಿ ಮಾಡ್ತಾನೆ ಎಂಬುವಂತಹ ವಿಚಾರದ ಕಥೆಯನ್ನ ಇತಿಹಾಸದಲ್ಲಿ ಸೃಷ್ಟಿಸಲಾಗಿದೆ. ಎಸ್, ಇದೀಗ ಮುಂದಕ್ಕೆ ಇದೇ ಒಂದು ಶಿವನ ಹಾಡಿಗೆ ಅದ್ಭುತವಾಗಿ ಹೆಜ್ಜೆಯನ್ನ ಹಾಕ್ಲಿಕ್ಕೆ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆಯಾಗಿರುವಂತಹ ವಿಹಾನ್ ಪುತ್ತೂರು ಇವರು ಇದೀಗ ನಿಮ್ಮ ಮುಂದೆ. ಶಿವನ 5 ಅದ್ಭುತ ವಿಷಯಗಳು. ನಂದಿ ಶಿವನ ವಾಹನ. ಹರಿ 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 ಮುಗಿಲೆತ್ತರ ಹರಿ ಶಿವನತ್ತಿರ ಮೆರೆಯುವ ನಂದಿ.
ರುದ್ರಾಕ್ಷ. ರುದ್ರ ಅಂದರೆ ಶಿವ, ಅಕ್ಷ ಅಂದರೆ ಕಣ್ಣುಗಳು. ಧರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ಹಾವು. ಶಿವನ ಕೊರಳಲ್ಲಿ ಹಾವು ಇದು ಭೂತ, ಭವಿಷ್ಯ ಹಾಗೂ ವರ್ತಮಾನವನ್ನು ತಿಳಿಸುತ್ತದೆ. ತ್ರಿಶೂಲ ಅಂದರೆ ಜ್ಞಾನ, ಕರ್ಮ ಹಾಗೂ ಕೋರಿಕೆಗಳ ಸಂಕೇತವಾಗಿದೆ. कर्पूरगौरं करुणावतारं संसारसारं भुजगेन्द्रहारं. कर्पूरगौरं करुणावतारं संसारसारं भुजगेन्द्रहारं. सदा वसन्तं हृदयारविन्दे, सदा वसन्तं हृदयारविन्दे. भवं भवानी सहितं नमामि, भवं भवानी सहितं नमामि. ಮೂರನೇ ಕಣ್ಣು ಶಿವನ ಕೋಪವನ್ನು ತೋರಿಸುತ್ತದೆ. आदि अग्नि अनंत अग्नि पर्वत अग्नि वन अग्नि काल अग्नि पाताल अग्नि रक्षक अग्नि रण अग्नि. कटार लेके आ, तलवार लेके आ, हुसार लेके आ. कटार लेके आ, तलवार लेके आ, हुसार लेके आजा आजा. आदि अग्नि अनंत अग्नि पर्वत अग्नि वन अग्नि काल अग्नि पाताल अग्नि रक्षक अग्नि रण अग्नि. ವನ್ನ ಮಾಡಿದ ನಿಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಯಕ್ಷಗಾನ ಮೇಳದ ಮೀಟಿಂಗಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾರಾದರೂ ಬಂದಿದ್ರೆ ಆ ಒಂದು ಮೀಟಿಂಗ್ ದೇವಸ್ಥಾನದ ಒಳಗಡೆ ನಡೀತಾ ಇದೆ. ಆದ್ರಿಂದ ಅಲ್ಲಿಗೆ ತೆರಳಬಹುದಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಆದ್ರಿಂದ ನಿಮ್ಮೆಲ್ಲರ ಮುಂದೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಮಂಗಳೂರು ಜಾನಪದ ವೈಭವ ಎಂಬುವಂತಹ ಒಂದು ಅದ್ಧೂರಿ ಕಾರ್ಯಕ್ರಮವು 24/1/2026ರಿಂದ 25/1/2026ರವರೆಗೆ ನಮ್ಮ ಬೆಂಗಳೂರು ಅರಮನೆ ಮೈದಾನದ ಕರಾವಳಿ ಜಿಲ್ಲೆಗಳ ಸಂಸ್ಕೃತಿ, ಜಾನಪದ ಕಲೆ, ಯಕ್ಷಗಾನ, ಆರಾಧನೆ, ಹುಲಿ ಕುಣಿತ, ಆಹಾರ ಮೇಳ, ಆಚಾರ ವಿಚಾರ, ತುಳುಪಾರ್ಥನ, ಜನಪದ ನಲಿಕೆ ಇವೆಲ್ಲವೂ ಕೂಡ
ಅದ್ಧೂರಿಯಾಗಿ ಮೂಡಿ ಬರ್ಲಿಕ್ಕಿದೆ. ಅಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನ ಅದ್ಧೂರಿಯಾಗಿ ಸ್ವಾಗತಿಸ್ತಾ ಇದ್ದಾರೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ವೈಟ್ ಲೋಟಸ್ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಬಂಟ್ವಾಳ. ಹಾಗೂ ಇದರ ಬಗ್ಗೆ ಜಾಸ್ತಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ನಮ್ಮ ಪ್ರಮೀಳಾ ಮೇಡಮ್ ಅವರು ಇಲ್ಲಿ ಬಂದಿದ್ದಾರೆ. ಆದ್ರಿಂದ ಇದೀಗ ಅವರು ನಿಮಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಿಳಿಸ್ಲಿಕ್ಕಿದ್ದಾರೆ. ನಮಸ್ತೆ ಎಲ್ಲರಿಗೂ. ಕರ್ನಾಟಕ ಜಾನಪದ ಪರಿಷತ್ ಬಂಟ್ವಾಳ ಘಟಕದಿಂದ ಬಂದಿದ್ದೀನಿ. ನನ್ನ ಹೆಸರು ಪ್ರಮೀಳಾ ಸಾಯಿ ಪ್ರಿಯಾ ಅಂತ. ನಮ್ಮ ಘಟಕದಿಂದ ಎಲ್ಲರೂ ಬಂದಿದ್ದಾರೆ. ಇವತ್ತು ವಾಯ್ಸ್ ಆಫ್ ಆರಾಧನದ ತಂಡದಿಂದ ಒಂದು ಮಕ್ಕಳ ಹಬ್ಬ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇನ್ನಷ್ಟು ಮಕ್ಕಳಿಗೆ ಆ ದೇವರು ಚೆನ್ನಾಗಿ ಕಾರ್ಯಕ್ರಮ ಮಾಡಿಸುವಂತಹ ಶಕ್ತಿಯನ್ನು ನಮ್ಮ ಆರಾಧನಾ ತಂಡಕ್ಕೂ ಹಾಗೂ ಬಂದಿರುವಂಥ ಎಲ್ಲ ಮಕ್ಕಳಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಈ ಮೂಲಕ. ಹಾಗೂ ಬರುವ ಜನವರಿ 24-25 ಬೆಂಗಳೂರು ಅರಮನೆ ಮೈದಾನದಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಅಂದರೆ ಟೋಟಲ್ ಎಲ್ಲ ಇಡೀ ಬೆಂಗಳೂರಲ್ಲಿ ನಮ್ಮ ಮಂಗಳೂರ ವೈಭವವನ್ನು ತೋರಿಸುವಂತಹ ಒಂದು ನಿಟ್ಟಿನಲ್ಲಿ ತುಳುನಾಡು ಏನು, ತುಳುನಾಡಿನ ಸಂಸ್ಕೃತಿ ಏನು, ಇದರ ಬಗ್ಗೆ ನಾವು ಎಲ್ಲ ರೀತಿಯ ಕಾರ್ಯಕ್ರಮವನ್ನು ಅಂದರೆ ಆಹಾರ ಮೇಳ, ವಸ್ತು ಪ್ರದರ್ಶನ ಹಾಗೂ ಮಕ್ಕಳ ನೃತ್ಯ, ನಾಟಕ, ಯಕ್ಷಗಾನ ಈ ಎಲ್ಲ ಕಾರ್ಯಕ್ರಮಗಳನ್ನು 24-25 2 ದಿವಸದ ಕಾರ್ಯಕ್ರಮದಲ್ಲಿ ತೋರಿಸಿಕೊಡುವಂತಹ ನಿಟ್ಟಿನಲ್ಲಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ಈ ಕಾರ್ಯಕ್ರಮ ಇಟ್ಟಿದ್ದೇವೆ. ಸರ್ವಾರು ಕಲಾಭಿಮಾನಿಗಳು, ಅಭಿಮಾನಿಗಳು, ಕಲಾವಿದರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಬಂದಿರುವಂತಹ ನಮ್ಮ ಪ್ರಮೀಳಾ ಮೇಡಮ್ ಇವರಿಗೆ ಪದ್ಮಶ್ರೀ ಭಟ್ ಮೇಡಮ್ ಅವರು ಒಂದು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು. ಹಾಗೆ ನೀವು ಕೂಡ ವೇದಿಕೆಯಲ್ಲಿ ಬಂದು ನಿಲ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಮೇಡಮ್. ನಮ್ಮ ತುಳುನಾಡಿನ ಒಂದು ಸಾಂಸ್ಕೃತಿಕ ವೈಭವವನ್ನ ಬೆಂಗಳೂರಿನಲ್ಲಿ ಅಷ್ಟು ಅದ್ಭುತವಾಗಿ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ನಾವೆಲ್ಲರೂ ಕೂಡ ಇದಕ್ಕೊಂದು ಜೋರಾದ ಚಪ್ಪಾಳೆಯ ಪ್ರೋತ್ಸಾಹವನ್ನ ನೀಡಲೇಬೇಕು. ಆದ್ರಿಂದ ನಮ್ಮ ತುಳುನಾಡಿನ ಸಾಂಸ್ಕೃತಿಕ ವೈಭವವು ಇನ್ನು ಮುಂದಕ್ಕೂ ಕೂಡ ಒಂದು ಉನ್ನತವಾದಂತಹ ವೇದಿಕೆಯನ್ನ ತಲುಪಲಿ ಎನ್ನುವಂಥದ್ದೇ ನಮ್ಮೆಲ್ಲರ ಆಶಯ. ಥ್ಯಾಂಕ್ ಯು ಸೋ ಮಚ್.
ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಪನ್ನಗ ಪಣಿವೇಣಿ ಪದ್ಮಾಸಿನಿ ಹರಿರಾಣಿ ಪದ್ಮಗದ ಪಾಣಿ ಪರಮಗುಣ ಸುಗುಣಿ. ಪನ್ನಗ ಪಣಿವೇಣಿ ಪದ್ಮಾಸಿನಿ ಹರಿರಾಣಿ ಪದ್ಮಗದ ಪಾಣಿ ಪರಮಗುಣ ಸುಗುಣಿ. ಇಂದಿರ ನಯನೆ ಚಂದಿರ ವದನೆ ಇಂದಿರನಯನೆ ಚಂದಿರ ವದನೆ ಅನುಪಮ ಸುಂದರಿ ನಾರಾಯಣಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಕನಕವ ಕೊಡುವ ಧನಲಕ್ಷ್ಮಿಯು ನೀನಾದೆ ಧರೆಯೊಳು ನೆಲೆಸಿರುವೆ ದೀನರ ರಕ್ಷಿಸಲು. ಧನ ಕನಕವ ಕೊಡುವ ಧನಲಕ್ಷ್ಮಿಯು ನೀನಾದೆ ಧರೆಯೊಳು ನೆಲೆಸಿರುವೆ ದೀನರ ರಕ್ಷಿಸಲು. ಸಂಕಟ ಹರಿಸುವ ವೆಂಕಟರಮಣಿ ಸಂಕಟ ಹರಿಸುವ ವೆಂಕಟರಮಣಿ ಆರ್ಕಪರಾಯಣಿ ನಾರಾಯಣಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಯಾವ ರಾಗದೆ ಯಾವ ಭಾವ ಹಾಡಿ ಪಾಡಲಿ ನಿನ್ನಯ ತಾವೆ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು.
ಇದೀಗ ನಮ್ಮ ಜೊತೆ ಕಲಾ ಪೋಷಕರಾದಂತಹ ರಂಜಿತ್ ಕಾರ್ಕಳ ಸರ್ ಅವರು ಇದ್ದಾರೆ. ಸೊ ಇವರು ವೇದಿಕೆ ಮೇಲೆ ಬೇಕಾಗಿ ವಿನಂತಿ. ಅಷ್ಟೇ ಅಲ್ಲದೆ ಇವರಿಗೆ ನಮ್ಮ ಬಸವರಾಜ್ ಮಂತ್ರಿ ಸರ್ ಅವರು ವೇದಿಕೆಯ ಮೇಲೆ ಬಂದು ಪ್ರಶಸ್ತಿಯನ್ನ ಅಂದ್ರೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿ ಸರ್. ಕೇಳ್ಕೊಳ್ತಾ ಇದೀಗ ಮುಂದೆ ವೇದಿಕೆಯ ಮೇಲೆ ಸುನೀತಾ ಅಂಡಾರು ಮೇಡಮ್ ಅವರು ಬರಬೇಕಾಗಿ ವಿನಂತಿ. ಇವರಿಗೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಪದ್ಮಶ್ರೀ ಭಟ್ ಮೇಡಮ್ ಅವರು ಬಂದು ಸ್ಮರಣಿಕೆಯನ್ನ ನೀಡಬೇಕಾಗಿ ವಿನಂತಿ. ಮ್ಯಾಮ್ ಸುನೀತಾ ಅಂಡಾರು ಮೇಡಮ್ ಅವರು ಎಲ್ಲಿದ್ರೂ ಕೂಡ ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿ. ನಮ್ಮ ತಂಡದ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದ್ಭುತವಾಗಿ ನಿರೂಪಣೆಯನ್ನ ಮಾಡ್ತಾ ಇದ್ದಂತಹ ಪ್ರತಿಭೆ ಅಂತಾನೆ ಹೇಳ್ಬೋದು. ಆದ್ರಿಂದ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ಕೂಡ ಸ್ವಾಗತಂ ಕೃಷ್ಣ 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 ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸಧನಾ ಮೃದುವದನಾ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನಾ ಮೃದುವದನಾ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನಾ ಮೃದುವದನಾ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನಾ ಮೃದುವದನಾ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನಾ ಮೃದುವದನಾ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಭೋಗದಾಪ್ತ ಸುಲಭ ಸುಪುಷ್ಪಗಂಧ ಕಳಭ ಭೋಗದಾಪ್ತ ಸುಲಭ ಸುಪುಷ್ಪಗಂಧ ಕಳಭ ಭೋಗದಾಪ್ತ ಸುಲಭ ಸುಪುಷ್ಪಗಂಧ ಕಳಭ ಕಸ್ತೂರಿ ತಿಲಕ ಮಹಿಮಾ ಮಮ ಕಾಂತರಂಗ ಗೋಪಗಂಧ ಸ್ವಾಗತಂ ಕೃಷ್ಣ ಭೋಗದಾಪ್ತ ಸುಲಭ ಸುಪುಷ್ಪಗಂಧ ಕಳಭ ಕಸ್ತೂರಿ ತಿಲಕ ಮಹಿಮಾ ಮಮ ಕಾಂತರಂಗ ಗೋಪಗಂಧ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ
ಮುಷ್ಟಿಕಾಸೂರ ಚಾಣೂರ ಮಲ್ಲ ಮಲ್ಲ ವಿಶಾರದ ಮಧುಸೂದನ ಮುಷ್ಟಿಕಾಸೂರ ಚಾಣೂರ ಮಲ್ಲ ಮಲ್ಲ ವಿಶಾರದ ಕುವಲಯ ವೀರ ಮರ್ಧನ ಕಳಿಂಗ ನರ್ತನ ಕುಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಮರ್ಧನ ಕಳಿಂಗ ನರ್ತನ ಕುಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಶಿಷ್ಟ ಜನಪಾಲ ಸಂಕಲ್ಪ ಕಲ್ಪ ಕಲ್ಪ ಶತಕೋಟಿಯ ಸಮಪರಾಭ ಶಿಷ್ಟ ಜನಪಾಲ ಸಂಕಲ್ಪ ಕಲ್ಪ ಕಲ್ಪ ಶತಕೋಟಿ ಅಸಮಪರಾಭ ಧೀರ ಮುನಿ ಜನ ವಿಹಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ ಧೀರ ಮುನಿ ಜನ ವಿಹಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ ಮಧುರ ಮಧುರ ದನಿ ಸಾರಸ ಸಾಗಸ ಹೃದಯವತಿ ಜನ ಮಾನಸ ಪೂಜಿತ ಸಂತಪ ಗರಿ ಪಗರಿ ಸದಸ ಸರಿ ಗ ಪದ ಸಾದ ಪಾಪ ಗರಿ ರಿ ಪಗರಿ ಸದಸ ಸರಿ ಗರಿ ಗ ಪದ ಸಾದ ಪಾಪ ಗರಿ ರಿ ಪಗರಿ ಸದಸ ಜುಮ್ ಜುಮ್ ತಿಗ್ಗರ್ ಜುಮ್ ಜುಮ್ ತಿಗ್ಗರ್ ಜುಮ್ ಸಾದ ಪಾಪ ಗರಿ ರಿ ಪಗರಿ ಸದಸ ತಕದರಿ ಕುಕುಂದನ ಕೀಟ ತಗದಿ ತಕದರಿ ಕುಕುಂದನ ಕೀಟ ತಗದಿ ತಕದರಿ ಕುಕುಂದನ ಕೀಟ ತಗದಿ ತಕದರಿ ಕುಕುಂದನ ಕೀಟ ತಗದಿ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನ ಮೃದುವದನ ಮಧುಸೂದನ ಹೇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಕೃಷ್ಣ ವೇದಿಕೆಯ ಮೇಲೆ ಸಭಾ ಕಾರ್ಯಕ್ರಮವು ಶುರುವಾಗ್ತಾ ಇದೆ. ಇದೀಗ ನಿಮ್ಮ ಮುಂದೆ ಸಮಾರೋಪ ಸಮಾರಂಭ ಕಾರ್ಯಕ್ರಮವು ಶುರುವಾಗ್ತಾ ಇದೆ. ಇದೀಗ ವೇದಿಕೆಯ ಮೇಲೆ ಗಣ್ಯರನ್ನ ಕರೆಯುವಂತಹ ಸಮಯ. ಮೊದಲನೆಯದಾಗಿ ಪದ್ಮಶ್ರೀ ಭಟ್ ನಿಡ್ಡೋಡಿ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆ, ಮುಂದೆ ರಾಜೇಶ್ ಕೈಲಾರ್ ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ, ಮುಂದೆ ಶ್ರೀ ಸದಾನಂದ ನಾರಾವಿ ಕರ್ನಾಟಕ ಜಾನಪದ ಪರಿಷತ್ತು ತಾಲೂಕು ಘಟಕ ಮೂಡುಬಿದ್ರೆ ಸದಸ್ಯರು, ಶ್ರೀ ಚಂದ್ರಹಾಸ ದೇವಾಡಿಗ ಕರ್ನಾಟಕ ಜಾನಪದ ಪರಿಷತ್ತು ಉಪಾಧ್ಯಕ್ಷರು ತಾಲೂಕು ಘಟಕ ಮೂಡುಬಿದ್ರೆ, ಸಾಣೂರು ಅರುಣ್ ಶೆಟ್ಟಿಗಾರ್ ಅಜಕಾರು ಉದ್ಯಮಿ, ಸತೀಶ್ ಅಬ್ಬನಡ್ಕ ಜೆಸಿಐ ಬೆಲ್ಮಾನ್, ಸಾರಂಗ ರೇಡಿಯೋ ಅಡ್ವರ್ಡ್, ಇವರೆಲ್ಲರೂ ಕೂಡ ವೇದಿಕೆಯ ಮೇಲೆ ಬಂದು ಈ ಒಂದು ಆಸನಗಳನ್ನ ಸ್ವೀಕರಿಸಬೇಕಾಗಿ ವಿನಂತಿ. ವೇದಿಕೆಯ ಮೇಲೆ ಬಂದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಸ್ವಾಗತವನ್ನ ಕೊಡ್ತಾ ಇದೀಗ ನಮ್ಮ ಗಣ್ಯ ವ್ಯಕ್ತಿಗಳಿಗೆ ಶಾಲು ಹಾಕಿ ಗೌರವವನ್ನ ಸಲ್ಲಿಸುವಂತಹ ಸಮಯ. ಮೊದಲಿಗೆ ರಾಜೇಶ್ ಕೈಲಾಕ್ ಸರ್ ಇವರಿಗೆ ದೀನ್ರಾಜ್ ಸರ್ ಅವರು ಬಂದು ಶಾಲನ್ನು ಹಾಕಿ ಗೌರವವನ್ನ ಸಲ್ಲಿಸಬೇಕಾಗಿ ವಿನಂತಿ ಸರ್. ಮುಂದೆ ಶ್ರೀ ಸದಾನಂದ ನಾರಾವಿ ಸರ್ ಇವರಿಗೆ ಬಸವರಾಜ್ ಸರ್ ಅವರು ಹೋಗಿ ಶಾಲನ್ನ ಹಾಕಿ ಗೌರವವನ್ನ ಸಲ್ಲಿಸಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಮುಂದೆ ಶ್ರೀ ಚಂದ್ರಹಾಸ ದೇವಾಡಿಗ ಸರ್ ಇವರಿಗೆ ಅಭಿಷೇಕ್ ಐಕಳ ಸರ್ ಅವರು ಶಾಲನ್ನ ಹಾಕಿ ಗೌರವವನ್ನ ಸಲ್ಲಿಸಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಮುಂದೆ ಅರುಣ್ ಅಜಕಾರು ಸರ್ ಇವರಿಗೆ ಧನ್ಯವಾದಗಳು ಮೇಡಮ್. ಮುಂದೆ
ಸತೀಶ್ ಅಬ್ಬನಡ್ಕ ಸರ್ ಇವರಿಗೆ ಸುರೇಂದ್ರ ಸರ್ ಅವರು ವೇದಿಕೆಯ ಮೇಲೆ ಬಂದು ಶಾಲನ್ನ ಹಾಕಿ ಗೌರವವನ್ನ ಸಲ್ಲಿಸಬೇಕಾಗಿ ವಿನಂತಿ ಸರ್. ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಸಂಸ್ಥಾಪಕಿಯಾಗಿರುವಂತಹ ಪದ್ಮಶ್ರೀ ಭಟ್ ನಿಟ್ಟೋಡಿ ಇವರಿಗೆ ಗುರುಪ್ರಸಾದ್ ಸರ್ ಅವರು ವೇದಿಕೆಯ ಮೇಲೆ ಬಂದು ಶಾಲನ್ನ ಹಾಕಿ ಗೌರವವನ್ನ ಸಲ್ಲಿಸಬೇಕಾಗಿ ವಿನಂತಿ ಸರ್. ಇದೀಗ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯರನ್ನ ಸ್ವಾಗತಿಸಲು ನಿಮ್ಮ ಮುಂದೆ ಕಿರಣ್ ಶೆಟ್ಟಿ ಅತ್ತೂರು ಇವರು. ವಾಯ್ಸ್ ಆಫ್ ಆರಾಧನಾ ಈ ಒಂದು ಸಂಸ್ಥೆಯ ಹಲವಾರು ರೀತಿಯಾದಂತಹ ವಿಭಿನ್ನ ವಿನೂತನ ಶೈಲಿಯ ಕಾರ್ಯಕ್ರಮಗಳು ಹಲವಾರು ಕಡೆಗಳಲ್ಲಿ ಈಗಾಗಲೇ ಪ್ರದರ್ಶನಗೊಂಡು ಅದೆಷ್ಟೋ ಯುವ ಪ್ರತಿಭೆಗಳನ್ನು ಪರಿಚಯಿಸಿದಂತಹ ಒಂದು ಮಹಾನ್ ಸಂಸ್ಥೆಯಾಗಿ ಹೆಗ್ಗಳಿಕೆಯನ್ನು ಪಡೆದಿರುವಂತಹದ್ದು ನಮ್ಮ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆ. ಇದೀಗ ಪ್ರಪ್ರಥಮವಾಗಿ ಹಬ್ಬನಡ್ಕದಲ್ಲಿ ಮಕ್ಕಳ ಹಬ್ಬ ಎನ್ನುವಂತಹ ಒಂದು ರಾಜ್ಯ ಮಟ್ಟದ ಸಮ್ಮೇಳನವನ್ನ ಆಯೋಜಿಸಿ 2ನೇ ವರ್ಷದ ಸಮ್ಮೇಳನವನ್ನ ಯುಗಪುರುಷ ಕಿನ್ನಿಗೋಳಿಯಲ್ಲಿ ನಡೆಸಿ ಇದೀಗ 3ನೇ ವರ್ಷದ ಈ ಒಂದು ಹಬ್ಬವನ್ನ ತಾಯಿ ಕಟೀಲು ಭ್ರಮರಾಂಬಿಕೆಯ ಪುಣ್ಯ ಈ ಒಂದು ಸನ್ನಿಧಾನದಲ್ಲಿ ಬಹಳ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಸಮಾರೋಪದ ಸಮಾರಂಭಕ್ಕೆ ಆಗಮಿಸಿದಂತಹ ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಶ್ರೀಯುತ ರಾಜೇಶ್ ಸ್ಕೈಲಾರ್ಕ್ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಈ ಒಂದು ಕಾರ್ಯಕ್ರಮಕ್ಕೆ ನೀಡ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕ ಜಾನಪದ ಪರಿಷತ್ನ ತಾಲೂಕು ಘಟಕದ ಸದಸ್ಯರಾಗಿರ್ತಕ್ಕಂತಹ ಶ್ರೀಯುತ ಸದಾನಂದ ನಾರಾವಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಕರ್ನಾಟಕ ಜಾನಪದ ಪರಿಷತ್ನ ಮೂಡುಬಿದ್ರೆ ಘಟಕದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಚಂದ್ರಹಾಸ ದೇವಾಡಿಗರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಸಾಣೂರು ಅರುಣ್ ಶೆಟ್ಟಿಕಾರ್ ಅಜಕಾರ್ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸದಾ ಪ್ರೋತ್ಸಾಹವನ್ನು ನೀಡುತ್ತಾ ಕಲಾ ಪೋಷಕರಾಗಿರ್ತಕ್ಕಂತಹ ಶ್ರೀಯುತ ಸಾಣೂರು ಅರುಣ್ ಶೆಟ್ಟಿಕಾರ್ ಅಜಕಾರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೊತೆಗೆ ಇರುವಂತಹ ಮತ್ತೋರ್ವ ಅತಿಥಿ ಶ್ರೀಯುತ ಸತೀಶ್ ಅಬ್ಬನಡ್ಕರ್ ಅವರು ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಸಂಸ್ಥೆಯ ಪರವಾಗಿ ಆದರದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವು ಬಹಳ ಅಚ್ಚುಕಟ್ಟಾಗಿ ನೆರವೇರಬೇಕಾದರೆ ಅದಕ್ಕೊಂದು ಆಧಾರ ಸ್ತಂಭ ಅತ್ಯಗತ್ಯ. ಅವರೇ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಶ್ರೀಮತಿ ಪದ್ಮಶ್ರೀ ಭಟ್ ನಿಡ್ಡೋಡಿ ಅವರು. ಅವರ ಒಂದು ಸಲಹೆ ಸಹಕಾರದ ಒಟ್ಟಿಗೆ ಈ ಒಂದು ಕಾರ್ಯಕ್ರಮವು ಬಹಳ ಅಚ್ಚುಕಟ್ಟಾಗಿ ಬಹಳ ವಿಜೃಂಭಣೆಯಿಂದ ಸಾಗ್ತಾ ಇದೆ. ಅವರನ್ನು ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಇವರು ಈ ಒಂದು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ ಸರ್. ಮೊದಲಾಗಿ ಕಟೀಲಮ್ಮನಿಗೆ ಸಿರಬಾಗುತ್ತಾ ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಮಕ್ಕಳ ಹಬ್ಬ ಇದು ನಿಜವಾಗಿ ಒಂದು ಹೆಮ್ಮೆ ಪಡುವಂಥ ವಿಷಯ. ಮಕ್ಕಳ ಹಬ್ಬ ಈ ಹಬ್ಬವನ್ನು ಮಾಡಬೇಕಾದ್ರೆ ಇದರ ರೂವಾರಿ ಪದ್ಮಶ್ರೀ ಭಟ್ ನಾನು ತಿಳಿದ ಮಟ್ಟಿಗೆ ಇದು 3ನೇ ವರ್ಷದ ಮಕ್ಕಳ ಹಬ್ಬ. ನಿಜವಾಗಿಯೂ ಒಂದು ಜನ ಮೆಚ್ಚುವಂಥ ವಿಷಯ ಇದು. ಇದರಲ್ಲಿ ಯಾವುದೇ ಒಂದು ಸ್ವಾರ್ಥ ಇಲ್ಲ. ಇದರಲ್ಲಿ ನಿಜವಾಗಿ ಹೇಳಿದ್ರೆ ಇದು ಒಂದು ನೇರವಾಗಿ ಪರೋಪಕಾರದಂಥ ಒಂದು ವಿಷಯ. ಯಾಕಂದರೆ ಚಿಕ್ಕ ಮಕ್ಕಳ ಪ್ರತಿಭೆ ಅದೊಂದು ಅನಾವರಣ ಆಗಬೇಕಾದ್ರೆ
ಅದಕ್ಕೊಂದು ವೇದಿಕೆ ಬೇಕು. ಆ ವೇದಿಕೆ ನಿರ್ಮಾಣ ಮಾಡುವವರು ಬೇಕು. ಆ ವೇದಿಕೆ ನಿರ್ಮಾಣ ಮಾಡುವವರಿದ್ದರೆ ಆಗ ಆ ಒಂದು ಪ್ರತಿಭೆಗಳಿಗೆ ಹೋಗಿ ವೇದಿಕೆಯನ್ನು ಉಪಯೋಗ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಇದು ಮುಖ್ಯ. ಕೆಲವು ಕಡೆ ತುಂಬ ಪ್ರತಿಭೆಗಳು ಇವೆ. ಎಲ್ಲ ಕಡೆ ಎಲ್ಲ ಜನರಲ್ಲಿ ಒಂದೊಂದು ಚಿಕ್ಕ ಮಕ್ಕಳಲ್ಲಿ ಪ್ರತಿಭೆ ಇದೆ. ಅದನ್ನು ತೋರ್ಪಡಿಸಬೇಕಾದ್ರೆ ಅದಕ್ಕೊಂದು ವೇದಿಕೆ ಬೇಕು. ಅಂಥ ಒಂದು ವೇದಿಕೆ ನಿರ್ಮಾಣ ಮಾಡುವ ಒಂದು ಹುಮ್ಮಸ್ಸು, ಬಲ, ಒಂದು ಗಟ್ಟಿತನ ಒಂದು ದಿಟ್ಟ ಮಹಿಳೆಗಿದೆ ಅಂದರೆ ಅದು ಮೆಚ್ಚುವಂಥದ್ದು. ಎಲ್ಲರ ನನ್ನ ಪರವಾಗಿ ಅವರಿಗೆ ಒಂದು ಕೈಚಪ್ಪಳ ಕೊಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಪದ್ಮಶ್ರೀ ಮೇಡಮ್ ಅವರು ನಿರಂತರವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ತನ್ನ ವೈಯಕ್ತಿಕ ಸಮಯಗಳನ್ನು ವ್ಯವಸ್ಥೆ ಮಾಡಿಕೊಂಡು ಅದರೊಟ್ಟಿಗೆ ಇಂಥ ಸಮಾಜಮುಖಿ ಕೆಲಸವನ್ನು ಮಾಡ್ತಿದ್ದಾರೆ. ನನ್ನ ಅವರಿಗೆ ಧನ್ಯವಾದವನ್ನು ಕೊಡ್ತೇನೆ ಮಕ್ಕಳ ಪರವಾಗಿ. ಅವರ ಈ ಕೆಲಸ ಇನ್ನಷ್ಟು ನೂರ್ಕಾಲ ಮುಂದುವರಿಯಲಿ. ಅವರಿಂದ ಈ ಕಾರ್ಯಕ್ರಮ ನಂತರವೂ ನಡೀತಾ ಇರಲಿ. ಪ್ರತಿಭೆಗಳಿಗೆ ಪ್ರೋತ್ಸಾಹ, ಅವಕಾಶ ಎಲ್ಲ ಸಿಗಲಿ. ಅವರ ಈ ವಾಯ್ಸ್ ಆಫ್ ಆರಾಧನಾ ತಂಡದಿಂದ ಪ್ರತಿಭೆಗಳು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇರೋದು ನಮಗೆ ಭಾಳ ಖುಷಿಯ ವಿಷಯ. ಅದರೊಂದಿಗೆ ಅವರ ಮಗಳು ಕೂಡ, ಅವರು ಕೂಡ ಇದೇ ಅವರ ಆರಾಧನಾ. ಇವರು ಈ ಒಂದು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನಾಡಬೇಕಾಗಿ ವಿನಂತಿ ಸರ್. ಕ್ಷೇತ್ರದ ಶ್ರೀ ದುರ್ಗಾಂಬಿಕೆಗೆ ಪುಡ ಮಾಡುತ್ತಾ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ, ಇವತ್ತಿನ ರಾಜ್ಯ ಮಟ್ಟದ ಮಕ್ಕಳ ಹಬ್ಬ ಇಲ್ಲಿ ದಿನಪೂರ್ತಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಡೀತಾ ಇದೆ. ಬಹುಶಃ ಒಂದು ಇಡೀ ದಿನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದು ಬಹಳ ಕಷ್ಟದ ಕೆಲಸ. ಮಕ್ಕಳು ಬರ್ಬೋದು, ಅವರು ಕಾರ್ಯಕ್ರಮ ನೀಡ್ತಾರೆ, ಹೋಗ್ಬೋದು. ಆದರೆ ಆ ಕಾರ್ಯಕ್ರಮಕ್ಕೆ ಬೇಕಾದಂಥ ಒಂದು ತಯಾರಿ ಅದು ಒಂದು ದಿವಸದಲ್ಲಿ ಆಗುವುದಿಲ್ಲ. ಸುಮಾರು ಬಹುಶಃ ತಿಂಗಳಿಂದ ಅದರ ತಯಾರಿ ನಡೀತಾ ಅವರು ಈ ಕಾರ್ಯಕ್ರಮವನ್ನು ಇವತ್ತು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಪ್ರತಿ ಮಕ್ಕಳಲ್ಲಿ ಕೂಡ ಒಂದೊಂದು ಪ್ರತಿಭೆ ಇರ್ತದೆ. ಆ ಪ್ರತಿಭೆಯನ್ನು ಗುರುತಿಸುವಂಥದ್ದು, ಮುಖ್ಯವಾಗಿ ಮನೆಯವರು ಅದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು ಮತ್ತು ಅದಕ್ಕೆ ವೇದಿಕೆಯನ್ನು ಒದಗಿಸಿಕೊಡುವಂಥದ್ದು, ಇದು ಬಹಳ ಮುಖ್ಯವಾದ ಅಂಶ. ಮೊದಲನೇದಾಗಿ ಆ ಪ್ರತಿಭೆಗಳನ್ನು ಅವರ ಹೆತ್ತವರು ಗುರುತಿಸಿ ಅದಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅದಕ್ಕಾಗಿ ಹೆತ್ತವರಿಗೆ ಮೊದಲಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಎರಡನೇದಾಗಿ ಆ ಪ್ರತಿಭೆಗಳಿಗೆ ವೇದಿಕೆಯನ್ನು ಒದಗಿಸಿಕೊಡುವಂಥದ್ದು. ಆ ಪ್ರತಿಭೆಗಳಿಗೆ ಅನೇಕ ಕಡೆ ನಮ್ಮ ಪ್ರತಿಭೆಗೆ ಅವಕಾಶ ಸಿಗುವುದು ಬಹಳ ಕಡಿಮೆ. ಶಾಲಾ ವಾರ್ಷಿಕೋತ್ಸವ ಇರ್ಬೋದು, ಪ್ರತಿಭಾ ಕಾರಂಜಿ ಇರ್ಬೋದು, ಇಂಥ ಕೆಲವು ಬಿಟ್ಟರೆ ಆಮೇಲೆ ಸಾರ್ವಜನಿಕ ವೇದಿಕೆಗಳಲ್ಲಿ ಅವಕಾಶ ಸಿಗುವುದು ಬಹಳ ಕಡಿಮೆ. ಬಟ್ ಆರಾಧನಾ ತಂಡದವರು ಇಂಥ ಅನೇಕ ಬೇರೆ ಬೇರೆ ಕಾರ್ಯಕ್ರಮಗಳ ವೇದಿಕೆಗಳನ್ನು ಸದುಪಯೋಗಪಡಿಸಿಕೊಂಡು ಅಲ್ಲಿ ತಮ್ಮ ಈ ಮಕ್ಕಳ ಪ್ರತಿಭೆಗಳಿಗೆ ಅವಕಾಶವನ್ನು ಒದಗಿಸಿಕೊಡ್ತಾರೆ. ಇದರಿಂದ ಮಕ್ಕಳಿಗೆ ಕೂಡ ತಮ್ಮ ಪ್ರತಿಭೆಗೆ ಒಂದು ಪ್ರದರ್ಶನಕ್ಕೆ ಒಂದು ಅವಕಾಶ ಸಿಕ್ಕಂತ ಆಗ್ತದೆ. ಇಲ್ಲಿ ಬೆಳಿಗ್ಗೆಯಿಂದ ನಾವು ನೋಡಿದ್ದೇವೆ, ಹಾಡಿರ್ಬೋದು, ನೃತ್ಯ ಇರ್ಬೋದು, ಜಾನಪದ ನೃತ್ಯ ಇರ್ಬೋದು, ಭಕ್ತಿಗೀತೆ ಇರ್ಬೋದು, ಭಾಷಣ ಇರ್ಬೋದು, ಆಮೇಲೆ ಸುಮಾರು 15 ಜನ ಮಕ್ಕಳ ಕವಿಗೋಷ್ಠಿ, ಇದೆಲ್ಲವೂ ಕೂಡ ಇಲ್ಲಿ ಮಕ್ಕಳಿಂದ ನಡೆದಿದೆ. ಬಹುಶಃ ಒಂದು ರಾಜ್ಯ ಮಟ್ಟದ ಒಂದು ಹಬ್ಬವಾಗಿ ಇದು ಎಲ್ಲರ ಗಮನವನ್ನು ಸೆಳೆದಿದೆ. ಇದಕ್ಕಾಗಿ ಪರಿಶ್ರಮ ಪಟ್ಟ ಎಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆರಾಧನಾ ಭಟ್ ತಂಡದವರು ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿ ಈ ಒಂದು ಸಾಂಸ್ಕೃತಿಕ ಒಂದು ಕ್ಷೇತ್ರವಾದ ಈ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವ ಒಂದು ಬೆಳೆಸುವ, ಅದರಲ್ಲಿ ಎಲ್ಲ ಮಕ್ಕಳನ್ನು ತೊಡಗಿಸಿಕೊಳ್ಳುವಂಥ ಒಂದು ಕಾರ್ಯದಲ್ಲಿ ಕೂಡ ಅವರ ತಂಡ ಇಲ್ಲಿ ಕಾರ್ಯನಿರತವಾಗಿದೆ. ಯಾಕೆಂದರೆ ನಮ್ಮ ಭಾರತೀಯ ಒಂದು ಸಾಂಸ್ಕೃತಿಕ ಪರಂಪರೆ ಬಹಳ ಶ್ರೇಷ್ಠವಾದಂಥದ್ದಿರ್ಬೋದು. ಇಲ್ಲಿನ ನೃತ್ಯ ಇರ್ಬೋದು, ಇಲ್ಲಿನ ಸಾಂಸ್ಕೃತಿಕ ಹಾಡು ಇರ್ಬೋದು, ಭಕ್ತಿಗೀತೆ ಇರ್ಬೋದು, ಎಲ್ಲವೂ ಕೂಡ ಅದೊಂದು ನಮ್ಮ ಸಂಸ್ಕೃತಿಯ ಪರಂಪರೆಯಿಂದ ಬಂದಿರುವಂಥದ್ದು. ಇದೆಲ್ಲವನ್ನು ನಾವು ಉಳಿಸಿ ಬೆಳೆಸುವುದರ ಜೊತೆಗೆ
ಮಕ್ಕಳಲ್ಲಿ ಆ ಒಂದು ಸಾಂಸ್ಕೃತಿಕ ಪರಂಪರೆಯ ಅರಿವನ್ನು ಮೂಡಿಸುವಂಥ ಕೆಲಸವು ಕೂಡ ಇವತ್ತು ಆಗಬೇಕಾಗಿದೆ. ಆ ಕೆಲಸ ಇವತ್ತು ಆರಾಧನಾ ತಂಡದ ಮುಖಾಂತರ ಇವತ್ತು ಆಗ್ತಾ ಇದೆ. ಅದಕ್ಕಾಗಿ ಯಾರೆಲ್ಲ ಶ್ರಮ ಪಟ್ಟಿದ್ದಾರೋ ಅವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ವಿಶೇಷವಾಗಿ ಪದ್ಮಶ್ರೀ ಭಟ್, ನಮ್ಮ ರಾಜೇಶ್ ಹೇಳಿದಾಗೆ ಪದ್ಮಶ್ರೀ ಭಟ್ ಬೇರೆ ಬೇರೆ ಒಂದು ಉತ್ಸಾಹವನ್ನು ತೋರಿ ಅವರ ಅನೇಕ ಕಾರ್ಯಕ್ರಮಗಳ ಮಧ್ಯೆಯೂ ಕೂಡ, ಅವರ ಬಿಡುವಿಲ್ಲದ ಕಾರ್ಯಕ್ರಮ ಮಧ್ಯೆಯೂ ಕೂಡ ಇದಕ್ಕೋಸ್ಕರ ಒಂದು ಸಮಯವನ್ನು ನೀಡಿ ಎಲ್ಲ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರನ್ನು ಅಭಿನಂದಿಸ್ತಾ, ಅದೇ ರೀತಿ ಹೆತ್ತವರು ನೀವೇನು ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮ್ಮ ಮಕ್ಕಳಿಗೆ, ಮುಂದೆಯೂ ಕೂಡ ನೀವು ನಿಮ್ಮ ಮಕ್ಕಳನ್ನು ಇನ್ನಷ್ಟು ಕೇವಲ ನಾವು ಶಾಲೆಯಲ್ಲಿ ಓದುವುದು, ಅಂಕ ಪಡೆಯುವುದು ಇಷ್ಟೇ ಅಲ್ಲ, ಮಕ್ಕಳು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ಅವರ ಮನಸ್ಸು ಪ್ರಫುಲ್ಲಿತವಾಗ್ತದೆ, ಅವರ ಓದಿಗೂ ಅದು ಸಹಕಾರಿಯಾಗ್ತದೆ, ಅವರು ಹೆಚ್ಚು ಅಂಕ ಗಳಿಸಲಿಕ್ಕೂ ಅದು ಸಹಕಾರಿಯಾಗ್ತದೆ. ನಾವು ಅನೇಕ ಕಡೆ ನೋಡ್ಬೋದು, ಹೆಚ್ಚು ಈ ಅಂಕ ಗಳಿಸುವ ರ್ಯಾಂಕ್ ಬಂದ ವಿದ್ಯಾರ್ಥಿಗಳನ್ನ ನೀವು ಗಮನಿಸಿ ನೋಡಿ, ಅವರು ಬರೀ ಓದುವುದರಲ್ಲಿ ಮಾತ್ರ ಇರುವುದಿಲ್ಲ, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅವರು ಕಾರ್ಯನಿರತರಾಗಿರ್ತಾರೆ. ಅವರು ನಾಟಕ ಇರ್ಬೋದು, ಭಾಷಣ ಇರ್ಬೋದು, ಪದ್ಯ ಇರ್ಬೋದು, ಸಂಸ್ಕೃತ ಇರ್ಬೋದು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಆ ಮಕ್ಕಳು ತೊಡಗಿಸಿಕೊಳ್ತಾರೆ. ಅಂಥವರೇ ಓದಿನಲ್ಲೂ ಕೂಡ ಫಸ್ಟ್ ಬರ್ತಾರೆ. ಆದ್ದರಿಂದ ಕೇವಲ ಓದು ಮಾತ್ರ ಸಾಕಾಗುವುದಿಲ್ಲ, ಮಕ್ಕಳ ಒಂದು ಮಾನಸಿಕ ಮತ್ತು ದೈಹಿಕ ವಿಕಾಸಕ್ಕಾಗಿ ಇಂತಹ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ಪ್ರಾಮುಖ್ಯವಾದಂಥ ಈ ಸಾಂಸ್ಕೃತಿಕ ಚಟುವಟಿಕೆಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಅದಕ್ಕಾಗಿ ಹೆತ್ತವರೆಲ್ಲ ನೀವು ಶ್ರಮ ಪಟ್ಟಿದ್ದೀರಿ. ನಿಮ್ಮ ಶ್ರಮ ಸಾರ್ಥಕವಾಗಲಿ. ನಿಮ್ಮ ಮಕ್ಕಳು ನಿಮ್ಮ ಭವಿಷ್ಯದಲ್ಲಿ ಇನ್ನಷ್ಟು ಒಳ್ಳೆಯ ಪ್ರತಿಭೆಗಳಾಗಿ, ರಾಜೇಶ್ವರಿ ಹೇಳಿದ ಹಾಗೆ ನಿಮ್ಮ ನಾಡಿನಲ್ಲಿ ಹೆಸರು ತರುವ ಹಾಗೆ ನಮ್ಮ ಸಂಸ್ಥೆಗಾಗಲಿ ನಿಮ್ಮ ಹೆತ್ತವರಿಗಾಗಲಿ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಹೆಸರು ತರುವ ಹಾಗೆ ನಿಮ್ಮ ಪ್ರತಿಭೆಗಳೆಲ್ಲ ಮೂಡಿ ಬರಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ವಂದನೆಗಳು. ಹೃದಯ ಸ್ಪರ್ಶಿ ಧನ್ಯವಾದಗಳು ಸರ್. ಇದೀಗ ಮುಂದಕ್ಕೆ ವೇದಿಕೆಯ ಮೇಲಿರುವಂತಹ ಮತ್ತೋರ್ವ ಗಣ್ಯರಾದಂತಹ ಶ್ರೀ ಚಂದ್ರಹಾಸ ದೇವಾಡಿಗ ಸರ್, ಇವರು ಕರ್ನಾಟಕ ಜಾನಪದ ಪರಿಷತ್ತು ಉಪಾಧ್ಯಕ್ಷರು, ತಾಲೂಕು ಘಟಕ ಮೂಡುಬಿದ್ರೆ. ಇವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿ ಸರ್. ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ ತಲೆಬಾಗಿಸಿ ಹೊಂದುತ್ತಾ, ಪುಟಾಣಿ ಮಕ್ಕಳ ಹೆತ್ತವರಿಗೆ ಕೂಡ ವಂದಿಸುತ್ತಾ, ಆ ನಗುಮುಖದ ಮಕ್ಕಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ, ಈ ಒಂದು ರಾಜ್ಯ ಮಟ್ಟದ ಮಕ್ಕಳ ಹಬ್ಬವನ್ನು ಈ ದುರ್ಗಾ ಪರಮೇಶ್ವರಿ ದೇವಿಯ ಈ ಸನ್ನಿಧಿಯಲ್ಲಿ ಆಯೋಜಿಸುವುದು ಇದು ಬಹಳಷ್ಟು ಸಂತೋಷ. ಯಾಕಂದರೆ ಇದು 3ನೇ ವರ್ಷದ ಈ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಹಿಂದೆ ಭಾಳಷ್ಟು ನಮ್ಮ ಸಾಹಿತ್ಯ ಪರಿಷತ್ತಿನ ವ್ಯಕ್ತಿಗಳು ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪದ್ಮಶ್ರೀ ಭಟ್ರವರು ಬಹುಶಃ ನಿರಂತರವಾಗಿ ನಮ್ಮನ್ನು ಸಂಪರ್ಕಿಸುತ್ತಾ, ನಾವೇನಾದರೂ ಅದರಲ್ಲಿ ಹೆಚ್ಚು ಕೆಲಸ ಮಾಡಲಿಲ್ಲ, ಆದರೆ ಪದ್ಮಶ್ರೀ ಭಟ್ರವರು ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಮಕ್ಕಳ ಈ ಒಂದು ಕಾರ್ಯಕ್ರಮ ಬಹುಶಃ ನಮ್ಮ ರಾಜ್ಯದಲ್ಲಿ ಬೇರೆ ಎಲ್ಲೂ ಇಂಥ ಒಂದು ಕಾರ್ಯಕ್ರಮ ಖಂಡಿತ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾರು ಕೂಡ ಈ ಒಂದು ಮಕ್ಕಳಿಗೋಸ್ಕರ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡೋದಿಲ್ಲ. ಎಲ್ಲರೂ ಫಲಾಪೇಕ್ಷೆ ಇದ್ದುಕೊಂಡೇ ಕಾರ್ಯಕ್ರಮವನ್ನು ಹಾಕ್ತಾರೆ. ಆದರೆ ಇಲ್ಲಿದೊಂದು ವಿಶೇಷತೆ ಅಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಯಾವ ಮಕ್ಕಳಿಗೂ ಕೂಡ ನಾವು ಯಾವುದೇ ಒಂದು ಹಣವನ್ನು ಕೊಡದೆ ಬರೇ ಒಂದು ಅವರನ್ನು ಪ್ರೋತ್ಸಾಹಿಸುವಂಥ ಒಂದು ಕಾರ್ಯಕ್ರಮ ಇದ್ದರೆ ಅದು ಆರಾಧನಾ ತಂಡದಲ್ಲಿ ಮಾತ್ರ. ಹಾಗಾಗಿ ನಾನು ಯಾವತ್ತೂ ಅವರು ಪದ್ಮಶ್ರೀ ಭಟ್ ಹತ್ರ ಹೇಳೋದು, ಈ ರೀತಿಯಲ್ಲಿ ನೀವು ಹೇಗೆ ಮಾಡ್ತೀರಿ ಅಂತ. ಅವರು ಹೇಳೋದು, ನಾನು ಹಣಕ್ಕಾಗಿ ಇದು ಮಾಡೋದಿಲ್ಲ, ಆ ಮಕ್ಕಳನ್ನು ಯಾರು ಕೂಡ ವೇದಿಕೆಗೆ ಕರೆಯುವುದಿಲ್ಲ, ಅಥವಾ ಆ ಮಕ್ಕಳಿಗೆ ಅಂತ ಒಂದು ಅವಕಾಶ ಸಿಗುವುದಿಲ್ಲ. ಆವಾಗ ಆ ರೀತಿ ಇರುವಾಗ ನಮ್ಮ ಈ ಒಂದು ಆರಾಧನಾ ತಂಡದಿಂದ ಈ ಒಂದು ಕೆಲಸ ಆಗಬೇಕು. ಮಕ್ಕಳಿಗೆ ವೇದಿಕೆಯನ್ನು ಒದಗಿಸುವುದು ಮಾತ್ರ ನಮ್ಮ ಕೆಲಸ. ನಾವು ಹಾಗೆ ಹೇಳಿ ಈ ಒಂದು ಸಂಸ್ಥೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ನಾನು ಒಂದು ಸಣ್ಣ ಕಿವಿ ಮಾತನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರ ತಂದೆ ತಾಯಿಯವರಲ್ಲಿ ಬಹುಶಃ ಕೆಲವು ಕಡೆ ನಾವು ಕಾರ್ಯಕ್ರಮ ಮಾಡಿದಾಗ ಅವರ ಕಾರ್ಯಕ್ರಮ ಮುಗಿದ ತಕ್ಷಣ ಅವರಲ್ಲಿಂದ ಹೊರಡ್ತಾರೆ. ಇದು ಮಾತ್ರ ದಯವಿಟ್ಟು ಮಕ್ಕಳ
ಪೋಷಕರಲ್ಲಿ ನನ್ನ ವಿನಂತಿ, ಅಟ್ಲೀಸ್ಟ್ ಮಧ್ಯಾಹ್ನದವರೆಗೆ ಕಾರ್ಯಕ್ರಮದ ಅಟ್ಲೀಸ್ಟ್ ಮಧ್ಯಾಹ್ನದವರೆಗೆ ಕೂಡ ನಿಲ್ಲಬೇಕು. ನಾನು ಈಗ ಮೊನ್ನೆ ಕಿನ್ನಿಗೋಳಿ ಒಂದು ಕಾರ್ಯಕ್ರಮ ನೋಡಿದ್ದೆ. ಕೊನೆಗಾಗುವಾಗ ಬಹುಶಃ ವೇದಿಕೆಯ ಮೇಲೆ ನಾವೊಂದು 4 ಜನ ಮತ್ತು ಕೆಳಗಿಂದ ಒಂದು 3 ಜನ ಮಾತ್ರ ಇದ್ದದ್ದು. ಭಾಳ ಬೇಸರ ಆಯಿತು ನನಗೆ. ನಾನು ಪದ್ಮಶ್ರೀ ಭಟ್ ಹತ್ರ ಹೇಳಿದೆ, ಆಗ ಅವರು ಹೇಳಿದರು ಅವರ ಕಾರ್ಯಕ್ರಮ ಮುಗಿಸಿ ಅವರು ಎತ್ತುಕೊಂಡು ಸೀದಾ ಹೋಗ್ತಾರೆ. ಇದು ತಪ್ಪು. ನಾವು ಯಾಕೆಂತ ಹೇಳಿದ್ರೆ ಮೊದಲು ಮಾಡಿದ ಮಕ್ಕಳ ಕಾರ್ಯಕ್ರಮ ನೋಡಲಿಕ್ಕೆ ಬೇರೆ ಪೇರೆಂಟ್ಸ್ಗಳು ತುಂಬ ಮಂದಿ ಇರ್ತಾರೆ. ಆದರೆ ಕೊನೆಗಾಗುವಾಗ ಆ ಮಗುವಿನ ಕಾರ್ಯಕ್ರಮ ನೋಡಲಿಕ್ಕೆ ನಾವು ಯಾರೂ ಇರುವುದಿಲ್ಲ, ಎಲ್ಲರೂ ಎದ್ದುಕೊಂಡು ಹೋಗ್ತಾರೆ. ಆ ಮಗುವಿಗೆ ಕೂಡ ನೋವಾಗ್ತದೆ. ಆದ್ದರಿಂದ ದಯವಿಟ್ಟು ಪೋಷಕರಲ್ಲಿ ವಿನಂತಿ, ದಯವಿಟ್ಟು ಕಾರ್ಯಕ್ರಮ ನೀವು ಬಂದರೆ ಆ ಕಾರ್ಯಕ್ರಮ ಮುಗಿಯುವವರೆಗೆ ನಿಂತು ನಿಮ್ಮ ಸಹಕಾರವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಪುಟಾಣಿ ಮಕ್ಕಳು ಇನ್ನಷ್ಟು ಮೇಲಕ್ಕೆ ಬರಲಿಕ್ಕೆ ಈ ಒಂದು ವೇದಿಕೆ ಅವರಿಗೆ ಅವಕಾಶವನ್ನು ನೀಡ್ತಾ ಇರಲಿ. ಮುಂದೆ ಕೂಡ ಇನ್ನಷ್ಟು ನಮ್ಮ ಈ ಆರಾಧನಾ ತಂಡದಿಂದ ಇನ್ನಷ್ಟು ಹೆಚ್ಚು ಕಾರ್ಯಕ್ರಮಗಳು ನಡೆಯುವಂತಾಗಲಿ ಅಂತ ಹೇಳುತ್ತಾ, ಬರೀ ಒಂದು ಆರಾಧನಾ ತಂಡದಿಂದ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರ ಅಲ್ಲ, ನೊಂದವರಿಗೆ, ಕಷ್ಟದಿಲ್ಲದವರಿಗೆ ಆರ್ಥಿಕ ಸಹಾಯವನ್ನು ಕೂಡ ನಮ್ಮ ಈ ಆರಾಧನಾ ತಂಡ ಮಾಡ್ತದೆ. ಇದು ಮೆಚ್ಚುವಂಥದ್ದೇ. ಬಹಳಷ್ಟು ಜನರನ್ನ ಸೂಕ್ಷ್ಮವಾಗಿ ಗಮನಿಸಿ ಅವರ ಹತ್ತಿರ ಹೋಗಿ ಇಲ್ಲಾದ್ರೂ ಹಾಸ್ಪಿಟಲ್ ಇದ್ದರೆ ಅಥವಾ ಇಲ್ಲಾದ್ರೂ ಇದ್ದರೆ ಅವರನ್ನು ನೋಡಿಕೊಂಡು ಪ್ರತಿ ತಿಂಗಳು ಕೂಡ ಅವರು ಈ ಒಂದು ಸಹಾಯಧನವನ್ನು ಕೊಡ್ತಾರೆ. ಇಂಥ ಒಂದು ಕಾರ್ಯಕ್ರಮ ಬೇರೆ ಎಲ್ಲೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಈ ಒಂದು ಸಂಸ್ಥೆ ಇನ್ನಷ್ಟು ಬೆಳೆಯಲಿ. ಈ ಸಂಸ್ಥೆಗೆ ಶುಭವನ್ನು ಹಾರೈಸಿದ ನನ್ನ ಮಾತು ಮುಗಿಸ್ತೇನೆ. ವಂದನೆಗಳು. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ಮುಂದೆ ಸಾಣೂರು ಅರುಣ್ ಅಜಕರು ಸರ್ ಅವರು, ಇವರು ನಮ್ಮ ಯಾವುದೇ ಕಾರ್ಯಕ್ರಮದಲ್ಲಿ ಮುಂದೆ ಬಂದು ಮಾತನಾಡುವುದಿಲ್ಲ, ಆದರೆ ಅವರ ಪ್ರೋತ್ಸಾಹ ಸದಾ ಇರ್ತದೆ. ಅಷ್ಟೇ ಅಲ್ಲದೆ ವಾಯ್ಸ್ ಆಫ್ ಆರಾಧನಾ ತಂಡಕ್ಕೆ ಇವರ ಕೊಡುಗೆ ಅಪಾರ ಅಂತಾನೆ ಹೇಳ್ಬೋದು. ಸೊ ತಂಡದ ಸರ್ವ ಸದಸ್ಯರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀಗ ಮುಂದಕ್ಕೆ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ JCI ಬೆಳ್ಮಾನ್ ಇದರ ಸದಸ್ಯರಾದಂತಹ ಸತೀಶ್ ಅಬ್ಬನಡ್ಕರ್ ಸರ್ ಇವರೊಂದಿಗೆ. ಮೊದಲಾಗಿ ಶ್ರೀದೇವರನ್ನು ವಂದಿಸುತ್ತಾ ವೇದಿಕೆಯ ಮೇಲಿರುವಂತಹ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಹಿರಿಯರೇ ಹಾಗೂ ಕಿರಿಯರೇ, ವಾಯ್ಸ್ ಆಫ್ ಆರಾಧನಾ. ವಾಯ್ಸ್ ಆಫ್ ಆರಾಧನಾ ಅಂದರೆ ಏನು? ಸಭ್ಯತೆ, ಶಿಸ್ತು ಮತ್ತೆ ಒಟ್ಟುಗೂಡಿಕೆ, ಈ ಒಂದು ಸುಂದರ ಒಂದು ಒಕ್ಕೂಟವೇ ನಮ್ಮ ವಾಯ್ಸ್ ಆಫ್ ಆರಾಧನಾ. ಖಂಡಿತವಾಗಿಯೂ ಈ ಒಂದು ಸಂಸ್ಥೆಯ ಸಾಧಕಿಯಾಗಿ ಸಾರಥಿಯಾಗಿ ನಮ್ಮನ್ನೆಲ್ಲ ಮುಂದುವರಿಸಿಕೊಂಡಿರುವವರು ನಮ್ಮ ಗುರುಗಳು ಆತ್ಮೀಯರಾದಂಥ ಪದ್ಮಶ್ರೀ ಭಟ್. ಇಂದಿನ ದಿನಗಳಲ್ಲಿ ಒಂದು 10-20 ಜನರನ್ನು ಒಕ್ಕೂಡಿಸುವುದೇ ದೊಡ್ಡ ಕೆಲಸ. ಇಂಥ ಸಂದರ್ಭದಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದುಕೊಂಡು ಈ ಒಂದು ಸುಂದರ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಮೊದಲಾಗಿ ನಮ್ಮ ವಾಯ್ಸ್ ಆಫ್ ಆರಾಧನಾ ಈ ಒಂದು ಮಕ್ಕಳ ಹಬ್ಬವು ನಮ್ಮ ಹಬ್ಬಣಕ ನಂದಳಿಕೆ ಈ ಒಂದು ಸಂಸ್ಥೆಯಲ್ಲಿ ಅಚ್ಚುಕಟ್ಟಾಗಿ ನಡೆಯುತ್ತಿದ್ದು, ಅದರ ಮುಂದುವರೆದ ಭಾಗವಾಗಿ ಅನೇಕ ಕಡೆಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಾ ಬಂದಿದೆ. ಆತ್ಮೀಯರೇ, ಈಗಷ್ಟೇ ನಡೆದಂತಹ ಮೊನ್ನೆ ನಮ್ಮ JCI ಸಪ್ತಾಹದಲ್ಲಿ ಸಾಧಾರಣ ಒಂದು 30ರಿಂದ 40 ನಮ್ಮ ಸಂಸ್ಥೆಯ ಮಕ್ಕಳು ಭಾಗವಹಿಸಿದರು. ಈ ಒಂದು ಸಂಸ್ಥೆಯ ಒಂದು ದೊಡ್ಡಸ್ತಿಗೆ ಏನಂದ್ರೆ, ಯಾರು ಅಲ್ಲಿ ಯಾವುದೇ ರೀತಿಯ ಕೆಲವೊಂದು ಆಯೋಜಕರಲ್ಲಿ ಗೊಂದಲಗಳು ಆದರೂ ಅದನ್ನು ಎಲ್ಲಿ ತೋರ್ಪಡಿಸಿಕೊಳ್ಳದೆ, ಎಲ್ಲರೊಂದಿಗೆ ಶಿಸ್ತಾಗಿ ಅದರ ಯಾವುದೇ ರೀತಿಯನ್ನು ತೋರ್ಪಡಿಸಿಕೊಳ್ಳದೆ ಎಲ್ಲರೊಂದಿಗೆ ಬೆರೆಯುವಂಥ ಒಂದು ತಂಡ ಖಂಡಿತವಾಗಿ ವಾಯ್ಸ್ ಆಫ್ ಆರಾಧನಾ ಮಕ್ಕಳು. ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆಯಿಂದ ಸಂಜೆವರೆಗೆ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ. ಇನ್ನು ಈ ಸಂಸ್ಥೆ ಇನ್ನು ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತುಂಬ ಹೃದಯದ ಧನ್ಯವಾದಗಳು ಸರ್. ಮುಂದಕ್ಕೆ ಸಾರಂಗ ರೇಡಿಯೋ ಇದರ ಎಡ್ವರ್ಡ್ ಸರ್ ಅವರು ವೇದಿಕೆಯ ಮುಂಭಾಗಕ್ಕೆ ಬಂದು ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿ ಸರ್. ಬಹಳ ಒಳ್ಳೆಯ ಕಾರ್ಯಕ್ರಮ. ಮಕ್ಕಳ ಪ್ರತಿಭೆಯನ್ನು ಬೆಳಗಿಸುವಂಥ ಒಂದು ಉತ್ತಮ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ವಾಯ್ಸ್ ಆಫ್ ಆರಾಧನಾ ಇದು ರಾಜ್ಯಮಟ್ಟದ ಮಕ್ಕಳ ಹಬ್ಬ. ನಮಗೆ ಪದ್ಮಶ್ರೀ ಭಟ್ ಅವರು ತುಂಬ ವರ್ಷ ಅಂದರೆ ಒಂದು 10 ವರ್ಷಗಳ ಹಿಂದೆ ಪರಿಚಯ.
ಆರಾಧನಾ ಭಟ್ ಅವರು ಮಜಾ ಭಾರತದಲ್ಲಿ ಆವಾಗ ಒಂದು ಪಾತ್ರ ಮಾಡಿದರು, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಅಲ್ಲಿ ಕೂಡ ಅವರಿಗೆ ಫೈನಲ್ಗೆ ತಲುಪಿದ್ರು ಅವರು. ಆ ಒಂದು ಸಂತೋಷವನ್ನು ನಮ್ಮ ಸಾರಂಗ್ನಲ್ಲಿ ಕೂಡ ಹಂಚಿಕೊಳ್ಳಲು ನಮ್ಮ ಕೇಳುಗರೊಂದಿಗೆ ನಾನು ಅವರ ಇಂಟರ್ವ್ಯೂ ಕೂಡ ಮಾಡಿದ್ದೆ. ನಂತರ ಪದ್ಮಶ್ರೀ ಭಟ್ ಅವರ ಒಂದು ಅವರ ಸಂಪರ್ಕ ಆಯಿತು. ನಂತರ ಅವರ ಮಕ್ಕಳನ್ನು ನಮ್ಮ ಸಾರಂಗ್ ಸ್ಟುಡಿಯೋಗೆ ಕರ್ಕೊಂಡು ಬಂದರು. ಅವರ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದರು. ಮತ್ತು ನಾವು ಆಸಕ್ತಿ ಮಂಗಳೂರು ಅಂತ ಕಲಾಸಕ್ತರ ಬಳಗ ಒಂದು ಮಾಡಿದಾಗ ಇಲ್ಲಿ ದಸರಾ ಕವಿ ಸಂಭ್ರಮ ಅಂತ ಮಂಗಳದೇವಿ ದೇವಸ್ಥಾನದಲ್ಲಿ ನಾವೆಲ್ಲ ಗೆಳೆಯರು ಸೇರಿಕೊಂಡು ಮಾಡಿದ್ದೆವು. ಅದರಲ್ಲಿ ನಾನು ಕೇಳಿದ್ದೆ, ನಿಮ್ಮ ಮಕ್ಕಳ ಒಂದು ನಮಗೆ ಕಾರ್ಯಕ್ರಮ ಕೊಡ್ಬೋದಾ ಪದ್ಮಶ್ರೀ ಅವರೇ ಅಂತ. ಎಷ್ಟು ಮಕ್ಕಳು ಬೇಕು ಅಂತ ಕೇಳಿದ್ರು. ನನಗೆ ಒಂದು ಗೊಂದಲ ಆಯಿತು, ಏಕೆಂದರೆ ನಿಮಗೆ ಎಷ್ಟು ಮಕ್ಕಳು ಬೇಕು? ನನಗೆ ಅಂದರೆ ಮಂಗಳೂರಿನ ಆಸುಪಾಸಿನ ದೂರದಿಂದ ಬೇಡ, ನನಗೆ ಮಂಗಳೂರಿನಲ್ಲಿ ಆಸುಪಾಸು ಇರುವಂಥ ಮಕ್ಕಳನ್ನು ಕಳಿಸಿದರೆ ಒಳ್ಳೆಯದು ಅಂತ ಹೇಳಿದೆ. ಅದು ಕೂಡ 9 ಗಂಟೆಗೆ ಬೆಳಿಗ್ಗೆ ಅದು ಕಾರ್ಯಕ್ರಮ. 9 ಗಂಟೆಗೆ 8ವರೆಗೆ ಬಂದು ಹಾಜರಾಗಿದ್ದಾರೆ ಮಕ್ಕಳೆಲ್ಲ. ಅದು ಕೂಡ ಒಂದು ಪ್ರದರ್ಶನ ನೀಡಿದ್ದಾರೆ. ಅದ್ಭುತವಾದ ಪ್ರದರ್ಶನ, ಎಲ್ಲರಿಂದ ಹೊಗಳಿಕೆ ಸಿಕ್ಕಿದೆ. ಏಕೆಂದರೆ ಅಲ್ಲಿ ಆ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಈ ಕಾರ್ಯಕ್ರಮ ನೋಡಿ ಬೆರಗಾಗಿದ್ದಾರೆ. ಇಂಥ ಮಕ್ಕಳಿಂದ ಎಂಥ ಒಂದು ಆ ದೇವಿಯ ಒಂದು ಮತ್ತು ಆ ರಕ್ಕಸನನ್ನು ಕೊಲ್ಲುವಂಥ ಒಂದು ವಧೆ ಮಾಡುವಂಥ ಆ ಒಂದು ದೃಶ್ಯಾವಳಿ ಮತ್ತು ಮಕ್ಕಳ ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿತ್ತು. ಕೊನೆಗೆ ಅವರು ಕೇಳಿದ್ದು ಕಾರ್ಯಕ್ರಮ ಮುಗಿದ ನಂತರ, ಇಂದೇನೆ ಇಂಕ್ಲೆ ಬಯ್ಯದೀತು ನೆಡ್ಡಿತ್ತು ಪುಲ್ಯ ಕಾಂಡಿದ್ದು ಭಾರಿ ಸೋಕುದ ಕಾರ್ಯಕ್ರಮ. ಇಂದೇನೆ ಇಂಕ್ಲಿಗೆ ಬಯ್ಯಡೆ ಒಂಜಿ 4 ಗಂಟೆಗೆ 5 ಗಂಟೆಗೆ ಇಂಕ್ಲಿ ಕಾರ್ಯಕ್ರಮದಿಂದ ಮಸ್ತ್ ಜನ ತೂತುವೆರು ಅಂತ. ಅಂದರೆ ಆ ದಸರಾ ಕವಿ ಸಂಭ್ರಮದಲ್ಲಿ ನಿಮಗೆ ಗೊತ್ತಿದೆಯಲ್ಲ, ಕವಿಗೋಷ್ಠಿಯಲ್ಲಿ ಅಷ್ಟು ಜನ ಬರೋದಿಲ್ಲ, ಆದರೂ ಜನ ಇದ್ದರು. ಆದರೆ ಎಲ್ಲರಿಗೆ ಕೂಡ ಒಂದು ಅಷ್ಟು ಖುಷಿಯಾಗಿದೆ ಈ ಕಾರ್ಯಕ್ರಮ. ಹಾಗಾದರೆ ನೋಡಿ, ಅಂದರೆ ನೀವು ವೃತ್ತಿಪರ ಡ್ಯಾನ್ಸರ್ ಇದ್ದಾರಲ್ಲ, ಅವರಿಗೆ ಕಡಿಮೆ ಇಲ್ಲದಂತೆ ಡ್ಯಾನ್ಸ್ ಮಾಡಿದ್ದಾರೆ, ಆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವರಿಗೆ ಇಂಥ ಒಂದು ಪ್ರೋತ್ಸಾಹ ಕೊಟ್ಟಂಥ ಪದ್ಮಶ್ರೀ ಭಟ್ ಅವರಿಗೆ ನಾನು ಎಷ್ಟು ಹೇಳಿದರು, ಎಷ್ಟು ಧನ್ಯವಾದ ಹೇಳಿದರು, ನನಗೆ ತೃಪ್ತಿ ಇಲ್ಲ. ಯಾಕೆಂದರೆ ಅಷ್ಟು ಒಳ್ಳೆಯ ಕಾರ್ಯಕ್ರಮ ಕೂಡ ನೀಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಯಾವುದೇ ನಾವು ಫ್ರೀಯಾಗಿ ಕೊಟ್ಟರು ಕೂಡ ಕಾರ್ಯಕ್ರಮದಲ್ಲಿ ಹಣ ಕೊಟ್ಟು ಅವರು ಮಾಡೋದಿಲ್ಲ. ಫ್ರೀಯಾಗಿ ಕೊಟ್ಟರು ಕೂಡ ಕಾರ್ಯಕ್ರಮದಲ್ಲಿ ಯಾವುದೇ ಹೊಂದಾಣಿಕೆ, ಅದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಯಾಕೆಂದರೆ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮವನ್ನು ಯಾವಾಗಲೂ ಮಕ್ಕಳಿಂದ ಕೊಡಿಸ್ತಾರೆ. ಮಕ್ಕಳಿಗೆ ಕೂಡ ಆ ಥರದ ಒಂದು ತರಬೇತಿ ಕೂಡ ಸಿಗ್ತದೆ. ಬಹಳ ನನಗೆ ಖುಷಿಯಾಯಿತು. ಕಳೆದ ಸಾರಿ ಕಿನ್ನಿಗೋಳಿಗೆ ಕೂಡ ಬಂದಿದ್ದೆ ನಾನು. ಆ ಕಾರ್ಯಕ್ರಮವನ್ನು ನಮ್ಮ ರೇಡಿಯೋದಲ್ಲಿ ಪ್ರಸಾರ ಮಾಡಿದ್ದೆ. ನಮ್ಮ ಕಾಲೇಜಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಅದು ರೇಡಿಯೋ ಇದೆ, ಅಲ್ಲಿ ಪ್ರಸಾರ ಮಾಡಿದ್ದೇವೆ. ತುಂಬ ನಮಗೆ ಹೊಗಳಿಕೆ, ನಮ್ಮ ನಿರ್ದೇಶಕರು ಕೂಡ ಅದನ್ನು ಮೆಚ್ಚಿಕೊಂಡಿದ್ದಾರೆ. ಈ ಬಾರಿ ಕೂಡ ನಾನು ಕಾರ್ಯಕ್ರಮವನ್ನು ಧ್ವನಿಮುದ್ರಣ ಮಾಡಿಕೊಂಡು ಪ್ರಸಾರ ಮಾಡಲಿಕ್ಕಿದ್ದೇನೆ. ಹಾಗೆ ನನಗೆ ಒಂದು ಹಾಡು ನೆನಪಾಗ್ತದೆ. ಯಾಕೆಂದರೆ ಪದ್ಮಶ್ರೀ ಭಟ್ ಅವರು ಮಗುವಿನಂಥ ಮನಸ್ಸಿನವರು. ಆದ್ದರಿಂದ ಈ ಮಕ್ಕಳೆಲ್ಲ ಅವರಿಗೆ ತುಂಬ ಅವರ ಮಾತು ಕೇಳ್ತಾರೆ. ಆ ಮಗುವಿನಂತೆ ಇರೋದ್ರಿಂದ ಮಕ್ಕಳಿಗೆ ಅವರ ತಾಯಿಯ ಪ್ರೀತಿಯನ್ನು ಹಂಚಿಕೊಳ್ತಾರೆ. ಆದ್ದರಿಂದ ಮಕ್ಕಳ ಒಂದು ಇಷ್ಟೊಂದು ವರ್ಷದಿಂದ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಒಂದು ಅಸಹಾಯಕರಿಗೆ ಸೇವೆಯನ್ನು ಮಾಡುವಂಥದ್ದು ಕೂಡ, ಅದು ಕೂಡ ಅಷ್ಟು ಲಕ್ಷಗಟ್ಟಲೆ ಹಣವನ್ನು ವಹಿಸೋದು, ಕಲೆಕ್ಷನ್ ಮಾಡೋದು ತುಂಬ ಯಾರಿಗೂ ಕೂಡ ಆಗೋದಿಲ್ಲ. ಈ ಕಾಲದಲ್ಲಿ ಯಾರು ಹಣ ಕೊಡುವವರಿಲ್ಲ, ಆದರೆ ಹೇಗೆ ಆ ಧನ ಸಹಾಯ ಅವರು ಕಲೆಕ್ಷನ್ ಮಾಡ್ತಾರಾ ಮತ್ತು ಅದನ್ನು ಹೇಗೆ ಅವರಿಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾರಾ ಅನ್ನೋದು ನನಗೂ ಕೂಡ ಆ ದೇವರೇ ಅವರಿಗೆ, ಈ ಕಟೀಲಿನ ದುರ್ಗಾ ಪರಮೇಶ್ವರಿ ಅಂತೂ ಅವರಿಗೆ ತುಂಬ ಆಶೀರ್ವಾದ, ದೇವರು ಖಂಡಿತ ಅವರಿಗೆ ಆಶೀರ್ವಾದ ಮಾಡ್ತಾರೆ. ದೇವಿಯ ಸದಾ ಅವರಿಗೆ ರಕ್ಷೆ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನು ಮುಂದೆ ಕೂಡ ಅವರ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ಒಂದು ಹಾಡು ಹೇಳ್ತೇನೆ ಇದು ನಾನು ಹಾಡುವಂಥ ಹಳೆಯ ಹಾಡು. ಇರಬೇಕು ಇರಬೇಕು ಅರಿಯದ ಕಂದನ ತರಹ, ನಗಬೇಕು ಅಳಬೇಕು ಇರುವಂತೆ ಹಣೆ ಬರಹ. ಇರಬೇಕು ಇರಬೇಕು ಅರಿಯದ ಕಂದನ ತರಹ, ಇರಬೇಕು ಇರಬೇಕು
ತಾವರೆ ಎಲೆಯ ತರಹ ನೋವಿರಲಿ ನಗುವಿರಲಿ ಯಾರಲಿ ಮಾಡದೆ ಕಲಹ ಯಾರಲಿ ಮಾಡದೆ ಕಲಹ ಇರಬೇಕು ಇರಬೇಕು ಅರಿಯದ ಕಂದನ ತರಹ ಇರಬೇಕು ಇರಬೇಕು ಭರವಸೆ ಬಾಳಲಿ ಮುಂದೆ ಕಣ್ಣೀರೋ ಪನ್ನೀರೋ ನೋಡಲೇಬಾರದು ಹಿಂದೆ ನೋಡಲೇಬಾರದು ಹಿಂದೆ ಇರಬೇಕು ಇರಬೇಕು ಅರಿಯದ ಕಂದನ ತರ. ನಮಸ್ಕಾರ. ಮಾತಿನ ಜೊತೆಗೆ ಹಾಡಿನ ಮೂಲಕವೂ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ನಿಮಗೂ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ಮತ್ತೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಪ್ರತಿಭೆಗಳಿಗೆ ಸರ್ಟಿಫಿಕೇಟ್ ಅನ್ನು ನೀಡುವಂತಹ ಸಮಯ. ಆದ್ರಿಂದ ಎಲ್ಲ ಪ್ರತಿಭೆಗಳು ಕೂಡ ಸಾಲಾಗಿ ಬಂದು ನಮ್ಮ ಗಣ್ಯರ ಕಡೆಯಿಂದ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಎಲ್ಲ ಪ್ರತಿಭೆಗಳು ಆದಷ್ಟು ಬೇಗ ವೇದಿಕೆಯ ಮೇಲೆ ಬಂದು ಸಾಲಾಗಿ ತಮ್ಮ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಕೊನೆಯದಾಗಿ ಗ್ರೂಪ್ ಫೋಟೋವನ್ನು ಕೂಡ ತೆಗಿಲಿಕ್ಕಿರ್ತದೆ. ಆದ್ರಿಂದ ಎಲ್ಲರೂ ಕೂಡ ಇಲ್ಲೇ ಕೆಳಗೆ ಇರಬೇಕಾಗಿ ವಿನಂತಿ.
ಹೇಳ್ತೇನೆ ಹೇಳ್ತೇನೆ. ಸರ್ಟಿಫಿಕೇಟ್ ಅನ್ನು ನೀಡಿದಂತಹ ಎಲ್ಲ ಗಣ್ಯರಿಗೂ ಕೂಡ ಹಾಗೂ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡಂತಹ ಎಲ್ಲ ಪ್ರತಿಭೆಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇದೀಗ ಬಂದಿರುವಂತಹ ಪೋಷಕರು ಅಂದರೆ ಪ್ರತಿಭೆಗಳ ಪೋಷಕರಿಗೆ ಈ ಒಂದು ಮಕ್ಕಳ ಒಂದು ಹಬ್ಬದ ಈ ಒಂದು ವಿಚಾರದ ಬಗ್ಗೆ ಏನಾದರೂ ಮಾತಾಡಬೇಕು ಅಂತ ಹೇಳಿ ಇದ್ರೆ ಅನಿಸಿಕೆಯನ್ನು ಹಂಚಿಕೊಳ್ಳೋದಾದ್ರೆ ಈ ವೇದಿಕೆಯ ಮೇಲೆ ಬಂದು ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬಹುದು. ಪ್ರತಿಭೆಗಳ ಪೋಷಕರು ಯಾರಾದರೂ ಅನಿಸಿಕೆಯನ್ನ ಹಂಚಿಕೊಳ್ತೇನೆ ಅಂತ ಹೇಳುವಂತಹ ಮನಸ್ಸು ಇದ್ದವರು ದಯವಿಟ್ಟು ವೇದಿಕೆಯ ಮೇಲೆ ಬಂದು ನಿಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಬಹುದು. ಮುಂದೆ ಅಗರೆ ಎಂಟರ್ಪ್ರೈಸಸ್ ಇವರು ಆಯೋಜಿಸಿದಂತಹ ಲಕ್ಕಿ ಡ್ರಾ, ಇದರ ಡ್ರಾ ಇದೀಗ ವೇದಿಕೆ ಮೇಲೆ ನಡೀಲಿಕ್ಕಿದೆ. ಇಂದಿನ ಈ ಡ್ರಾದಲ್ಲಿ ಎಲ್ಲಾ ಗಣ್ಯರು ಕೈ ಜೋಡಿಸಬೇಕಾಗಿ ವಿನಂತಿ. ಹಾಗೂ ನೋಡೋಣ ಯಾರು ಹಾಕ್ತಾರೆ ಇವತ್ತಿನ ರಾಜ್ಯ ಮಟ್ಟದ ಮಕ್ಕಳ ಹಬ್ಬದ ಅದೃಷ್ಟಶಾಲಿ ಎಂದು. ಎಲ್ಲರೂ ಕಾತುರತೆಯಿಂದ ಕಾಯ್ತಾ ಇರುವಂತಹ ಲಕ್ಕಿ ಡ್ರಾನ ರಿಸಲ್ಟ್ ಇದೀಗ ನನ್ನ ಕೈಯಲ್ಲಿದೆ. ಆದ್ರಿಂದ ಇದೀಗ ಬರುವಂತಹ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಅನ್ನ ನಿಮ್ಮ ಊರಿನಲ್ಲಿ ಅಗರಿ ಎಂಟರ್ಪ್ರೈಸಸ್ ಇದ್ರೆ ಅಲ್ಲಿ ಹೋಗಿ ಆ ಒಂದು ಗಿಫ್ಟ್ ಅನ್ನ ನೀವು ಕಲೆಕ್ಟ್ ಮಾಡ್ಕೊಳ್ಬಹುದು. ಆದ್ರಿಂದ ಆ ಒಂದು ಅದ್ಧೂರಿ ಪ್ರೈಸ್ ಯಾವುದು, ಆ ಒಂದು ಬಂಪರ್ ಬಹುಮಾನ ಯಾವುದು ಅಂತ ನಾನು ಇವಾಗ ಹೇಳೋದಿಲ್ಲ. ನೀವು ಹೋಗುವಾಗ ಅಲ್ಲೇ ನಿಮ್ಗೆ ಸರ್ಪ್ರೈಸ್ ಆಗಿ ಒಂದು ಅದ್ಧೂರಿ ಬಹುಮಾನ ಕಾದಿರ್ತದೆ. ಸೊ ಇದೀಗ ನಾನು ಫಸ್ಟ್ ಪ್ರೈಸ್ ಅನ್ನ ಅನೌನ್ಸ್ ಮಾಡ್ತಾ ಇದ್ದೇನೆ. ಸೊ ಫಸ್ಟ್ ಪ್ರೈಸ್ ಅನ್ನ ಅಂದ್ರೆ ಫಸ್ಟ್ ಬಂಪರ್ ಬಹುಮಾನವನ್ನ ಗೆದ್ದಿರುವಂತವರು ಸುರೇಶ್ ಅಮನ್ ಬೆಟ್ಟು ಇವರು. ಸುರೇಶ್ ಅಮನ್ ಬೆಟ್ಟು ಇವರು ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿ. ಇವರಿಗೆ ಒಂದು ಅದ್ಧೂರಿಯಾದಂತಹ ಒಂದು ಬಂಪರ್ ಬಹುಮಾನವು ಕಾದಿರ್ತದೆ. ಆದ್ರಿಂದ ಆದಷ್ಟು ಬೇಗ ಅಗರ್ ಎಂಟರ್ಪ್ರೈಸಸ್ಗೆ ಹೋಗಿ ಆ ಒಂದು ಬಹುಮಾನವನ್ನ ಪಡೆದುಕೊಳ್ಬೇಕಾಗಿ ವಿನಂತಿ. ಇದೀಗ ಸೆಕೆಂಡ್ ಬಹುಮಾನವನ್ನ ಹೇಳ್ತಾ ಇದ್ದೇನೆ. ಸಾಯಿ ಅದಿತ್ರಿ ಎಮ್ಮಾರ್. ಸಾಯಿ ಅದಿತ್ರಿ ಎಮ್ಮಾರ್. ತೃತೀಯ ಬಹುಮಾನ ಅಭಿಷ್. ಅಭಿಷ್ ಎಲ್ಲಾದ್ರೂ ಇದ್ರೆ ವೇದಿಕೆಯ ಮೇಲೆ ಬರಬೇಕು. ವಿಜೇತರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಗರಿ ಎಂಟರ್ಪ್ರೈಸಸ್ ಇದರ ಪರವಾಗಿ ಹಾಗೂ ವಾಯ್ಸ್ ಆಫ್ ಆರಾಧನಾ ತಂಡದ ಸರ್ವ ಸದಸ್ಯರ ಪರವಾಗಿ ಹೃದಯ ಸ್ಪರ್ಶಿ ಅಭಿನಂದನೆಗಳು.
ಸಮಾರೋಪ ಸಮಾರಂಭ ಕಾರ್ಯಕ್ರಮವು ಮುಕ್ತಾಯಗೊಳ್ತಿದೆ. ಇದೀಗ ಬಂದಿರುವಂತಹ ಎಲ್ಲ ಗಣ್ಯರಿಗೆ ಕೀರ್ತನ್ ಪೂಜಾರಿ ಇವರು ವೇದಿಕೆಯ ಮುಂಭಾಗಕ್ಕೆ ಬಂದು ಧನ್ಯವಾದ ಸಮರ್ಪಣೆಯನ್ನ ಮಾಡಬೇಕಾಗಿ ವಿನಂತಿ. ಆಯ್ತಾಯ್ತು. ಹಾಗೆಯೇ ಕರ್ನಾಟಕ ಜಾನಪದ ಪರಿಷತ್ ಮೂಡಬಿದ್ರೆ ಘಟಕದ ಸದಸ್ಯರಾದ ಶ್ರೀಯುತ ಸತೀಶ್ ಅಬ್ಬನಡ್ಕ ಇವರಿಗೂ ಧನ್ಯವಾದಗಳು. ಹಾಗೆಯೇ ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿಯವರಾದ ಶ್ರೀ ರಾಜೇಶ್ ಸೈಕಾಳ್ ಇವರಿಗೂ ಧನ್ಯವಾದಗಳು. ಹಾಗೆಯೇ ಕರ್ನಾಟಕ ಜಾನಪದ ಪರಿಷತ್ ಮೂಡವಿದ್ಯೆ ಘಟಕದ ಸದಸ್ಯರಾದ ಶ್ರೀ ಸದಾನಂದ ನಾರವಿ ಇವರಿಗೂ ಧನ್ಯವಾದಗಳು. ಕರ್ನಾಟಕ ಜಾನಪದ ಪರಿಷತ್ನ ಉಪಾಧ್ಯಕ್ಷರು ತಾಲೂಕು ಘಟಕ ಮೂಡಬಿದ್ರೆ ಶ್ರೀ ಚಂದ್ರಹಾಸ ದೇವಾಡಿಗ ಇವರಿಗೂ ಧನ್ಯವಾದಗಳು. ಹಾಗೆಯೇ ಕರ್ನಾಟಕ ಜಾನಪದ ಪರಿಷತ್ ಶ್ರೀ ಸಾನೂರು ಅರುಣ್ ಶೆಟ್ಟಿಗ ರಾಜಕಾರ ಇವರಿಗೂ ಧನ್ಯವಾದಗಳು. ಹಾಗೆಯೇ ವಾಯ್ಸ್ ಆಫ್ ತಂಡದ ಸಾಂಸ್ಕೃತಿಕ ಕಾರ್ಯಕ್ರಮದ ಯಶಸ್ವಿಯಾಗಲು ಸಹಕರಿಸಿದ ಮಕ್ಕಳಿಗೂ ಹಾಗೂ ಪೋಷಕರಿಗೂ ಹಾಗೆ ಅಭಿಮಾನಿಗಳಿಗೂ ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಸೌಂಡ್ ಸಿಸ್ಟಮ್ ವಿಡಿಯೋ ಲೈವ್ ಮಾಡಲು ಸಹಕರಿಸಿದ ತುಳುನಾಡ ವಾರ್ತೆ ಚಾನಲ್ ಇವರಿಗೂ ಧನ್ಯವಾದಗಳು. ಹಾಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ಇದೀಗ ನಮ್ಮ ಗಣ್ಯರಿಗೆ ಸ್ಮರಣಿಕೆಯನ್ನ ನೀಡುವಂತಹ ಸಮಯ. ಆದ್ರಿಂದ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಸದಸ್ಯರು ವೇದಿಕೆಯ ಮೇಲೆ ಬಂದು ಅವರಿಗೆ ಸ್ಮರಣಿಕೆಯನ್ನ ನೀಡಬೇಕಾಗಿ ವಿನಂತಿ. ಹಾಗೆ ಅಡ್ವರ್ಬ್ ಸರ್ಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳು ಸರ್. ಹಾಗೆ ಇಷ್ಟು ಹೊತ್ತು ನಮ್ಮ ಒಂದು ಮಕ್ಕಳ ಹಬ್ಬ ಎಂಬಂತಹ ಅದ್ಧೂರಿ ಕಾರ್ಯಕ್ರಮವನ್ನ ರೆಕಾರ್ಡ್ ಮಾಡ್ತಾ ಇದ್ದಂತಹ ತುಳುನಾಡ ವಾರ್ತೆಯ ಸದಸ್ಯರು ಕೂಡ ವೇದಿಕೆಯ ಮೇಲೆ ಬರಬೇಕು. ಇವರಿಗೂ ಕೂಡ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಲೈಟ್ಸ್ ಆ್ಯಂಡ್ ಸೌಂಡ್ಸ್ ಅವರ ಕಾರ್ಯ ಕೂಡ ಅಷ್ಟೇ ಇರ್ತದೆ. ಸೊ ಅವರು ಕೂಡ ವೇದಿಕೆಯ ಮೇಲೆ ಬಂದು ಸ್ಮರಣಿಕೆಯನ್ನ ಪಡೆದುಕೊಳ್ಬೇಕಾಗಿ ವಿನಂತಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೀಗ ಮತ್ತೊಮ್ಮೆ ನಮ್ಮ ಮಕ್ಕಳ ಹಬ್ಬ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ನಡೀಲಿಕ್ಕಿದೆ. ಆದ್ರಿಂದ ಬೆಳಗ್ಗಿನಿಂದ ಇಲ್ಲಿಯವರೆಗೆ ಹೇಗೆ ಪ್ರೋತ್ಸಾಹವನ್ನ ನೀಡುವ ಕಾರ್ಯಕ್ರಮವು ನಡೀಲಿಕ್ಕಿದೆ. ಇದೀಗ ಒಂದು ಅದ್ಭುತವಾದಂತಹ ಯಕ್ಷ ನೃತ್ಯದ ಮೂಲಕ ನಿಮ್ಮ ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಅದ್ಭುತ ಪ್ರತಿಭೆ ಹನ್ಷಿತ್ ಆಳ್ವಾ ಇವರು ಜೋರಾದ ಚಪ್ಪಾಳೆ.
ಬಣ್ಣಿಸಿದಳು ತಾಟಕಿ ಬಣ್ಣಿಸಿದಳು ತಾಟಕಿ ಹರಿಸಿದಳು. ಮಂದ ಸಮೀರ ತನುವನು ಪೀಡುತಿಹ ಆಲಾದಕ್ಕೆ ಈಡಗ ಅಮ್ಮಯ್ಯ ಅಮ್ಮಯ್ಯ ಇವನೆಂಥ ಚೆಲುವ ಆ, 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 ಅಮ್ಮಯ್ಯ ಇವನೆಂಥ ಚೆಲುವ ಆಹ ಅಮ್ಮಯ್ಯ ಇವನೆಂಥ ಚೆಲುವ ವಹವಾರೆ ನಮ್ಮ ಪವನದೊಳಗೆ ನಗಿತ್ತಿರುವ ಈ ನಮ್ಮ ಪವನದೊಳಗೆ ನಗಿತ್ತಿರುವ ಎಂಥ ಚೆಲುವ ಕಮ್ಮಗೋಲನು ಸುಮದಂಬ ಆ ಕಮ್ಮಗೋಲನು ಸುಮದಂಬ ತೆಗೆದು ಚುಂಬಂಬುದದೆ ಜೇದು ಚುಂಬಂಬುದದೆ ಇದು ಪ್ರಣಯದ ತಾಂಬ ಅಮ್ಮಯ್ಯ ಇವನೆಂದ ಚಲು ವಹವಾರೆ ನಾವು ಪವನದೊಳಗೆ ನಗಿತ್ತಿರುವ ಇವನೆಂದ ಚಲುವ ಎದಗಿತ್ತಿರುವ ಇವನೆಂದ ಚಲುವ ಆ, ಆ, ಅಮ್ಮಯ್ಯ ಅಮ್ಮಯ್ಯ ಅಮ್ಮಯ್ಯ. ಅದ್ಭುತವಾದ ಯಕ್ಷಗಾನವನ್ನು ಮಾಡಿದ ನಿಮಗೆ ಧನ್ಯವಾದಗಳು. ವಿವಿಧತೆಯಲ್ಲಿ ಏಕತೆಯಲ್ಲಿರುವುದು ನಮ್ಮ ದೇಶ. ವಿವಿಧತೆಯನ್ನು ನಮ್ಮ ದೇಶಕ್ಕೆ ನೀಡುವುದೇ ನಮ್ಮ ಸಾಂಸ್ಕೃತಿಕ ಶ್ರೀಮಂತಿಕೆ. ಅದು ನೃತ್ಯವಾಗಲಿ ಸಂಗೀತವಾಗಲಿ ಹಿರಿಮೆಯ ಪ್ರತೀಕ ಎನ್ನುತ್ತಾ ಇದೀಗ ನಮ್ಮನ್ನೆಲ್ಲರನ್ನು ಇನ್ನೊಂದು ಯಕ್ಷಗಾನದೊಂದಿಗೆ ನಮ್ಮನ್ನೆಲ್ಲರನ್ನು ರಂಜಿಸಲು ಬರುತ್ತಿದ್ದಾರೆ ಭೂಷಣ್. ಇವರಿಗೆ ಈ ವೇದಿಕೆ. ತಂಡದ ಪ್ರತಿಭೆಗಳಲ್ಲಿ ಒಂದು ವಿನಂತಿ, ಕೊನೆಯದಾಗಿ ಒಂದು ಗ್ರೂಪ್ ಫೋಟೋವನ್ನ ತೆಗಿಲಿಕ್ಕಿರ್ತದೆ. ಆದ್ರಿಂದ ಯಾರೂ ಕೂಡ ತೆರಳುವುದು ಬೇಡ. ಕೇವಲ 2, 3, 4 ಪರ್ಫಾರ್ಮೆನ್ಸ್ಗಳು ಮಾತ್ರ ಬಾಕಿ ಇರುವಂತದ್ದು. ಅದು ತಟ್ಟನೆ ಇದೀಗ ಮುಗ್ದು ಹೋಗ್ತದೆ. ಆದ್ರಿಂದ ಯಾರು ಕೂಡ ಹೋಗದೆ ಈ ಒಂದು ಫುಲ್ ಪರ್ಫಾರ್ಮೆನ್ಸ್ ಅನ್ನ ವೀಕ್ಷಿಸಬೇಕು ಹಾಗೂ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ನೀಡಬೇಕು. ಹಾಗೆ ಲಾಸ್ಟಿಗೆ ನಾವೆಲ್ಲರೂ ಕೊನೆಯವರೆಗೂ ನೆನಪಿಟ್ಟುಕೊಳ್ಳುವಂತಹ ಒಂದು ಛಾಯಾಚಿತ್ರವನ್ನ ತೆಗೆದುಕೊಂಡು ಹೋಗ್ಬೇಕಾಗಿ ವಿನಂತಿ. ಬಂದನೆ ಮೆಲ್ಲ ಮೆಲ್ಲನೆ
ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪರ ಬಾಲ ಗೋಪರ ಬಾಲ ಮೆಲ್ಲ ಮೆಲ್ಲನೆ ಬಂದನೆ ಗೋಪರ ಬಾಲ ಮೆಲ್ಲ ಮೆಲ್ಲನೆ ಬಂದನೆ 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 ಕೃಷ್ಣ ಗೋಪರ ಬಾಲ ಮೆಲ್ಲ ಮೆಲ್ಲನೆ ಬಂದು ಚೆಲ್ವನಗಿಯ ಬೀರಿ ಮೆಲ್ಲ ಮೆಲ್ಲನೆ ಬಂದು ಮೆಲ್ಲ ಮೆಲ್ಲನೆ ಬಂದು ಮೆಲ್ಲ ಮೆಲ್ಲನೆ ಬಂದು ಚೆಲ್ವನಗಿಯ ಬೀರಿ ಚೆಲ್ವನಗಿಯ ಬೀರಿ ಚೆಲ್ವನಗಿಯ ಬೀರಿ ಪುಲ್ಲಲೋಚನನಿಂದ ಸೊಬಗಿನ ಬೀಳುವೆ ಪುಲ್ಲ ಲೋಚನನಿಂದ ಸೊಬಗಿನ ಬೀಳುವೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಚೆಲ್ವನಗೆಯ ಬಿರಿ ಪುಲ್ಲ ಲೋಚನನಿಂದ ಸೊಬಗಿನ ಬೀಳುವೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪರ ಬಾಲ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಮೆಲ್ಲ ಮೆಲ್ಲನೆ ಬಂದು ಚೆಲ್ವನಗೆಯ ಬೀರಿ ಚೆಲ್ವನಗೆಯ ಬೀರಿ ಪುಲ್ಲಲೋಚನನಿಂದ ಸೊಬಗಿನ ಬೀಳುವೆ ಪುಲ್ಲಲೋಚನನಿಂದ ಸೊಬಗಿನ ಬೀಳುವೆ ಕೃಷ್ಣ ಕೃಷ್ಣ ಮೆಲ್ಲ ಮೆಲ್ಲನೆ ಬಂದು ಚೆಲ್ವನಗೆಯ ಬಿರಿ ಪುಲ್ಲಲೋಚನನಿಂದ ಸೊಬಗಿನ ಬೀಳುವೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಚೆಲ್ವನಗೆಯ ಬಿರಿ ಪುಲ್ಲಲೋಚನನಿಂದ ಸೊಬಗಿನ ಬೀಳುವೆ ಪುಲ್ಲಲೋಚನನಿಂದ ಸೊಬಗೇನ ಬೀಳುವೆ ಮೆಲ್ಲ ಮೆಲ್ಲನೆ ಬಂದು ಚೆಲ್ವನಗೆಯ ಬೀರಿ ಪುಲ್ಲಲೋಚನನಿಂದ ಸೊಬಗೇನ ಬೀಳುವೆ ಸೊಬಗೇನ ಬೀಳುವೆ ಸೊಬಗೇನ ಬೀಳುವೆ ಕೃಷ್ಣ
ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಸುಂದರವಾದ ನೃತ್ಯ ಮಾಡಿದ ನಿಮಗೆ ಧನ್ಯವಾದಗಳು. ಸನ್ಮಾನ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು, ಹಣ ದೊಡ್ಡದಲ್ಲ, ಗುಣ ದೊಡ್ಡದು ಎಂದು ಬಸವಣ್ಣ ಅವರು ಹೇಳುತ್ತಾರೆ. ಇದೀಗ ನಮ್ಮನ್ನೆಲ್ಲರನ್ನು ಭರತನಾಟ್ಯದೊಂದಿಗೆ ರಂಜಿಸಲು ಬರುತ್ತಿದ್ದಾರೆ ಪ್ರಕೃತಿ. ಇವರಿಗೆ ಈ ವೇದಿಕೆ.
ಶ್ರೀ ರಾಜರಾಜೇಶ್ವರಿ ಏಹಿ ಸೌಖ್ಯಂ ದೇಹಿ ಸಿಂಹವಾಹಿನಿ ದಯಾ ಪ್ರವಾಹಿನಿ ಮೋಹಿನಿ ಏಹಿ ಸೌಖ್ಯಂ ದೇಹಿ ಸಿಂಹವಾಹಿನಿ ದಯಾ ಪ್ರವಾಹಿನಿ ಮೋಹಿನಿ ಪಾವತಿ ಸ ದಪ ಮರಿ ಸ ni sa re ga ma pa sa re ga ma pa da pa ma pa da pa ni sa re ga ma ri sa ga pa ma ri sa re ga ma pa pa ma ri sa da pa ma ri sa ni sa re ga ma pa sa re ga ma pa da pa ma pa da pa ni sa re ga ma ri sa ga pa ma ri sa re ga ma pa ಶ್ರೀ ರಾಜರಾಜೇಶ್ವರಿ ಕೃಪಾಕರಿ ಶಂಕರಿ ಚಂಡಮುಂಡ ಭಂಡ ಖಂಡನಿ ಮಹಿಷ ಭಂಜನಿ ಜನರಂಜನಿ ನಿರಂಜನಿ ಚಂಡಮುಂಡ ಭಂಡ ಖಂಡನಿ ಮಹಿಷ ಭಂಜನಿ ಜನರಂಜನಿ ನಿರಂಜನಿ ಪಂಡಿತ ಶ್ರೀ ಗುಹದಾಸ ಪೋಷಿಣಿ ಸುಭಾಷಿಣಿ ರಿಪುಭೀಷಣಿ ವರಭೂಷಣಿ ಪಂಡಿತ ಶ್ರೀ ಗುಹದಾಸ ಪೋಷಿಣಿ ಸುಭಾಷಿಣಿ ರಿಪುಭೀಷಣಿ ವರಭೂಷಣಿ ಪಾವರಿ ಸ ದಪ ಪಾವರಿ ರಿ ಸ ನಿ ಸ ರಿ ಗ ಮ ಪ ಸ ರಿ ಗ ಮ ಪ ಪಾವರಿ ಸ ದಪ ಪಾವರಿ ರಿ ಸ ನಿ ಸ ರಿ ಗ ಮ ಪ ಸ ರಿ ಗ ಮ ಪ ದ ಪ ಮ ಪ ದ ಪ ni sa pa ni sa ri sa ri ga ma ri sa sa da pa ma ri sa ri ga ma ri sa sa da pa ma ri sa ri ga ma ri sa sa da pa ma ri sa ri ga ma pa himam ಶ್ರೀ ರಾಜರಾಜೇಶ್ವರಿ ಕೃಪಾಕರಿ ಶಂಕರಿ ಪಾಹಿಮಾಂ ಶ್ರೀ ರಾಜರಾಜೇಶ್ವರಿ ಕೃಪಾಕರಿ ಶಂಕರಿ ಪಾಹಿಮಾಂ ಶ್ರೀ ರಾಜರಾಜೇಶ್ವರಿ ಕೃಪಾಕರಿ ಶಂಕರಿ ಪಾಹಿಮಾಂ ಶ್ರೀ ರಾಜರಾಜೇಶ್ವರಿ ಶಂಕರಿ ಅದ್ಭುತವಾಗಿ ಭರತನಾಟ್ಯ ನೃತ್ಯವನ್ನ ಮಾಡಿದ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇಲ್ಲಿಗೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಸಾಂಸ್ಕೃತಿಕ ಕಾರ್ಯಕ್ರಮವು ಮುಕ್ತಾಯಗೊಳ್ತಾ ಇದೆ. ಇಷ್ಟು ಹೊತ್ತು ಅಂದ್ರೆ ಬೆಳಗ್ಗಿನಿಂದ ಇಲ್ಲಿಯವರೆಗೂ ಇದ್ದು ಈ ಒಂದು ನಮ್ಮ ಮಕ್ಕಳ ಹಬ್ಬ 2025 ರಾಜ್ಯ ಮಟ್ಟದ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಂತಹ ಎಲ್ಲಾ ಕಲಾಭಿಮಾನಿಗಳಿಗೆ, ಕಲಾವಿದರಿಗೆ, ಕಲಾ ಪೋಷಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಸದಸ್ಯರ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಅಷ್ಟೇ ಅಲ್ಲದೆ ಇಷ್ಟು ಹೊತ್ತು ಒಂದು ಸುಂದರವಾದಂತಹ ಸೌಂಡ್ಸ್ ಅಂಡ್ ಲೈಟ್ಸ್ ಅನ್ನ ನೀಡಿದಂತಹ ಆ ಒಂದು ತಂಡದವರಿಗೂ ಕೂಡ ಹಾಗೂ ತುಳುನಾಡ ವಾರ್ತೆ ನಿಮಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇದೀಗ ಕೊನೆಯದಾಗಿ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಎಲ್ಲಾ ಪ್ರತಿಭೆಗಳು ಒಂದು ಫೋಟೋವನ್ನ ಕ್ಲಿಕ್ ಮಾಡ್ಲಿಕ್ಕಿದೆ, ಗ್ರೂಪ್ ಫೋಟೋವನ್ನ. ಆದ್ರಿಂದ ವೇದಿಕೆಯ ಮೇಲೆ ಎಲ್ಲಾ ಪ್ರತಿಭೆಗಳು ಹಾಗೂ ಪೋಷಕರು ಬರಬೇಕಾಗಿ ವಿನಂತಿ.
ಅಷ್ಟೇ ಅಲ್ಲದೆ ಇದೇ ನವೆಂಬರ್ 1ರಂದು ಅಂದರೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಯುಗ ಪುರುಷ ಕಿನ್ನಿಗೋಳಿ ಇಲ್ಲಿ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮವು ನಡೆಯಲಿಕ್ಕಿದೆ. ಆದ್ರಿಂದ ನೀವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನ ಹೇಗೆ ಯಶಸ್ವಿಗೊಳಿಸಿದ್ದೀರೋ ಅದೇ ರೀತಿ ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ನಿಮ್ಮ ಪೂರ್ತಿ ಸಹಕಾರವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ನಾನು ನಿಮ್ಮ ಶ್ರೇಯಾ ಸುಳ್ಯ ಮತ್ತೊಮ್ಮೆ ಪ್ರೀತಿಯ ಅಭಿಮಾನದ ಗೌರವದ ಧನ್ಯವಾದಗಳು.